ಹಲೋ ಫ್ರೆಂಡ್ಸ್, ಹೇಗೆಲ್ಲ ಚೆನ್ನಾಗಿದ್ದೀರಾ? ಸೊ ಇವತ್ತು ನಾವು ಡಿಸ್ಕಸ್ ಮಾಡ್ತಿರೋದು ಆಲ್ಡಿಹೈಡ್ ಕೀಟೋನ್ಸ್ ಆ್ಯಂಡ್ ಕಾರ್ಬಾಕ್ಸಿಲಿಕ್ ಆಸಿಡ್, ವೆರಿ ಇಂಪಾರ್ಟೆಂಟ್ ಚಾಪ್ಟರು. ಸೊ ಈ ಚಾಪ್ಟ್ರಲ್ಲಿ ನಾನು ಎಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಏನಿದಾವೆ ಎಲ್ಲ ಡಿಸ್ಕಸ್ ಮಾಡ್ತಾ ಹೋಗ್ತಿದ್ದೀನಿ. ಸೊ ಆರಾಮಾಗಿ ನೀವು ಸಾಲ್ವ್ ಮಾಡ್ಬೋದು ಈ ಚಾಪ್ಟರ್ಲಿ, ಯಾವುದೇ ರೀತಿಯ ಟೆನ್ಷನ್ ಇಲ್ಲ. ಯಾಕಂದರೆ ಸೊ 1 by 1 ನಿಮ್ಮ ಪ್ರೀವಿಯಸ್ ಇಯರ್ ಕ್ವಶನ್ಸು, ಸೊ 2015 ನೋಡ್ಕೊತ ಬಂದರೆ ಸೊ ಅರೌಂಡ್ ಒಂದು 31 ಕ್ವಶನ್ಸ್ ಇತ್ತು. ಅದನ್ನೆಲ್ಲ ನೋಡಿ ಅದಾದಮೇಲೆ ನಿಮ್ಮ ಮಾಡಲ್ ಕ್ವಶನ್ ಪೇಪರ್ 6, ಸೊ ಅಲ್ಲಿಂದ ಒಂದು 12 ಕ್ವಶನ್ಸು, ಟೋಟಲ್ ಒಂದು 43 ಕ್ವಶನ್ಸು ಆಲ್ ಅರೌಂಡ್ ಎಲ್ಲ ನೋಡಿ ರಿಪೀಟ್ ಆಗಿರೋದನ್ನೆಲ್ಲ ಹುಡುಕಿ ಅದನ್ನ ಥಿಯರಿ ಕ್ವಶನ್ಸ್ಗಳನ್ನ ಒಂದು ಕಡೆ ಮಾಡಿ, ನೆಕ್ಸ್ಟು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಟೈಪ್ ಕ್ವಶನ್ಸ್ಗಳನ್ನು A+B ಗಿವ್ಸ್ ಸಿ ಆ ರೀತಿ ಇರೋ ಕ್ವಶನ್ಸ್ಗಳನ್ನು ಸಪ್ರೇಟ್ ಮಾಡಿ, ನೆಕ್ಸ್ಟ್ ಪ್ಯಾರಾಗ್ರಾಫಲ್ಲಿ ಕೊಡ್ತಾರಲ್ಲ ಕ್ವಶನ್ಸು, ಸೊ ಅದನ್ನ ಮತ್ತೆ ಸಪ್ರೇಟ್ ಮಾಡಿ 1 by 1 ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸೊ ನಿಮ್ಗೆ ರಿವಿಷನ್ ಆದಂಗೆ ಆಗುತ್ತೆ. ನೆಕ್ಸ್ಟು ಒಂದರ ರಿವಿಷನ್ ಆದಮೇಲೆ ನಿಮ್ಗೆ ಒಂಥರ ಓಕೆ ಸಾಲ್ವ್ ಮಾಡೋಕ್ಕೆ, ನೆಕ್ಸ್ಟ್ ಅದನ್ನ ಅನಲೈಸ್ ಮಾಡೋಕ್ಕೆ, ಸೊ ಆ ರೀತಿ ಅರೇಂಜ್ ಮಾಡ್ತಾ ಹೋಗಿದ್ದೀನಿ. ನೀವು ಆರಾಮಾಗಿ ಸಾಲ್ವ್ ಮಾಡ್ಬೋದು. ಸೊ ಆರಾಮ ಏನು ಚಿಂತೆ ಇಲ್ಲ. ಸೊ ಆ ರೀತಿ ಅರೇಂಜ್ ಮಾಡಿದ್ದೀನಿ, ಆ ರೀತಿ ಹೇಳ್ತಾ ಹೋಗ್ತೀನಿ. ಸೊ ನೆಕ್ಸ್ಟ್ ಇರೋದು MCQs ಕೂಡ ನೀವು ನೋಡ್ಬೋದು. ಹ್ಯಾಲೋಲ್ಕೆನ್ಸ್ ಹ್ಯಾಲೋರೆನ್ಸಲ್ಲಿ ಒಂದು 20 ಕ್ವಶನ್ಸು, ನೆಕ್ಸ್ಟ್ ಅದಾದಮೇಲೆ 20 ಅಲ್ಲ ಒಂದು 25 ಪ್ಲಸ್ ಇದೆ. ನೆಕ್ಸ್ಟ್ ಆಲ್ಕೋಹಾಲ್ಸ್ ಫಿನಾಲ್ಸ್ ಈಥರ್ಸಲ್ಲಿ ನೋಡೋದಾದ್ರೂ ಒಂದು 20+ ಇದೆ. ನೆಕ್ಸ್ಟ್ ಈ ಚಾಪ್ಟ್ರಲ್ಲೂ ಕೂಡ MCQs ಮಾಡ್ತಾ ಇದ್ದೀನಿ. ಸೊ ಇವೆಲ್ಲ ನೀವು ನೋಡಿದ್ರೆ ಪಾರ್ಟ್ ಡೀಲ್ ನೀವು ಆರಾಮಾಗಿ 4 ಕ್ವಶನ್ಸ್ ಆರಾಮಾಗಿ ಸಾಲ್ವ್ ಮಾಡ್ಬೋದು. ನೆಕ್ಸ್ಟ್ ಇರೋದು ಪಾರ್ಟ್ ಬಿ 2 ಕ್ವಶನ್ಸ್ ಸಾಲ್ವ್ ಮಾಡ್ಬೋದು. MCQs ಒಂದು 6 ಕ್ವಶನ್ಸು, ಆಲ್ರೆಡಿ ಆಲ್ಮೋಸ್ಟ್ 7 ಕ್ವಶನ್ ನೀವು ಸಾಲ್ವ್ ಮಾಡ್ಬೋದು. ಅಕಸ್ಮಾತ್ ಕೊಟ್ಟಿಲ್ಲ ಅಂದರೂ 6 ಕ್ವಶನ್ಸ್ ಆರಾಮಾಗಿ ಸಾಲ್ವ್ ಮಾಡ್ಬೋದು ಈ 3 ವೀಡಿಯೋಸಿಂದ. ಸೊ ಅದಕ್ಕೋಸ್ಕರ ವೆರಿ ಇಂಪಾರ್ಟೆಂಟ್ ವೀಡಿಯೋಸು. ಆಗಿದ್ರೆ ಚಾಪ್ಟರ್ ಆಗಿದೆ ಅಂತ ನೀವು ಕಮೆಂಟ್ ಮಾಡಬೇಕು. ನೆಕ್ಸ್ಟ್ ಸಬ್ಸ್ಕ್ರೈಬ್ ಮಾಡಿಟ್ಕೊಂಡಿರ್ರಿ. ನೆಕ್ಸ್ಟು ನಿಮಗೆ ವೀಡಿಯೋಸ್ಗಳು ಬರ್ತಿರ್ತವೆ, ನೋಟಿಫಿಕೇಶನ್ ಆನ್ ಮಾಡಿಟ್ಕೊಂಡಿರ್ರಿ. ನೆಕ್ಸ್ಟ್ ಲಾಸ್ಟಲ್ಲಿ ಲೈಕ್ ಮಾಡಿ, ಓಕೆನಾ? ಸೊ ಸ್ಟಾರ್ಟ್ ಮಾಡೋಣ ಹಾಗಾದರೆ. ಆಲ್ಡಿಹೈಡ್ ಕೀಟೋನ್ಸ್ ಆ್ಯಂಡ್ ಕಾರ್ಬಾಕ್ಸಿಲಿಕ್ ಆಸಿಡ್. ಸೊ ಲಾಸ್ಟ್ ವೀಡಿಯೋದಲ್ಲಿ ನಿಮ್ಗೆ ಹೇಳಿದ್ದೆ ಸಮ್ ಇಂಪಾರ್ಟೆಂಟ್ ಮಾಲಿಕ್ಯುಲರ್ ಫಾರ್ಮುಲಾ ಇರೋದನ್ನ, ಸೊ ಮಧ್ಯೆ ಕ್ವಶನ್ ಕೇಳ್ತಾರಲ್ಲ ಅಂಥವುಗಳನ್ನೆಲ್ಲ ನಾನು ಸ್ಟ್ರಕ್ಚರ್ಗಳನ್ನ ನಿಮ್ಗೆ ಕೊಡ್ತೀನಿ ಅಂತ. ಸೊ ಇಲ್ಲಿ ನೋಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇದು ವೆರಿ ಇಂಪಾರ್ಟೆಂಟ್, ನೋಡಿ ಇಟ್ಕೊಂಡಿರಿ. ಯಾಕೆ? ಸೊ ನೀವು ನೋಡ್ಬೋದು ಈ ರೀತಿ ಸ್ಟ್ರಕ್ಚರ್ಗಳನ್ನು ಕೊಡ್ತಾರೆ. ಸೊ ಇದ್ರ ಜೊತೆ ಇದು ರಿಯಾಕ್ಟ್ ಆಗುತ್ತೆ, ನೆಕ್ಸ್ಟ್ ಒಂದು ಪ್ರಾಡಕ್ಟ್ ಕೊಡುತ್ತೆ ಅಂತ ಹೇಳ್ತಾರೆ, ಓಕೆನಾ? ಸೊ ಅದಕ್ಕೋಸ್ಕರ ಇದನ್ನ ಅಲ್ಲಿ ಎಕ್ಸಾಮಲ್ಲಿ ಪ್ರೀವಿಯಸ್ ಇಯರ್ ಕ್ವಶನ್ ಆಗಿರ್ಬೋದು, ಬೋರ್ಡ್ಸಿಂದ ಏನೇನು ಕ್ವಶನ್ ಬಂದಿದ್ದಾವೋ ಅದರಲ್ಲಿ ಸ್ವಲ್ಪ ಕ್ವಶನ್ಗಳು ಈ ರೀತಿ ಕೊಟ್ಟಿದ್ರೆ ಅವುಗಳನ್ನೆಲ್ಲ ಸೆಲೆಕ್ಟ್ ಮಾಡಿ ಬರ್ದಿದ್ದೀನಿ. ಸೊ ಇದು ವೆರಿ ಇಂಪಾರ್ಟೆಂಟ್, ನೋಟ್ ಮಾಡಿಟ್ಕೊಂಡಿರಿ. ನಿಮ್ಮ ಎಕ್ಸಾಮ್ ನಿಮ್ಮ ಒಂದು ಸ್ವಲ್ಪ ಟೆನ್ಷನ್ನ ಕಮ್ಮಿ ಮಾಡುತ್ತೆ ಇದು, ಓಕೆನಾ? ಸೊ ಇವಾಗ ಆಲ್ರೆಡಿ ಟೆನ್ಷನ್ನ ಕಮ್ಮಿ ಮಾಡ್ತೀನಿ, ನೀವೇನು ಟೆನ್ಷನ್ ಮಾಡೋದು ಬೇಡ. ಯಾಕಂದರೆ ಇವೆಲ್ಲವನ್ನೂ ಸಾಲ್ವ್ ಮಾಡ್ತಾ ಹೋಗ್ತೀನಿ, ಓಕೆನಾ? ಸೊ ಜಸ್ಟ್ ನೀವು ಮಾಡ್ತಾ ಇರೋದು ನೋಟ್ ಮಾಡಿ ಇಟ್ಕೊಬೇಕು, ಫಾಲೋ ಮಾಡಬೇಕು, ರಿವಿಷನ್ ಮಾಡಬೇಕು, ಪ್ರಾಕ್ಟೀಸ್ ಮಾಡಬೇಕು, ಆರಾಮಾಗಿ ಬರಬೇಕು. ಸೊ ಸ್ಟಾರ್ಟ್ ಮಾಡೋಣ ಇವಾಗ. ಸೊ ಇದನ್ನ ನೋಡ್ತಾ ಹೋಗ್ರಿ. ಇಥೈಲ್ ಎಸಿಡೇಟ್ ಅಂದರೆ ಜನರಲಿ ಈ ಫಾರ್ಮುಲಾ ಬಂದಿದೆ. ನೆಕ್ಸ್ಟ್ ಬೆನ್ಸಾಲ್ಡಿಹೈಡ್ಗೆ ಈ ಫಾರ್ಮುಲಾ, ನೆಕ್ಸ್ಟ್ ಆಲ್ವಿನ್ ಅಂದರೆ ಇದು, ಬೆನ್ಸಾಯಿಕ್ ಆಸಿಡ್ ಅಂದರೆ ಇದು, ಬೆನ್ಸಿನ್ ಅಂದರೆ ಇದು, ಸೊ ಫಿನಾಲ್, ನೆಕ್ಸ್ಟ್ ಇರೋದು ಇಥೈಲ್ ಬೆನ್ಸಾಯ್ಡ್, ಓಕೆನಾ? ಸೊ ಇದಿಷ್ಟು ನೋಟ್ ಮಾಡ್ಕೊಂಡ್ರಿ. ಸೊ ಈಗ ಸ್ಟಾರ್ಟ್ ಮಾಡೋಣ ಫುಲ್ ಕ್ವಶನ್ಸ್ MCQs. ಸೊ ಟಾಲಿನ್ಸ್ ರಿಯೇಜೆಂಟ್ ಈಸ್ ಸಿಲ್ವರ್ ನೈಟ್ರೇಟ್ ಸೊಲ್ಯೂಷನ್, ಅಮೋನಿಕಲ್ ಸಿಲ್ವರ್ ನೈಟ್ರೇಟ್ ಸೊಲ್ಯೂಷನ್, ಅಮೋನಿಯಂ ನೈಟ್ರೇಟ್ ಸೊಲ್ಯೂಷನ್, ಸಿಲ್ವರ್ ಕ್ಲೋರೈಡ್ ಸೊಲ್ಯೂಷನ್. ಸೊ ಟಾಲಿನ್ಸ್ ರಿಯೇಜೆಂಟ್ ಏನು? ಸೊ ಅಮೋನಿಕಲ್ ಸಿಲ್ವರ್ ನೈಟ್ರೇಟ್ ಸೊಲ್ಯೂಷನ್. ಸೊ ಇದೇನು ಮಾಡುತ್ತೆ? ಆಪ್ಷನ್ ಬಿ. ಸೊ ಇದೇನು ಮಾಡುತ್ತೆ? ಅಮೋನಿಕಲ್ ಸಿಲ್ವರ್ ನೈಟ್ರೇಟ್ ಸೊಲ್ಯೂಷನ್ ಸಿಂಪಲ್, ಒಂದು ಆಲ್ಡಿಹೈಡ್ ಇದ್ರೆ ಅದನ್ನೇನು ಮಾಡುತ್ತೆ? ಕಾರ್ಬಾಕ್ಸಿಲೇಟ್ ಅಯಾನ್ ಆಗಿ ಕನ್ವರ್ಟ್ ಮಾಡುತ್ತೆ. ಸೊ ಏನು ಇವಾಗ ಆಲ್ಡಿಹೈಡ್ ಇರೋದು, ಆ ಕಾರ್ಬಾಕ್ಸಿಲೇಟ್ ಅಯಾನ್ ಅಂದರೆ ಏನು? ಆಕ್ಸಿಡೈಸ್ ಮಾಡಿದೆ. ಸೊ ಆಕ್ಸಿಡೈಸಿಂಗ್ ಏಜೆಂಟ್ ಅಂತ ನಾವು ಇದನ್ನ ಕರಿತೀವಿ. ಸೊ ಇದರ ಹೆಸರೇನು? ಅಮೋನಿಕಲ್ ಸಿಲ್ವರ್ ನೈಟ್ರೇಟ್ ಸೊಲ್ಯೂಷನ್ ಅಂದರೆ ಏನು? AgNH3. ನೆಕ್ಸ್ಟು 2 ಟೈಮ್ಸ್ ಇರುತ್ತೆ ಪಾಸಿಟಿವ್ ಚಾರ್ಜ್. ನೆಕ್ಸ್ಟ್ ಇರೋದೇನು? ಇದೇನಾಗುತ್ತೆ? ಇದು ಆಕ್ಸಿಡೈಸಿಂಗ್ ಏಜೆಂಟ್ ಅಂದರೆ ಇದೇನಾಗುತ್ತೆ? ರೆಡ್ಯೂಸ್ ಆಗುತ್ತೆ. ಸೊ 2Ag. ನೆಕ್ಸ್ಟ್ ಏನಂದರೆ ಮೀಡಿಯಮ್ ಯಾವುದು ಅಂತ. ಸೊ ಇಲ್ಲಿ ಮೀಡಿಯಮ್ ಎಲ್ಲಿ ಯೂಸ್ ಮಾಡ್ತೀವಿ ನಾವು? OH- ಬೇಸಿಕ್ಕು. ಸೊ 3 OH- ಇರೋದು 2H2 ಕನ್ವರ್ಟ್ ಆಗುತ್ತೆ. ನೆಕ್ಸ್ಟ್ ಉಳಿದಿರೋದೇನು? 2 ಕಡೆ ಬ್ಯಾಲೆನ್ಸ್ ಮಾಡಬೇಕು, 4NH3 ಇಲ್ಲಿ ಆ್ಯಡ್ ಮಾಡಿಬಿಟ್ರೆ ಆಯ್ತು, ಓಕೆನಾ? ಸೊ ಇದು ನಿಮಗೆ ಅಂಡರ್ಸ್ಟ್ಯಾಂಡಿಂಗ್ಗೆ. ಸೊ ಇದು ರಿಯಾಕ್ಷನ್ನು. ಸೊ ಒಂದು ಸ್ವಲ್ಪ ಗಂಟ್ಲು ನೋವಿದೆ, ಇದು ಮಾಡಬೇಡ್ರಿ. ನೆಕ್ಸ್ಟು ನಾವು ನೋಡೋದಾದ್ರೆ ಇದಿಷ್ಟು ರಿಯಾಕ್ಷನ್. ಅದಾದಮೇಲೆ ನಾವು ಆಲ್ಡಿಹೈಡ್ ಅಷ್ಟೇ ಅಲ್ಲ, ಈ ಪ್ರೊಸೆಸಲ್ಲಿ ನಾವು ಯಾವ್ದು ಯೂಸ್ ಮಾಡ್ಬೋದು? ಬೆನ್ಸಾಲ್ಡಿಹೈಡ್ನು ಕೂಡ ನಾವೇನು ಮಾಡ್ಬೋದು? ಯೂಸ್ ಮಾಡ್ಬೋದು, ಓಕೆನಾ? ಸೊ ಆಲ್ಡಿಹೈಡ್, ಬೆನ್ಸಾಲ್ಡಿಹೈಡ್ ಎರಡನ್ನೂ ಮಾಡ್ಬೋದು. ಕೀಟೋನ್ ಈ ಪ್ರೊಸೆಸ್ಸಿಂದ ಆಗಲ್ಲ. ಸೊ ನಿಮ್ಗೇನಾದ್ರು ಕ್ವಶನ್ ಕೇಳಿದ್ರೆ, ಒಂದು ಈ ರೀತಿ ಕೇಳಿದ್ದಾರೆ, ನೆಕ್ಸ್ಟು ನಿಮ್ಗೇನು ಪ್ರಾಡಕ್ಟ್ನ ಕೊಡ್ಬೋದು ಅಂತ ಕೇಳ್ಬೋದು. 2 MCQs ಇಲ್ಲೇ ಸಾಲ್ವ್ ಆಯಿತು. ಮೂರನೇದು ಆಲ್ಡಿಹೈಡ್ ಕೀಟೋನ್ನ ಕೊಡ್ಬೋದು. ಸೊ ಆಲ್ಡಿಹೈಡ್ ಬೆನ್ಸಾಲ್ಡಿಹೈಡ್ನ ಕೊಡ್ಬೋದು ಆಪ್ಷನಲ್ಲಿ. 3 MCQ ಸಾಲ್ವ್ ಆಗುತ್ತೆ ಈ ರೀತಿ ಕೊಟ್ಟರೆ. ನೆಕ್ಸ್ಟು ಇನ್ನೊಂದು ಕೀಟೋನ್ ಜೊತೆನೂ ರಿಯಾಕ್ಟ್ ಮಾಡ್ಬೋದು ಅಂತಲೂ ಕೊಡ್ಬೋದು. ಸೊ ಕೀಟೋನ್ ಜೊತೆ ಆದರೆ ಆಗಲ್ಲ, ಇದು ರಿಯಾಕ್ಟ್ ಆಗಲ್ಲ. ಓನ್ಲಿ ಆಲ್ಡಿಹೈಡ್, ಬೆನ್ಸಾಲ್ಡಿಹೈಡ್, ಅಲಿಫೆಟಿಕ್ ಆಲ್ಡಿಹೈಡ್ ಆ್ಯಂಡ್ ಬೆನ್ಸಾಲ್ಡಿಹೈಡ್. ಸೊ 4 ಕ್ವಶನ್ಗಳನ್ನ ನೀವು ಇಲ್ಲಿಂದನೇ ಸಾಲ್ವ್ ಮಾಡ್ಬೋದು. ಈ ರೀತಿ ಬಂದರೆ ಬೇರೆ ಥರ ಕ್ವಶನ್ಸ್ಗಳನ್ನು, ಓಕೆನಾ? ಸೊ ಇದು ನೋಟ್ ಮಾಡಿಟ್ಕೊಂಡಿರಿ. ಸೊ ಇದು ಆಪ್ಷನ್ ಬಿ, ಅಮೋನಿಕಲ್ ಸಿಲ್ವರ್ ನೈಟ್ರೇಟ್ ಸೊಲ್ಯೂಷನ್. ಇವಾಗ ನೆಕ್ಸ್ಟ್ ಇರೋ ಕ್ವಶನ್ನು ಇಲ್ಲಿದೆ. ಸೊ ಕಾರ್ಬಾಕ್ಸಿಲಿಕ್ ಆಸಿಡ್ ಎಕ್ಸಿಸ್ಟ್ ಇನ್ ಡೈಮರಿಕ್ ಫಾರ್ಮ್ ಈವನ್ ಇನ್ ವೇಪರ್ ಫೇಸ್. ಸೊ ಏನಾಗುತ್ತೆ? ಕಾರ್ಬಾಕ್ಸಿಲಿಕ್ ಆಸಿಡ್ ಎಕ್ಸಿಸ್ಟ್ ಅಂತ ಹೇಳಿದ್ದಾರೆ. ಎಕ್ಸಿಸ್ಟ್ ಅಂದರೆ ಏನು? ಇವಾಗ ಬೇಸಿಕಲಿ ಏನಾಗುತ್ತೆ ಅಂದರೆ
ಕಾರ್ಬಾಕ್ಸಿಲಿಕ್ ಆಸಿಡ್ ಇನ್ನೊಂದು ಕಾರ್ಬಾಕ್ಸಿಲಿಕ್ ಆಸಿಡ್ ಮಾಲಿಕ್ಯೂಲ್ ಜೊತೆಗೆ ಏನಾಗಿರಬೇಕು, ಬಾಂಡ್ ಮಾಡ್ಕೊಂಡಿರ್ಬೇಕು. ಅವಾಗಲೇ ಏನಾಗುತ್ತೆ, ಚೆನ್ನಾಗಿ ಇಂಟ್ರಾಕ್ಷನ್ ಆಗಿರುತ್ತೆ ಅಂತ ಹೇಳಿದ್ದೆ. ಸೊ ನಾರ್ಮಲಿ ಇವಾಗ ಕಾರ್ಬಾಕ್ಸಿಲಿಕ್ ಆಸಿಡ್ನ ನಾವು ಬರೆದ್ರೆ ಏನಾಗುತ್ತೆ, ಸಿ ಡಬಲ್ ಬಾಂಡ್ OH ಇರುತ್ತೆ. ಸೊ ನೆಕ್ಸ್ಟ್ ಇನ್ನೊಂದು, ಇವಾಗ ಇನ್ನೊಂದ್ರ ಜೊತೆ ಇಂಟ್ರಾಕ್ಷನ್ ಆಗಿರ್ಬೇಕಾ. ಸೊ ನೆಕ್ಸ್ಟ್ ಸಿ ಡಬಲ್ ಬಾಂಡ್ ನೆಕ್ಸ್ಟ್ ಏನಿರುತ್ತೆ, OH ಇರುತ್ತೆ. ಸೊ ನೆಕ್ಸ್ಟ್ ಏನಾಗುತ್ತೆ, R ಇರುತ್ತೆ. ಇವಾಗ ಏನಾಗಬೇಕು, ಇವುಗಳ ಮಧ್ಯೆ ಇಂಟ್ರಾಕ್ಷನ್ ಆಗಬೇಕು. ಸೊ ಇಂಟ್ರಾಕ್ಷನ್ ಆಗಬೇಕಂದ್ರೆ ನಾ ಏನು ಬರಿಬೇಕು, ಇದನ್ನ ಅಪೋಸಿಟ್ ಬರಿಬೇಕು. ಸೊ ಇವಾಗ ಅಲ್ಲಿ ಇರೋದನ್ನ ನಾ ಏನು ಮಾಡ್ತೀನಿ ಅಂದರೆ COH ಬರಿತೀನಿ. ನೆಕ್ಸ್ಟ್ ಸಿ ಡಬಲ್ ಬಾಂಡು, ಜಸ್ಟ್ ಫಾರ್ ಕನ್ವೀನಿಯನ್ಸ್, ಓಕೆನಾ. ಸೊ ಇಲ್ಲಾಂದ್ರೆ ಏನಾಗುತ್ತೆ ಅಂದರೆ ಅಪೋಸಿಟ್ ಬರೆಯೋದು ನಿಮ್ಗೆ ಒಂದು ಸ್ವಲ್ಪ ಕನ್ಫ್ಯೂಷನ್ ಆಗೋದು, ಅದಕ್ಕೋಸ್ಕರ ಮತ್ತೇನು ಬರ್ದು ಈ ರೀತಿ ಬರ್ದೆ, ಓಕೆನಾ. ಸೊ ಇವಾಗ ಏನಾಗುತ್ತೆ ಅಂದರೆ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ಗಳು ಇರ್ತವೆ ಆಕ್ಸಿಜನ್ ಹತ್ರ. ನೆಕ್ಸ್ಟು ಇಲ್ಲೂ ಆಕ್ಸಿಜನ್ ಹತ್ರ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ಗಳಿರ್ತವೆ. ನೆಕ್ಸ್ಟ್ ಇರೋದೇನು, ಹೈಡ್ರೋಜನ್ ಇದೆ. ಸೊ ಹೈಡ್ರೋಜನ್ ಈ ಕಡೆ ಇದೆ. ಸೊ ಏನು ಮಾಡ್ಬೋದು, ಇವಾಗ ಹೈಡ್ರೋಜನ್ ನಾನು ಈ ಕಡೆ ಹಾಕ್ತೀನಿ, ಜಸ್ಟ್ ಒಂದು ಚೇಂಜಸ್, ಓಕೆನಾ. ಸೊ 6 ನೆಕ್ಸ್ಟ್ ಏನಾಗುತ್ತೆ, OH. ಇವಾಗ ಏನಾಗುತ್ತೆ, ಇವುಗಳ ಮಧ್ಯೆ ಇಂಟ್ರಾಕ್ಷನ್ ಆಗುತ್ತೆ. ಯಾವ ರೀತಿ ಇಂಟ್ರಾಕ್ಷನ್ ಆಗುತ್ತೆ ಅವ್ರು ಹೇಳಿದ್ದಾರೆ. ಸೊ ಹೈಡ್ರೋಜನ್ ಬಾಂಡಿಂಗ್ ಆಗ್ಬೋದು, ಪೆಪ್ಟೈಡ್ ಬಾಂಡ್ ಅಂತೂ ಆಗೋಕ್ಕೆ ಸಾಧ್ಯನೇ ಇಲ್ಲ. ನೆಕ್ಸ್ಟ್ ಏನಾಗುತ್ತೆ, ಇವೇನು ಅಮೈನೋ ಆಸಿಡ್ಸ್ಗಳಲ್ಲ. ನೆಕ್ಸ್ಟ್ ಇರೋದು ಅಯೋನಿಕ್ ಬಾಂಡು. ಸೊ ಚಾರ್ಜಸ್ ಏನಾರು ಇರ್ಬೋದು. ನೆಕ್ಸ್ಟ್ ಇರೋದು ಮೆಟಾಲಿಕ್ ಬಾಂಡ್. ಸೊ ಮೆಟಾಲಿಕ್ ಬಾಂಡ್ ಕೌಲೆಂಟ್ ಮಾಲಿಕ್ಯೂಲಲ್ಲಿ ಹೇಗಾಗುತ್ತೆ, ಆಗಲ್ಲ, ಓಕೆನಾ. ಸೊ ಇವಾಗ ಕೌಲೆಂಟ್ ಇಂಟ್ರಾಕ್ಷನ್ ಇದೆ ಇಲ್ಲಿ. ಸೊ ಕೌಲೆಂಟ್ ಬಾಂಡಿಂಗ್ಗಳು ಇರುವ, ಓಕೆನಾ. ಅದಕ್ಕೋಸ್ಕರ ಏನಾಗುತ್ತೆ, ಇವೆರಡು ಆಪ್ಷನ್ ಹೊರಗಡೆ ಹೋಯ್ತು. ಉಳಿದಿರೋದೆಷ್ಟು, 2 ಆಪ್ಷನ್. ಸೊ 2 ಆಪ್ಷನ್ ಯಾವುದು, ಹೈಡ್ರೋಜನ್ ಬಾಂಡಿಂಗ್ ಆ್ಯಂಡ್ ಅಯೋನಿಕ್ ಬಾಂಡಿಂಗ್. ನೀವು ನೋಡ್ಬೋದು ಹೈಡ್ರೋಜನ್ ಆಟಮ್ಗಳಿದ್ದಾವೆ, ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ಗಳಿದ್ದಾವೆ. ಸೊ ಏನಾಗುತ್ತೆ, ಇವುಗಳ ಮಧ್ಯೆ ಹೈಡ್ರೋಜನ್ ಬಾಂಡಿಂಗ್ ಆಗೋ ಚಾನ್ಸಸ್ ಇದೆ, ಓಕೆನಾ. ಸೊ ಇದೇನಾಗುತ್ತೆ, ಡೈಮರ್ ಫಾರ್ಮೇಷನ್ ಮಾಡುತ್ತೆ. ಸೊ ಡೈಮರ್ ಫಾರ್ಮೇಷನ್ ಅವ್ರು ಆಲ್ರೆಡಿ ಹೇಳಿಲ್ಲ. ಸೊ ಡೈಮರ್ ಫಾರ್ಮೇಷನ್ ಮಾಡುತ್ತೆ, ಅವ್ರು ಹೇಳಿದ್ದಾರೆ. ಸೊ ಡೈಮರಿಕ್ ಫಾರ್ಮ್ನ ಫಾರ್ಮ್ ಮಾಡುತ್ತೆ. ಸೊ ಯಾವುದಿದು, ಹೈಡ್ರೋಜನ್ ಬಾಂಡಿಂಗ್, ಓಕೆನಾ. ಸೊ ಅಯೋನಿಕ್ ಬಾಂಡಿಂಗ್ ಕೂಡ ಆಗಲ್ಲ, ಹೈಡ್ರೋಜನ್ ಬಾಂಡಿಂಗ್ ಆಗತ್ತೆ. ಸೊ ಇದನ್ನು ನೋಟ್ ಮಾಡಿ ಇಟ್ಕೊಂಡಿರಿ. ನೆಕ್ಸ್ಟ್ ಇರೋದು ಇವಾಗ ಇಲ್ಲಿ, in iodoform reaction with NaOI can be used for the detection of the compound. ಸೊ iodoform reaction ನಾವು ಯಾವುದಕ್ಕಂತ ಹೇಳಿದ್ದೆ, ನೀವು 3 ರಿಯಾಕ್ಷನ್ ಎಕ್ಸ್ಪ್ಲೇನ್ ಮಾಡಿದ್ದೆ. ಒಂದು iodoform ಅಲ್ಲಿ ನಮ್ಗೆ ಏನಾಗುತ್ತೆ, ಆಲ್ಫಾ CH3 ಹ್ಯಾಲೋಫಾರ್ಮ್ ರಿಯಾಕ್ಷನ್ ಅಂತ ಕರಿತೀವಿ. ಸೊ ಏನಾಗುತ್ತೆ, ಆಲ್ಫಾ CH3ನ ನೋಡ್ತೀರಿ. ನೆಕ್ಸ್ಟ್ ಇರೋದು ಆಲ್ಡೋಲ್ ಕಂಡೆನ್ಸೇಷನ್. ಆಲ್ಡೋಲ್ ಕಂಡೆನ್ಸೇಷನ್ ಏನು ನೋಡ್ತೀರಿ ನೀವು, ಆಲ್ಫಾ ಹೈಡ್ರೋಜನ್. ನೆಕ್ಸ್ಟ್ ಇರೋದು ಲಾಸ್ಟ್ 3ನೇ ರಿಯಾಕ್ಷನ್ ಯಾವುದು, ಸೊ ಆಲ್ಫಾ ಹೈಡ್ರೋಜನ್ ಆದಮೇಲೆ ಕ್ಯಾನಿಸರ್ ರಿಯಾಕ್ಷನ್. ಸೊ ಕ್ಯಾನಿಸರ್ ರಿಯಾಕ್ಷನ್ ನಮ್ಗೆ ಏನಾಗುತ್ತೆ, ಇಲ್ಲಿ ಆಲ್ಫಾ ಹೈಡ್ರೋಜನ್ ಇರಬಾರದು, ಓಕೆನಾ. ಸೊ ಈ 3 ರಿಯಾಕ್ಷನ್ ಒಂದೇ ಕಡೆ ಹೇಳ್ತಾ ಇದ್ದೀನಿ. ಸೊ ನೆನ್ಪಿಟ್ಕೊಂಡ್ರೆ ಕನೆಕ್ಟ್ ಮಾಡೋಕ್ಕೆ ವೆರಿ ಈಸಿ ಆಗುತ್ತೆ, ಓಕೆನಾ. ಸೊ MCQs ಅಲ್ಲಿ ಆಗಿರ್ಬೋದು, ನೀವು ಬರಿಬೇಕಾದ್ರೆ ಆಗ್ಬೋದು, ಸಖತ್ ಯೂಸ್ಫುಲ್ ಆಗುತ್ತೆ. ಈ ಮೂರನ್ನು ಒಂದೇ ಕಡೆ ಇಟ್ಟಿಡ್ರಿ. ನೆಕ್ಸ್ಟ್ ನೀವು ನೋಡ್ಬೋದು, ಇವಾಗ ಆಲ್ಫಾ CH3 ಇದ್ರೆ ಹ್ಯಾಲೋಫಾರ್ಮ್ ರಿಯಾಕ್ಷನ್ ಆಗುತ್ತೆ. ಸೊ ನೀವು ನೋಡ್ಬೋದು CO ಇದೆ, C2H5 ಇದೆ, C2H5 ಇದೆ. ನಮ್ಗೆ ಬೇಕಾಗಿರೋದೇನು CH3, ಈ ಆಪ್ಷನ್ ಆಗಲ್ಲ. ನೆಕ್ಸ್ಟ್ ಇರೋದು ಆಲ್ಫಾ CH3 ಗ್ರೂಪು. ಸೊ ಸಿ ಡಬಲ್ ಬಾಂಡ್ ಅಂತ ನಾವು ಬರೆದ್ರೆ ಏನಾಗುತ್ತೆ, ಆಲ್ಫಾದಲ್ಲಿ CH3 ಇದೆ. ಸೊ ಇದು ಆಗೋ ಆಪ್ಷನ್ ಇದೆ. ನೆಕ್ಸ್ಟ್ ಇರೋದೇನು, OH ಇದೆ. OH ನಮ್ಗೆ ಆಗಲ್ಲ. ಹ್ಯಾಲೋಫಾರ್ಮ್ ರಿಯಾಕ್ಷನ್ ಅಂದ್ರೆ ಏನು, ಕಾರ್ಬೋನಿಲ್ ಗ್ರೂಪ್ ಇರುತ್ತೆ. ಸೊ ಅದಕ್ಕೆ CH3 ಗ್ರೂಪ್ ಕನೆಕ್ಟ್ ಆಗಿರೋದು. ಇಲ್ಲೇನು OH ಗ್ರೂಪ್ ಇದೆ, ಆ ಆಪ್ಷನ್ ಆಗಲ್ಲ. ನೆಕ್ಸ್ಟ್ ಇರೋದೇನು COH. ಇದು ಒಂದು ಕೂಡ ಏನು CH3 ಟ್ವೈಸ್ C ಏನಾಗುತ್ತೆ, OH. ಇದು ಒಂದು ಆಲ್ಕೋಹಾಲ್, ಇದು ಆಪ್ಷನ್ ಆಗಲ್ಲ, ಓಕೆನಾ. ಸೊ ನಾರ್ಮಲ್ ಆಗಿ ಸಾಲ್ವ್ ಮಾಡ್ಬೋದು. ಇವಾಗ ಜಸ್ಟ್ ನಿಮಗೆ ಇಂಟ್ರಡಕ್ಷನ್, ಆಲ್ಫಾ CH3 ಜೊತೆ ಇದ್ರೆ ಏನಾಗುತ್ತೆ ಅಂತ. ಸೊ ಇವಾಗ ಇದ್ರೆ ಏನಾಗುತ್ತೆ, ರಿಯಾಕ್ಷನ್ ಆದ್ರೂ. ಸೊ ರಿಯಾಕ್ಷನ್ ಆದ್ರೂ ಬರೆಯೋದಾದ್ರೆ ಏನಾಗುತ್ತೆ ಅಂದ್ರೆ CH3 CHO ಈ ರೀತಿ ಇದೆ. ಸೊ NaOI ಹಾಕಿದಾಗ ಏನಾಗುತ್ತೆ, ಈ ಬಾಂಡ್ ಬ್ರೇಕ್ ಆಗುತ್ತೆ. ಸೊ ಈ ಗ್ರೂಪ್ ಏನಾಗುತ್ತೆ, ರಿಪ್ಲೇಸ್ ಮಾಡುತ್ತೆ. ಸೊ ಇದು ಹೊರಗಡೆ ಹೋಗಿ ಏನಾಗುತ್ತೆ, ಅಯೋಡೋಫಾರ್ಮ್ ಆಗಿ CI3H ಆಗಿ ಕನ್ವರ್ಟ್ ಆಗುತ್ತೆ. ನೆಕ್ಸ್ಟ್ ಇರೋದೇನು, CH3 ಇರೋದು ಇದಾಗುತ್ತೆ, NaOI ರಿಪ್ಲೇಸ್ ಆಗುತ್ತೆ, ಅಷ್ಟೇ ಸಿಂಪಲ್, ಓಕೆನಾ. ಸೊ ಜಸ್ಟ್ ನಾವು ಹೇಳೋದಕ್ಕೆ ನಿಮ್ಗೆ ಇದನ್ನು ಕೂಡ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಇದನ್ನು ಕೇಳ್ತಾರೆ, ಅದಕ್ಕೋಸ್ಕರ ಎಕ್ಸ್ಪ್ಲೇನ್ ಮಾಡಿದೆ. ಸೊ ಜಸ್ಟ್ ಇಷ್ಟನ್ನ ನೀವು ನೆನ್ಪಿಟ್ಕೊಂಡ್ರೆ ಸಾಕು. ಇದಿಷ್ಟು ನೆನ್ಪಿಟ್ಕೊಂಡ್ರೆ ಆರಾಮಾಗಿ ಸಾಲ್ವ್ ಮಾಡ್ಬೋದು. 3 ರಿಯಾಕ್ಷನ್ ಇಲ್ಲೇ ಸಾಲ್ವ್ ಮಾಡ್ಬೋದು ನೀವು, ಓಕೆನಾ. ಜಸ್ಟ್ ಇಷ್ಟು ನೆನ್ಪಿಟ್ಕೊಂಡ್ರೆ. ಸೊ ನೆಕ್ಸ್ಟ್ ಇಲ್ಲಿ, ಸೊ ಇನ್ ಕ್ಲೆಮೆನ್ಸನ್ ರಿಡಕ್ಷನ್ ಕಾರ್ಬೊನಿಲ್ ಕಾಂಪೌಂಡ್ ಈಸ್ ಟ್ರೀಟೆಡ್ ವಿತ್ ಡ್ಯಾಶ್ ಟು ಫಾರ್ಮ್ ಅ ಕರೆಸ್ಪಾಂಡಿಂಗ್ ಹೈಡ್ರೋಕಾರ್ಬನ್. ಸೊ ಕ್ಲೆಮೆನ್ಸನ್ ರಿಡಕ್ಷನ್ ನಮ್ಗೇನಾಗುತ್ತೆ, ಸೊ 3 ರಿಯಾಕ್ಷನ್ ಹೇಳಿರೋದು. ಒಂದು ಯಾವುದು, ಕ್ಲೆಮೆನ್ಸನ್ ರಿಡಕ್ಷನ್ ಏನಾಗುತ್ತೆ, ಕಾರ್ಬನ್ ನಮ್ಮದು ಆಲ್ಡಿಹೈಡ್ ಇರೋದು ಇಲ್ಲ ಕೀಟೋನ್ ಏನಾಗುತ್ತೆ ಅಂದರೆ ಹೈಡ್ರೋಕಾರ್ಬನ್ ಕನ್ವರ್ಟ್ ಆಗುತ್ತೆ. ನೆಕ್ಸ್ಟ್ ಇರೋದು ಆಲ್ಫ್ ಕ್ರಿಸ್ಟಲ್ ರಿಡಕ್ಷನ್. ಸೊ ಫಸ್ಟ್ ಇರೋದು ಕ್ಲೆಮೆನ್ಸನ್ ರಿಡಕ್ಷನ್ ಏನಾಗುತ್ತೆ, ಹೈಡ್ರೋಕಾರ್ಬನ್ ಕನ್ವರ್ಟ್ ಆಗುತ್ತೆ. ನೆಕ್ಸ್ಟ್ ಇರೋದು ಯಾವುದು, ವೋಲ್ಫ್ ಕ್ರಿಸ್ಟಲ್ ರಿಡಕ್ಷನ್. ಸೊ ಇದೇನಾಗುತ್ತೆ, ಹೈಡ್ರೋಕಾರ್ಬನ್ ಕನ್ವರ್ಟ್ ಆಗುತ್ತೆ. ನೆಕ್ಸ್ಟ್ ಇನ್ನೊಂದು ರಿಯಾಕ್ಷನ್ ಹೇಳಿದ್ದೆ ಯಾವುದು, ಸೊ ಕಾರ್ಬಾಕ್ಸಿಲೇಟ್ ಅಯಾನ್ ಇದ್ದಾಗ ನಮಗೇನಾಗುತ್ತೆ, ನಾವು NaOH ಕ್ವಿಕ್ ಲೈಮ್ನ ಹಾಕಿದಾಗ ಏನಾಗುತ್ತೆ, ಹೀಟ್ ಮಾಡಿದಾಗ ಇದು ಕೂಡ ಏನಾಗುತ್ತೆ ಅಂದರೆ ಹೈಡ್ರೋಕಾರ್ಬನ್ ಕನ್ವರ್ಟ್ ಆಗುತ್ತೆ. 3 ರಿಯಾಕ್ಷನ್ಗಳು ಇಲ್ಲೇ ಬಂದಿದ್ದಾವೆ. ಸೊ ಇವು 3 ರಿಯಾಕ್ಷನ್ ವೆರಿ ಇಂಪಾರ್ಟೆಂಟು. ಸೊ ಇದನ್ನು ಕೂಡ ಕನೆಕ್ಟ್ ಮಾಡ್ಬೋದು. ಸೊ ಇದನ್ನ ನೋಡಿ ಇಟ್ಕೊಂಡಿರಿ, ವೆರಿ ಇಂಪಾರ್ಟೆಂಟ್. ಸೊ ಇವಾಗ ಏನು ಕೇಳಿದ್ರೆ ಅಂದರೆ ಕ್ಲೆಮೆನ್ಸನ್ ರಿಡಕ್ಷನ್ ಕಾರ್ಬೊನಿಲ್ ಕಾಂಪೌಂಡ್ ಇಸ್ ಟ್ರೀಟೆಡ್ ವಿತ್ ಡ್ಯಾಶ್ ಟು ಫಾರ್ಮ್ ಅ ಕರೆಸ್ಪಾಂಡಿಂಗ್ ಹೈಡ್ರೋಕಾರ್ಬನ್. ಜಿಂಕ್ ಅಮಲ್ಗಮ್ HCl, ಸೋಡಿಯಂ ಅಮಲ್ಗಮ್ HCl, ಜಿಂಕ್ ಅಮಲ್ಗಮ್ HNO3, ಸೊ ಸೋಡಿಯಂ ಅಮಲ್ಗಮ್ HNO3 ಇವೆಲ್ಲ ಏನೋ ಆಕ್ಸಿಡೈಸಿಂಗ್ ಏಜೆಂಟ್ಸ್ಗಳು. ಸೊ ನಮ್ಗೇನು ಬೇಕು, ರಿಡ್ಯೂಸಿಂಗ್ ಏಜೆಂಟ್ಸ್ ಬೇಕು. ಏನು, ಕಾರ್ಬೋನಿಲ್ ಕಾಂಪೌಂಡ್ ಇರೋದು ನಮ್ಗೇನಾಗುತ್ತೆ, ಹೈಡ್ರೋಕಾರ್ಬನ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಇವೇನು ರಿಡ್ಯೂಸಿಂಗ್ ಏಜೆಂಟ್ಸ್ಗಳು 2, ಓಕೆನಾ. ಸೊ ನಮ್ಗೆ ರಿಡ್ಯೂಸಿಂಗ್ ಏಜೆಂಟ್ಸ್ಗಳು ಬೇಕು, ಆಕ್ಸಿಡೈಸಿಂಗ್ ಏಜೆಂಟ್ಸ್ಗಳಿದಾವೆ, ಇದಾಗಲ್ಲ. ಸೋಡಿಯಂ ಅಮಲ್ಗಮ್ HCl ಅಲ್ಲ, ಜಿಂಕ್ ಅಮಲ್ಗಮ್ HCl ಆಗುತ್ತೆ, ಇದು ಆಪ್ಷನ್, ಓಕೆನಾ. ಸೊ ಇದನ್ನ ನೋಟ್ ಮಾಡ್ಕೊಂಡಿರಿ, ಇದನ್ನು ನೋಟ್ ಮಾಡಿಟ್ರಿ. ನೆಕ್ಸ್ಟ್ ಇರೋದೇನು ಇವಾಗ ಇಲ್ಲಿ
ದ ಎನ್ಸೈಮ್ ವಿಚ್ ಇಸ್ ಕ್ಯಾನ್ catalyze ದ ಕನ್ವರ್ಷನ್ ಆಫ್ ಗ್ಲೂಕೋಸ್ ಟು ಇಥೆನಾಲ್ ಇಸ್. ಸೊ ಇವಾಗ ನೀವು ಈ ಆಪ್ಷನ್ ನೀವು ಕಮೆಂಟ್ ಮಾಡಬೇಕು. ಸೊ ಏನು ಆನ್ಸರ್ ಅಂತ, ಓಕೆನಾ. ಸೊ ಜಸ್ಟ್ ನಿಮಗೆ ಯಾವ್ದು ಹೇಳ್ಬೋದು ನಾನು, ಇನ್ವರ್ಟೇಸ್, ಮಾಲ್ಟೇಸ್, ಜೈಮೇಸ್, ಸುಕ್ರೋಸ್ ಇದೆ. ಸೊ ಮಾಲ್ಟೇಸ್ ಏನು ಮಾಡುತ್ತೆ, ಗ್ಲೂಕೋಸ್ ಪ್ಲಸ್ ಗ್ಲೂಕೋಸ ಕನ್ವರ್ಟ್ ಮಾಡುತ್ತೆ ಮಾಲ್ಟೋಸ್ನ. ನೆಕ್ಸ್ಟ್ ಸುಕ್ರೇಸ್ ಏನು ಮಾಡುತ್ತೆ, ಫ್ರುಕ್ಟೋಸ್ ಮತ್ತು ಗ್ಲೂಕೋಸ ಕನ್ವರ್ಟ್ ಮಾಡುತ್ತೆ. ನೆಕ್ಸ್ಟ್ ಇನ್ವರ್ಟೇಸ್ ಮತ್ತು ಜೈಮೇಸ್ ಕೂಡ ಹೇಳಿದ್ದೀನಿ ನಾನು. ಇವರು ಜಸ್ಟ್ ಕೇಳ್ತಾರೆ ಗ್ಲೂಕೋಸ್ ಟು ಇಥೆನಾಲ್, ಓಕೆನಾ. ಸೊ ಇವಾಗ ನೀವು ಇನ್ವರ್ಟೇಸ್ ಇದೆ, ಜೈಮೇಸ್ ಇದೆ, ಇವೆರಡು ಆಪ್ಷನ್ ನಿಮ್ಗೆ ಬಿಟ್ಟಿದ್ದೀನಿ, ಯಾಕಂದ್ರೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನೀವು ಇವಾಗ ಕಮೆಂಟಲ್ಲಿ ಹಾಕಬೇಕು ಯಾವ ಆಪ್ಷನ್ ಅಂತ, ಓಕೆನಾ. ಸೊ ಇದು ನೋಟ್ ಮಾಡ್ಕೊಂಡು ಇದನ್ನ ನಾನು ಏನು ಮಾಡ್ತಾ ಇಲ್ಲ, ನೀವು ಸಾಲ್ವ್ ಮಾಡಬೇಕು. ಆಲ್ಕೋಹಾಲ್ಸ್, ಫಿನಾಲ್ಸ್, ಈಥರ್ಸಿಂದ. ನೆಕ್ಸ್ಟ್ ಇಂಪಾರ್ಟೆಂಟ್ ಅಪ್ಲಿಕೇಶನ್ಸ್ ಅಂತ ಇತ್ತಲ್ಲ. ಸೊ ಒಂದು ಎಥೆನಾಲ್ ಹೇಗೆ ಬೇವರೇಜ್ ಯೂಸ್ ಮಾಡ್ಬೋದು, ಇನ್ನೊಂದು ವಾಟರ್ ಗ್ಯಾಸಿಂದ ಹೇಗೆ ಪ್ರಿಪೇರ್ ಮಾಡ್ಬೋದು, ಎರಡು ಅಪ್ಲಿಕೇಶನ್ಸ್ಗಳಿದ್ವು. ಸೊ ಅದರಲ್ಲಿ ಒಂದಿದು. ಸೊ ಒಂದು ಪ್ರಿಪೇರ್ ಮಾಡೋದು ಹೇಗೆ ನಾವು ಎಥನಾಲ್ನ ಮಾಡಿ ಕನ್ವರ್ಟ್ ಮಾಡ್ಬೋದು ಅಂತ ಎನ್ಸೈಮ್ಸ್ಗಳಿಂದ. ಸೊ ಅದನ್ನ ನೀವು ಹೇಳ್ಬೇಕು ಇವಾಗ ಯಾವುದು ಅಂತ. ನೆಕ್ಸ್ಟ್ ಇರೋದು ಇವಾಗ ಇಲ್ಲಿ. ಸೊ ನ್ಯೂಕ್ಲಿಯೋಫಿಲಿಕ್ ಅಟ್ಯಾಕ್ ಆಫ್ ಕಾರ್ಬನಿಲ್ ಕಾರ್ಬನ್ ಅಟಮ್ ಚೇಂಜಸ್ ಇನ್ ಇಟ್ಸ್ ಹೈಬ್ರಿಡೈಸೇಷನ್ ಫಾರ್ಮ್, ಓಕೆನಾ. ನ್ಯೂಕ್ಲಿಯೋಫಿಲಿಕ್ ಅಟ್ಯಾಕ್ ಆಫ್ ಆನ್ ಕಾರ್ಬನಿಲ್ ಕಾರ್ಬನ್. ಸೊ ಕಾರ್ಬನಿಲ್ ಕಾರ್ಬನ್ ಅಂದರೆ ಏನು, ಸಿ ಡಬಲ್ ಬಾಂಡು. ಇದಕ್ಕೇನು ಮಾಡಿದ್ದಾರೆ, ನ್ಯೂಕ್ಲಿಯೋಫೈಲ್ ಅಟ್ಯಾಕ್ ಮಾಡಿದ್ದಾರೆ. ಸೊ ನ್ಯೂಕ್ಲಿಯೋಫೈಲ್ ಅಟ್ಯಾಕ್ ಮಾಡಿದಾಗ ಏನಾಗುತ್ತೆ, ಅದ್ರದ್ದು ಹೈಬ್ರಿಡೈಸೇಷನ್ ಅಂತ ಕೇಳಿದ್ದಾರೆ. ಸೊ SP2, SP3, ಓಕೆನಾ. ಸೊ ಅಷ್ಟು ಆಪ್ಷನ್ ಕೊಟ್ಟಿದ್ದಾರೆ. ಏನಾಗುತ್ತೆ, ಸಿಂಪಲ್. ಇವಾಗ ನೀವೇನು ಮಾಡಬೇಕು, ನಿಮ್ಗೇನು ಹೇಳಿದೆ ನಾನು, S1 P1 P2 ಡಬಲ್ ಬಾಂಡ್ನ ನಾವು ಕ್ಯಾಲ್ಕುಲೇಟ್ ಮಾಡಲ್ಲ. ಇದೇನು SP2 ಹೈಬ್ರಿಡೈಸೇಷನ್. ಇವಾಗ ನಾನು ನ್ಯೂಕ್ಲಿಯೋಫೈಲ್ ಬಂದು ಅಟ್ಯಾಕ್ ಮಾಡ್ತೀನಿ, ಇಲ್ಲ ಅಟ್ಯಾಕ್ ಮಾಡ್ತೀನಿ, ಪಾಸಿಟಿವ್ ಚಾರ್ಜ್ ಇರೋ ಕಡೆ ಅಟ್ಯಾಕ್ ಮಾಡ್ತೀನಿ, ಪಾರ್ಷಿಯಲ್ ಪಾಸಿಟಿವ್ ಚಾರ್ಜ್, ಪಾರ್ಷಿಯಲ್ ನೆಗೆಟಿವ್ ಚಾರ್ಜ್. ಸೊ ಇವಾಗ ಅಟ್ಯಾಕ್ ಮಾಡಿದ್ಮೇಲೆ ಮುಗೀತು. ಸೊ ಇವಾಗ ನೆಕ್ಸ್ಟ್ ಪಾಯಿಂಟ್ ಏನು, ಅಟ್ಯಾಕ್ ಮಾಡಿದಾಗ ನಮ್ಗೇನಾಗುತ್ತೆ ಅಂದರೆ O- ಆಗಿ ಕನ್ವರ್ಟ್ ಆಗುತ್ತೆ. ಸೊ ನ್ಯೂಕ್ಲಿಯೋಫೈಲ್ ಬಂದು ರಿಪ್ಲೇಸ್ ಆಗಿದೆ. ಇವಾಗ ಏನಾಯಿತು, ನೀವು ಮತ್ತೆ ಹೈಬ್ರಿಡೈಸೇಷನ್ ಚೆಕ್ ಮಾಡಬೇಕು. S1 P1 P2 P3 SP3 ಹೈಬ್ರಿಡೈಸೇಷನ್ ಮುಗೀತು. SP3 ಹೈಬ್ರಿಡೈಸೇಷನ್, SP2 ಹೈಬ್ರಿಡೈಸೇಷನ್. ಏನಿದು ಚೇಂಜಸ್ ಎಲ್ಲಿಂದ ಇಲ್ಲಿ ಆಗ್ತಿದೆ ಅಂತ. ಸೊ ನೀವು ನೋಡ್ಬೋದು, SP2 ಟು SP3 ಆಗಲ್ಲ, SP2 ಟು SP3 ಆಗುತ್ತೆ, SP3 SP2 ಆಗಲ್ಲ, SP2 SP3 ಆಗಲ್ಲ. ಯಾಕಂದರೆ ಇಲ್ಲಿರೋದೇ SP2 ಆ್ಯಂಡ್ SP3 ಹೈಬ್ರಿಡೈಸೇಷನ್, ಓಕೆನಾ. ನೋಟ್ ಮಾಡಿ ಇಟ್ಕೊಂಡಿರಿ. ನೆಕ್ಸ್ಟ್ ಇರೋ ಕ್ವಶನ್ನು ಇಲ್ಲಿ. ಸೊ ಡಿಕಾರ್ಬಾಕ್ಸಿಲೇಟಿಂಗ್ ಏಜೆಂಟ್ ಈಸ್ ಅ ಮಿಕ್ಸ್ಚರ್ ಆಫ್, ಏನು ಮಾಡುತ್ತೆ, ಹೈಡ್ರೋಕಾರ್ಬನ್ನ ಕೊಡುತ್ತೆ ಅಂತ ಹೇಳಿದೆ. ಯಾವುದದು, ಸೊ ಆಲ್ಕೋಹಾಲಿಕ್ AOH H2O2 ಆಗಲ್ಲ, ಇದು ಒಂದು ಆಕ್ಸಿಡೈಸಿಂಗ್ ಏಜೆಂಟು. CO2 ಕೂಡ ಆಗಲ್ಲ, ಏನೇನಾಗುತ್ತೆ, ಆ್ಯಸಿಡ್ ಬೇಸ್ ರಿಯಾಕ್ಷನ್ ಟೈಪ್ ಆಗುತ್ತೆ. NaOH CaO ಇದೆ. ಸೊ ಇದೇನು ಮಾಡುತ್ತೆ, ನಮಗೆ ಡಿಕಾರ್ಬಾಕ್ಸಿಲೇಟಿಂಗ್ ಏಜೆಂಟ್ ಥರ ಆ್ಯಕ್ಟ್ ಮಾಡುತ್ತೆ. ಸೊ RC ಡಬಲ್ ಬಾಂಡು O- ಇರೋದು NaOH ಮತ್ತು CO ಹಾಕಿ ಹೀಟ್ ಹಾಕಿದಾಗ ನಮಗೇನಾಗತ್ತಿದು ಡೈರೆಕ್ಟಾಗಿ. ಸೊ ಇಲ್ಲಿಂದ ಹೈಡ್ರೋಜನ್ ಬರುತ್ತೆ. ನೆಕ್ಸ್ಟ್ ಏನಾಗುತ್ತೆ, Na2CO3 ಫಾರ್ಮೇಷನ್ ಆಗುತ್ತೆ, ಓಕೆನಾ. ಸೊ ಇದನ್ನ ನೋಟ್ ಮಾಡಿಟ್ಕೊಂಡಿರಿ. ಜಸ್ಟ್ ಒಂದು ಆಪ್ಷನ್ ಟಕ್ ಅಂತ, ಅದಕ್ಕೆ ಅವಾಗ ಮೂರನ್ನು ಕರೆಕ್ಟಾಗಿ ನೆನ್ಪಿಟ್ಕೊಂಡಿರಿ. ಹೈಡ್ರೋಕಾರ್ಬನ್ಸ್, ಆಲ್ಫಾ ಗ್ರೂಪ್, ನೆಕ್ಸ್ಟ್ ರಿಡ್ಯೂಸಿಂಗ್ ಏಜೆಂಟ್ಸ್, ಕ್ಲೆಮೆನ್ಸನ್ ರಿಡಕ್ಷನ್, ಓಕೆನಾ. ಸೊ ನೆಕ್ಸ್ಟ್ ವೋಲ್ಫ್ ಕ್ರಿಸ್ಟಲ್ ರಿಡಕ್ಷನ್. ಸೊ ಅವನ್ನ ಕರೆಕ್ಟಾಗಿ ನೋಡಿಟ್ಕೊಂಡಿರಿ. ರೋಷಲ್ ಸಾಲ್ಟ್ ಈಸ್ ದ ಅಲ್ಕಿನಿಲ್ ಸೋಡಿಯಂ ಪೊಟ್ಯಾಷಿಯಂ ಟಾರ್ಟರೇಟ್, ಎಸಿಡಿಕ್ ಸೋಡಿಯಂ ಪೊಟ್ಯಾಷಿಯಂ ಟಾರ್ಟರೇಟ್, ನ್ಯೂಟ್ರಲ್ ಸೋಡಿಯಂ ಪೊಟ್ಯಾಷಿಯಂ ಟಾರ್ಟರೇಟ್, ಅಕ್ವೆಸ್ ಪೊಟ್ಯಾಷಿಯಂ ಟಾರ್ಟರೇಟ್. ಸೊ ಏನಿದು ಆಪ್ಷನ್ ಯಾವುದಿರ್ಬೋದು. ಸೊ ಏನಾಗತ್ತೆ ಅಂದರೆ ನಿಮ್ಗೆ ಏನಿದೆ, ಫೆಲ್ಲಿಂಗ್ ಸೊಲ್ಯೂಷನ್ ನೀವು ಬರಬೇಕು. ಸೊ ಫೆಲ್ಲಿಂಗ್ ಸೊಲ್ಯೂಷನ್ ನಮ್ಗೆ ಏನಾಗತ್ತೆ ಅಂದರೆ ಫೆಲ್ಲಿಂಗ್ A ಪ್ಲಸ್ ಫೆಲ್ಲಿಂಗ್ B ಇರುತ್ತೆ, ಫೆಲ್ಲಿಂಗ್ A ಪ್ಲಸ್ ಫೆಲ್ಲಿಂಗ್ B. ಸೊ ಫೆಲ್ಲಿಂಗ್ A ಅಂದರೆ ನಮಗೇನಾಗುತ್ತೆ, ಕಾಪರ್ ಸಲ್ಫೇಟ್ ಸೊಲ್ಯೂಷನ್ ಆಗುತ್ತೆ. ಇನ್ನೊಂದು ಯಾವುದು, ಸೊ ಇದು ಮತ್ತೆ ಏನಿರುತ್ತೆ, ಆಲ್ಕಲೈನ್ ಸೋಡಿಯಂ ಪೊಟ್ಯಾಷಿಯಂ ಟಾರ್ಟರೇಟ್ ಆ್ಯಂಡ್ ಕಾಪರ್ ಸಲ್ಫೇಟ್ 2 ಸ್ಟೇಟಲ್ಲಿರುತ್ತೆ, ಕಾಪರ್ ಸಲ್ಫೇಟ್ ಸೊಲ್ಯೂಷನ್ ಇರುತ್ತೆ, ಓಕೆನಾ. ಸೊ ಇವಾಗ ಇವೆರಡನ್ನ ಏನು ಕರಿತೀವಿ ನಾವು, ಫೆಲ್ಲಿಂಗ್ ಸೊಲ್ಯೂಷನ್ ಅಂತ ಕರಿತೀವಿ. ಸೊ ಇವಾಗ ಫೆಲ್ಲಿಂಗ್ ಸೊಲ್ಯೂಷನ್ ನಮಗೇನಾಗುತ್ತೆ, ಸಿಂಪಲ್. ಸೊ ಆಪ್ಷನ್ ಇದು ಟಿಕ್ ಮಾಡಿಬಿಡ್ತೀನಿ. ಇವಾಗ ನೆಕ್ಸ್ಟ್ ಇರೋದೆಲ್ಲ ತೆಗೆದು ರಿಮೂವ್ ಮಾಡಿ, ಇವಾಗ ಜಸ್ಟ್ ಒಂದು ಸ್ವಲ್ಪ ಎಕ್ಸ್ಪ್ಲನೇಷನ್ ಕೊಡ್ತೀನಿ, ವೆರಿ ಇಂಪಾರ್ಟೆಂಟ್ ಇರೋದ್ರಿಂದ. ಸೊ ಫೆಲ್ಲಿಂಗ್ ಸೊಲ್ಯೂಷನ್ ನಮಗೇನಾಗುತ್ತೆ ಅಂದರೆ ಇಲ್ಲೂ ಕೂಡ ಸೇಮ್ RC ಡಬಲ್ ಬಾಂಡು H ಇರೋದೇನಾಗುತ್ತೆ. ಸೊ ಇದೇನು ಮಾಡುತ್ತೆ, ರಿಡ್ಯೂಸ್ ಮಾಡುತ್ತೆ. ಸೊ ಏನಾಗುತ್ತೆ ಅಂದರೆ ಇದು ಆಕ್ಸಿಡೈಸ್ ಮಾಡುತ್ತೆ, ಇಟ್ ಸೆಲ್ಫ್ ಇಟ್ ವಿಲ್ ಗೆಟ್ ರಿಡ್ಯೂಸ್. ಸೊ ಏನು ಕಾಪರ್, ಸೊ ಕಾಪರ್ ಇರೋದೇನಾಗುತ್ತೆ Cu2+ ಸ್ಟೇಟಲ್ಲಿ ಇರುತ್ತೆ. ಇದೇನಾಗುತ್ತೆ ಅಂದರೆ Cu2O ಆಗಿ ಕನ್ವರ್ಟ್ ಆಗುತ್ತೆ. ಸೊ ಇಲ್ಲೂ ಏನು ಕೂಡ ಸೇಮ್, ನೀವು ಅಲ್ಲಿ ಕೂಡ ಏನು ಟಾಲೆನ್ಸ್ ರಿಯೇಜೆಂಟ್ ಆಗಿರ್ಬೋದು, ಇಲ್ಲಾಂದರೆ ನಮಗೆ ಈ ಫೆಲ್ಲಿಂಗ್ಸ್ ಟೆಸ್ಟ್ ಆಗಿರ್ಬೋದು, ಎರಡು ಸೇಮು. ಏನು ಮಾಡ್ತಾವೆ ಅಂದರೆ ಎರಡು ಆಲ್ಡಿಹೈಡ್ ಇರೋದು ಆ್ಯಸಿಡಾಗಿ ಕನ್ವರ್ಟ್ ಮಾಡ್ತವೆ. ಮೀಡಿಯಮ್ Cu2+ ಇಂದ CO ಆಗುತ್ತೆ, AgNH3 ಟ್ವೈಸ್ ಇರೋದ್ರಿಂದ Ag ಆಗಿ ಕನ್ವರ್ಟ್ ಆಗುತ್ತೆ. Cu2+ ಇರೋದು Cu+1 ಸ್ಟೇಟ್ಲಿ ಕನ್ವರ್ಟ್ ಆಗ್ತದೆ. ಆಕ್ಸಿಡೈಸಿಂಗ್ ಏಜೆಂಟ್ ಅಂದರೆ ಏನಾಗುತ್ತೆ, ಇದು ಇಟ್ ವಿಲ್ ಗೆಟ್ ರಿಡ್ಯೂಸ್. ಸೊ +2 ಇಂದ +1 ಹೋಗ್ತಾ ಇದೆ, ಓಕೆನಾ. 2 ಪಾಯಿಂಟ್ ಆಯಿತು. ಸೊ ಎರಡು ನೀವು ಇಲ್ಲೂ ಡಿಸ್ಕಸ್ ಮಾಡ್ಬೋದು. ನೆಕ್ಸ್ಟ್ ಇರೋ ಇನ್ನೊಂದು ಪಾಯಿಂಟ್ ಏನು, ನಾವು ಬೇಸಿಕ್ ಮೀಡಿಯಮ್ನ ಯೂಸ್ ಮಾಡ್ತೀವಿ, ಅಲ್ಲೂ ಕೂಡ ಬೇಸಿಕ್ ಮೀಡಿಯಮ್ನ ಯೂಸ್ ಮಾಡ್ತೀವಿ. ಸೊ 5OH- ಇರೋದು 3H2O ಕನ್ವರ್ಟ್ ಆಗುತ್ತೆ, ಓಕೆನಾ. ಸೊ ಅಲ್ಲೂ ಕೂಡ ಸೇಮ್, ಇಲ್ಲೂ ಕೂಡ ಸೇಮ್. ಬಟ್ ಇಲ್ಲಿ ಏನಾಗುತ್ತೆ ಅಂದರೆ ಅದು ಬೆನ್ಸೈಲ್ಡಿಹೈಡ್, ಆಲ್ಡಿಹೈಡ್, ಅಲಿಫೆಟಿಕ್ ಆಲ್ಡಿಹೈಡ್ ಎರಡನ್ನೂ ಏನು ಮಾಡ್ತಿತ್ತು, ಆಕ್ಸಿಡೈಸ್ ಮಾಡ್ತಿತ್ತು. ಬಟ್ ಇಲ್ಲಿ ಏನಾಗುತ್ತೆ ಅಂದರೆ ಇಟ್ ವಿಲ್ ಓನ್ಲಿ ಆಕ್ಸಿಡೈಸ್ ಆಲಿಫೆಟಿಕ್ ಆಲ್ಡಿಹೈಡ್, ನಾಟ್ ಬೆನ್ಸೈಲ್ಡಿಹೈಡ್. ಆ್ಯಂಡ್ ಕೀಟೋನ್ ಆಲ್ಸೋ, ಇದು ಕೀಟೋನಿಗೂ ಏನು ಮಾಡಲ್ಲ, ರಿಡ್ಯೂಸ್ ಮಾಡಲ್ಲ. ಬೆನ್ಸೈಲ್ಡಿಹೈಡ್ ಆದ್ರೂ ಏನು ಮಾಡಲ್ಲ, ಆಕ್ಸಿಡೈಸ್ ಮಾಡಲ್ಲ, ಸಾರಿ.
ಬೆಂಜೈಲ್ ಡಿಹೈಡ್ನು ಕೂಡ ಏನು ಮಾಡಲ್ಲ ಅಂದರೆ ಆಕ್ಸಿಡೈಸ್ ಮಾಡಲ್ಲ. ಓಕೆನಾ. ಸೊ ಓನ್ಲಿ ಆಲಿಫೆಟಿಕ್ ಆಲ್ಡಿಹೈಡ್ ಏನು ಮಾಡುತ್ತೆ, ಇದು ಆಕ್ಸಿಡೈಸ್ ಮಾಡುತ್ತೆ. ಸೊ ಇವಾಗ ಇಷ್ಟು 4 ಕ್ವಶನ್ ಕೇಳೋ ಪಾಸಿಬಿಲಿಟಿ ಇರ್ತವೆ. ಸೊ 4 ಕ್ವಶನ್ನು ನೀವು ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಅದನ್ನು ನೋಟ್ ಮಾಡ್ಕೊಂಡಿರಿ, ಹಿಂಗೆ ಕೇಳ್ಬೋದು. ಓಕೆನಾ. ಸೊ ನೆಕ್ಸ್ಟ್ ಇರೋದು ಇಲ್ಲಿ carboxylic acids are more acidic than phenols because. So carboxylic acid are more acidic than phenols. So carboxylic acid ಅಂದ್ರೆ ಏನು, C ಡಬಲ್ ಬಾಂಡು OH ಒಂದು R ಗ್ರೂಪ್ ಹಾಕ್ತೀನಿ ಸುಮ್ಮನೆ ಇರಲಿ. ನೆಕ್ಸ್ಟ್ ಇರೋದೇನು ಫಿನಾಲ್ ಅಂದ್ರೆ ಏನು ಇದು. ಇವಾಗ ಇವ್ರು ಕೇಳಿದ್ದಾರೆ, ಸೊ ಕಾರ್ಬಾಕ್ಸಿಲೇಟ್ ಅಯಾನ್ ಹ್ಯಾಸ್ ಅ ನಾನ್ ಇಕ್ವಿಲೆಂಟ್ ರೆಸೊನೆನ್ಸ್ ಸ್ಟ್ರಕ್ಚರ್. ಸೊ ಕಾರ್ಬಾಕ್ಸಿಲೇಟ್ ಅಯಾನ್ ಅಂತ ನಾ ಏನಾದ್ರು ಬರೆದ್ರೆ ಇದೇನಾಗತ್ತಂದ್ರೆ ಸೊ ಏನಾಗತ್ತಂದ್ರೆ ಇಲ್ಲಿ ಎಲೆಕ್ಟ್ರಾನ್ಗಳು ಡೊನೇಟ್ ಆಗ್ತವೆ. ಓಕೆನಾ. ಕಾರ್ಬಾಕ್ಸಿಲೇಟ್ ಅಂದಾಗ ನಮ್ಗೆ ಏನಾಗುತ್ತೆ ಅಂದರೆ H ಇರಲ್ಲ. ಸೊ ಏನಾಗತ್ತಂದ್ರೆ ಇವು ಸೊ ಈ ರೀತಿ ನೆಗೆಟಿವ್ ಚಾರ್ಜ್ ಫಾರ್ಮೇಷನ್ ಇರುತ್ತೆ. ಓಕೆ. ಸೊ ಇದೇನು ಇಕ್ವಿವೆಲೆಂಟ್ ಸ್ಟ್ರಕ್ಚರ್ ಫಾರ್ಮೇಷನ್ ಆಗುತ್ತೆ. ಓಕೆನಾ. ಸೊ ಕಾರ್ಬಾಕ್ಸಿಲೇಟ್ ಅಯಾನ್ ಹ್ಯಾಸ್ ಅ ನಾನ್ ಇಕ್ವಿಲೆಂಟ್ ರೆಸೊನೆನ್ಸ್ ಸ್ಟ್ರಕ್ಚರ್ ಅಂತ ಹೇಳಿದ್ದಾರೆ. ಸೊ ಇದಾಗಲ್ಲ. ನೆಕ್ಸ್ಟ್ ಇರೋದೇನು, ಕಾರ್ಬಾಕ್ಸಿಲೇಟ್ ಅಯಾನ್ ಇಸ್ ಮೋರ್ ಸ್ಟೇಬಿಲೈಸ್ ದೆನ್ ಫಿನಾಕ್ಸೈಡ್ ಅಯಾನ್. ಸೊ ಇವಾಗ ಏನಾಗುತ್ತೆ ನೀವು ನೋಡ್ಬೋದು, ಎಲೆಕ್ಟ್ರಾನ್ ಡೆನ್ಸಿಟಿ ಈ ಆಕ್ಸಿಜನ್ ಕಾರ್ಬನ್ ಮಧ್ಯೆ ಏನಾಗಿದೆ ಅಂದರೆ ಡಿಲೋಕಲೈಸ್ ಆಗ್ತಿದೆ. ಸೊ ಈಕ್ವಲಿ ಏನಾಗ್ತಿದೆ, ಡಿಲೋಕಲೈಸ್ ಆಗ್ತಿದೆ. ಬಟ್ ಇವಾಗ ನಾನು ಫಿನಾಕ್ಸೈಡ್ ಅಯಾನ್ನು ಕೂಡ ಡಿಲೋಕಲೈಸ್ ಮಾಡ್ಬೋದು. ಡಿಲೋಕಲೈಸ್ ಮಾಡ್ಬೋದು. ಇವಾಗ ನೀವು ನೋಡ್ಬೋದು ಇಲ್ಲಿ ಎಲೆಕ್ಟ್ರಾನ್ ಡೆನ್ಸಿಟಿ ಇಲ್ಲಿ ಕಳಿಸ್ತೀನಿ. ಸೊ ನೆಕ್ಸ್ಟ್ ಏನಾಗುತ್ತೆ ಅಂದರೆ ಎಲೆಕ್ಟ್ರಾನ್ ಡೆನ್ಸಿಟಿ ಇಲ್ಲಿದೆ. ಸೊ ನೆಕ್ಸ್ಟ್ ಏನಾಗುತ್ತೆ ಅಂದರೆ ನೆಗೆಟಿವ್ ಚಾರ್ಜ್ ಫಾರ್ಮೇಷನ್ ಆಗ್ತಿದೆ. ಬಟ್ ನೀವು ನೋಡ್ಬೋದು ಕಾರ್ಬನ್ ಮೇಲೂ ನೆಗೆಟಿವ್ ಚಾರ್ಜ್ ಫಾರ್ಮೇಷನ್ ಆಗಿದೆ, ಆಕ್ಸಿಜನ್ ಮೇಲೂ ನೆಗೆಟಿವ್ ಚಾರ್ಜ್ ಫಾರ್ಮೇಷನ್ ಆಗಿದೆ. ಇವಾಗಿರೋ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಏನು, ಸೊ ಇಲ್ಲಿರೋ ವೆರಿ ಇಂಪಾರ್ಟೆಂಟ್ ಪಾಯಿಂಟು, ಆಕ್ಸಿಜನ್ ಮೋರ್ ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್ ಕಂಪೇರ್ ಟು ಕಾರ್ಬನ್. ಸೊ ಇವಾಗ ಕಾರ್ಬನ್ ಏನು ಮಾಡುತ್ತೆ, ಎಲೆಕ್ಟ್ರಾನ್ ಡೆನ್ಸಿಟಿನ ಎಳೆಯುತ್ತೆ, ಬಟ್ ಏನಾಗುತ್ತೆ ಬಿಕಾಸ್ ಆಫ್ ರೆಸೊನೆನ್ಸ್. ಬಟ್ ಈ ಸ್ಟಿಲ್ ಇಲ್ಲಿ ಏನಾಗುತ್ತೆ ಅಂದರೆ ಆಕ್ಸಿಜನ್ ಮೋರ್ ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್ ಇರೋದ್ರಿಂದ ಎಲೆಕ್ಟ್ರಾನ್ಗಳನ್ನು ತನ್ನ ಹತ್ರ ಹಿಡಿದುಕೊಂಡಿರುತ್ತೆ. ಸೊ ಇಲ್ಲಿ ಏನಾಗುತ್ತೆ ಅಂದರೆ ಇಕ್ವಿವೆಲೆಂಟ್ ಸ್ಟ್ರಕ್ಚರ್, ಬಟ್ ಇಲ್ಲಿ ಏನಾಗುತ್ತೆ ಅಂದರೆ ಇಕ್ವಿವೆಲೆಂಟ್ ಸ್ಟ್ರಕ್ಚರ್ ಆಗಲ್ಲ, ಎಲೆಕ್ಟ್ರಾನ್ ಡೆನ್ಸಿಟಿನ ಹಿಡಿದಿಟ್ಕೊಂಡಿರುತ್ತೆ. ಅದಕ್ಕೋಸ್ಕರ ಏನಾಗುತ್ತೆ ಅಂದರೆ ಇಲ್ಲಿ ಚಾರ್ಜ್ ಸಪರೇಷನ್ ಆಗುತ್ತೆ. ಚಾರ್ಜ್ ಸಪರೇಷನ್ ಅಂತ ಹೇಳಕ್ಕಾಗಲ್ಲ ನಾವು, ಏನಾಗುತ್ತೆ ಎಲೆಕ್ಟ್ರೋನೆಗೆಟಿವ್ ಡಿಫರೆನ್ಸ್ ಆಗುತ್ತೆ. ಸೊ ಏನಾಗುತ್ತೆ ಅಂದರೆ ಈಕ್ವಲಿ ಚಾರ್ಜ್ ಡಿಸ್ಟ್ರಿಬ್ಯೂಷನ್ ಆಗಲ್ಲ. ಓಕೆನಾ. ಸೊ ಮೋರ್ ಎಲೆಕ್ಟ್ರಾನ್ ಡೆನ್ಸಿಟಿ ವಿಲ್ ಬಿ ಟುವರ್ಡ್ಸ್ ಆಕ್ಸಿಜನ್, ಮೋರ್ ಎಲೆಕ್ಟ್ರಾನ್ ಡೆನ್ಸಿಟಿ. ಇದನ್ನ ಒಂದೇ ಜಸ್ಟ್ ನೆನ್ಪಿಟ್ಕೊಂಡ್ರೆ ಚಾರ್ಜ್ ಸಪರೇಷನ್ ಆಗಲ್ಲ. ಚಾರ್ಜ್ ಸಪರೇಷನ್ ಅಂದ್ರೂ ಪಾಸಿಟಿವ್ ನೆಗೆಟಿವ್ ಆಗುತ್ತೆ. ಸೊ ಅವಾಯ್ಡ್ ರಾಂಗು. ಸೊ ನಾವೇನು ಹೇಳ್ಬೋದು ಅಂದರೆ ಎಲೆಕ್ಟ್ರಾನ್ ಡೆನ್ಸಿಟಿ ಜಾಸ್ತಿ ಯಾರ ಹತ್ರ ಇರುತ್ತೆ, ಆಕ್ಸಿಜನ್ ಹತ್ರ ಇರುತ್ತೆ ಅಂತ ನೋಡಿ ಮಾಡ್ಕೊಂಡಿರಿ. ಸೊ ಏನಾಗುತ್ತೆ ಕಾರ್ಬಾಕ್ಸಿಲೇಟ್ ಅಯಾನ್ ಇಸ್ ಮೋರ್ ಸ್ಟೆಬಿಲೈಸ್ ದೆನ್ ಫಿರಾಕ್ಸೈಡ್ ಅಯಾನ್. ಓಕೆ. ಸೊ ಇದು ಕರೆಕ್ಟ್ ಆಗುತ್ತೆ ಬಿಕಾಸ್ ಆಫ್ ಇಟ್ ಹ್ಯಾಸ್ ಈಕ್ವಿಲೆಂಟ್ ರೆಸೊನೆನ್ಸ್ ಸ್ಟ್ರಕ್ಚರ್, ಚಾರ್ಜ್ ಈಕ್ವಲಿ ಡಿಸ್ಟ್ರಿಬ್ಯೂಟೆಡ್. ನೆಕ್ಸ್ಟ್ ಇರೋದು, ಸೊ ಫಿನಾಕ್ಸೈಡ್ ಅಯಾನ್ ಇಸ್ ಮೋರ್ ಸ್ಟೆಬಿಲೈಸ್ ದೆನ್ ಕಾರ್ಬಾಕ್ಸಿಲೇಟ್ ಅಯಾನ್. ಸೊ ಅದೇ ಆಗಲ್ಲ. ಯಾಕೆ, ಸೊ ಇಲ್ಲೇನಾಗುತ್ತೆ ಈಕ್ವಲಿ ಇದೆ, ಬಟ್ ಇಲ್ಲೇನಾಗುತ್ತೆ ಅಂದರೆ ಕಾರ್ಬನ್ ಲೆಸ್ ಎಲೆಕ್ಟ್ರೋನೆಗೆಟಿವ್, ಆಕ್ಸಿಜನ್ ಮೋರ್ ಎಲೆಕ್ಟ್ರೋನೆಗೆಟಿವ್, ಎಲೆಕ್ಟ್ರಾನ್ಗಳನ್ನ ಪುಲ್ ಮಾಡಿರುತ್ತೆ. ಸೊ ಅಷ್ಟೊಂದು ಚೆನ್ನಾಗಿ ಎಲೆಕ್ಟ್ರಾನ್ಗಳನ್ನು ಕೊಡುತ್ತೆ, ಬಟ್ ಅಷ್ಟೊಂದು ಚೆನ್ನಾಗಿರಲ್ಲ ನಾವು ಡೀಪಾಗಿ ನೋಡೋಕೆ ಹೋದರೆ. ಓಕೆನಾ. ಸೊ ಇಲ್ಲಿ ನಾವು ನೋಡ್ಬೋದು ಡೀಪಾಗಿ ಇಲ್ಲಿ ಕಾಣಿಸ್ತಾ ಇದೆ, ಈಕ್ವಲ್ ಆಗಿ ಡೊನೇಟ್ ಮಾಡ್ತಾ ಇದೆ. ಸೊ ಇದು ಕೂಡ ಆಪ್ಷನ್ ಆಗಲ್ಲ. ನೆಕ್ಸ್ಟ್ ಇರೋದು ಫಿನಾಲ್ ಹ್ಯಾಸ್ ಅ ಲೆಸ್ PKA ದೆನ್ ಕಾರ್ಬಾಕ್ಸಿಲಿಕ್ ಆಸಿಡ್. ಸೊ ಫಿನಾಲ್ ಹ್ಯಾಸ್ ಅ ಲೆಸ್ PKA. ಸೊ ಫಿನಾಲ್ ಏನು, ಇದರ ಬೆಸಿಸಿಟಿ ಏನು ಜಾಸ್ತಿ ಇರುತ್ತೆ, ಇದೇನು ಎಸಿಡಿಕ್. ಸೊ ಏನು ಮಾಡುತ್ತೆ ಮೋರ್ ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್. ಸೊ ಏನು ಮಾಡುತ್ತೆ ಅಂದರೆ ಜಾಸ್ತಿ ಕೊಡೋಕೆ ಹೋಗಲ್ಲ, 2 ಆಕ್ಸಿಜನ್ ಆಟಮ್ಗಳು. ಸೊ ಏನು ಮಾಡೋದು ಅಂದರೆ ಜಾಸ್ತಿ ಡೊನೇಟ್ ಮಾಡಲ್ಲ ಎಲೆಕ್ಟ್ರಾನ್ಗಳನ್ನು. ಕಂಪೇರಿಟಿವ್ಲಿ ಇದ್ರದ್ದು ಏನಾಗಿರುತ್ತೆ, ಬೆಸಿಸಿಟಿ ಜಾಸ್ತಿ ಇರುತ್ತೆ. ಇದು ಬೇರೆಯವರಿಗೆ ಅಟ್ಯಾಕ್ ಮಾಡ್ಬೋದು. ಸೊ ಅದಕ್ಕೋಸ್ಕರ ನಮ್ಗೆ ಏನಾಗುತ್ತೆ ಅಂದರೆ ಆರ್ಥೋ ಮತ್ತು ಪ್ಯಾರಾಪೊಷನ್ ನಮ್ಗೆ ಏನಾಗುತ್ತೆ ಸಬ್ಸ್ಟಿಟ್ಯೂಯೆಂಟ್ಗಳು ಫಾರ್ಮ್ ಆಗಿರೋದನ್ನ ನಾವು ನೋಡಿರ್ಬೋದು. ಇಲ್ಲಿ ಏನಾಗುತ್ತೆ ಅಂದರೆ ನಮಗೆ ಇದು ಬೆಂಜೋಯಿಕ್ ಆಸಿಡ್. ಸೊ ಬೆಂಜೋಯಿಕ್ ಆಸಿಡ್ ಇದ್ದಾಗ ನಮ್ಗೆ ಏನಾಗುತ್ತೆ ಫ್ರೀಡಲ್ ಕಾಪ್ ಸೈಲೇಷನ್ ಆಗಿರ್ಬೋದು, ಈ ರಿಯಾಕ್ಷನ್ಗಳನ್ನ ಕೊಡೋಕ್ಕೆ ಹೋಗಲ್ಲ. ಮೋರ್ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್. ಸೊ ಏನು ಮಾಡುತ್ತೆ ಅಂದರೆ ಎಲೆಕ್ಟ್ರಾನ್ ಡೆನ್ಸಿಟಿನ ಇದು ಡಿಕ್ರೀಸ್ ಮಾಡುತ್ತೆ. ಒಂದು ಬೆನ್ಸಿನ್ ರಿಂಗ್ ಅಟ್ಯಾಕ್ ಮಾಡಬೇಕಾದ್ರೂ ವೆರಿ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಏನಾಗುತ್ತೆ ಅಂದರೆ ಮೋರ್ ಎಲೆಕ್ಟ್ರೋಫಿಲಿಕ್ ರಿಯಾಕ್ಟೆಂಟ್ನ ನಾವೇನು ಮಾಡ್ತೀವಿ, ಆ್ಯಡ್ ಮಾಡಿರ್ತೀವಿ. ಸೊ ಟು ಸಬ್ಸ್ಟಿಟ್ಯೂಟ್ ಆನ್ ಬೆನ್ಸಿನ್ ರಿಂಗ್. ಓಕೆನಾ. ಸೊ ಇವಾಗ COH ಗ್ರೂಪ್ OH ಗ್ರೂಪ್ ಬದಲಿಗೆ ಇದ್ದರೆ. ಓಕೆನಾ. ಸೊ ಅದಕ್ಕೋಸ್ಕರ ಇದು ಆಗಲ್ಲ. ಬೆಸಿಸಿಟಿ ಇದ್ರದ್ದು ಜಾಸ್ತಿ ಇರುತ್ತೆ ಕಂಪ್ಯಾರಿಟಿವ್ಲಿ ಕಾರ್ಬಾಕ್ಸಿಲೇಟ್ ಅಯಾನ್. ಓಕೆನಾ. ಸೊ ಕಾರ್ಬಾಕ್ಸಿಲಿಕ್ ಆಸಿಡ್ದು. ಸೊ ಇದಿಷ್ಟು. ನೆಕ್ಸ್ಟ್ ಇರೋದು ಏನಂದರೆ ಇವಾಗ ದ ರಿಡ್ಯೂಸಿಂಗ್ ಏಜೆಂಟ್ ಯೂಸ್ಡ್ ಇನ್ ಸ್ಟೀಫನ್ಸ್ ರಿಯಾಕ್ಷನ್ ಇಸ್. ಸೊ ಏನು ಮಾಡ್ತೀವಿ ನಾವು, ರಿಡ್ಯೂಸಿಂಗ್ ಏಜೆಂಟ್ ಏನು ಯೂಸ್ ಮಾಡ್ತೀವಿ, RC ಟ್ರಿಪಲ್ ಬಾಂಡ್ N. ನೆಕ್ಸ್ಟ್ ಏನಾಗುತ್ತೆ, ಇದು ಇಮೈನ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ RC ಡಬಲ್ ಬಾಂಡ್ N. ನೆಕ್ಸ್ಟ್ ಏನು ಮಾಡ್ತೀವಿ ನಾವು, SnCl2 HCl ಅಂತಲೇ ಬರೆದು ಬಿಡ್ತೀನಿ. ನೆಕ್ಸ್ಟ್ ಮತ್ತು ವಾಟರ್ ಹಾಕಿದಾಗ ನಮಗೇನಾಗುತ್ತೆ, ಈ ಬಾಂಡ್ ಬ್ರೇಕ್ ಆಗುತ್ತೆ, ಆಲ್ಡಿಹೈಡ್ ಆಗಿ ಕನ್ವರ್ಟ್ ಆಗುತ್ತೆ. ಸಿಂಪಲ್ ಇಷ್ಟೇ ಇರೋದು. ಇದೇನು ಸ್ಟೀಫನ್ಸ್ ರಿಯಾಕ್ಷನ್ ಅಂತ ಕರಿತೀವಿ. ಸೊ ಅದನ್ನೇ ಕೇಳಿದ್ದಾರೆ ಅವರು. SnCl2 HCl ನಾವು ಯೂಸ್ ಮಾಡ್ತೀವಿ. ಸೊ ಇದು ಆಪ್ಷನ್. SnCl4 HCl ಆಗಲ್ಲ. ಇವೆರಡು ಏನು ಆಕ್ಸಿಡೈಸಿಂಗ್ ಏಜೆನ್ಸ್ಗಳು, ಇವಂತೂ ಆಗೋದೇ ಇಲ್ಲ. ಇಲ್ಲೇನಾಗುತ್ತೆ ಅಂದರೆ SnCl2 HCl ನಾವೇನು ಮಾಡ್ತೀವಿ ಅಂದರೆ ಯೂಸ್ ಮಾಡ್ತೀವಿ. ಓಕೆನಾ. ಸೊ ಸ್ಟೀಫನ್ಸ್ ರಿಯಾಕ್ಷನ್ ಇದು ನೋಟ್ ಮಾಡಿಕೊಂಡ್ರೆ 2 ಮಾರ್ಕ್ಸಿಗೂ ವೆರಿ ಇಂಪಾರ್ಟೆಂಟ್ ಕೇಳ್ತಾರೆ ಕ್ವಶನ್. ಸೊ ಅದೇ ರೀತಿ ನಮ್ಗೆ ಇದೇ ರೀತಿ ನಾವು ಕನ್ವರ್ಟ್ ಮಾಡ್ಬೇಕಂದ್ರೆ ಮತ್ತೆ ಯಾವ್ದು ಹೇಳಿದ್ದೆ ನಿಮಗೆ, ಡೈಬಾಲ್ H ಹೇಳಿದ್ದೆ. ನೆಕ್ಸ್ಟ್ ಇನ್ನೊಂದು ಯಾವ್ದು ಹೇಳಿದ್ದೆ, ಸೊ ಇನ್ನೊಂದು ಯಾವುದು ನಾವು ಯೂಸ್ ಮಾಡ್ಬೋದು, RMGBRನ ಯೂಸ್ ಮಾಡ್ಬೋದು. RMGBR. ಸೊ ಇದರಿಂದ ಏನು ಮಾಡ್ಬೋದು ನಾವು, ಡೈರೆಕ್ಟಾಗಿ ಇದನ್ನ ಕೀಟೋನ್ ಆಗಿ ಕನ್ವರ್ಟ್ ಮಾಡ್ಬೋದು.
ಓಕೆನಾ. ಸೊ ನೆಕ್ಸ್ಟು ಇದಕ್ಕೇನೆ ನಾವು ಏನು ಮಾಡ್ಬೋದು, ಇನ್ನು ನಾವು ವಾಟರ್ ಗೀಟರ್ ಹಾಕ್ಬೋದು. ಇದೇನಾಗುತ್ತೆ, ಅಮೈಡಾಗಿ ಕನ್ವರ್ಟ್ ಆಗುತ್ತೆ. ಸೊ ಅಮೈಡಾಗಿ ಕನ್ವರ್ಟ್ ಆದಮೇಲೆ ನಾವೇನು ಮಾಡ್ಬೋದು, ಇದಕ್ಕೆ ಅಮೀನ್ ಹಾಕಿದಾಗ ನೆಕ್ಸ್ಟ್ ಏನಾಗುತ್ತೆ ಅಂದರೆ ವಾಟರ್ ಹಾಕಿದಾಗ ಇದೇನಾಗುತ್ತೆ ಅಂದರೆ ಆ್ಯಸಿಡಾಗಿ ಕನ್ವರ್ಟ್ ಆಗುತ್ತೆ. ಸೊ 3-4 ರಿಯಾಕ್ಷನ್ಗಳು ಇಲ್ಲೇ ಇದ್ದಾವೆ, ಎಲ್ಲ ನೋಟ್ ಮಾಡ್ಕೊಂಡಿರಿ ಕನೆಕ್ಷನ್. ಓಕೆನಾ. ಸೊ ಇದು ನೋಟ್ ಮಾಡ್ಕೊಂಡಿರಿ. ನೆಕ್ಸ್ಟ್ ಇರೋದೇನು, ಅಮೀನ್ ಹಾಕಿದಾಗ ಇದಾಗತ್ತೆ. ಸೊ RC ಡಬಲ್ ಬಾಂಡು NH2. ಓಕೆ. ಸೊ ಇಲ್ಲಿ ನಾವೇನು ಮಾಡ್ಬೇಕಂದ್ರೆ ಫಸ್ಟ್ ವಾಟರ್ ಹಾಕ್ಬೇಕು. ಓಕೆನಾ. H3O+ ಹಾಕಬೇಕು. ಅವಾಗ ಏನಾಗುತ್ತೆ ಅಂದರೆ ಬಾಂಡ್ ವಾಟರ್ ಹಾಕಿದಾಗ ಇದಾಗುತ್ತೆ. ಮತ್ತು ನಾವು ಹೈಡ್ರೋಲಿಸಿಸ್ ಮಾಡಿದಾಗ ಆ್ಯಸಿಡ್ ಆಗುತ್ತೆ. ಓಕೆ ಫೈನ್. ನೆಕ್ಸ್ಟ್ ಇರೋದು ಇವಾಗ ದ ಗ್ಯಾಸ್ ಲಿಬ್ರೇಟೆಡ್ ವೆನ್ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ಸ್ ರಿಯಾಕ್ಟ್ ವಿತ್ ಹೈಡ್ರೋಜನ್ ಕಾರ್ಬೋನೇಟ್ ಇಸ್. ಸೊ ಹೈಡ್ರೋಜನ್ ಕಾರ್ಬೋನೇಟ್ ಅಂದರೆ ಏನು, HCO3. ಇದಕ್ಕೇನು ಮಾಡಿದ್ದಾರೆ ಅವರು, ಕಾರ್ಬಾಕ್ಸಿಲಿಕ್ ಆ್ಯಸಿಡ್ನ ರಿಯಾಕ್ಟ್ ಮಾಡಿದ್ದಾರೆ. ಸೊ ಇವಾಗ ನೀವು ನೋಡೋದಾದರೆ CO3 2- ಇರುತ್ತೆ. ಇವಾಗ HCO3 ಇದೆ, ಇನ್ನೊಂದೇನಿದೆ ಮೈನಸ್ ಇದೆ. ಸೊ ಇವಾಗ ಯಾವ ಥರ ಒಂದು Na+ ಏನು ಮಾಡುತ್ತೆ, ಇದನ್ನ ಸ್ಟೆಬಿಲೈಸ್ ಮಾಡ್ತಿದೆ. ಸೊ ಇದೇನು ಒಂದು ಬೇಸು, ಇದರ ಎಲೆಕ್ಟ್ರಾನ್ ಡೆನ್ಸಿಟಿ ಜಾಸ್ತಿ ಇದೆ, ಏನು ಮಾಡುತ್ತೆ, ಒಂದು ಹೈಡ್ರೋಜನ್ನ ರಿಮೂವ್ ಮಾಡುತ್ತೆ. ಸೊ ಅದಾದಮೇಲೆ ಯಾವುದೋ ಒಂದು ಗ್ಯಾಸ್ ಪ್ರೊಡ್ಯೂಸ್ ಆಗುತ್ತೆ ಅಂತ ಹೇಳಿದ್ದಾರೆ ಅವರು. ಸೊ ನೀವು ನೋಡ್ಬೋದು ಇವಾಗ ಒಂದು ಗ್ಯಾಸ್ನ ರಿಮೂವ್ ಮಾಡಬೇಕಂದ್ರೆ ಇಲ್ಲಿಂದ ಒಂದು ಹೈಡ್ರೋಜನ್ ತೆಗ್ದೀನಿ. ನೆಕ್ಸ್ಟ್ ಏನು ಪ್ರಾಡಕ್ಟ್ನ ಫಾರ್ಮೇಷನ್ ಮಾಡ್ಬೋದು ನಾವು, ಒಂದು RCO- ಆಗುತ್ತೆ, ಇನ್ನೊಂದು ಇರೋದೇನು ವಾಟ್ರಾಗಿ ಹೋಗೋ ಚಾನ್ಸಸ್ ಇದೆ, ಇನ್ನೊಂದೇನು ಕಾರ್ಬನ್ ಡೈಆಕ್ಸೈಡಾಗಿ ಹೋಗುತ್ತೆ. ಸೊ ಹೈಡ್ರೋಜನ್ ನೈಟ್ರೋಜನ್ ಅಂತೂ ಆಗಲ್ಲ. ನಿಮ್ಗೆ ಏನಾರು ಕನ್ಫ್ಯೂಷನ್ ಇದ್ರೆ ಇವುಗಳ ಮಧ್ಯೆ ಇರುತ್ತೆ, ಕಾರ್ಬನ್ ಮೊನಾಕ್ಸೈಡ್ ಇಲ್ಲ ಅಂದರೆ ಕಾರ್ಬನ್ ಡೈಆಕ್ಸೈಡ್. ಸೊ ಇವಾಗ CO3 ಇದೆ. ಸೊ ಒಂದು ಆಕ್ಸಿಜನ್ ವಾಟರ್ ಹೊರಗಡೆ ಹೋದ್ರೂ ಉಳಿದಿರೋದೇನು, ಒಂದು ಕಾರ್ಬನ್ ಡೈಆಕ್ಸೈಡ್ ಫಾರ್ಮೇಷನ್ ಆಗಲೇಬೇಕು. ಅದಕ್ಕೋಸ್ಕರ ಏನಾಗುತ್ತೆ ಕಾರ್ಬನ್ ಡೈಆಕ್ಸೈಡ್ ಆಗುತ್ತೆ. ಓಕೆನಾ. ಸೊ ಇದನ್ನ ನೋಟ್ ಮಾಡ್ಕೊಂಡಿರಿ. ನೆಕ್ಸ್ಟ್ ಇರೋದು ಇವಾಗ ಕ್ಯಾನಿಸರ್ ರಿಯಾಕ್ಷನ್. ದ ಬೆನ್ಸೈಲ್ ಡಿಯೈಡ್ ಈಸ್ ರೆಡ್ಯೂಸ್ಡ್ ಟು ಪ್ರೊಡ್ಯೂಸ್. ಸೊ ಏನಿದೆ, ಸೋಡಿಯಂ ಬೆನ್ಸೋಯೇಟ್ ಆ್ಯಂಡ್ ಬೆನ್ಸೈಲ್ ಆಲ್ಕೋಹಾಲ್, ಬೆನ್ಸಾಯಿಕ್ ಆಸಿಡ್ ಆ್ಯಂಡ್ ಬೆನ್ಸೈಲ್ ಆಲ್ಕೋಹಾಲ್, ಸೋಡಿಯಂ ಬೆನ್ಸೋಯೇಟ್ ಓನ್ಲಿ, ಬೆನ್ಸೈಲ್ ಆಲ್ಕೋಹಾಲ್ ಓನ್ಲಿ. ಸೊ ಕ್ಯಾನಿಸರ್ ರಿಯಾಕ್ಷನ್ ಅಂದರೆ ಏನು, ಒಂದು ಬೇಸ್ ಹಾಕಿರ್ತೀವಿ. ಸೊ ಬೇಸ್ ಏನು ಮಾಡುತ್ತೆ ಅಂದರೆ ಹೋಗಿ ಅಟ್ಯಾಕ್ ಮಾಡಿ ನಮ್ಗೆ ಏನು ಮಾಡುತ್ತೆ, ಹೈಡ್ರೋಜನ್ ಹೊರಗಡೆ ಕಳಿಸುತ್ತೆ. ಸಿಂಪಲ್ ಬರ್ದ್ಬೇಡ ನಿಮ್ಗೆ ಯಾಕೆ. ಓಕೆನಾ. ಸೊ ಈಗ ಏನಿರುತ್ತೆ, ಸುಮ್ಮನೆ ಓಕೆ OH- ಬರುತ್ತೆ. ಸೊ OH- ಬರುತ್ತೆ, ಇಲ್ಲಿ ಬಂದು ಅಟ್ಯಾಕ್ ಮಾಡುತ್ತೆ. ಅಟ್ಯಾಕ್ ಮಾಡಿದಾಗ ನೆಕ್ಸ್ಟ್ ಏನಾಗುತ್ತೆ, RO- ಆಗುತ್ತೆ. ಸೊ ನೆಕ್ಸ್ಟ್ OH ಆಗುತ್ತೆ, ಇಲ್ಲೊಂದು ಹೈಡ್ರೋಜನ್. ನೆಕ್ಸ್ಟ್ ಏನಾಗುತ್ತೆ ಅಂದರೆ ಇದು ಹೊರಗಡೆ ಬರುತ್ತೆ. ಸೊ ನಮ್ಗಿದೇನಾಗುತ್ತೆ, ಒಂದು ಕಾರ್ಬಾಕ್ಸಿಲೇಟು ಅಯೋನ್ ಟೈಪ್ ಪೊಟ್ಯಾಷಿಯಂ ಫಾರ್ಮೇಟೋ ಇಲ್ಲಾಂದರೆ KOH NaOH ಏನು ಯೂಸ್ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಏನಾಗುತ್ತೆ ಅಂದರೆ ಇವಾಗ Na+ನ ಹಾಕಿರ್ತೀನಿ. ನೆಕ್ಸ್ಟ್ ಏನಾಗುತ್ತೆ ಅಂದರೆ ಇದು ಫಾರ್ಮೇಷನ್ ಆಗುತ್ತೆ. ನೆಕ್ಸ್ಟ್ ಈ H- ಹೊರಗಡೆ ಹೋಗಿ ಇನ್ನೊಂದು ಗ್ರೂಪಿಗೆ ಹೋಗಿ ಅಟ್ಯಾಕ್ ಮಾಡಿ ನಮ್ಗೆ ಏನಾಗುತ್ತೆ ಅಂದರೆ ಇದು ಇಲ್ಲಿರೋ ಹೈಡ್ರೋಜನ್ ಇದು ತೊಗೊಳುತ್ತೆ. ಅದಕ್ಕೋಸ್ಕರ ನಮ್ಗೆ ಏನಾಗುತ್ತೆ ಅಂದರೆ O- ಕನ್ವರ್ಟ್ ಆಗುತ್ತೆ. ಇದೇನಾಗುತ್ತೆ, ಹೈಡ್ರೋಜನ್ ಇರುತ್ತೆ, ಒಂದು ಆ್ಯಸಿಡ್ ಇರುತ್ತೆ, ಒಂದು ಆಲ್ಕೋಹಾಲ್ ಇದೆ. ಆ್ಯಸಿಡ್ ಅಂದರೆ ಹೇಗೆ ಬರುತ್ತೆ, ಇವಾಗ ಆಲ್ಡಿಹೈಡಿಂದ ಆ್ಯಸಿಡಿಗೆ ಹೋಗ್ತಿದ್ರೆ ಏನಾಯ್ತಿದು, ಆಕ್ಸಿಡೇಷನ್ ಅಂತ ಕರಿತೀವಿ. ಆಲ್ಡಿಹೈಡಿಂದ ಆಲ್ಕೋಹಾಲಿಗೆ ಹೋದರೆ ಏನಾಯ್ತಿದು, ರಿಡ್ಯೂಸಿಂಗ್ ಆಗ್ತಾಯಿದೆ. ಯಾಕೆ, ಒಂದು ಹೈಡ್ರೋಜನ್ ಆ್ಯಡ್ ಆಗ್ತಿದೆ, ಏನಾಗುತ್ತೆ ಅಂದರೆ ರಿಡಕ್ಷನ್. ಒಂದು ಆಕ್ಸಿಜನ್ ಆ್ಯಡ್ ಆಗ್ತಿದ್ರೆ ಆಕ್ಸಿಡೇಷನ್. ಓಕೆನಾ, ಸಿಂಪಲ್. ಹೈಡ್ರೋಜನ್ ರಿಡಕ್ಷನ್, ಆಕ್ಸಿಡೇಷನ್ ಎರಡೂ ಆಗ್ತಾ ಇದೆ. ಸೊ ಈ ಕ್ಯಾನಿಸರ್ ರಿಯಾಕ್ಷನ್ ಎರಡೂ ಆಗುತ್ತೆ. ಸೊ ಅವ್ರೇನು ಕೇಳಿದ್ದಾರೆ, ಬೆನ್ಸಾಲ್ ಡಿಯೈಡ್ ಈಸ್ ರೆಡ್ಯೂಸ್ಡ್ ಟು. ಸೊ ಬೆನ್ಸಾಲ್ ಡಿಯೈಡ್ ರೆಡ್ಯೂಸ್ ಟು ಏನಾಗಿದೆ ಅಂದರೆ ಆಲ್ಕೋಹಾಲ್ ಫಾರ್ಮೇಷನ್ ಆಗುತ್ತೆ. ಸೊ ನೋಡ್ತಾ ಹೋಗ್ಬೋದು ನೀವು. ಇವಾಗ ಇವರು ಬೆನ್ಸಾಲ್ ಡಿಯೈಡ್ನ ಕೊಟ್ಟಿರೋದ್ರಿಂದ ಆರ್ ಬದಲಿಗೆ ಏನು ಮಾಡ್ತೀನಿ, ನಾನು ಬೆಂಜಿನ್ ಗ್ರೂಪ್ನ ತೊಗೊತೀನಿ, ಮುಗೀತು. ಆರ್ ಬದಲಿಗೆ ಬೆಂಜಿನ್ ಗ್ರೂಪ್. ಓಕೆನಾ. ಸೊ ನೆಕ್ಸ್ಟ್ ಇಲ್ಲಿ ಆರ್ ಗ್ರೂಪ್ ಬದಲಿಗೆ ಬೆಂಜಿನ್ ರಿಂಗ್ನ ತೊಗೊಂಡಿದ್ದೀನಿ. ಸೊ ಇಲ್ಲೇನಾಗುತ್ತೆ ಅಂದರೆ ಆರ್ ಗ್ರೂಪ್ ಬದಲಿಗೆ ಬೆಂಜಿನ್ ರಿಂಗ್ನ ತೊಗೊತೀನಿ. ಸೊ ಇವಾಗ ಆರ್ ಗ್ರೂಪ್ ಬದಲಿಗೆ ಒಂದು ಬೆಂಜಿನ್ ರಿಂಗ್ನ ತೊಗೊಂಡಿದ್ದೀನಿ. ಸೊ ಸಿಂಪಲ್ ಮುಗಿತು. ಇವಾಗ ಬೆಂಜಿನ್ ಕೇಳಿದ್ರು, ಬೆನ್ಸಾಲ್ ಡಿಯೈಡ್ ಕೇಳಿದ್ರು, ಈ ರೀತಿ ಸ್ಟ್ರಕ್ಚರ್ಸ್ನ ಬರ್ದಿದ್ದೀನಿ. ಸೊ ಸ್ಟಾರ್ಟಿಂಗಲ್ಲಿ ನಿಮ್ಗೆ ಬರ್ಸಿದ್ದೀನಿ. ಇವಾಗ ಬೆನ್ಸಾಲ್ ಡಿಯೈಡ್ನ ಕೇಳಿದ್ರು, ಇದೇನಾಗುತ್ತೆ ಅಂದರೆ ಆಕ್ಸಿಡೇಷನ್ ಆದರೆ ನಮಗೆ ಕಾರ್ಬಾಕ್ಸಿಲೇಟ್ ಆಗುತ್ತೆ. ಇವಾಗ ಏನಾಗುತ್ತೆ, ಸೋಡಿಯಂ ಬೆನ್ಸೋಯೇಟ್ ಅಂತ ಕರಿತೀವಿ. ಇಲ್ಲೇನಾಗುತ್ತೆ ಅಂದರೆ ಬೆನ್ಸಾಯಿಲ್ ಆಲ್ಕೋಹಾಲ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಇದೇನು ರಿಡ್ಯೂಸ್ ಪ್ರಾಡಕ್ಟ್. ಅವ್ರು ಕೇಳಿರೋದೇನು ರಿಡ್ಯೂಸ್ ಪ್ರಾಡಕ್ಟ್ ಎಲ್ಲಿದೆ ನೋಡಿ, ಅದನ್ನ ಆಪ್ಷನ್ ಸರಿ ಆಗ್ತಾರೆ. ಆಯ್ತು. ಸೊ ಸೋಡಿಯಂ ಬೆನ್ಸೋಯೇಟ್, ಬೆನ್ಸೈಲ್ ಆಲ್ಕೋಹಾಲ್. ಸೊ ಇದೇನು ಕ್ಯಾನಿಸರ್ ರಿಯಾಕ್ಷನ್ ಹೇಳ್ತಿದೆ. ನಮ್ಗೆ ಏನು ಕೇಳಿದರೆ ರೆಡ್ಯೂಸ್ಡ್ ಪ್ರಾಡಕ್ಟ್ ಓನ್ಲಿ. ಸೊ ರೆಡ್ಯೂಸ್ಡ್ ಓನ್ಲಿ ಅಂದರೆ ನನಗೆ ಏನಾಗುತ್ತೆ, ಬೆನ್ಸಾಯಿಕ್ ಆ್ಯಸಿಡ್ ಇದೆರಡು ಆಗಲ್ಲ, ಸೋಡಿಯಂ ಬೆನ್ಸೋಯೇಟ್ ಆಗಲ್ಲ, ಇದು ಆಕ್ಸಿಡೇಷನ್ ಪ್ರಾಡಕ್ಟ್, ಬೆನ್ಸೈಲ್ ಆಲ್ಕೋಹಾಲ್ ಆಗುತ್ತೆ. ಇದೇನು ರೆಡ್ಯೂಸ್ಡ್ ಪ್ರಾಡಕ್ಟ್. ಓಕೆನಾ. ಸೊ ಇಷ್ಟು ನೋಟ್ ಮಾಡ್ಕೊಂಡಿರಿ. ಸೊ ಈ ರೀತಿಯೂ ಕೇಳ್ಬೋದು ಡೈರೆಕ್ಟಾಗಿ, ಯಾವ್ಯಾವ ಪ್ರಾಡಕ್ಟ್ಗಳು ಕೇಳ್ಬೋದು. ಇಲ್ಲಾಂದರೆ ನೆಕ್ಸ್ಟ್ ಟೈಮ್ ಆಕ್ಸಿಡೈಸ್ಡ್ ಅಷ್ಟೇ ಕೇಳ್ಬೋದು, ಇದು ಬರೀಬೇಕು ನೀವು. ಇವಾಗ ರೆಡ್ಯೂಸ್ಡ್ ಅಷ್ಟೇ ಕೇಳಿದ್ದಾರೆ. ಆಕ್ಸಿಡೇಷನ್ ರಿಡಕ್ಷನ್ ಎರಡೂ ಆಗ್ತಿದೆ ಅಂದರೆ ನೀವು ಮತ್ತೆ ಇದನ್ನ ಸೋಡಿಯಂ ಬೆನ್ಸೋಯೇಟ್ ಆ್ಯಂಡ್ ಬೆನ್ಸೈಲ್ ಆಲ್ಕೋಹಾಲ್ನು ಕೂಡ ಬರಿಬೋದು. ಸೋಡಿಯಂ ಬೆನ್ಸೋಯೇಟ್ ಅಥವಾ ಆಲ್ಕೋಹಾಲ್ನು ಕೂಡ ಬರಿಬೋದು. ಓಕೆನಾ. ಸೊ ನೋಟ್ ಮಾಡ್ಕೊಂಡಿರಿ. ಸೊ ಇದಿಷ್ಟು. ನೆಕ್ಸ್ಟ್ ಇರೋದು ಇವಾಗ ಕ್ವಶನ್ನು, ಇನ್ ದ ಫಾಲೋವಿಂಗ್ ಆ್ಯಸಿಡ್ಸ್ ವಿಟಮಿನ್ ಇಸ್. ಸೊ ಇದೇನು ಆಸ್ಕಾರ್ಬಿಕ್ ಆ್ಯಸಿಡ್, ನೀವು ನೆಕ್ಸ್ಟ್ ನೋಡ್ಬೋದು ಬಯೋಮಾಲಿಕ್ಯೂಲ್ಸಲ್ಲೂ ಕೂಡ. ಜಸ್ಟ್ ಒಂದು ಇಂಟ್ರಡಕ್ಷನ್ ನಿಮಗೆ ಇಲ್ಲಿ ಆಸ್ಕಾರ್ಬಿಕ್ ಆ್ಯಸಿಡ್ ಅಂತ. ಓಕೆನಾ. ಸೊ ನೆಕ್ಸ್ಟ್ ಇರೋದು ಇವಾಗ ಕ್ವಶನ್ ಇಲ್ಲಿ, ದ ಬೆಸ್ಟ್ ರಿಯೇಜೆಂಟ್ ಯೂಸ್ಫುಲ್ ಫಾರ್ ಸಪರೇಷನ್ ಆ್ಯಂಡ್ ಪ್ಯೂರಿಫಿಕೇಶನ್ ಆಫ್ ಆಲ್ಡಿಹೈಡ್ ಫ್ರಮ್ ಕೀಟೋನಿಸ್. ಸೊ ಇದೊಂದು ಹೇಳಿದೆ ನಿಮಗೆ, ನೋಟ್ ಮಾಡ್ಕೊಂಡಿರಿ ಅಂತ. ಏನು, ಸೊ ನೀವು ನೋಡ್ಬೋದು ಟಾಲೆನ್ಸ್ ರಿಯೇಜೆಂಟ್ ಆಗಲ್ಲ. ಇಲ್ಲೇನಿರೋದು ಸೋಡಿಯಂ ಹೈಡ್ರೋಜನ್ ಸಲ್ಫೈಟ್ ಅಂತ ಕರಿತೀವಿ. ಸೊ ಯಾವುದು ಆಗಲ್ಲ. ಸೊ NaHSO3 ಅಂತ ನಾವು ಹೇಳ್ತೀವಿ. NaHSO3 NaHCO3 ಅಂದಾಗ ನಮಗೇನಿತ್ತು, ಅದು ಆ್ಯಸಿಡ್ ಥರ ಆ್ಯಸಿಡ್ ರಿಯಾಕ್ಟ್ ಆಗಿ ಕಾರ್ಬನ್ ಡೈಆಕ್ಸೈಡ್ ಹೊರಗಡೆ ಆಗ್ತಿತ್ತು. ಇವಾಗ ಇರೋದೇನೋ ಎಸ್ ಬದಲಿಗೆ ಸಿ ಬದಲಿಗೆ ಇರೋದು NaHSO3. ಇದನ್ನೇನಂತ ಕರಿತೀವಿ ನಾವು, ಸೋಡಿಯಂ ಹೈಡ್ರೋಜನ್ ಸಲ್ಫೈಟ್ ಅಂತ ಕರಿತೀವಿ. ಸೊ ಇವಾಗ ನಾರ್ಮಲಿ ನಮ್ಗೆ ಏನಾಗುತ್ತೆ ಅಂದರೆ
ಆಲ್ಡಿಹೈಡ್ ಅಥವಾ ಕೀಟೋನ್ ಇದ್ದಾಗ RC ಡಬಲ್ ಬಾಂಡ್ H ಅಂತ ಇದೆ, ಇದೇನು ಮಾಡುತ್ತೆ NaHSO3 ಮೈನಸ್ ಇದು ಬಂದು ಅಟ್ಯಾಕ್ ಮಾಡುತ್ತೆ. ಸೊ ಅಟ್ಯಾಕ್ ಮಾಡಿದಾಗ ನೆಕ್ಸ್ಟ್ ಏನಾಗುತ್ತೆ ಅಂದರೆ NaHO ಮೈನಸ್ ಆಯ್ತಲ್ಲ, ಸೊ O ಮೈನಸ್ OSO2 ಏನಿಲ್ಲ, ಒಂದು ಆಕ್ಸಿಜನ್ ಏನೋ ಆಗಬೇಕು ಬಂದು ಕನೆಕ್ಟ್ ಆಗಬೇಕು OSO2. ನೆಕ್ಸ್ಟ್ ಏನಾಗುತ್ತೆ ಒಂದು ಹೈಡ್ರೋಜನ್ ಇದೆ, ಇದ್ರ ಜೊತೆಗೆ ಒಂದು ಎಣ್ಣೆ ಇತ್ತು, ಇದನ್ನ ಸ್ಟೆಬಿಲೈಸ್ ಮಾಡೋಕ್ಕೆ ಇವಾಗ ಎಣ್ಣೆನ ನೆಗೆಟಿವ್ನ ಫಾರ್ಮೇಷನ್ ಮಾಡೋಕ್ಕೆ ಏನು ಮಾಡಿದ್ದೀನಿ ಅಟ್ಯಾಚ್ ಮಾಡಿದ್ದೀನಿ. ಓಕೆನಾ, ಸಿಂಪಲ್ ಸ್ಟೆಬಿಲೈಸ್ ಆಗಬೇಕು. ನೆಕ್ಸ್ಟ್ ಏನಾಗುತ್ತೆ ಅಂದರೆ ಇವು ರಿಪ್ಲೇಸ್ಮೆಂಟ್ ಆಗ್ತವೆ. ಸೊ ಅದಕ್ಕೋಸ್ಕರ ನಮ್ಗೆ ಏನಾಗುತ್ತೆ ಅಂದರೆ OH ಆಗುತ್ತೆ, OSO2 Na ಆಗಿ ಆಗುತ್ತೆ, ಸೋಡಿಯಂ ಬೈಸಲ್ಫೇಟ್ ಪ್ರಾಡಕ್ಟ್ ಫಾರ್ಮೇಷನ್ ಆಗುತ್ತೆ. ಓಕೆನಾ, ಸೋಡಿಯಂ ಬೈಸಲ್ಫೇಟ್ ಪ್ರಾಡಕ್ಟ್ ಫಾರ್ಮೇಷನ್ ಆಗುತ್ತೆ. ಸೊ ಇದ್ಯಾವುದು ಆಪ್ಷನ್ ಬಿ, ಇದನ್ನ ನೋಟ್ ಮಾಡಿ ಇಟ್ಕೊಂಡಿರ್ರಿ. ಸೊ ಇದ್ರ ಬದಲಿಗೆ ನಾ ಏನು ಹಾಕ್ಬೋದು, ಆಲ್ಕೋಹಾಲ್ ಹಾಕ್ಬೋದು. ನೆಕ್ಸ್ಟ್ ಇದ್ರ ಬದಲಿಗೆ ನಾ ಏನು ಹಾಕ್ಬೋದು, CN ಮೈನಸ್ ಹಾಕ್ಬೋದು. ಓಕೆನಾ, ಸೊ ಐನಹೈಡ್ರಿನ್ ಫಾರ್ಮೇಷನ್ ಆಗುತ್ತೆ. ನೆಕ್ಸ್ಟ್ ಇದ್ರ ಬದಲಿಗೆ ನಾ ಏನು ಹಾಕ್ಬೋದು, N ಹಾಕ್ಬೋದು. ಸೊ NH2ನ ಇದ್ರ ಜೊತೆಗೆ ಯಾವುದೇ ರೀತಿಯ Z ಗ್ರೂಪ್ನ ಕೂಡ ನಾನು ಹಾಕಿ ರಿಯಾಕ್ಷನ್ನ ಮಾಡ್ತಾ ಹೋಗ್ಬೋದು. ಓಕೆನಾ, ಸೊ ಇದಿಷ್ಟು ಇವೆಲ್ಲ ಏನು ನ್ಯೂಕ್ಲಿಯೋಫಿಲಿಕ್ ರಿಯಾಕ್ಷನ್ಸ್ಗಳು. ಸೊ ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಆಲ್ಕೋಹಾಲ್ಸ್ ಆರ್ ಆಲ್ಡಿಹೈಡ್ಸ್ ಆರ್ ಕೀಟೋನ್ಸ್. ಓಕೆ, ನೋಟ್ ಮಾಡಿಕೊಂಡಿರಿ. ನೆಕ್ಸ್ಟ್ ಇರೋದು ಇವಾಗ ದ ಕಾಮನ್ ನೇಮ್ ಆಫ್ ಇಥೇನ್ ಡಯೋಯಿಕ್ ಆಸಿಡ್ ಇಸ್. ಸೊ ಇಥೇನ್ ಡಯೋಯಿಕ್ ಆಸಿಡ್ ಅಂದ್ರೆ ಏನು, ಎರಡು COH ಗ್ರೂಪ್ಗಳಿದಾವೆ ಅಂತ. ಈಥೇನ್ ಅಂದರೆ 2 ಕಾರ್ಬನ್ ಆಟಮ್, ಡೈಯೋಯಿಕ್ ಆಸಿಡ್ ಅಂದ್ರೆ ಏನು, 2 COH ಗ್ರೂಪ್ಗಳಿದಾವೆ ಅಂತ. ಓಕೆನಾ, ಸೊ ಇವಾಗ ಈ ರೀತಿ ಸ್ಟ್ರಕ್ಚರ್ ಯಾವುದು ಅಂತ ಕೇಳಿದ್ದಾರೆ. ಫಸ್ಟ್ ಇರೋದು ಎಸಿಟಿಕ್ ಆಸಿಡ್, ಆಕ್ಸಲಿಕ್ ಆಸಿಡ್. ಎಸಿಟಿಕ್ ಆಸಿಡ್ ಅಂದ್ರೆ ಏನು, CH3 C ಡಬಲ್ ಬಾಂಡ್ OH. ಆಕ್ಸಲಿಕ್ ಆಸಿಡ್ ಅಂದ್ರೆ ಏನು, ಇದೇ ಆಗುತ್ತೆ. ನೆಕ್ಸ್ಟ್ ಎಡಿಪಿಕ್ ಆಸಿಡ್ ಇದೆ ಹೇಳಿದ್ದಾರೆ, ಸಕ್ಸಿನಿಕ್ ಆಸಿಡ್ ಹೇಳಿದ್ದಾರೆ. ಸೊ ನೀವೇನು ಮಾಡ್ಬೋದು ಗೊತ್ತಾ, ಇನ್ನೂ ಬೇರೆ ಬೇರೆ ಕ್ವಶನ್ಗಳನ್ನ ಕೇಳೋ ಪಾಸಿಬಿಲಿಟಿ ಇರುತ್ತೆ. ಅದಕ್ಕೋಸ್ಕರ ನೀವೇನು ಮಾಡಿರಿ ಅಂದರೆ ಓ ಮೈ ಗಾಡ್ SC ಅಂತ ಬರೀರಿ. ಓಕೆನಾ, ಸೊ ಇವಾಗ ಏನಾಗತ್ತೆ ಅಂದರೆ ಆಕ್ಸಲಿಕ್ ಆ್ಯಸಿಡಲ್ಲಿ ನಮ್ಗೇನಿರುತ್ತೆ COOH ಇರುತ್ತೆ. ನೆಕ್ಸ್ಟ್ ಇರೋದು ಮೆಲೋನಿಕ್ ಆ್ಯಸಿಡಲ್ಲಿ ಏನು ಮಾಡಬೇಕು ನೀವು, CH2 ಗ್ರೂಪ್ನ ಆ್ಯಡ್ ಮಾಡಬೇಕು. ಸೊ ಇದನ್ನ ನಾನು R ಅಂತ ಕನ್ಸಿಡರ್ ಮಾಡ್ತೀನಿ. ಓಕೆನಾ, ಸೊ ಇದನ್ನು ಏನು ಮಾಡ್ತೀನಿ, R ಅಂತ ಕನ್ಸಿಡರ್ ಮಾಡ್ತೀನಿ. ಸೊ ಏನಾಗುತ್ತೆ ಅಂದರೆ ಈ ಆರ್ ಅಂದರೆ ಆಲ್ಕೈಲ್ ಅಲ್ಲ, ಇನ್ನೊಂದ್ಸಲ ಹೇಳ್ತಿದ್ದೀನಿ. R ಅಂದರೆ ಜಸ್ಟ್ ಇವಾಗ ಸಿಂಪಲಾಗಿ ಬರಿಬೇಕಂತ, R ಬೇಡ, ನೀವು ಆಲ್ಕೈಲ್ ಅಂತ ಕನ್ಫ್ಯೂಸ್ ಮಾಡ್ಕೊಂಡ್ರೆ ಕಷ್ಟ ಆಗುತ್ತೆ. ಓಕೆ, ನೋ ಪ್ರಾಬ್ಲಮ್, ಬರೆದು ಬಿಡೋಣ. ಓಕೆನಾ, ಸೊ COOH ಆಗುತ್ತೆ. ಇವಾಗ ಓ ಮೈ ಗಾಡ್ SC ಇದೆಲ್ಲ. ಸೊ ನೆಕ್ಸ್ಟ್ ಏನಾಗುತ್ತೆ ಅಂದರೆ ಸಕ್ಸಿನಿಕ್ ಆ್ಯಸಿಡ್. ಸೊ ಇದರಲ್ಲಿ ಏನಾಗುತ್ತೆ ಅಂದರೆ ಇನ್ನೊಂದು ಆ್ಯಡ್ ಆಗುತ್ತೆ, CH2 twice COOH. ನೆಕ್ಸ್ಟ್ ಇವಾಗ ಸಕ್ಸಿನಿಕ್ ಆ್ಯಸಿಡ್ ಆದಮೇಲೆ ಗ್ಲೂಟಾರಿಕ್ ಆ್ಯಸಿಡ್. ಸೊ ಇಲ್ಲಿ ಏನಾಗುತ್ತೆ ಅಂದರೆ ಮತ್ತೆ ಸೇಮ್ COOH ಇರುತ್ತೆ, CH2 COOH ಆಗುತ್ತೆ. ನೆಕ್ಸ್ಟ್ ಇರೋದೇನು ಅಡಿಪಿಕ್ ಆ್ಯಸಿಡ್. ಸೊ ಇಲ್ಲೇನಾಗುತ್ತೆ ಅಂದರೆ COOH CH2 4 times COOH. ಓಕೆನಾ, ಸಿಂಪಲ್ ಇಷ್ಟೇ ಇರೋದು. ಎಷ್ಟು ನೆನಪು ಮಾಡ್ಕೊಂಡಿರಿ, ನೀವು ಅಟ್ಯಾಚ್ ಮಾಡ್ತಾನೆ ಹೋಗ್ರಿ. ಓಕೆನಾ, ಸಿಂಪಲ್, ಇದನ್ನ ನೋಟ್ ಮಾಡಿಕೊಂಡಿರಿ ಅಷ್ಟೇ. ಆಕ್ಸಾಲಿಕ್ ಆ್ಯಸಿಡ್. ನೆಕ್ಸ್ಟ್ ಇರೋದು ಇವಾಗ ಇಲ್ಲಿ. ಸೊ ಆಲ್ಡಿಹೈಡ್ ವಿಚ್ ಡು ನಾಟ್ ರೆಸ್ಪಾಂಡ್ ಟು ಫೆಲಿಂಗ್ಸ್ ಟೆಸ್ಟ್ ಇಸ್. ಸೊ ಫಾರ್ಮಾಲ್ಡಿಹೈಡ್, ಎಥೆನಾಲ್, ಬೆನ್ಜಾಲ್ಡಿಹೈಡ್, ಮೆಸ್ಟಲ್ ಆಕ್ಸೈಡ್. ಸೊ ನಿಮ್ಗೆ ಇರೋದೇನು, ಯಾವ್ದು ಕೇಳಿದವರು ಇವರು, ಫೆಲಿಂಗ್ ಟೆಸ್ಟ್ ಇರೋದು ಒಂದೇ ಒಂದು, ಯಾವುದಕ್ಕೆ, ಆಲ್ಡಿಹೈಡ್ಗೆ. ಸೊ ಆಲ್ಡಿಹೈಡ್ ಯಾವುದಿಲ್ಲ ಅದನ್ನೆಲ್ಲ ತೆಗೆದು ಹಾಕ್ತಾ ಹೋಗ್ಬೇಕು. ಸೊ ಫಸ್ಟ್ ಇರೋದೇನು ಫಾರ್ಮಾಲ್ಡಿಹೈಡ್ ಅಂದರೆ ಹೇಗಿರುತ್ತೆ, ಹೀಗಿರುತ್ತೆ. ಸೊ ಇದೇನಾಗುತ್ತೆ, ಆಗುತ್ತೆ. ಎಥೆನಾಲ್ ಅಂದರೆ ಆಗಲ್ಲ. ಎಥೆನಾಲ್ ಅಂದ್ರೆ ಏನು, C2 ಎಥೆನಲ್ ಅಲ್ಲ. ಸೊ C ಡಬಲ್ ಬಾಂಡ್ OH CH3 2 ಕಾರ್ಬನ್ ಆಟಮ್ ಇತ್ತು. ನೆಕ್ಸ್ಟ್ ಏನಾಗುತ್ತೆ ಅಂದರೆ ಒಂದು ಆಲ್ಡಿಹೈಡ್ ಗ್ರೂಪ್ AL. ಸೊ ಇಥೆನಾಲ್ ಕೂಡ ಏನು ಆಲ್ಡಿಹೈಡ್, ಇದು ಕೂಡ ಏನು ಆಲ್ಡಿಹೈಡ್. ಸೊ ಇವೆರಡು ಆಗಲ್ಲ. ಸೊ ಬೆನ್ಜಾಲ್ಡಿಹೈಡ್ನು ಕೂಡ ಮಾಡಲ್ಲ, ಮೆಸ್ಟಲ್ ಆಕ್ಸೈಡ್ ಕೂಡ ಮಾಡಲ್ಲ. ಓಕೆನಾ, ಸೊ ಇವಾಗ ಇರೋದೇನು ಆಪ್ಷನ್, ಇದೇನು ಕೀಟೋನು. ಸೊ ಇವಾಗ ಆಲ್ರೆಡಿ ಅವ್ರು ಕೇಳಿದ್ರೋದ್ರಿಂದ ನಮ್ಗೆ ಗೊತ್ತಿರೋ ಪ್ರಕಾರ, ನಮ್ಮ ಸಿಲೆಬಸ್ ಗೊತ್ತಿರೋ ಪ್ರಕಾರ ಏನು, ಬೆನ್ಜಾಲ್ಡಿಹೈಡ್ನ ಇದು ಆಕ್ಸಿಡೇಷನ್ ಮಾಡಲ್ಲ. ಸೊ ಅದಕ್ಕೋಸ್ಕರ ನಮ್ಗೆ ಏನಾಗುತ್ತೆ, ಇದನ್ನು ನೀವು ರಿಮೂವ್ ಮಾಡ್ಬೋದು. ಸೊ ಇವೆರಡು ರಿಮೂವ್ ಮಾಡುತ್ತೆ. ಸೊ ಬೆನ್ಜಾಲ್ಡಿಹೈಡ್ ಏನಾಗುತ್ತೆ, ಆಪ್ಷನ್ ರಾಂಗ್ ಆಗುತ್ತೆ. ಸೊ ಇದನ್ನ ನೋಟ್ ಮಾಡ್ಕೊಂಡಿರಿ. ನೆಕ್ಸ್ಟ್ ಇರೋದು ಹೈಡ್ರೇಷನ್ ಆಫ್ ಎಸಿಟೈಲಿನ್ ವಿತ್ ಡೈಲ್ಯೂಟ್ H2SO4 HgSO4 ಗಿವ್ಸ್. ಸೊ ಇದು ನೀವು ಫಸ್ಟ್ PUC ಕಲ್ತಿರೋದು, ಮತ್ತು ಇದನ್ನ ಅವಸ್ ಹಾಕಿದ್ದಾರೆ. ಸೊ ಇಲ್ಲೇನಾಗುತ್ತೆ ಅಂದರೆ ಎಸಿಟೈಲಿನ್ ಅಂದ್ರೆ ಏನು, ಟ್ರಿಪಲ್ ಬಾಂಡ್ ಇರುತ್ತೆ. ಸೊ ಇದು ನೀವು 2 ರಿಯೇಜೆಂಟ್ಗಳನ್ನ ಹಾಕಿದಾಗ ಏನಾಗುತ್ತೆ ಅಂದರೆ ಮೋರ್ ಸಬ್ಸ್ಟಿಟ್ಯೂಟೆಡ್ ಸೈಡ್ ಇದ್ರೆ ನಮ್ಗೆ OH ಗ್ರೂಪ್ ಹೋಗುತ್ತೆ. ಇವಾಗ ಏನಾಗುತ್ತೆ, ಸಿಮೆಟ್ರಿಕ್ ಮಾಲಿಕ್ಯೂಲ್ ಎಲ್ಲರೂ ನೀವು ಡಬಲ್ ಬಾಂಡ್ನ ಬ್ರೇಕ್ ಮಾಡಿ ಒಂದು OH ಗ್ರೂಪ್ನ ಹಾಕ್ರಿ, ಒಂದು H ಗ್ರೂಪ್ನ ಹಾಕ್ರಿ. ನೆಕ್ಸ್ಟ್ ಏನಾಗುತ್ತೆ ಅಂದ್ರೆ ಈನಾಲ್ ಫಾರ್ಮೇಷನ್. ಸೊ ಈನಾಲ್ ಫಾರ್ಮೇಷನ್ ಇರೋದು ಏನಾಗುತ್ತೆ ಅಂದರೆ ಸ್ಟೇಬಿಲೈಸ್ ಆಗುತ್ತೆ. ಸೊ ಮತ್ತೆ ಇಲ್ಲಿಂದ ಹೈಡ್ರೋಜನ್ ಇಲ್ಲಿ ಬರುತ್ತೆ. ಸೊ ಅದಕ್ಕೋಸ್ಕರ ನಮ್ಗೆ ಏನಾಗುತ್ತೆ ಅಂದರೆ CH3 C ಡಬಲ್ ಬಾಂಡು H. ಸೊ ಇದೇನು ಎಸಿಟೈಲ್ಡಿಹೈಡ್ ಫಾರ್ಮೇಷನ್ ಆಗುತ್ತೆ. ಸೊ ಇವಾಗ ಅದೇ ನಮಗೆ ಒಂದು CH3 ಗ್ರೂಪ್ ಇದ್ರೆ ಇಲ್ಲಿ ಬರೋದು C ಡಬಲ್ ಬಾಂಡು. ಸೊ ಅವಾಗ ಏನಾಗೋದು, ಇಲ್ಲಿ C ಡಬಲ್ ಬಾಂಡು ಬಂದರೆ ನಮ್ಗೆ ಏನಾಗುತ್ತೆ, ಡೈರೆಕ್ಟಾಗಿ ಎಸಿಟೋನ್ ಫಾರ್ಮೇಷನ್ ಆಗುತ್ತೆ. ಓಕೆನಾ, ಸೊ ಮೋರ್ ಸಬ್ಸ್ಟಿಟ್ಯೂಟೆಡ್ ಸೈಡಲ್ಲಿ ನಾವು OH ಗ್ರೂಪ್ನ ಹಾಕ್ಬಿಟ್ರೆ ಆಯ್ತು. ಸೊ ಫಸ್ಟ್ ಪೀಸಲ್ಲಿ ನೀವು ಓದಿರ್ತೀರ ಅಂದ್ಕೊಂಡಿರ್ತೀನಿ. ಸೊ ಎಸಿಟೈಲ್ಡಿಹೈಡ್ ಫಾರ್ಮೇಷನ್ ಆಗುತ್ತೆ, ಎಸಿಟೋನ್ ಆಗಲ್ಲ. ಯಾವಾಗ ನಮ್ಮ ಸಿಮಿಟ್ರಿಕಲ್
ಈಥೈನ್ ಸಿಮಿಟ್ರಿಕಲ್ ಮಾಲಿಕ್ಯೂಲ್ನ ಕೊಟ್ಟಿದ್ದಾರೆ ಇವರು. ಸೊ ಅದರಲ್ಲೂ ಏನಾಗಿದೆ ಅಂದರೆ ಎರಡೇ ಕಾರ್ಬನ್ ಐಟಮ್ಗಳು. ಸೊ ಎರಡೇ ಕಾರ್ಬನ್ ಐಟಮ್ ಇದ್ದಾಗ ನಮ್ಗೆ ಏನಾಗುತ್ತೆ ಅಂದರೆ ಎಸಿಟೋನ್ ಆಗಲ್ಲ. ಎಸಿಟೋನ್ಗೆ ಏನಾಗಬೇಕು, 3 ಕಾರ್ಬನ್ ಐಟಮ್ ಇರಬೇಕು. ಸೊ ಅದರಿಂದ ನೀವು ತೆಗಿಬೋದು. ಸೊ 2 ಫಿನೈಲ್ ಅಂತೂ ಆಗೋ ಚಾನ್ಸೇ ಇಲ್ಲ. ನೆಕ್ಸ್ಟ್ ಇರೋದು ಅಸಿಟಲ್ಡಿಹೈಡ್ ಆಗುತ್ತೆ. ಎಸಿಟಿಕ್ ಆಸಿಡ್ ಆಗಬೇಕಂದ್ರೆ ನಮ್ಗೆ ಏನಾಗುತ್ತೆ ಅಂದರೆ ಆಕ್ಸಿಡೈಸಿಂಗ್. ಸೊ ಇಲ್ಲೇನಾಗುತ್ತೆ ಅಂದರೆ ನಮಗೆ ಓನ್ಲಿ ಅಲ್ಡಿಹೈಡ್ ಫಾರ್ಮೇಷನ್ ಆಗ್ತಾ ಇದೆ. ಸೊ ಇದು ಆಪ್ಷನ್ ಕೂಡ ಆಗಲ್ಲ. ಅಲ್ಡಿಹೈಡ್ ಅಥವಾ ಕೀಟೋನ್ ಆಪ್ಷನ್ ಆಗ್ಬೋದು. ಸೊ ಅದು ಆಗಲ್ಲ. ಓಕೆನಾ. ಸೊ ಇದನ್ನ ರಿಮೂವ್ ಮಾಡಿದೆ. ನೆಕ್ಸ್ಟ್ ಇರೋದು ಏನಂದ್ರೆ ಇವಾಗ ಇಲ್ಲಿ ದ ರಿಯೇಜೆಂಟ್ ವಿಚ್ ಡಸ್ ನಾಟ್ ರಿಯಾಕ್ಟ್ ವಿತ್ ಬೋತ್ ಎಸಿಟೋನ್ ಆ್ಯಂಡ್ ಬೆನ್ಸಾಲ್ಡಿಹೈಡ್ ಇಸ್. ಸೊ ಏನು ಎಸಿಟೋನ್ ಮತ್ತು ಬೆನ್ಸಾಲ್ಡಿಹೈಡ್ ಜೊತೆಗೆ ರಿಯಾಕ್ಟ್ ಆಗದೆ ಇರೋದು ಯಾವುದು? ಸೊ ಆಲ್ರೆಡಿಯಿಂದ ಒಂದು 3 ಸಲ ರಿಪೀಟ್ ಆಗಿದೆ ಇವಾಗ. ಸೊ ಸೋಡಿಯಂ ಹೈಡ್ರೋಜನ್ ಸಲ್ಫೈಡ್, ಫಿನೈಲ್ ಹೈಡ್ರೋಜಿನ್, ಫೆಲ್ಲಿಂಗ್ ಸೊಲ್ಯೂಷನ್, ನೆಕ್ಸ್ಟ್ ಏನಾಗುತ್ತೆ ಗ್ರಿಗ್ನಾರ್ಡ್ ರಿಯೇಜೆಂಟ್. ಸೊ ಗ್ರಿಗ್ನಾರ್ಡ್ ರಿಯೇಜೆಂಟ್ R- ಇರುತ್ತೆ, ಹೋಗಿ C ಬಾಂಡ್ ಹೋಗಿ H- ಆಗಿರ್ಬೋದು, R- ಆಗಿರ್ಬೋದು ಅಟ್ಯಾಕ್ ಮಾಡುತ್ತೆ. ಫಿನೈಲ್ ಹೈಡ್ರೋಜಿನ್, ಸೊ ಇದು ಏನಾಗಿರುತ್ತೆ PH ಗ್ರೂಪ್ ಇರುತ್ತೆ, ಜೊತೆಗೆ NH2 ಗ್ರೂಪ್ ಇರುತ್ತೆ, ಇದು ಬಂದು ಅಟ್ಯಾಕ್ ಮಾಡುತ್ತೆ, ಯಾವುದಾದ್ರೂ ಆಗಿರ್ಬೋದು. ನೆಕ್ಸ್ಟ್ ಇರೋದೇನು ಸೋಡಿಯಂ ಹೈಡ್ರೋಜನ್ ಸಲ್ಫೈಟ್ NaHSO3 ಮೈನಸ್. ಸೊ ಇದೇನಾಗುತ್ತೆ ಎರಡು ಕಡೆಯಿಂದ ಅಲ್ಡಿಹೈಡ್ ಆಗಿರ್ಬೋದು, ಕೀಟೋನ್ ಆಗಿರ್ಬೋದು ರಿಯಾಕ್ಟ್ ಮಾಡುತ್ತೆ. ಬಟ್ ಇರೋದು ಒಂದೇ ಒಂದು ಆಪ್ಷನ್ ಯಾವುದು? ಫೆಲ್ಲಿಂಗ್ ಸೊಲ್ಯೂಷನ್. ಇದೇನು ಮಾಡುತ್ತೆ? ಓನ್ಲಿ ಆಲಿಫ್ಯಾಟಿಕ್ ಆಲ್ಡಿಹೈಡ್. ಈವನ್ ಬೆನ್ಸಾಲ್ಡಿಹೈಡು ಮಾಡಲ್ಲ, ನೆಕ್ಸ್ಟ್ ಇವನ್ ಕೀಟೋನ್ಸ್ಗಳನ್ನಾದರೂ ಮಾಡಲ್ಲ. ಓಕೆನಾ. ಸೊ ಇದನ್ನ ನೋಟ್ ಮಾಡಿಕೊಂಡಿರಿ. ಸೊ ಫೆಲ್ಲಿಂಗ್ ಸೊಲ್ಯೂಷನ್. ನೆಕ್ಸ್ಟ್ ಇರೋದೇನೆಂದರೆ ಇವಾಗ ಆ್ಯನ್ ಆರ್ಗ್ಯಾನಿಕ್ ಕಾಂಪೌಂಡ್ ವಿತ್ ಮಾಲಿಕ್ಯುಲರ್ ಫಾರ್ಮುಲಾ C9H10O2 ಗಿವ್ಸ್ ಡೈರೆಕ್ಟ್ಲಿ ಕಾರ್ಬಾಕ್ಸಿಲಿಕ್ ಆಸಿಡ್. ಓಕೆನಾ. ಆನ್ ಹೈಡ್ರಾಲಿಸಿಸ್. ಸೊ ಇಷ್ಟನ್ನು ಬರೆದಿಡ್ತೀನಿ. ನೆಕ್ಸ್ಟ್ ಆ್ಯಂಡ್ ಸಾಲ್ಟ್ ಆಫ್ ಕಾರ್ಬಾಕ್ಸಿಲಿಕ್ ಆಸಿಡ್ ಆನ್ ಬೇಸ್ ಹೈಡ್ರಾಲಿಸಿಸ್. ಓಕೆ, ಫುಲ್ ಓದ್ಬಿಡ್ತೀನಿ. ದ ಆರ್ಗ್ಯಾನಿಕ್ ಕಾಂಪೌಂಡ್ ಇಸ್. ಸೊ ಅವ್ರೇನು ಹೇಳಿದ್ದಾರೆ? ಡೈರೆಕ್ಟ್ಲಿ ಕಾರ್ಬಾಕ್ಸಿಲಿಕ್ ಆಸಿಡ್ನ ಕೊಡುತ್ತೆ ಆನ್ ಹೈಡ್ರಾಲಿಸಿಸ್. ಸೊ ಆನ್ ಹೈಡ್ರಾಲಿಸಿಸ್ ಸಾಲ್ಟ್ ಆಫ್ ಕಾರ್ಬಾಕ್ಸಿಲಿಕ್ ಆಸಿಡ್ ಕೂಡ ಕೊಡ್ತಾ ಇದೆ. ಸೊ COOH ಕೊಡ್ತಾ ಇದೆ. COH ಅಷ್ಟೇ ಬರಿತೀನಿ. ಸೊ ನಿಮ್ಗೆ ಅದನ್ನ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡ್ಬೇಕಲ್ಲ. ಸೊ ನೋ ಪ್ರಾಬ್ಲಮ್. COO ಮೈನಸ್ ಆಗುತ್ತೆ. ಸೊ ಇವಾಗ ನಂಗೆ ನೋಡ್ಸ್ಕೊಳ್ಳೋಕೆ ಗೊತ್ತಾಗ್ಬಿಡ್ತು, ಬರೆದ್ಬಿಟ್ಟೆ. ಸೊ ಇವಾಗ ಏನಾಗುತ್ತೆ ಅಂದರೆ ನೀವು ಹಂಗೆ ಬರಿಬೋದು. ಹೇಗೆ ಗೊತ್ತಾ? ಸೊ ಇವಾಗ ಏನು ಹೇಳಿದ್ದಾರೆ ಅಂದರೆ ಡೈರೆಕ್ಟ್ಲಿ ಕಾರ್ಬಾಕ್ಸಿಲಿಕ್ ಆಸಿಡ್ನ ಕೊಟ್ಟಿದ್ದಾರೆ. ಏನು ನೀವು ನೋಡ್ಬೋದು C9H10O2 ಇದೆ. C9 ಜಾಸ್ತಿ ಇದೆ, C6ಗಿಂತ ಜಾಸ್ತಿ ಇದೆ ಅಂದ್ಕೊಳ್ಳಿ. ಏನಾಗುತ್ತೆ? ನೀವೇನು ಮಾಡ್ಬೇಕಂದ್ರೆ ಒಂದು ಬೆಂಜಿನ್ ರಿಂಗ್ನ ಹಾಕಿಟ್ಕೋಬೇಕು. ಸೊ ಬೆಂಜಿನ್ ರಿಂಗ್ನ ಹಾಕ್ತೀರಿ. ನೆಕ್ಸ್ಟ್ ಇರೋದು ಆಪ್ಷನ್ ಏನು? C6H6 ಹೋಯ್ತು. ಓಕೆನಾ. ಸೈಡಿಗೆ ಬರೆದು ಇಟ್ಕೋಬೇಕು C9H10O2. ಇವಾಗ ಎಷ್ಟಾಯಿತು? C9 ಮತ್ತು C6 ಅಂದರೆ C3 ಉಳಿತು. ನೆಕ್ಸ್ಟ್ ಉಳಿದಿರೋದೇನು? 4 ಹೈಡ್ರೋಜನ್ಗಳು. ಸೊ 6 4. ಓಕೆನಾ. 4 ಹೈಡ್ರೋಜನ್ ಉಳಿತು. ನೆಕ್ಸ್ಟ್ ಉಳಿದಿರೋದೇನು? O2. ಓಕೆನಾ. ಸೊ ಇಷ್ಟಿದೆ. ಸೊ ಈಗ O2 ಉಳಿದಿದೆ. C6H10O2, C3H4O2. ಸೊ ಇವಾಗ ಬೆಂಜಿನ್ ರಿಂಗ್ ಇಷ್ಟಿದೆ. ಇವಾಗ ಇದ್ರ ಮೇಲೆ ಅವ್ರೇನು ಹೇಳಿದ್ದಾರೆ ಅಂದರೆ ಆ್ಯಸಿಡ್. ಸೊ ಇವಾಗ ಏನಾಗುತ್ತೆ ಅಂದರೆ ಆ್ಯಸಿಡ್ ಗ್ರೂಪ್ನ ನಾವು ಏನು ಮಾಡ್ಬೋದು? ಸಬ್ಸ್ಟಿಟ್ಯೂಟ್ ಮಾಡೋದು. ಆ್ಯಸಿಡ್ ಗ್ರೂಪ್ ಪ್ರೆಸೆಂಟ್ ಇದೆ ಅಂತ ಹೇಳಿದ್ದಾರೆ. ಸೊ ಒಂದು ಆ್ಯಸಿಡ್ ಗ್ರೂಪ್ನ ನಾನು ಏನು ಮಾಡ್ತೀನಿ ಅಂದರೆ ಆ್ಯಡ್ ಮಾಡ್ತೀನಿ. ಸೊ ಇವಾಗ ಒಂದು ಆ್ಯಸಿಡ್ ಗ್ರೂಪ್ನ ನಾನು ಏನಾದ್ರು ಆ್ಯಡ್ ಮಾಡಿದ್ರೆ ಆನ್ ಹೈಡ್ರೋಲಿಸಿಸ್ ಏನು ಮಾಡಿದ್ರು ಅವರು? ಆ್ಯಸಿಡ್ ಗ್ರೂಪ್ ಬರುತ್ತೆ ಅಂತ ಹೇಳಿದ್ದಾರೆ. ಸೊ ಅದನ್ನ ಅವ್ರು ಹೇಳಿದ್ದಾರೆ ಅಂದರೆ ಬೇಸ್ ಹೈಡ್ರೋಲಿಸಿಸ್ ಇರ್ಬೋದು, ಆ್ಯಸಿಡ್ ಹೈಡ್ರೋಲಿಸಿಸ್. ಸೊ ಇದಿಷ್ಟು ಹೇಳಿದ್ದಾರೆ. ಓಕೆನಾ. ಸೊ ನೆಕ್ಸ್ಟ್ ಇರೋ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಅಂದರೆ ನಾನು ಇವಾಗ C ಬಾಂಡು OH ಆ್ಯಡ್ ಮಾಡಿದೆ. ಸೊ 2 ಆಕ್ಸಿಜನ್ಗಳು ಹೊರಗಡೆ ಹೋಯಿತು. ಸೊ ಇವಾಗ ನಮ್ಗೇನಾಯಿತು ಅಂದರೆ 6 ಹೈಡ್ರೋಜನ್ಗಳು ಆಯಿತು. 1 2 3 4 5 6. ಸೊ ಇವಾಗ 6 ಹೈಡ್ರೋಜನ್ ಆಯಿತು. ಉಳಿದಿರೋದೇನಾಯಿತು ಅಂದರೆ 4 ಹೈಡ್ರೋಜನ್ನು 2 ಕಾರ್ಬನ್ ಉಳಿತು, C2H4. ಓಕೆನಾ. ಸೊ ಇವಾಗಿರೋ ಪಾಸಿಬಿಲಿಟಿ C2H4 ಉಳಿದಿದೆ. ಇವಾಗ C2H4ನ ನಾನು ಯಾವ ರೀತಿ ಆ್ಯಡ್ ಮಾಡ್ಬೋದು? C2H4 ಅಂದಾಗ ನಮಗೇನಾಗಿರುತ್ತೆ ಸ್ಟ್ರಕ್ಚರು? C2H4. ಓಕೆನಾ. C2H4 ಇದೆ. ಸೊ ಈ ರೀತಿ ನಾವು ಯಾವ್ದು ಮಾಡ್ಬೋದು? ಒಂದೇ ಡಬಲ್ ಬಾಂಡ್ ಫಾರ್ಮೇಷನ್ ಆಗುತ್ತೆ. ಇಲ್ಲಾಂದ್ರೆ ನನಗೆ C2H4 ಇದೆ. ಸೊ ಇಲ್ಲಿ ಡಬಲ್ ಬಾಂಡ್ ಫಾರ್ಮೇಷನ್ ಅಂತದ್ದು ಏನು ಹೇಳಿಲ್ಲ ಅವರು. ಸೊ ಇಲ್ಲೇನಾಗ್ತಿದೆ ಅಂದರೆ ಆ್ಯಸಿಡ್ ಫಾರ್ಮೇಷನ್ ಆಗ್ತಿದೆ ಅಂತ ಹೇಳಿದ್ದಾರೆ. ಸೊ ಇವಾಗ ಆ್ಯಸಿಡ್ ಫಾರ್ಮೇಷನ್ ಆಗ್ತಿದೆ ಅಂದರೆ ಎಲ್ಲಿಂದ ಆಗಿರ್ಬೋದು? ಸೊ ಎಲ್ಲಿಂದ ಆಗಿರ್ಬೋದು? ಒಂದು ನಮ್ಗೇನಾಗುತ್ತೆ ಅಂದರೆ ಆ್ಯಸಿಡ್ ಹೈಡ್ರೋಲಿಸಿಸ್ ಇಲ್ಲ ಅಂದರೆ ಬೇಸ್ ಹೈಡ್ರೋಲಿಸಿಸ್. ಸೊ ಆ್ಯಸಿಡ್ ಹೈಡ್ರೋಲಿಸಿಸ್ ಬೇಸ್ ಹೈಡ್ರೋಲಿಸಿಸ್ ಮಾಡಿದಾಗ ನಮಗೆ ಆ್ಯಸಿಡ್ ಬರ್ತಾ ಇದೆ ಅಂದರೆ ಏನಾಗ್ತಿದೆ? ಆ್ಯಸಿಡ್ ಬರ್ತಾ ಇದೆ ಅಂದರೆ ಇದ್ರ ಜೊತೆಗೆ ಏನಿರುತ್ತೆ? ಒಂದು ಆಲ್ಕೋಹಾಲ್ ಕೂಡ ಇರುತ್ತೆ. ಏನಾಗಿರುತ್ತೆ? ಇದ್ರ ಜೊತೆಗೆ ಒಂದು ಆಲ್ಕೋಹಾಲ್ ಕೂಡ ಇರುತ್ತೆ. ಇನ್ನೊಂದೇನು ಪಾಸಿಬಿಲಿಟಿ ಇದೆ? ಸೊ ಇದೇನಿಂದ ಬರ್ಬೋದು? ಎಸ್ಟರಿಂದ ಬರ್ಬೋದು, ಇಲ್ಲಾಂದರೆ ಆ್ಯಸಿಡ್ ಕ್ಲೋರೈಡಿಂದ ಬರ್ಬೋದು. ಓಕೆನಾ. ಎಸ್ಟರಿಂದ ಬರ್ಬೋದು, ಆ್ಯಸಿಡ್ ಕ್ಲೋರೈಡಿಂದ ಬರ್ಬೋದು, ಅಸಿಟಿಕ್ ಆ್ಯನ್ಹೈಡ್ರೈಡಿಂದ ಬರ್ಬೋದು. ಅಸಿಟಿಕ್ ಆ್ಯನ್ಹೈಡ್ರೈಡಿಂದ ಬರಬೇಕು ಅಂದರೆ, ಇಲ್ಲಾಂದರೆ ಅಸಿಟೋಫಿನಾಲ್ನಿಂದ ಬರಬೇಕು. ಇದು ಬೆಂಜಿನ್ ಗ್ರೂಪನ್ನು ನಾವು ಸಬ್ಸ್ಟಿಟ್ಯೂಟ್ ಮಾಡಿದಾಗ ಬರಬೇಕಂದ್ರೆ ಅವೆರಡು ಸಿಚುವೇಶನ್ ನಮಗೆ 2 ಬೆಂಜಿನ್ ಗ್ರೂಪ್ಗಳು ಬೇಕು. ಸೊ ಅಸಿಟಿಕ್ ಆ್ಯನ್ಹೈಡ್ರೈಡ್ ಅಂತೂ ಆಗಲ್ಲ, ಬೆಂಜಿನ್ ಗ್ರೂಪ್ಗಳನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ರೂ ನಮಗೆ ಆಗಲ್ಲ. ಓಕೆನಾ. ಸೊ ಅಸಿಟಿಕ್ ಆ್ಯನ್ಹೈಡ್ರೈಡ್ ಅಂದರೆ ಏನು? ಇದರಲ್ಲಿ ಡಬಲ್ ಬರಬೇಕು, ಇಲ್ಲಿ ಬೆಂಜಿನ್ ಗ್ರೂಪ್ ಇದೆ. ಸೊ 2 ಆಪ್ಷನ್ಗಳು ಆಗಲ್ಲ. ನೆಕ್ಸ್ಟ್ ಇರೋದೇನು? ಆ್ಯಸಿಡ್ ಕ್ಲೋರೈಡ್. ಸೊ ಆ್ಯಸಿಡ್ ಕ್ಲೋರೈಡ್ ಆಗಬೇಕು ಅಂದರೆ Cl ಇರಬೇಕು, ಇಲ್ಲಿ Cl ಗ್ರೂಪ್ ಇಲ್ಲ, ಆ್ಯಸಿಡ್ ಕ್ಲೋರೈಡ್ನು ರಿಮೂವ್ ಮಾಡಿದೆ. ಇರೋದೊಂದೇ ಆಪ್ಷನ್ ಏನು? ಎಸ್ಟರಿಫಿಕೇಶನ್. ಸೊ ಈಗ ಎಸ್ಟರಿಫಿಕೇಶನ್ ನಮ್ಗೇನಾಗುತ್ತೆ? ಇದ್ರ ಜೊತೆಗೆ ಒಂದು ಗ್ರೂಪ್ನ ಏನು ಮಾಡ್ಬೋದು? C2H4 ನಾನು ಆ್ಯಡ್ ಮಾಡ್ಬೋದು. ಹೇಗೆ? C2
H5 ಆ್ಯಡ್ ಮಾಡಿಬಿಟ್ರೆ ಸೊ ಈ ಗ್ರೂಪ್ ಫಾರ್ಮೇಷನ್ ಆಗುತ್ತೆ. ಸೊ ಏನಾಗ್ತಿದೆ ಅಂದರೆ ಇವಾಗ ಬೆಂಜಿನ್ ಗ್ರೂಪ್ ಇತ್ತು, ಸೊ ಇದೇನಾಯಿತು ಆ್ಯಸಿಡ್ ಕೊಡ್ತಿದೆ ಅಂತ ಹೇಳಿದ್ದಾರೆ. ಸೊ ಆ್ಯಸಿಡ್ ಫಾರ್ಮೇಷನ್ ನಮಗೆ ಇಲ್ಲಿ ಹೈಡ್ರೋಲಿಸಿಸ್ ಮಾಡಿದಾಗ ಸೊ ವಾಟರ್ H+ ಅಥವಾ ಎಸಿಡಿಕ್ ಮೀಡಿಯಮ್ ಅಥವಾ ಬೇಸಿಕ್ ಮೀಡಿಯಮಲ್ಲಿ ನಾವೇನು ಮಾಡ್ಬೋದು, ವಾಟರ್ ಹಾಕಿ ಇದೇನು ಮಾಡ್ಬೋದು, ಆ್ಯಸಿಡಾಗಿ ಕನ್ವರ್ಟ್ ಮಾಡ್ಬೋದು ಅಂತ. ಓಕೆನಾ. ಸೊ ಇವಾಗ ಯಾವುದರಿಂದ ಮಾಡ್ಬೋದು ನಮ್ಗೆ ಗೊತ್ತು, ಒಂದು ಆ್ಯಸಿಡ್ ಕ್ಲೋರೈಡಿಂದ ಮಾಡ್ಬೋದು, ಇಲ್ಲಾಂದರೆ ಎಸಿಟಿಕ್ ಆ್ಯನ್ಹೈಡ್ರೈಡಿಂದ ಮಾಡ್ಬೋದು, ಇಲ್ಲಾಂದರೆ ಏನು ಮಾಡ್ಬೋದು, ಎಸ್ಟರಿಂದ ಮಾಡ್ಬೋದು. ಓಕೆನಾ. ಆ್ಯಸಿಡ್ ಕ್ಲೋರೈಡ್, ಎಸಿಟಿಕ್ ಆ್ಯನ್ಹೈಡ್ರೈಡ್, ಇಲ್ಲಾಂದರೆ ಎಸ್ಟರಿಂದ ಮಾಡ್ಬೋದು. ಇವಾಗ ಆ್ಯಸಿಡ್ ಕ್ಲೋರೈಡ್ ಅಂದರೆ ನಮಗೆ CL ಇಲ್ಲ, ಇದನ್ನ ತೆಗ್ದೆ. ಎಸಿಟಿಕ್ ಆ್ಯನ್ಹೈಡ್ರೈಡ್ ಅಂದರೆ ನಮ್ಗೆ ಏನಾಗಬೇಕು, ಈಕ್ವಲ್ ಸ್ಟ್ರಕ್ಚರ್ಸ್ಗಳಿರಬೇಕು. ಎಸಿಟಿಕ್ ಆ್ಯನ್ಹೈಡ್ರೈಡ್ ಅಂದರೆ ಏನು, CH3 C ಡಬಲ್ ಬಾಂಡು O C ಡಬಲ್ ಬಾಂಡು CH3. ಈ ಗ್ರೂಪ್ಗಳು ಇಲ್ಲೇ ಇಲ್ಲ ಇಲ್ಲಿ. ಸೊ ಇದ್ರ ಬದಲಿಗೆ ನಾನು ಬೆಂಜಿನ್ ಗ್ರೂಪ್ಗಳನ್ನ ಹಾಕಿದ್ರು ಸೊ ಈ ರೀತಿ ನಮ್ಗೆ 2 ಬೆಂಜಿನ್ ಗ್ರೂಪ್ಗಳು ಬೇಕು, ಅದು ಕೂಡ ಪಾಸಿಬಿಲಿಟಿ ಇಲ್ಲ. ಓಕೆನಾ. ಸೊ ಅದಕ್ಕೋಸ್ಕರ ಇದು ಆಪ್ಷನ್ ತೆಗೆದೆ, ಎಸಿಟಿಕ್ ಆ್ಯನ್ಹೈಡ್ರೈಡ್ ಅದು ತೆಗೆದೆ. ಓಕೆನಾ. ನೆಕ್ಸ್ಟ್ ಇರೋ ಒಂದೇ ಪಾಸಿಬಿಲಿಟಿ ಏನು, ಎಸ್ಟರ್. ಸೊ ಈ ಎಸ್ಟರ್ನ ನಾನು ಫಾರ್ಮೇಷನ್ ಮಾಡಬೇಕಂದ್ರೆ ಏನು ಮಾಡಬೇಕು, ಆಲ್ರೆಡಿ ಬೆಂಜಿನ್ ಗ್ರೂಪ್ ಇದೆ, C ಡಬಲ್ ಬಾಂಡ್ O ಗ್ರೂಪ್ ಇದೆ, O ಗ್ರೂಪ್ ಇದೆ, ನೆಕ್ಸ್ಟ್ ಒಂದು ಹೈಡ್ರೋಜನ್ ಕನೆಕ್ಟ್ ಇದೆ. ಆ ಹೈಡ್ರೋಜನ್ ರಿಮೂವ್ ಮಾಡಿ ಒಂದು Cl2H4 ಗ್ರೂಪ್ನ ಹಾಕ್ಬಿಟ್ರೆ OC2H5 ಆಯಿತು. ಸೊ ಇದೇನು ಒಂದು ಎಸ್ಟರ್ ಫಾರ್ಮೇಷನ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಾನು ಏನು ಮಾಡಿದೆ ಅಂದರೆ ಇದಕ್ಕೆ C ಡಬಲ್ ಬಾಂಡ್ OC2H5ನ ಫಾರ್ಮೇಷನ್ ಮಾಡಿದೆ. ಸೊ ಇವಾಗ ನಾ ಏನಾದರೂ ಇದಕ್ಕೆ H2O ಅಥವಾ ಎಸಿಡಿಕ್ ಮೀಡಿಯಮ್ ಅಥವಾ ಬೇಸಿಕ್ ಮೀಡಿಯಮಲ್ಲಿ ಹೈಡ್ರೋಲಿಸಿಸ್ ಮಾಡಿದ್ರೆ ಸೊ ಇದೇನಾಗುತ್ತೆ, ಒಂದು ಆ್ಯಸಿಡ್ ಫಾರ್ಮೇಷನ್ ಆಗುತ್ತೆ. ಸೊ ಇಲ್ಲಿಂದ ಬಂದು ಅಟ್ಯಾಕ್ ಮಾಡುತ್ತೆ, ಒಂದು COH ಗ್ರೂಪ್ ಆಗುತ್ತೆ, ಒಂದು COH ಗ್ರೂಪ್ ಆಗುತ್ತೆ, ಇಲ್ಲಾಂದ್ರೆ ಏನಾಗುತ್ತೆ ಅಂದರೆ COO ಮೈನಸ್ ಗ್ರೂಪ್ ಆಗಿ ಕನ್ವರ್ಟ್ ಆಗುತ್ತೆ. ಅದ್ರ ಜೊತೆಗೆ ನಮ್ಗೇನಾಗುತ್ತೆ, ಸೊ OH ಮೈನಸ್ ಬಂದು ಇಲ್ಲಿ ಅಟ್ಯಾಕ್ ಮಾಡೋದ್ರಿಂದ ನಮಗೇನಾಗುತ್ತೆ ಅಂದರೆ ಒಂದು C2H5OH ಒಂದು ಇಥೆನಾಲ್ ಫಾರ್ಮೇಷನ್ ಆಗುತ್ತೆ. ಸೊ ಇವೆರಡು ಪ್ರಾಡಕ್ಟು, ಸೊ ಇದು ಇನ್ನೊಂದು. ಸೊ ಈ ರೀತಿ ಏನಾಗುತ್ತೆ, C2H5OH ಫಾರ್ಮೇಷನ್ ಆಗುತ್ತೆ. ಓಕೆನಾ. ಸೊ ಈ ರೀತಿ ನಾವು ಸಾಲ್ವ್ ಮಾಡ್ಬೋದು. ಸೊ ಫಸ್ಟ್ ನಿಮ್ಗೆ ಈ ರೀತಿ ಬಂದಿದೆ ಅಂದ್ಕೊಳ್ಳೆ, ಸೊ ಸಿಂಪಲಾಗಿ ರಿಯಾಕ್ಷನ್ನ ಬರೀಬೇಕು. ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಅದ್ರ ಪಾಸಿಬಿಲಿಟಿ ಹುಡುಕಬೇಕು. ಸೊ ಏನಾಗ್ಬೋದು, ಸ್ಟ್ರಕ್ಚರ್ ಏನಾಗ್ಬೋದು ಅಂತ. ನೆಕ್ಸ್ಟು ಅದರಿಂದ ನೀವು ಕನೆಕ್ಟ್ ಮಾಡೋಕೆ ನೋಡಬೇಕು. ಕನೆಕ್ಟ್ ಮಾಡಿ ನೀವೇನು ಬರೀಬೇಕು, ಸ್ಟಾರ್ಟಿಂಗ್ ಪ್ರಾಡಕ್ಟ್ನ ಬರೀಬೇಕು. ಸ್ಟಾರ್ಟಿಂಗ್ ಪ್ರಾಡಕ್ಟ್ನ ಬರೆದು ನೆಕ್ಸ್ಟ್ ರಿಯೇಜೆಂಟ್ನ ಹಾಕಬೇಕು. ರಿಯೇಜೆಂಟ್ನ ಹಾಕಿ ಚೆಕ್ ಮಾಡಬೇಕು. ಸೊ ರಿಯೇಜೆಂಟ್ನ ಹಾಕಿ ಚೆಕ್ ಮಾಡಿದಾಗ ನಿಮ್ಗೆ ಸೇಮ್ ಪ್ರಾಡಕ್ಟ್ ಬಂತಾ, ಸೊ ಅದೇ ಆಪ್ಷನ್ ಆಗಿರುತ್ತೆ. ಓಕೆನಾ. ಸೊ ಇವಾಗ ನಮ್ಗೇನಾಗತ್ತೆ ಅಂದರೆ ಇದು ಈಥೈಲ್ ಎಲ್ಲೋಯ್ತದು ಇಲ್ಲಿದೆ. ಸೊ ಇದೇನಾಗುತ್ತೆ, ಈಥೈಲ್ ಬೆಂಜೋಯೇಟ್ ಆಗುತ್ತೆ. ಸೊ ಈಥೈಲ್ ಬೆಂಜೋಯಿಕ್ ಆಸಿಡ್ ಆಗಲ್ಲ, ಇದು ಆಗಲ್ಲ, ನೆಕ್ಸ್ಟ್ ಇದು ಆಗಲ್ಲ, ಈಥೈಲ್ ಬೆಂಜೋಯೇಟ್ ಆಗುತ್ತೆ. ಓಕೆನಾ. ಸೊ ಇದು ಆಪ್ಷನ್ ನೋಟ್ ಮಾಡ್ಕೊಂಡಿರಿ. ಸೊ ಇದ್ರ ಬಗ್ಗೆ ಒಂದು 10 ಕ್ವಶನ್ ಇದ್ದಾವೆ, ನೀವು ಆರಾಮಾಗಿ ಮಾಡ್ಬೋದು. ಅಲ್ಲಿ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗ್ತೀನಿ, ಮತ್ತು ಇನ್ನೂ ಕ್ಲಿಯರ್ ಡಿಸ್ಕಷನ್ ಮಾಡ್ತಾ ಹೋಗೋಣ. ಓಕೆನಾ. ಸೊ ನೀವು ಆರಾಮಾಗಿರಿ. ಜಸ್ಟ್ ನಿಮ್ಗೆ ಹೇಳಿದೆ ಇದು ಸೊ ಯಾವ ರೀತಿ ಬರ್ಬೋದು ಅಂತ. ಅದಕ್ಕೋಸ್ಕರ ನಿಮ್ಗೊಂದು ಈ ಸ್ಟ್ರಕ್ಚರ್ ನಾನು ಸ್ಟಾರ್ಟಿಂಗಲ್ಲೇ ಬರೆದಿಟ್ಟಿದೆ, ಸೊ ನಿಮ್ಗೆ ಈಸಿ ಆಗಲಿ ಅಂತ. ಓಕೆನಾ. ಸೊ ಇಂಥ ಸಿಚುವೇಷನ್ಗಳು ನಿಮ್ಗೆ ಒಂದೊಂದೇ ಎಕ್ಸ್ಪ್ಲೇನ್ ಮಾಡೋದು. ನಾ ಇವಾಗ C9 H10 ಓಟು ಅಂದ್ಕೊಳ್ಳೆ ನೀವು ನೆಕ್ಸ್ಟ್ ಟೈಮ್ ಎಕ್ಸಾಮಲ್ಲಿ ನೋಡಿದಾಗ ಏನು ಬರೀತೀರಿ, ಓಕೆ ನಮಗೇನಿತ್ತು ಈಥೈಲ್ ಬೆಂಜೋಯೇಟ್ ಇದೆ, ಸೊ ನೆಕ್ಸ್ಟ್ ರಿಯಾಕ್ಷನ್ ಟಕ್ ಅಂತ ನೀವೇನು ಮಾಡ್ಬೇಕು, ಸಾಲ್ವ್ ಮಾಡ್ಬೇಕು. ಅದಕ್ಕೋಸ್ಕರ ನಿಮಗೆ ಸ್ಟಾರ್ಟಿಂಗಲ್ಲಿ ಇಟ್ಟಿದೆ. ಇವಾಗ ನಾನು ನೋಡ್ಕೊಳ್ಳಿ ಹೇಳ್ಬಿಡ್ತೀನಿ, ಈಥೈಲ್ ಬೆಂಜೋಯೇಟ್ ಇದೆ, ಸೊ ನೆಕ್ಸ್ಟ್ ಏನಾಗುತ್ತೆ ಅಂದರೆ ಪಕ್ಕ ಆಸಿಡಾಗಿ ಕನ್ವರ್ಟ್ ಆಗುತ್ತೆ. ಸೊ ಈ ರೀತಿ ನಾನು ಮಾಡ್ತಿದ್ದೆ. ಓಕೆನಾ. ಸೊ ಜಸ್ಟ್ ನಾವು ನೋಡಿಟ್ಕೊಂಡಿದ್ದೆ, ನೆನಪಿತ್ತು. ಸೊ ಇನ್ನೊಂದು ಏನಂದರೆ ಇವಾಗ ಬೆಂಜೋಯೇಟ್ ಎಸ್ಟರ್ ಇದೆ, ಹೈಡ್ರೋಲಿಸಿಸ್ ಮಾಡ್ದೆ ಅಂದ್ಕೊಳ್ಳೆ ನಮಗೇನಾಗುತ್ತೆ, ಆಸಿಡ್ ಪ್ಲಸ್ ಆಲ್ಕೋಹಾಲ್ ಫಾರ್ಮೇಷನ್ ಆಗುತ್ತೆ. ಇವಾಗ ನಾವು ಹುಡುಕಬೇಕಾಗಿರೋದೇನು ಎಸ್ಟರ್. ಸೊ ಈಗ ಎಸ್ಟರ್ ಗ್ರೂಪ್ಗಳಿಗೆ ನಾವೇನು ಮಾಡಬೇಕಂದ್ರೆ ಫೈಂಡ್ ಮಾಡಬೇಕು. ಸೊ ಎಸ್ಟರ್ ಗ್ರೂಪ್ಗಳ ಸ್ಟ್ರಕ್ಚರ್ನ ನಾವೇನು ಮಾಡಬೇಕು, ಫೈಂಡ್ ಮಾಡಬೇಕು. ಓಕೆನಾ. ಸೊ ಇದು ಸ್ಟ್ರಕ್ಚರ್. ನೆಕ್ಸ್ಟ್ ಇರೋದು ಇವಾಗ ಇಲ್ಲಿ the reagent does not respond to both acetone and benzaldehyde is. ಸೊ ಯಾವುದು reagent that does not react with both acetone and benzaldehyde. ಸೊ ಯಾವುದಂದ್ರೆ ಇವಾಗ ಸೋಡಿಯಂ ಹೈಡ್ರೋಜನ್ ಹೋಗಿ ಇದು ರಿಪೀಟ್ ಆಗಿದೆ, ಸೊ ಫೆಲಿಂಗ್ಸ್ ರಿಯೇಜೆಂಟ್ ಆಗುತ್ತೆ. ಓಕೆನಾ. ಸೊ ಇದನ್ನ ನೋಟ್ ಮಾಡ್ಕೊಂಡಿರಿ. ನೆಕ್ಸ್ಟ್ ಇರೋದು ಇವಾಗ ಸೊ ಫಸ್ಟ್ ಇರೋದು ಇವಾಗ 5 ಮಾರ್ಕ್ಸ್ ಸ್ಟಾರ್ಟ್ ಆಗ್ತವೆ. ಸೊ 5 ಮಾರ್ಕ್ಸಲ್ಲಿರೋ ವೆರಿ ಇಂಪಾರ್ಟೆಂಟ್ ಪಾಯಿಂಟು ಏನಂದರೆ ಫುಲ್ ಥಿಯರಿ ಡಿಸ್ಕಷನ್, ಅದಾದಮೇಲೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಅಂತ ಹೇಳಿದೆ, ಅದಾದಮೇಲೆ ಅಪ್ಲಿಕೇಶನ್ ಟೈಪ್. ಓಕೆನಾ. ಸೊ ಇಲ್ಲಿ ಲಾಸ್ಟ್ ಕ್ವಶನ್ ಥರ ನೋಡಿದ್ರಲ್ಲ ಆ ಥರದ್ದು. ಸೊ ನೀವು ಆರಾಮಾಗಿ ಸಾಲ್ವ್ ಮಾಡ್ತಾ ಹೋಗ್ಬೋದು, ಜಸ್ಟ್ ನೋಡ್ತಾ ಹೋಗ್ರಿ. ಸೊ ಫಸ್ಟ್ ಇರೋದೇನು, ಎಕ್ಸ್ಪ್ಲೇನ್ ರೋಸ್ಮೆಂಟ್ ರಿಡಕ್ಷನ್ ವಿತ್ ಎನ್ ಎಕ್ಸಾಂಪಲ್. ಸೊ ರೋಸ್ಮೆಂಟ್ ರಿಡಕ್ಷನ್ ಅಂದರೆ ಏನು, ಎಸ್ಎಲ್ ಕ್ಲೋರೈಡ್ ಅಥವಾ ಬೆಂಜಲ್ ಕ್ಲೋರೈಡ್ ಇರುತ್ತೆ, ಅದಕ್ಕೆ ಏನು ಮಾಡ್ತೀವಿ ನಾವು H2PDVSO4 ಒಂದು ರಿಡ್ಯೂಸಿಂಗ್ ಏಜೆಂಟ್ನ ಹಾಕ್ತೀವಿ. ಸೊ ರಿಡ್ಯೂಸಿಂಗ್ ಏಜೆಂಟ್ ಏನು ಮಾಡುತ್ತೆ ಅಂದರೆ ಅದನ್ನ ಆಲ್ಡಿಹೈಡ್ ಆಗಿ ಕನ್ವರ್ಟ್ ಮಾಡುತ್ತೆ. ಸೊ CL ಇರೋದು CHನ ರಿಪ್ಲೇಸ್ ಮಾಡುತ್ತೆ. ಇದಕ್ಕೇನಂತ ಕರಿತೀವಿ ನಾವು, ರೋಸ್ಮೆಂಟ್ ರಿಡಕ್ಷನ್ ಅಂತ ಕರಿತೀವಿ. ಸೊ ಇಲ್ಲೊಂದು ನೆನ್ಪಿಟ್ಕೊಳಕ್ಕೆ ಹೇಳಿದೆ ಏನು, ಸೊ ಇಲ್ಲೇನಾಗುತ್ತೆ ಅಂದರೆ ಬೇಸಿಕಲಿ H2PDBSO4 ಅಂದಾಗ ರೋಸ್ಮೆಂಟ್ ರಿಡಕ್ಷನ್ ನಮಗೇನಾಗುತ್ತೆ, ಸೊ RP ಸರ್ ಹೆಸರು ನೆನ್ಪಿಟ್ಕೊಳಕ್ಕೆ ಹೇಳಿದೆ, ಯಾಕೆಂದರೆ BSO4. ಸೊ ನಾರ್ಮಲಿ H2PD ಹಾಕಿದ್ರೆ ನಮಗೇನಾಗುತ್ತೆ ಅಂದರೆ ಆಲ್ಕೋಹಾಲ್ ಕನ್ವರ್ಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಾವೇನು ಮಾಡ್ತೀವಿ, H2PD ಬದಲಿಗೆ ನಾವೇನು ಮಾಡ್ತೀವಿ ಅಂದರೆ BSO4ನ ಎಕ್ಸ್ಟ್ರಾ ಆ್ಯಡ್ ಮಾಡ್ತೀವಿ. BSO4 ಅನ್ನೋದೇನು ಪಾಯ್ಸನಸ್. ಸೊ ಅದಕ್ಕೋಸ್ಕರ ಏನಾಗುತ್ತೆ ಅಂದರೆ ರೋಸ್ಮೆಂಟ್ ರಿಡಕ್ಷನ್ ನಮಗೇನಾಗುತ್ತೆ ಅಂದರೆ PDBSO4 ನಾವೇನು ಮಾಡ್ತೀವಿ ಅಂದರೆ ಆ್ಯಡ್ ಮಾಡ್ತೀವಿ. ಸೊ ಇದೇನು ಮಾಡಿದ್ರೆ ಪಾಯ್ಸನಸ್ ಮಾಡುತ್ತೆ. ಪಾಯ್ಸನಸ್ ಮಾಡತ್ತಂದರೆ ಯಾವುದು, BSO4 ನಾವು ಯೂಸ್ ಮಾಡ್ತೀವಿ ಅಂತ. ಓಕೆನಾ. ಸೊ ನೀವು ಮತ್ತೆ ಒಂದಕ್ಕೊಂದು ಕನೆಕ್ಟ್ ಮಾಡಿಬಿಟ್ರೆ ಜಸ್ಟ್ ಓಕೆ RB ಅಂತ ನೆನ್ಪಿಟ್ಕೊಂಡ್ರಿ. ಓಕೆನಾ. ಸೊ RB ಅಂತ ನೆನ್ಪಿಟ್ಕೊಂಡ್ರಿ. RBI ಬ್ಯಾಂಕ್ ಇದು ಸೂಪರ್. RBI ಬ್ಯಾಂಕ್ನ ನೀವು ನೋಡ್ಬಿಟ್ಕೊಂಡ್ರಿ. RBI ಬ್ಯಾಂಕ್ ಅಂದ್ಕೊಳ್ಳೆ ನಿಮ್ಗೆ ಕರೆಕ್ಟಾಗಿ ನೆನ್ಪು ಬಂದುಬಿಡಬೇಕು. ರೋಸ್ಮೆಂಟ್ ರಿಡಕ್ಷನ್ ಆಸಿಡೈಲ್ ಕ್ಲೋರೈಡ್ ಡೈರೆಕ್ಟ್ಲಿ ಕನ್ವರ್ಸ್ ಇಂಟು ಏನಾಗತ್ತೆ,
ಅಸಿಟಲ್ಡಿಹೈಡ್ ಅಥವಾ ಬೆಂಜಾಲ್ಡಿಹೈಡ್ ಕನ್ವರ್ಟ್ ಆಗುತ್ತೆ, ಬೆಂಜಾಯಿಲ್ ಕ್ಲೋರೈಡ್ ಆಯ್ತು. ಓಕೆನಾ. ಸೊ ಏನಾಗುತ್ತೆ ಅಂದರೆ ಎಸಿಟೈಲ್ ಕ್ಲೋರೈಡ್ ಡೈರೆಕ್ಟ್ಲಿ H2PDBSO4 ಹಾಕ್ತೀನಿ ಮತ್ತೆ ಎಸಿಟೈಲ್ ಕನ್ವರ್ಟ್ ಆಗುತ್ತೆ. ಸೊ ಯಾವ ರೀತಿ ಕ್ವಶನ್ಗಳನ್ನು ಕೇಳಿದಾರೆ ಅಂತ ನೀವು ನೋಡ್ಬೋದು. ಎಕ್ಸ್ಪ್ಲೇನ್ ರೋಸ್ಮಂಡ್ ರಿಡಕ್ಷನ್ ವಿತ್ ಎನ್ ಎಕ್ಸಾಂಪಲ್ ಸಿಂಪಲ್ ಆಗಿ ಬರಿಬೋದು. ಓಕೆನಾ. ಸೊ ಜಸ್ಟ್ ಡೆಫಿನೇಷನ್ ಇದು ಬರಿಬೋದು. ಎಸೈಲ್ ಕ್ಲೋರೈಡ್ ರಿಯಾಕ್ಟ್ಸ್ ವಿತ್ ಹೈಡ್ರೋಜನೇಷನ್ ಓವರ್ PDBSO4 ಟು ಗಿವ್ ಆಲ್ಡಿಹೈಡ್ಸ್. ಓಕೆನಾ. ಸೊ ಅದನ್ನೇ ಬರ್ದಿದ್ದೀನಿ. ಸೊ ಇದೇ ನಿಮ್ಮ ಡೆಫಿನೇಷನ್ ಕೂಡ ಇಲ್ಲಿ ಕೊಟ್ಟಿದ್ರು. ನೀವು ಇದ್ರ ಬದಲಿಗೆ ಬೆಂಜೈಲ್ ಕ್ಲೋರೈಡ್ ನೆಕ್ಸ್ಟ್ ಬೆಂಜಾಲ್ಡಿಹೈಡ್ ಕೊಡುತ್ತೆ ಅಂತಲೂ ಬರಿಬೋದು. ಓಕೆನಾ. ಸೊ ಎರಡಕ್ಕೂ ಮಿಕ್ಸರ್ ಆಗಂಗೆ ಇದರಲ್ಲಿ ಯಾವುದೇ ರೀತಿ ಕೊಟ್ಟಿಲ್ಲ. ಸೊ ಇದು ಬರ್ದಿರೋದು ಇದಕ್ಕೆ. ಸೊ ನೀವು ಇದಕ್ಕೂ ಕೂಡ ಬರಿಬೋದು. ನೆಕ್ಸ್ಟ್ ಇರೋದು ಹೌ ವುಡ್ ಯು ಪ್ರಿಪೇರ್ ಎಸಿಟಾಲ್ಡಿಹೈಡ್ ಫ್ರಮ್ ಎಸಿಟೈಲ್ ಕ್ಲೋರೈಡ್. ಸೊ ಎಸಿಟಾಲ್ಡಿಹೈಡ್ ಫ್ರಮ್ ಎಸಿಟೈಲ್ ಕ್ಲೋರೈಡ್. ಸೊ ಇಲ್ಲಿರೋದೇನು RC+Cl. ಸೊ ನೀವು CH3 ಆದರೂ ಹಾಕ್ಬೋದು, ಇಲ್ಲಾಂದರೆ ಬೆಂಜಿನ್ ಗ್ರೂಪ್ ಆದರೂ ಹಾಕ್ಬೋದು. ಇದರಿಂದ ಏನು ಮಾಡ್ಬೋದು ನಾವು ಆಲ್ಡಿಹೈಡ್ ಕನ್ವರ್ಟ್ ಮಾಡ್ಬೋದು. ಇದೇನು ರೋಸ್ಮಂಡ್ ರಿಡಕ್ಷನ್. ಸೊ ಇದಿಷ್ಟು ಸೊಲ್ಯೂಷನ್ ಬರೆದು ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ ನಿಮಗೆ ನೆನಪಿರಲಿ ಅಂತ, ಅರ್ಥ ಆಗಲಿ ಅಂತ. ಸೊ ನೋಟ್ ಮಾಡ್ಕೊಂಡಿರಿ, ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಇರೋದು ಇವಾಗ ಇಲ್ಲಿ. ಸೊ ಹೌ ಇಸ್ ಅಸಿಟೋಫಿನಾನ್ ಪ್ರಿಪೇರ್ಡ್ ಫ್ರಮ್ ಬೆಂಜಿನ್ ಬೈ ಫ್ರಿಡಲ್ ಕಾಪ್ಸ್ ರಿಯಾಕ್ಷನ್. ಸೊ ಫ್ರಿಡಲ್ ಕಾಪ್ಸ್ ರಿಯಾಕ್ಷನ್ ಅಂದರೆ ನಮಗೆ ಕರೆಕ್ಟಾಗಿ ಎಲ್ಲ ಕಡೆ ರಿಪೀಟ್ ಆಗೋದು ಒಂದು ನೆನ್ಪಿಟ್ಕೋಬೇಕು. ಒಂದು ಆಲ್ಕೈಲೇಷನ್ ಆಗುತ್ತೆ, ಇಲ್ಲಾಂದ್ರೆ ಅಸೈಲೇಷನ್ ಆಗುತ್ತೆ. ಸೊ ಯಾವ್ದು ಕೇಳಿದರೆ ನೋಡ್ಬೇಕು. ಇವಾಗ ಫ್ರಿಡಲ್ ಕಾಪ್ಸ್ ರಿಯಾಕ್ಷನ್ ಅಷ್ಟೇ ಕೇಳಿದ್ದಾರೆ, ಅಸಿಟೋಫಿನಾನ್. ಸೊ ಇಲ್ಲೇನಾಗುತ್ತೆ ಅಂದರೆ ಆಲ್ಕೈಲೇಷನ್ ಆಗಲ್ಲ. ಸೊ ಇಲ್ಲೇನಾಗುತ್ತೆ ಅಂದರೆ ಅಸೈಲೇಷನ್ ಬಗ್ಗೆ ಅವ್ರು ಮಾತಾಡ್ತಿರೋದು. ಸೊ ಇಲ್ಲೇನಾಗುತ್ತೆ ಅಂದರೆ ಹೌ ಇಸ್ ಅಸಿಟೋಫಿನಾನ್ ಪ್ರಿಪೇರ್ಡ್ ಫ್ರಮ್ ಬೆಂಜಿನ್ ಫ್ರಮ್ ಫ್ರಿಡಲ್ ಕಾಪ್ಸ್ ರಿಯಾಕ್ಷನ್ ಅಂದಾಗ ಎಸಿಟೈಲ್ ಕ್ಲೋರೈಡ್ ಇದೆ, ಬೆಂಜಿನ್ ಗ್ರೂಪ್ ಇದೆ, Cl ಗ್ರೂಪ್ ಹೊರಗಡೆ ಹೋಗುತ್ತಿದ್ದೇನೋ ಪಾಸಿಟಿವ್ ಚಾರ್ಜ್. ಸೊ ಬೆಂಜಿನ್ ಗ್ರೂಪ್ ಬಂದು ಏನಾಗುತ್ತೆ ಅಂದರೆ ಅಟ್ಯಾಕ್ ಮಾಡುತ್ತೆ, ಎಸಿಟೋಫಿನಾನ್ ಫಾರ್ಮೇಷನ್ ಆಗುತ್ತೆ. ಓಕೆನಾ. ಸೊ ಇಷ್ಟೇ ನೋಟ್ ಮಾಡಿಟ್ಕೊಂಡಿರಿ. ನೆಕ್ಸ್ಟ್ ಇರೋದು ಇವಾಗ ನಾವಿಲ್ಲಿ ಮಾತಾಡ್ತಿರೋದು ಪ್ರಿಪ್ರೇಷನ್ ಬಗ್ಗೆ ಇದು. ಓಕೆನಾ. ಸೊ ಇವಾಗ ನೀವು ಇಲ್ಲಾಂದ್ರೆ ನೀವು ಫಸ್ಟ್ PUC ಹೋಗ್ಬಿಟ್ಟು ನೀವು ಹೇಳ್ತೀರಿ ಇವಾಗ ಫ್ರಿಡಲ್ ಕಾಪ್ಸ್ ಆಲ್ಕೈಲೇಷನ್ ಕೂಡ ಆಗುತ್ತೆ ಅಂತ. ಆಲ್ಕೈಲೇಷನ್ ಕೂಡ ಆಗುತ್ತೆ, ಬಟ್ ಏನು ನಮಗೆ ಪ್ರಿಪ್ರೇಷನಲ್ಲಿ ಕೊಟ್ಟಿರೋದು ಇದು. ಸೊ ಪ್ರಿಪ್ರೇಷನಲ್ಲಿ ಫ್ರಿಡಲ್ ಕಾಪ್ಸ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ಸೊ ಅದಕ್ಕೋಸ್ಕರ ಏನಾಗುತ್ತೆ ಅಂದರೆ ನಾವು ಕೀಟೋನ್ ಫಾರ್ಮೇಷನ್ ಮಾಡ್ತಾ ಇದ್ದೀವಿ. ಸೊ ಆ ರೀತಿ ಕ್ವಶನ್ ಇತ್ತಿದ್ದು. ಓಕೆನಾ. ಸೊ ನೀವು ಬರಿಬೋದು. ನೆಕ್ಸ್ಟ್ ಇರೋದು ಇಲ್ಲೂ ಅವ್ರು ಕೊಟ್ಟಿದ್ದಾರೆ. ಓಕೆ, ಎಸಿಟೋಫಿನಾನ್ ಅಂತಲೂ ಕೊಟ್ಟಿದ್ದಾರೆ, ಎಸಿಟೋಫಿನಾನ್ ಅಂತ ಕೊಟ್ಟಿದ್ದಾರೆ. ಸೊ ಅದರಲ್ಲೂ ನಿಮ್ಗೆ ಡೌಟ್ ಕ್ಲಿಯರ್ ಆಯ್ತು ಇವಾಗ. ಸೊ ಅದನ್ನ ಜಸ್ಟ್ ಡೈರೆಕ್ಟಾಗಿ ಬರೀ. ನೆಕ್ಸ್ಟ್ ವೆದರ್ aromatic carboxylic acid undergo Friedel Kapp's reaction, give correct reason for it. ಓಕೆನಾ. ಸೊ aromatic carboxylic acid. ಸೊ ಇಲ್ಲೇನು ಮಾಡಿದೆ ಅಂದರೆ ಎರಡು ಕನೆಕ್ಷನ್ ಇರೋದ್ರಿಂದ ಇದು ಬೆಂಜಾಲ್ಡಿಹೈಡ್ ಕೀಟೋನ್ ಫಾರ್ಮೇಷನ್ ಆಯಿತು. ಓಕೆನಾ. ಸೊ ನೆಕ್ಸ್ಟ್ ಕಾರ್ಬಾಕ್ಸಿಲಿಕ್ ಆ್ಯಸಿಡ್, ಇವಾಗ ಬೆಂಜಿನ್ ಜೊತೆಗೆ aromatic carboxylic acid. ಸೊ ಈ ರೀತಿ ಇರೋ ಗ್ರೂಪ್ ಫ್ರಿಡಲ್ ಕಾಪ್ಸ್ ರಿಯಾಕ್ಷನ್ ಕೊಡ್ತಾವ ಅಂತ ಕೇಳಿದ್ದಾರೆ. ಇವಾಗ ಕೀಟೋನ್ ಗ್ರೂಪ್ ಇದೆ, ಇಲ್ಲಿ ಆಸಿಡ್ ಗ್ರೂಪ್ ಇದೆ. ಸೊ ಇವಾಗ ಆಸಿಡ್ ಗ್ರೂಪ್ ಫ್ರಿಡಲ್ ಕಾಪ್ಸ್ ರಿಯಾಕ್ಷನ್ ಕೊಡತ್ತಾ ಅಂತ ಕೇಳಿದ್ದಾರೆ. ಸೊ ಇಲ್ಲೇನಂತ ಹೇಳಿದೆ ನಿಮಗೆ, ಅವಾಗಲೇ ಎಕ್ಸ್ಪ್ಲೇನ್ ಮಾಡಿದೆ ನಿಮ್ಗೆ ಏನಾಗುತ್ತೆ, COH ವೆರಿ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್. ಸೊ ಅದಕ್ಕೋಸ್ಕರ ಏನಾಗುತ್ತೆ, ನೋ aromatic carboxylic acid do not undergo Friedel Kapp's reaction. The COH group present in aromatic group, aromatic carboxylic acid, is a strong electron withdrawing group. So it decreases electron density on the benzene ring. It decreases electron density on the benzene ring, deactivates the benzene ring towards electrophilic substitution reaction, also form a complex with AlCl3 catalyst. So ಏನಾಗುತ್ತೆ ಅಂದರೆ AlCl3 catalyst ಹಾಕಿದಾಗ ಇದೇನಾಗುತ್ತೆ, ಇದ್ರ ಜೊತೆ empty ಆರ್ಬಿಟಲ್ಗಳಿರ್ತವೆ, ಇದ್ರ ಹತ್ರ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ಗಳಿರ್ತವೆ ಆಕ್ಸಿಜನ್ ಹತ್ರ. ಸೊ ಬಂದು ಇದ್ರ ಜೊತೆಗೆ ಸ್ಟೇಬಿಲೈಸ್ ಮಾಡ್ಕೊಂಡು ಆರಾಮಾಗಿ ಎಂಜಾಯ್ ಮಾಡ್ತಿರ್ತವೆ. ಸೊ ಇವಾಗ ರಿಯಾಕ್ಷನ್ ಆಗ್ಬೇಕಂದ್ರೆ ಇವೇ ಎಂಜಾಯ್ ಮಾಡ್ತಿದ್ದಾವೆ, ನೆಕ್ಸ್ಟ್ ರಿಯಾಕ್ಷನ್ ಆಗ್ಬೇಕಲ್ಲ, ರಿಯಾಕ್ಷನ್ ಆಗಲ್ಲ ಇಲ್ಲಿ. ಓಕೆನಾ. ಸೊ ಅದಕ್ಕೋಸ್ಕರ ಇದಿಷ್ಟು ಪಾಯಿಂಟ್ ನೆನ್ಪಿಟ್ಕೊಂಡಿರಿ. ಇದು ಕೇಳಿದ್ದಾರೆ ಕ್ವಶನ್, ಇವೆರಡು ಕೇಳಿದ್ದಾರೆ, ಅದಕ್ಕೋಸ್ಕರ ಇಲ್ಲಿ ಹಾಕಿದ್ದೀನಿ. ಸೊ ನೀವು ನೋಟ್ ಮಾಡಿಟ್ಕೊಬೇಕು ಯಾಕೆ ಅನ್ನೋದು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಓಕೆನಾ. ಸೊ ಜಸ್ಟ್ ಮಾಡ್ಕೊಂಡಿರಿ. ನೆಕ್ಸ್ಟ್ ಇರೋದು ಇವಾಗ ರೈಟ್ ದ ರಿಯಾಕ್ಷನ್ ಫಾರ್ ದ ಕನ್ವರ್ಷನ್ ಆಫ್ ಟಾಲ್ವಿನ್ ಟು ಬೆಂಜಾಲ್ಡಿಹೈಡ್ ಯೂಸಿಂಗ್ ಕ್ರೋಮೈಲ್ ಕ್ಲೋರೈಡ್ ನೇಮ್ ದ ರಿಯಾಕ್ಷನ್ ಅಂತ ಹೇಳಿದ್ದಾರೆ. ಸೊ ಏನು ನಾರ್ಮಲಿ ಟೋಲ್ವಿನ್ನ ನಾವು ಏನು ಮಾಡ್ತೀವಿ ಅಂದರೆ ಕ್ರೋಮೈಲ್ ಕ್ಲೋರೈಡ್ ಜೊತೆ ರಿಯಾಕ್ಟ್ ಮಾಡಿದಾಗ ಏನಾಗುತ್ತೆ ಅಂದರೆ ಕ್ರೋಮಿಯಂ ಕಾಂಪ್ಲೆಕ್ಸ್ ಫಾರ್ಮೇಷನ್ ಆಗುತ್ತೆ, CrO2Cl2 ನೆಕ್ಸ್ಟ್ ಎರಡು ಸೈಡ್ ಹೈಡ್ರೋಜನ್ ಇರೋದು ಬ್ರೇಕ್ ಆಗಿ ನಮ್ಗೆ ಏನಾಗುತ್ತೆ ಅಂದರೆ ಗ್ರೂಪ್ಗಳು ಸಬ್ಸ್ಟಿಟ್ಯೂಟ್ ಆಗ್ತವೆ, ವಾಟರ್ ಹಾಕಿದಾಗ ಇದು ಬಾಂಡ್ ಬ್ರೇಕ್ ಆಗುತ್ತೆ, ಬೆಂಜಾಲ್ಡಿಹೈಡ್ ಕನ್ವರ್ಟ್ ಆಗುತ್ತೆ. ಓಕೆನಾ. ಸಿಂಪಲ್. ನೆಕ್ಸ್ಟ್ Cr2O2Cl2 ಬದಲಿಗೆ ನಾವೇನಂತ ಹಾಕ್ಬೋದು, Cl2H2 ಹಾಕ್ಬೋದು, ನೆಕ್ಸ್ಟ್ ಎಸಿಟಿಕ್ ಅನಹೈಡ್ರೈಡ್ ಮತ್ತು CrO3 ಹಾಕ್ಬೋದು. ಎಲ್ಲವೂ ಸೇಮ್ ಪ್ರಾಡಕ್ಟ್ನ ಕೊಡ್ತವೆ ಬೆಂಜಾಲ್ಡಿಹೈಡ್. ಓಕೆನಾ. 3 ರಿಯಾಕ್ಷನ್ಗಳು ಸೊ ಸೇಮ್ ಪ್ರಾಡಕ್ಟ್ನ ಕೊಡ್ತವೆ. ಸೊ ಇಲ್ಲಿರೋದೇನು ಡೆಫಿನೇಷನ್ ಒಂದು ಕೇಳ್ತಾರೆ ಅವರು, ನಾನು ಜಸ್ಟ್ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಕ್ರೋಮೈಲ್ ಕ್ಲೋರೈಡ್ ಆಕ್ಸಿಡೈಸಸ್ ಎನ್ aromatic methyl group CH3 group to a chromium complex which on hydrolysis gives benzaldehyde. ನೇಮ್ ಇಸ್ ಇಟಾರ್ಡ್ ರಿಯಾಕ್ಷನ್. ಇಟಾರ್ಡ್ ರಿಯಾಕ್ಷನ್ ನೀವು ನೆನ್ಪಿಟ್ಕೋಬೇಕು. ಸೊ ಇಟಾರ್ಡ್ ರಿಯಾಕ್ಷನ್ ನಮ್ಗೆ ಏನಾಗುತ್ತೆ ಅಂದರೆ ಒಂದು aromatic methyl ಇಂದ ನಾವೇನು ಮಾಡ್ತೀವಿ ಅಂದರೆ ಬೆಂಜಾಲ್ಡಿಹೈಡ್ ಮಾಡ್ತಾ ಇದ್ದೀವಿ. ಸೊ ಇಟಾರ್ಡ್ ಅಂತ ಏನಾದ್ರು ಒಂದು ಕನೆಕ್ಷನ್ ಮಾಡ್ಬೇಕು ನೀವು, ಬೆಂಜಾಲ್ಡಿಹೈಡ್ ಇಟಾರ್ಡ್. ಓಕೆನಾ. ಈಟ್ ಬೆಂಜಾಲ್ಡಿಹೈಡ್ ಅಂತ ಬರೆದಿಟ್ಕೊಂಡ್ರಿ. ಸೊ ಇವಾಗ ಇಟಾರ್ಡ್ ರಿಯಾಕ್ಷನ್ ನೀವು ಬರೀಬೇಕು. ಸೊ ಇಟಾರ್ಡ್ ಬೆಂಜಾಲ್ಡಿಹೈಡ್ ಅಂದಾಗ ಏನಾಗುತ್ತೆ ಅಂದರೆ ಈಟ್ ಬೆಂಜಾಲ್ಡಿಹೈಡ್. ಸೊ ಟಾಲ್ವಿನಿಂದ ನೀವೇನು ಮಾಡಬೇಕು, ಬೆಂಜಾಲ್ಡಿಹೈಡ್ನ ಬರೀಬೇಕು. ಇಟಾರ್ಡ್ ರಿಯಾಕ್ಷನ್ ನಮ್ಗೆ ಏನಾಗುತ್ತೆ, ಬೆಂಜಾಲ್ಡಿಹೈಡ್ ಕನ್ವರ್ಟ್ ಮಾಡ್ತೀವಿ ಅಂತ. ಸೊ ಊಟ ಮಾಡೋದು ನೆನ್ಪಿಟ್ಕೋಬೇಕು. ಓಕೆನಾ. ಸೊ ನೆಕ್ಸ್ಟ್
RBI ಬ್ಯಾಂಕು, ಊಟ ಮಾಡೋದು, ಎರಡು ಇಂಪಾರ್ಟೆಂಟು. ನೆಕ್ಸ್ಟು ದುಡ್ಡು ಮತ್ತು ಊಟ ಇಲ್ಲ, ಎರಡು ಕನೆಕ್ಷನ್. ಓ ಇವಾಗ ಚೆನ್ನಾಗಿತ್ತು. ನೆಕ್ಸ್ಟು ಹೌ ಇಸ್ ಕೀಟೋನ್ ಪ್ರಿಪೇರ್ಡ್ ಫ್ರಮ್ ಗ್ರಿಗ್ನಾಟ್ ರಿಯೇಜೆಂಟ್ ಫ್ರಮ್ ನೈಟ್ರಲ್, ಎಕ್ಸ್ಪ್ಲೇನ್ ವಿತ್ ಎನ್ ಎಕ್ಸಾಂಪಲ್. ಸೊ ಇದು ಆಲ್ರೆಡಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೆ ಅಲ್ಲಿ. ಸೊ CH2X C6H5Mg Br ಇದು ಬಂದು ಅಟ್ಯಾಕ್ ಮಾಡುತ್ತೆ. ಸೊ ಇದೇನಾಗುತ್ತೆ ಅಂದರೆ ಇಮೈನ್ ಮೆಗ್ನೀಷಿಯಂ ಕಾಂಪ್ಲೆಕ್ಸ್ ಆಗುತ್ತೆ, ಹೈಡ್ರೋಲಿಸಿಸ್ ಮಾಡ್ತೀರಾ, ವಾಟರ್ ಫಾರ್ಮೇಷನ್ ಆಗುತ್ತೆ, ಪ್ರೊಪಿಯೋಫಿನಾನ್ ಅಂತ ಕರಿತೀವಿ ನಾವು, C6H5 ಓಕೆನಾ, C2 ಅದು. ನೆಕ್ಸ್ಟ್ ಅದು ಪ್ರೊಪಿಯೋಫಿನಾನ್ ಕನ್ವರ್ಟ್ ಆಗುತ್ತೆ. ಟ್ರೀಟಿಂಗ್ ನೈಟ್ರೈಲ್ ವಿತ್ ಗ್ರಿಗ್ನಾಟ್ ರಿಯೇಜೆಂಟ್ ಫಾಲೋಡ್ ಬೈ ಹೈಡ್ರೋಲಿಸಿಸ್ ಇಟ್ಸ್ ಅ ಕೀಟೋನ್ ಅಂತ ನಾನು ಬರೆದಿದ್ದೀನಿ. ಸೊ ಒನ್ ಫಿನೈಲ್ ಸೊ ಇದೇನಾಗುತ್ತೆ 1 ಫಿನೈಲ್ ಪ್ರೊಪೆನಾನ್ 1 2 3 ಆಗುತ್ತೆ ಓಕೆನಾ. ಸೊ C6H5 ಆಗುತ್ತಲ್ಲ 1 2 ಓಕೆ, ಈ ರೀತಿ ಬರೆದ್ಬಿಡ್ಬೇಕು ನೀವು. ಸೊ C ಡಬಲ್ ಬಾಂಡು ಅಲ್ಲ 1 2 3. ನೆಕ್ಸ್ಟ್ ಏನಿದೆ ಬೆಂಜಿನ್ ರಿಂಗ್ ಇದೆ ಓಕೆನಾ. ಸೊ ಇವಾಗ ಇಲ್ಲಿ ಕನೆಕ್ಟ್ ಮಾಡಿ ಬರ್ದಿದ್ದೇನಲ್ಲ, ಸೊ ಏನು ಮಾಡಿದ್ದೀನಿ ಅಂದರೆ ಇಲ್ಲಿ C2H5 ಜೊತೆಗೆ ಬರ್ದಿದ್ದೀನಿ. ಸೊ ಈಗ ಸಪ್ರೇಟಾಗಿ ಬರ್ದಿದೆ, ನಿಮಗೆ ಇವಾಗ ಅರ್ಥ ಆಗುತ್ತೆ. 1 ಫಿನೈಲ್ ಫಸ್ಟ್ ಪೊಸಿಷನ್ ಇದೆ, ಫಿನೈಲ್ ಗ್ರೂಪ್ ಪ್ರೆಸೆಂಟ್ ಇದೆ. ಸೊ ನೆಕ್ಸ್ಟ್ ಏನಾಗುತ್ತೆ ಪ್ರೋಪ್. ಸೊ ಫಿನೈಲ್ ಅನ್ನೋದೇನು ಸಬ್ಸ್ಟಿಟ್ಯೂಯೆಂಟ್. ನೆಕ್ಸ್ಟ್ ಏನಾಗುತ್ತೆ ವರ್ಡ್ ರೂಟು ಪ್ರೋಪು. ನೆಕ್ಸ್ಟು ಫಸ್ಟ್ ಪೊಸಿಷನ್ ನಮಗೆ ಏನಿದೆ ಕೀಟೋ ಗ್ರೂಪ್ ಇದೆ, ಅದಕ್ಕೋಸ್ಕರ ಏನಾಗುತ್ತೆ 1 ಆಗುತ್ತೆ ಓಕೆನಾ. ಸೊ 1 ಫಿನೈಲ್ ಪ್ರೊಪೇನ್ 1 ಆನ್ ಆಗುತ್ತೆ, ಇಲ್ಲಾಂದರೆ ನಾವು ಪ್ರೊಪೇನ್ ಆನ್ ಅಂತಲೂ ಬರಿಬೋದು. ಓಕೆ ಸಿಂಪಲ್. ನೆಕ್ಸ್ಟ್ ಇಷ್ಟಿದು. ನೆಕ್ಸ್ಟ್ ಇರೋದೇನೆಂದರೆ ಇವಾಗ ಇಲ್ಲಿ ರೈಟ್ ದ ಸ್ಟೆಪ್ಸ್ ಇನ್ವಾಲ್ಡ್ ಇನ್ ದ ಮೆಕಾನಿಸಮ್ ಆಫ್ ನ್ಯೂಕ್ಲಿಯೋಫಿಲಿಕ್ ಎಡಿಷನ್ ಆಫ್ SCN ವಿತ್ aldehyde ಆರ್ ಕೀಟೋನ್. ಸೊ ಮೂರನ್ನು ಅಲ್ಲೇ ಎಕ್ಸ್ಪ್ಲೇನ್ ಮಾಡಿದೆ ನಿಮಗೆ. ಏನು ಸಿಂಪಲ್, CN- ಬಂದು ಅಟ್ಯಾಕ್ ಮಾಡಬೇಕು, ಒಂದು ಇಂಟರ್ಮೀಡಿಯೇಟ್ ಫಾರ್ಮೇಷನ್ ಆಗುತ್ತೆ, ಟೆಟ್ರಾಹೈಡ್ರಲ್ ಇಂಟರ್ಮೀಡಿಯೇಟ್ನ ಬರೀಬೇಕು. ನೆಕ್ಸ್ಟ್ ಇರೋದೇನು H+ ಹಾಕ್ಬಿಟ್ರೆ ಸಾಕು, ಸೈನೋಹೈಡ್ರಿನ್ ಆಗುತ್ತೆ. ಸೊ ಇಲ್ಲಿರೋ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಏನು, CN- ಒಂದು ಎಲೆಕ್ಟ್ರಾನ್ ರಿಚ್ ಇದೆ, C ಡಬಲ್ ಬಾಂಡ್ ನೋಡಿದ್ರೆ ಎಲೆಕ್ಟ್ರಾನ್ ಡೆಫಿಷಿಯೆಂಟ್ ಇದೆ. ಬಂದು ಅಟ್ಯಾಕ್ ಮಾಡಿರಿ, ಅಟ್ಯಾಕ್ ಮಾಡಿದಾಗ ಏನಾಗುತ್ತೆ ಅಂದರೆ ಇಂಟ್ರಾಕ್ಷನ್ ಆಗುತ್ತೆ. ಸೊ ಇಂಟ್ರಾಕ್ಷನ್ ಆದಾಗ ನಮ್ಗೆ ಏನಾಗುತ್ತೆ ಒಂದು ಇಂಟರ್ಮೀಡಿಯೇಟ್ ಫಾರ್ಮೇಷನ್ ಆಗುತ್ತೆ, ಒಂದು ಎಸಿಡಿಕ್ ಮೀಡಿಯಮನ್ನು ಹಾಕಬೇಕು. ಯಾಕೆ ಎಸಿಡಿಕ್ ಮೀಡಿಯಮ್ನ ಹಾಕಬೇಕು? ಸೊ ಬೇಸಿಕಲಿ ಏನಾಗುತ್ತೆ ಅಂದರೆ H+. ಸೊ O- ಇರೋದು H+ನ ತೊಗೊಂಡ್ರೆ ಏನಾಗುತ್ತೆ ಸೈನೋಹೈಡ್ರಿನ್ ಕನ್ವರ್ಟ್ ಆಗುತ್ತೆ. ಅದಕ್ಕೋಸ್ಕರ ಏನು ಮಾಡಬೇಕು ನಾವು ಎಸಿಡಿಕ್ ಮೀಡಿಯಮ್ನ ಹಾಕಲೇಬೇಕಾಗತ್ತೆ ಓಕೆನಾ. ಸಿಂಪಲ್. ನೆಕ್ಸ್ಟ್ ಇರೋದೇನು ವಾಟ್ ಇಸ್ ದ ರೋಲ್ ಆಫ್ ಡ್ರೈ HCl ಗ್ಯಾಸ್ ಇನ್ ಎಡಿಷನ್ ಆಫ್ ಆಲ್ಕೋಹಾಲ್ ಟು ಅಸಿಟಲ್ಡಿಹೈಡ್. ಸೊ ಅಷ್ಟೇ ಕೇಳಿರೋದು, ನಿಮ್ಗೊಂದು ರಿಯಾಕ್ಷನ್ ಕೂಡ ಬರೆದ್ಬಿಟ್ಟಿದ್ದೀನಿ. ಸೊ ಏನಿದು ಕೀಟೋನ್ ಅಥವಾ ಆಲ್ಡಿಹೈಡ್ ಇರುತ್ತೆ. ಸೊ ಏನಾಗುತ್ತೆ ಅಂದರೆ ನೀವು HCl ಹಾಕಿದಾಗ ಇದ್ರ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ಗಳಿದ್ದಾವೆ. ಸೊ ಇದೇನು ಮಾಡುತ್ತೆ ಅಂದರೆ H+ Cl- ಇರುತ್ತೆ. ಸೊ ಇದ್ರ ಜೊತೆಗೆ ಇಂಟ್ರಾಕ್ಷನ್ ಮಾಡುತ್ತೆ. ಅವಾಗ ಏನಾಗುತ್ತೆ ಅಂದರೆ ಇದು ಮೋರ್ ಎಲೆಕ್ಟ್ರೋಫಿಲಿಕ್ ಸೆಂಟರ್ನ ಜನರೇಟ್ ಮಾಡುತ್ತೆ. ಯಾಕೆ ಆಕ್ಸಿಜನ್ ಹೋಗಿ H+ ಹತ್ರ ಎಲೆಕ್ಟ್ರಾನ್ ಇತ್ತು. ಇವಾಗ H+ ಅಂದಾಗಿದ್ದೇನೆ ಎಲೆಕ್ಟ್ರಾನ್ ಡೆಫಿಷಿಯೆಂಟ್ ಇದೆ, ಇದೇನು ಎಲೆಕ್ಟ್ರಾನ್ ರಿಚ್ ಇದೆ. ಎಲೆಕ್ಟ್ರಾನ್ ರಿಚ್ ಇರೋದು ಹೋಗಿ ಇನ್ನೊಂದು ಜೊತೆ ಏನು ಮಾಡ್ತಿದೆ ಬಾಂಡ್ ಫಾರ್ಮೇಷನ್ ಮಾಡ್ತಿದೆ. ಸೊ ಈಗ ಬಾಂಡ್ ಫಾರ್ಮೇಷನ್ ಮಾಡಾದ್ಮೇಲೆ ಇದಕ್ಕೆ ಏನಾಗುತ್ತೆ ಎಲೆಕ್ಟ್ರಾನ್ಗಳನ್ನು ಡೊನೇಟ್ ಮಾಡಿದೆ ಯಾರು ಆಕ್ಸಿಜನ್. ಸೊ ಏನಾಗುತ್ತೆ ಎಲೆಕ್ಟ್ರಾನ್ ಡೆಫಿಷಿಯೆಂಟ್ ಫೀಲ್ ಆಗುತ್ತೆ. ಅದಕ್ಕೋಸ್ಕರ ಏನು ಮಾಡುತ್ತೆ ಇಲ್ಲಿರೋ ಎಲೆಕ್ಟ್ರಾನ್ಗಳನ್ನು ಏನು ಮಾಡುತ್ತೆ ಪುಲ್ ಮಾಡುತ್ತೆ. ಸೊ ಪುಲ್ ಮಾಡಿದಾಗ ನಮ್ಗೆ ಏನಾಗುತ್ತೆ ಇದು ಕಾರ್ಬನ್ ಎಲೆಕ್ಟ್ರಾನ್ ಡೆಫಿಷಿಯೆಂಟ್ ಜಾಸ್ತಿ ಆಗುತ್ತೆ. ಸೊ ಎಲೆಕ್ಟ್ರಾನ್ ಡೆಫಿಷಿಯೆಂಟ್ ಜಾಸ್ತಿ ಆದ್ಕೊಂಡ್ಲೆ ಏನಾಗುತ್ತೆ ಸೊ HCl ಎಲೆಕ್ಟ್ರಾನ್ ಡೆಫಿಷಿಯನ್ಸಿನ ಜಾಸ್ತಿ ಮಾಡ್ತಾ ಇದೆ. ಈಸಿಲಿ ಬಂದು ಆಲ್ಕೋಹಾಲ್ ಬಂದು ಏನು ಮಾಡುತ್ತೆ ಇಲ್ಲ ಅಟ್ಯಾಕ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಅದಕ್ಕೋಸ್ಕರ ನಾವೇನು ಮಾಡ್ತೀವಿ ಅಂದರೆ ಇಲ್ಲಿ HCl ಹಾಕ್ತೀವಿ ಓಕೆನಾ. ಸೊ ಜಸ್ಟ್ HCl ಗ್ಯಾಸ್ ಆಕ್ಟ್ಸ್ ಆಸ್ ಅನ್ ಆಸಿಡ್ ಕ್ಯಾಟಲಿಸ್ಟ್. ಸೊ ಆಸಿಡ್ ಇದು HCl ಅಂದರೆ H+Cl-. ಸೊ ಪ್ರಮೋಟ್ಸ್ ದ ಎಡಿಷನ್ ಆಫ್ ಆಲ್ಕೋಹಾಲ್ ಟು ಆಲ್ಡಿಹೈಡ್ ಟು ಫಾರ್ಮ್ ಅಸಿಟಲ್ಸ್. ಸೊ ಟು ಫಾರ್ಮ್ ಅಸಿಟಲ್ಸ್ ಬೈ ಇನ್ಕ್ರೀಸಿಂಗ್ ದ ಎಲೆಕ್ಟ್ರೋಫಿಲಿಸಿಟಿ ಆಫ್ ಕಾರ್ಬೋನಿಲ್ ಕಾರ್ಬನ್. ಆಲ್ಡಿಹೈಡ್ ಪ್ಲಸ್ ಆಲ್ಕೋಹಾಲ್ ಗಿವ್ಸ್ ಹೆಮಿಅಸಿಟಲ್. ಒಂದು OR ಒಂದು OH ಇದ್ರೆ ಹೆಮಿಅಸಿಟಲ್ ವಿಚ್ ಆಲ್ಸೋ ಗಿವ್ಸ್ ಅಸಿಟಲ್. ಸೊ ಈ ರಿಯಾಕ್ಷನ್ ಕೇಳೋ ಪಾಸಿಬಿಲಿಟಿ ಇದಾವೆ. ಇವಾಗ ಆಲ್ರೆಡಿ ಕೇಳಿದಾರೆ ಅಂದರೆ ಇದು ಕೇಳಬಹುದು, ಅದಕ್ಕೋಸ್ಕರ ರಿಯಾಕ್ಷನ್ ಬರ್ದಿದ್ದೀನಿ. ಸೊ ನಿಮ್ಗೆ ನೆನ್ಪಿಟ್ಕೊಳ್ಳೋಕೆ ಈಸಿ ಆಗ್ಬೋದು. ನೆಕ್ಸ್ಟ್ ಯಾಕೆ ಆಗುತ್ತೆ ಅಂತಲೂ ಗೊತ್ತಾಗಿತ್ತು. ನೆಕ್ಸ್ಟ್ ಈ ರೀತಿ ಇನ್ನೊಂದು ಕೇಳ್ಬೋದು ಅಂತಲೂ ಗೊತ್ತಾಯ್ತು ಓಕೆನಾ. ಸೊ ಇದನ್ನು ನೋಟ್ ಮಾಡಿಕೊಂಡಿರಿ. ಸೊ ನೆಕ್ಸ್ಟ್ ಇರೋದು ಇವಾಗ ಇಲ್ಲಿ ಸೊ ಇನ್ ಗಿವನ್ ಕೆಮಿಕಲ್ ರಿಯಾಕ್ಷನ್ ರೈಟ್ ದ ಸ್ಟ್ರಕ್ಚರ್ ಆ್ಯಂಡ್ ನೇಮ್ ಆಫ್ ದ ಕಾಂಪೌಂಡ್ Z. ಫಸ್ಟ್ ನೀವು ನೋಡಿದ್ರಿ ಇಲ್ಲಿ ಸೈನೋಹೈಡ್ರಿನು, ನೆಕ್ಸ್ಟ್ ಆಲ್ಕೋಹಾಲು ಎಲ್ಲ ಒಂದೇ ಕಡೆ ಅಟ್ಯಾಕ್ ಆಗ್ತಿದೆ. ಸೊ ಅವನ್ನೆಲ್ಲ ಅರೇಂಜ್ ಮಾಡಿ ಒಂದೇ ಕಡೆ ಇಟ್ಟಿದ್ದೀನಿ ಓಕೆನಾ. ಸೊ ನಿಮ್ಗೆ ಜಸ್ಟ್ ಒಂದ ಮೇಲೆ ಒಂದು ಕರೆಕ್ಟಾಗಿ ನೋಡ್ಕೊಂಡು ಹೋಗಲಿ ಅಂತ. ಸೊ ಇದನ್ನ ಕರೆಕ್ಟಾಗಿ ನೋಟ್ ಮಾಡ್ಕೊಂಡಿರಿ. ನೆಕ್ಸ್ಟ್ ಏನು ಮಾಡಿದೆ ಅಂದರೆ NH2. ಇವಾಗ NH2 ಹೇಗಾಗುತ್ತೆ ಸಿಂಪಲ್ ಹೇಳಿದೆ ನಿಮಗೆ. ಜಸ್ಟ್ Z ಕೊಟ್ಟಿಲ್ಲ ಅವರು, ಈ ಪ್ರಾಡಕ್ಟ್ನ ಕೊಟ್ಟಿದ್ದಾರೆ, ಒಂದು ಇಂಟರ್ಮೀಡಿಯೇಟ್ ಫಾರ್ಮೇಷನ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇದೇನಾಗುತ್ತೆ ಅಂದರೆ ಮತ್ತೆ ನೆಕ್ಸ್ಟ್ ನಮ್ಗೆ ಏನಾಗುತ್ತೆ ಇಲ್ಲಿಂದ ಹೈಡ್ರೋಜನ್ OH- ರಿಮೂವ್ ಮಾಡಿದ್ರೆ ಡಬಲ್ ಬಾಂಡ್ ಫಾರ್ಮೇಷನ್ ಆಗುತ್ತೆ. ಇವಾಗ ಅವ್ರು ಏನು ಕೇಳ್ತಾರೆ ಅಂದರೆ Z ಮಾಲಿಕ್ಯೂಲ್ ಯಾವುದು ಅಂತ ಕೇಳಿದ್ದಾರೆ. ಸೊ ಪ್ರಾಡಕ್ಟ್ನ ನಿಮ್ಗೆ ಕೇಳಿದ್ದಾರೆ ಕೊಟ್ಟಿದ್ದಾರೆ, ನೀವೇನು ಮಾಡಬೇಕು ಸೊ ಮಧ್ಯೆ ಯಾವುದೇ ರಿಯೇಜೆಂಟ್ನ ಆ್ಯಡ್ ಮಾಡಿಲ್ಲ. ಜಸ್ಟ್ ನಿಮ್ಗೆ ಏನು ಹೇಳ್ತಾ ಹೇಳಿದೆ ನಾನು, ಈ ಬಾಂಡ್ನ ಬ್ರೇಕ್ ಮಾಡಬೇಕು, ಇದಕ್ಕೆ ಡಬಲ್ ಬಾಂಡ್ ಒನ್ ಆ್ಯಡ್ ಮಾಡಬೇಕು, ಇದಕ್ಕೆ 2 ಹೈಡ್ರೋಜನ್ ಆ್ಯಡ್ ಮಾಡಬೇಕು. ಯಾಕಂದ್ರೆ ಇಲ್ಲಿ ಹೋಗಿರೋದೇನು ವಾಟರ್. ಸೊ ಒಂದು ಆಕ್ಸಿಜನ್ ಇದು ಕನೆಕ್ಟ್ ಮಾಡಿದೆ, 2 ಹೈಡ್ರೋಜನ್ ಇದು ಕನೆಕ್ಟ್ ಮಾಡಿದೆ, ಮುಗೀತು. ಸೊ ಇದೇನಾಯಿತು, ಇದೆಷ್ಟು ಸಿಂಪಲ್ ಸ್ಟ್ರಕ್ಚರ್ ಇದು 2 ಮಾರ್ಕ್ಸಿಗೆ ಕೇಳಿದ್ದಾರೆ. ಸೊ ಇದರ IUPAC ನೇಮ್ನು ಕೇಳಿದ್ದಾರೆ. ಸೊ ಏನು 2,4 ಓಕೆನಾ. ಸೊ ಇದು 1 ಆಗುತ್ತೆ, 2, 3, 4. 2,4 ಡೈನೈಟ್ರೋ ಫಿನೈಲ್ ಹೈಡ್ರಜಿನ್ ಓಕೆನಾ. ಸೊ 2,4 ಡೈನೈಟ್ರೋ ಫಿನೈಲ್ ಹೈಡ್ರಜಿನ್ ಓಕೆನಾ. ಸಿಂಪಲ್, ಇದನ್ನ ನೋಟ್ ಮಾಡ್ಕೊಂಡಿರಿ. ನೆಕ್ಸ್ಟ್ ಇರೋದು ಇವಾಗ ವಾಟ್ ಹ್ಯಾಪನ್ಸ್ ವೆನ್ ಕಾರ್ಬನಿಲ್ ಕಾಂಪೌಂಡ್ಸ್ ಆರ್ ಟ್ರೀಟೆಡ್ ವಿತ್ ಹೈಡ್ರಜಿನ್, ರೈಟ್ ದ ಇಕ್ವೇಶನ್. ಸೊ ಓಕೆ ನೇಮ್ ದ ಕಾಂಪೌಂಡ್ ಅಲ್ಲ, ನೇಮ್ ದ ಕಾಂಪೌಂಡ್ ಅಂತ ಹೇಳಿದ್ದಾರೆ. ಸೊ ಹೈಡ್ರಜೀನ್ ಆಗುತ್ತೆ,
ಹೈಡ್ರಝೀನ್ ಆಗುತ್ತೆ. ಯಾಕೆ? ಪ್ರಾಡಕ್ಟ್ ಫಾರ್ಮ್ ಆಗಿರೋದು ಹೈಡ್ರಝೋನ್, ಇವಾಗ ರಿಯಾಕ್ಟೆಂಟ್ ಕೇಳಿರೋದು ಹೈಡ್ರಝೀನ್ ಆಗುತ್ತೆ. ಓಕೆನಾ? ಸೊ ಇದು ಜಸ್ಟ್ ನೋಟ್ ಮಾಡ್ಕೊಂಡಿರಿ, ಒಂದು ಎಕ್ಸ್ಟ್ರಾ ಮಾಡಿಬಿಡಿ. ಓಕೆನಾ? ಸೊ ನೆಕ್ಸ್ಟ್ ಇರೋದು ಇವಾಗ ವಾಟ್ ಹ್ಯಾಪನ್ಸ್ ವೆನ್ ಕಾರ್ಬನಿಲ್ ಕಾಂಪೌಂಡ್ ಟ್ರೀಟೆಡ್ ವಿತ್ ಹೈಡ್ರೋಜನ್, ವಾಟ್ ಇಸ್ ದ ರಿಯಾಕ್ಷನ್? ಸೊ ರೈಟ್ ದ ರಿಯಾಕ್ಷನ್. ಸೊ ಎಸಿಟೋನ್ ಇರುತ್ತೆ, ಹೈಡ್ರೋಜನ್ ಜೊತೆ ರಿಯಾಕ್ಟ್ ಮಾಡ್ತೀರಾ, ಹೈಡ್ರೋಜನ್ ಫಾರ್ಮೇಷನ್ ಆಗುತ್ತೆ. ಅವ್ರೇನು ಕೇಳಿದ್ದಾರೆ? ಟ್ರೀಟೆಡ್ ವಿತ್ ಹೈಡ್ರೋಜನ್ ಅಂತ ಕೇಳಿದ್ದಾರೆ. ಸೇಮ್ ರಿಯಾಕ್ಷನು NH2 ಇರೋದು. ನಾನು ಸ್ವಲ್ಪ ಅದನ್ನೇ ನಾರ್ಮಲಿ ಒಂದು ಫೀನಲ್ ಗ್ರೂಪ್ನ ಆ್ಯಡ್ ಮಾಡಿ 2 ನೈಟ್ರೋ ಗ್ರೂಪ್ನ ಆ್ಯಡ್ ಮಾಡಿದ್ರು, ಹೈಡ್ರೋಜನ್ ಜೊತೆ ಅಂತ ಹೇಳಿದ್ರೆ ಸಿಂಪಲಾಗಿ NH2 ಬರ್ಬಿಡ್ತೀನಿ. NH2 ಫಾರ್ಮೇಷನ್ ಆಗಿದೆ, ಯಾಕೆ 3 ಬಾಂಡ್ ಫಾರ್ಮೇಷನ್ ಆಗುತ್ತಲ್ಲ. ಸೊ NH2 ಇದೆ, ಸಿಂಪಲ್ ಆಗಿ 2 ಹೈಡ್ರೋಜನ್ ತೆಗೆದು 1 ಆಕ್ಸಿಜನ್ ತೆಗೆದು ಡಬಲ್ ಬಾಂಡ್ ಫಾರ್ಮೇಷನ್ ಮಾಡಿದೆ, ಹೈಡ್ರೋಜನ್. ಸಿಂಪಲ್. ಓಕೆನಾ? ಸೊ ಇದಿಷ್ಟನ್ನು ಹೈಡ್ರೋಜನ್ ಆಯಿತು, ಹೈಡ್ರೋಜನ್ನಿಂದ ಹೈಡ್ರೋಝೋನ್ ಆಯಿತು. ಸೊ ಇದು I ಮತ್ತು O ಕರೆಕ್ಟಾಗಿ ನೆನ್ಪಿಟ್ಕೊಂಡಿರಿ, I2O. ಓಕೆನಾ? I2U ಅಲ್ಲ, I2O. ಸೊ ಇದನ್ನ ಜಸ್ಟ್ ನೆನ್ಪಿಟ್ಕೊಂಡಿರಿ. ನೆಕ್ಸ್ಟ್ ದ ಫಾರ್ಮೇಷನ್ ಆಫ್ ಆಕ್ಸೈಮ್ ಫ್ರಮ್ ಕಾರ್ಬನಿಲ್ ಕಾಂಪೌಂಡ್. ಸೊ ಇಲ್ಲೇನಾಗತ್ತಂದರೆ I2O ಅಂದರೆ ಇವಾಗ ನೆನಪಿರೋದು, ನಿಮಗೆ ನೆನ್ಪಿಟ್ಕೋಬೇಕು. ನೆಕ್ಸ್ಟ್ ದ ಫಾರ್ಮೇಷನ್ ಆಫ್ ಆಕ್ಸೈಮ್ ಫ್ರಮ್ ಕಾರ್ಬನಿಲ್ ಕಾಂಪೌಂಡ್. ಸೊ ಫಾರ್ಮೇಷನ್ ಆಫ್ ಆಕ್ಸೈಮ್ ಫ್ರಮ್ ಕಾರ್ಬನಿಲ್ ಕಾಂಪೌಂಡ್ ಅಂದ್ರೇನು? ಆಕ್ಸೈಮ್ ಅಂದ್ರೇನು? ಹೈಡ್ರಾಕ್ಸಿಲ್ ಅಮೀನಿಂದ ಫಾರ್ಮೇಷನ್ ಆಗಿರುತ್ತೆ ಎಂದು NH2OH. ಓಕೆನಾ? ಸೊ ಜಸ್ಟ್ ಒಂದು ರಿಯಾಕ್ಷನ್ ಬರೀತೀನಿ, ಆಮೇಲೆ ನಿಮ್ಗೆ ಈಸಿಲಿ ಅರ್ಥ ಆಗುತ್ತೆ. ಸೊ ಹೌ ಡಸ್ ಮೆಥನಲ್ ರಿಯಾಕ್ಟ್ ವಿತ್ ಹೈಡ್ರಾಕ್ಸಿಲ್ ಅಮೀನ್? ಎಕ್ಸ್ಪ್ಲೇನ್ ವಿತ್ ಎನ್ ಎಕ್ಸಾಂಪಲ್. ಸೊ ಮೆಥನಲ್ ಅಂದ್ರೆ ಏನು ಇದು? ಸೊ ಮೆಥನಲ್ ರಿಯಾಕ್ಟ್ಸ್ ವಿತ್ ಹೈಡ್ರಾಕ್ಸಿಲ್ ಅಮೀನ್ ಟು ಫಾರ್ಮ್ ಮೆಥನಾಲ್ ಆಕ್ಸೈಮ್ ಫಾರ್ಮೇಷನ್ ಆಗಿದೆ. ಓಕೆನಾ? ಸೊ ಸಿಂಪಲ್, ಒಂದು ಆಕ್ಸಿಜನ್ ತೆಗೆದೆ, 2 ಹೈಡ್ರೋಜನ್ ತೆಗೆದೆ, ಇವೆರಡರ ಮಧ್ಯೆ ಏನು ಮಾಡಿದೆ? ಕನೆಕ್ಷನ್ ಮಾಡಿದೆ, ವಾಟರ್ ಮಾಲಿಕ್ಯೂಲ್ ಏನಾಯಿತು? ಹೊರಗಡೆ ಹೋಯಿತು. ಸೊ C∩N ಫಾರ್ಮೇಷನ್ ಆಗಿದೆ. ಇವಾಗ ಅವರು ಕೇಳಿದ್ದಾರೆ, ಫಸ್ಟ್ ನೀವು ನೋಡ್ಬೋದು ಈ ರಿಯಾಕ್ಷನ್ದು ಇದೇ ಆನ್ಸರ್ ಆಗುತ್ತೆ. ಇವಾಗ ದ ಫಾರ್ಮೇಷನ್ ಆಫ್ ಆಕ್ಸೈಮ್ ಫ್ರಮ್ ಕಾರ್ಬನಿಲ್ ಕಾಂಪೌಂಡ್ ಅಂತ ಕೇಳಿದರೆ, ಇದಕ್ಕೂ ನೀವು ಇದೇ ರಿಯಾಕ್ಷನ್ನ ಬರಿಬೋದು. ಸೊ ಒಂದು ಮೆಥನಾಲ್ ಒಂದು ಎಕ್ಸಾಂಪಲ್ ಕೂಡ ಬರಿಬೋದು. ನೆಕ್ಸ್ಟ್ ಅದ್ರ ಜೊತೆಗೆ ಆಲ್ಡಿಹೈಡ್ಸ್ ಕೀಟೋನ್ಸ್ ರಿಯಾಕ್ಟ್ಸ್ ವಿತ್ ಹೈಡ್ರಾಕ್ಸಿಲ್ ಅಮೀನ್ ಟು ಫಾರ್ಮ್ ಆಕ್ಸೈಮ್ಸ್ ಅಂತ ಡೆಫಿನೇಷನ್ ಬರಿಬೋದು. ಸೊ ಎರಡೂ ಕಡೆ ಸೇಮ್ ಕ್ವಶನ್ ಇರುತ್ತೆ. ನೀವೇನು ಮಾಡಬೇಕಂದ್ರೆ ಒಂದು ಎಕ್ಸಾಂಪಲ್ ಕೊಟ್ಟಂಗೆ ಆಗುತ್ತೆ, ಡೆಫಿನೇಷನ್ ಕೊಟ್ಟಂಗೆ ಆಗುತ್ತೆ, ನಿಮ್ಗೆ ಕ್ಲಿಯರ್ ಒಂದು ರಿಯಾಕ್ಷನ್ನು ಸಿಗುತ್ತೆ. ಸೊ ಆರಾಮಾಗಿ ಬರಿಬೋದು. ಓಕೆನಾ? ಸೊ ಜಸ್ಟ್ ಬೇಕಾಗಿರೋದೇನು, ನೀವು ಅಟ್ಯಾಚ್ ಮಾಡಬೇಕು, H2O ಹೊರಗಡೆ ಹಾಕಬೇಕು, ಡಬಲ್ ಬಾಂಡ್ ಫಾರ್ಮೇಷನ್ ಮಾಡಬೇಕು. ಸೊ ಡಬಲ್ ಬಾಂಡ್ ಫಾರ್ಮೇಷನ್ ಮಾಡಬೇಕು, ಹಿಂಗೆ ನೆನ್ಪಿಟ್ಕೊಂಡಿರಿ. ಅಟ್ಯಾಕ್ ಮಾಡಿಸ್ಬೇಕು ಅವರಿಗೆ, ಇಲ್ಲಿ ಬಂದು ಇವೆರಡು ಅಟ್ಯಾಕ್ ಆಗ್ತವೆ. ಓಕೆನಾ? ಸೊ ಇಷ್ಟು. ನೆಕ್ಸ್ಟ್ ಇವಾಗ ಇಲ್ಲಿರೋದು ನೇಮ್ ಎನಿ ಒನ್ ಸಿಂಪ್ಲೆಸ್ಟ್ ಟೆಸ್ಟ್ ಟು ಡಿಸ್ಟಿಂಗ್ವಿಶ್ ಬಿಟ್ವೀನ್ ಪ್ರೊಪೆನಾಲ್ ಆ್ಯಂಡ್ ಪ್ರೊಪೆನಾನ್. ಸೊ ಪ್ರೊಪೆನಲ್ ಆ್ಯಂಡ್ ಪ್ರೊಪೆನಾನ್. ಸೊ ನಲ್ ಮತ್ತು ಓನ್ ಅಂದರೆ ಏನು? ಆಲ್ಡಿಹೈಡ್ಸ್ ಆ್ಯಂಡ್ ಕೀಟೋನ್ಸ್. ಸೊ ಆಲ್ಡಿಹೈಡ್ಸ್ ಆ್ಯಂಡ್ ಕೀಟೋನ್ಸ್ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದು. ಇವಾಗ ಆಲ್ಡಿಹೈಡ್ ಕೀಟೋನ್ಸ್ನ ನಾವು ಯಾವ ರೀತಿ ಡಿಫ್ರೆನ್ಸ್ ಮಾಡ್ಬೋದು? ಸೊ ನೀವು ನೋಡ್ತಾ ಹೋಗ್ಬೋದು, ಇವಾಗ ಒಂದಿರೋದು ಟಾಲೆನ್ಸ್ ಟೆಸ್ಟು, ಬೇರೆ ಎಲ್ಲವೂ ರಿಯಾಕ್ಟ್ ಆಗ್ತವೆ. ಇಲ್ಲಿರೋದೇನೋ ಟಾಲೆನ್ಸ್ ಟೆಸ್ಟು. ನೆಕ್ಸ್ಟ್ ಇಲ್ಲಾಂದರೆ ನಾವೇನು ಮಾಡ್ಬೋದು? ಫೆಲಿಂಗ್ಸ್ ಟೆಸ್ಟ್ನು ಯೂಸ್ ಮಾಡ್ಬೋದು. ಓಕೆನಾ? ಸೊ ಎರಡು ಯಾವುದ್ರ ಎನಿ ಒನ್ ಅಂತ ಕೇಳಿದ್ದಾರೆ, ಅದಕ್ಕೆ ಇರೋದು 2 ಆಪ್ಷನ್ ನಿಮಗೆ ಈ ಚಾಪ್ಟರಿಂದ, ಒಂದು ಟಾಲೆನ್ಸ್ ಟೆಸ್ಟ್, ಇನ್ನೊಂದು ಫೆಲಿಂಗ್ಸ್ ಟೆಸ್ಟ್. ಓಕೆನಾ? ಸೊ ಯಾವ್ದು ನಾನು ಒಂದು ಟಾಲೆನ್ಸ್ ಟೆಸ್ಟ್ ಬರ್ದಿದ್ದೀನಿ, ನೀವು ಫೆಲಿಂಗ್ಸ್ ಟೆಸ್ಟ್ ನಿಮ್ಗೆ ಇಷ್ಟ ಆದರೆ ಅದನ್ನು ಬರೀರಿ. ಓಕೆನಾ? ಸಿಂಪಲ್. ಇಲ್ಲಿ R⁻OH ಇರುತ್ತೆ, Cu+ ಇರುತ್ತೆ, ಇದೇನಾಗುತ್ತೆ? Cu2O ಆಗಿ ಕನ್ವರ್ಟ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಏನಾಗುತ್ತೆ ಅಂದರೆ 3OH- ಬದಲಿಗೆ 5OH- ಬದಲಿ ಇರುತ್ತೆ. ಸೊ ನೆಕ್ಸ್ಟ್ ಏನಾಗುತ್ತೆ ಅಂದರೆ ಇದು 5OH- 3H2O ಕನ್ವರ್ಟ್ ಆಗುತ್ತೆ. ಸೊ ಇಲ್ಲೇನಾಗುತ್ತೆ ಅಂದರೆ ವೆರಿ ಇಂಪಾರ್ಟೆಂಟ್, ಅವಾಗ ಹೇಳೋದು ಬರ್ತದೆ, ಸಿಲ್ವರ್ ಮಿರರ್ ಫಾರ್ಮೇಷನ್ ಆಗುತ್ತೆ. ಸೊ ಇಲ್ಲೇನಾಗುತ್ತೆ ಅಂದರೆ ಬ್ರೌನ್ PPT ಕೊಡುತ್ತೆ. ಓಕೆನಾ? ಸೊ ಇದನ್ನು ನೋಟ್ ಮಾಡ್ಕೊಂಡಿರಿ. ಸೊ ಅದೊಂದು ಪಾಯಿಂಟ್ ಹೇಳಿಲ್ಲ ನೋಡಿರಿ. ಸೊ ಇವಾಗ ಇಷ್ಟನ್ನು ಹೇಳಿ ಅದೊಂದು ಪಾಯಿಂಟ್ನ ಹೇಳಿಲ್ಲ. ಸಿಲ್ವರ್ ಮಿರರ್ ಆ್ಯಂಡ್ ಬ್ರೌನ್ PPT ಫಾರ್ಮೇಷನ್ ಆಗುತ್ತೆ. ಸೊ ಇವಾಗ 4 MCQ 5 MCQಸ್ನ ಸಾಲ್ವ್ ಮಾಡ್ಬೋದು. ಓಕೆನಾ? ಸೊ ಜಸ್ಟ್ ಇಷ್ಟು. ನೆಕ್ಸ್ಟ್ ರೈಟ್ ಎನಿ, ಇಷ್ಟು ಇದೆ ಸಿಂಪಲ್, ಇವೆಲ್ಲ ನಾನು ಜಸ್ಟ್ ಬರ್ದಿರೋದು. ರೈಟ್ ಎನಿ ರಿಯೇಜೆಂಟ್ ಯೂಸ್ ಟು ಡಿಸ್ಟಿಂಗ್ವಿಶ್ ಬಿಟ್ವೀನ್ ಆಲ್ಡಿಹೈಡ್ ಆ್ಯಂಡ್ ಕೀಟೋನ್. ಇವಾಗ ಇದನ್ನ ಪ್ರೊಪೆನಾಲ್ ಆ್ಯಂಡ್ ಪ್ರೊಪೆನಾನ್ ಅಂತ ಕೊಟ್ಟಿದ್ರು, ಆಲ್ಡಿಹೈಡ್ ಆ್ಯಂಡ್ ಕೀಟೋನ್ ಕೊಟ್ಟರು. ಇದು ಆಲ್ಡಿಹೈಡ್, ಇದು ಕೀಟೋನ್ ತಾನೆ. ಸೊ ಸಿಂಪಲ್. ಸೊ ಅದನ್ನ ಮತ್ತೆ ಸಪ್ರೇಟಾಗಿ ಕೊಟ್ಟಿದ್ದಾರೆ ಬೇರೆ ಕ್ವಶನ್ ಪೇಪರಲ್ಲಿ, ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ಇದು. ಓಕೆನಾ? ಸೊ ಸೇಮ್ ಅದು ನೀವೇನು ಬರಿಬೋದು? ಡೈರೆಕ್ಟಾಗಿ ಬರಿಬೋದು. ಅದಕ್ಕೂ ನಾನು ಒಂದು ರಿಯಾಕ್ಷನ್ ಕೂಡ ಬರೆದಿದ್ದೀನಿ. ಇವಾಗ ಇನ್ನೊಂದ್ಸಲ ನೀವು ನೋಡ್ತಾ ಇದ್ದೀರಿ. ಸೊ ಇನ್ನೊಂದ್ಸಲ ತಲೆ ಮೇಲೆ ಕೂತ್ಕೊಳ್ಳುತ್ತೆ. ಓಕೆ, ಮತ್ತೆ ರಿವಿಷನ್ ಆಯಿತು. ಓಕೆ, ನೆಕ್ಸ್ಟ್ ಇವಾಗ ಇಲ್ಲಿ ನೇಮ್ ದ ರಿಯೇಜೆಂಟ್ ಯೂಸ್ ಇನ್ ದ ಕನ್ವರ್ಷನ್ ಆಫ್ ಕೀಟೋನ್ ಟು ಹೈಡ್ರೋಕಾರ್ಬನ್. ನೇಮ್ ದ ರಿಯೇಜೆಂಟ್ ಅಂತ ಇದೆ. ಸೊ ಓಕೆನಾ? ಇಲ್ಲಿರೋದೇನು? ನೇಮ್ ದ ರಿಯೇಜೆಂಟ್ ಯೂಸ್ಡ್ ಇನ್ ಕನ್ವರ್ಷನ್ ಆಫ್ ಕೀಟೋನ್ ಟು ಹೈಡ್ರೋಕಾರ್ಬನ್. ಸೊ ಕೀಟೋನ್ ಟು ಹೈಡ್ರೋಕಾರ್ಬನ್ ಜನರೇಟ್ ಆಗಿದೆ ಅಂದರೆ ನಮಗಿರೋ 3 ರಿಯಾಕ್ಷನ್ಗಳು ಯಾವುದು? ಸೊ ಒಂದು ಕ್ಲೆಮೆನ್ಸನ್ ರಿಡಕ್ಷನ್, ಇನ್ನೊಂದು ಕಿರ್ಚ್ನರ್ ರಿಡಕ್ಷನ್, ಇನ್ನೊಂದು ಏನಾಗುತ್ತೆ ಅಂದರೆ ಒಂದು ಡಿಕಾರ್ಬೋಸಿಲೇಟಿಂಗ್ ಏಜೆಂಟ್ ಆಗಬೇಕು. 3 ಕಂಡೀಷನ್. ಓಕೆನಾ? ಸೊ ಇವಾಗ ನೀವು ನೋಡ್ತಾ ಹೋಗ್ಬೋದು, ನೇಮ್ ದ ರಿಯೇಜೆಂಟ್ ಯೂಸ್ ದ ಕನ್ವರ್ಷನ್ ಆಫ್ ಕೀಟೋನ್ ಟು ಹೈಡ್ರೋಕಾರ್ಬನ್ ಅಂತ ಹೇಳಿದ್ದಾರೆ. ಸೊ ಕ್ಲೆಮೆನ್ಸನ್ ರಿಡಕ್ಷನ್ ಬರ್ದಿದ್ದೀವಿ. ಸೊ ಇಲ್ಲಿ ZnHCl ಹಾಕ್ತೀವಿ. ಸೊ ಆಲ್ಡಿಹೈಡ್ಸ್ ಆ್ಯಂಡ್ ಕೀಟೋನ್ಸ್ ಆನ್ ರಿಡಕ್ಷನ್ ಯೂಸಿಂಗ್ ಅಮಲ್ಗಮ್ ಆ್ಯಂಡ್ ಕಾನ್ಸಂಟ್ರೇಟೆಡ್ HCl ಟು ಗಿವ್ ಹೈಡ್ರೋಕಾರ್ಬನ್ಸ್. ಓಕೆನಾ? ಸಿಂಪಲ್. ಸೊ ಇಷ್ಟು ಇರೋದು. ನೆಕ್ಸ್ಟ್ ಓಲ್ಫ್ ಕಿರ್ಚ್ನರ್ ಬಗ್ಗೆನೂ ಕೊಟ್ಟಿದ್ದಾರೆ. ಸೊ ಓಲ್ಫ್ ಕಿರ್ಚ್ನರ್ ಬಗ್ಗೆ ಅವರು ಡೈರೆಕ್ಟಾಗಿ ಕೊಟ್ಟಿದ್ದಾರೆ, ಎಸಿಟೋನ್ ಆ್ಯಸ್ ಅನ್ ಎಕ್ಸಾಂಪಲ್ ಅಂತ. ಸೊ ಎಸಿಟೋನ್ ಅಂದ್ರೆ ಏನು? CH3 CH3. ಇವಾಗ NH2 ಹಾಕ್ತೀನಿ, ಇದು ಹೈಡ್ರೋಜನ್. ಸೊ ಹೈಡ್ರೋಜನ್ ಇದ್ದಾಗ ಏನಾಗುತ್ತೆ? H2 ಹೋಗುತ್ತೆ, ಡಬಲ್ ಬಾಂಡ್ ಫಾರ್ಮೇಷನ್. ನೆಕ್ಸ್ಟ್ ಏನಾಗುತ್ತೆ? KOH ಇಥೈಲಿನ್ ಗ್ಲೈಕಾಲ್ ಹಾಕ್ತೀವಿ. ಸೊ ಇದೇನು ಮಾಡುತ್ತೆ ಅಂದರೆ ಬಾಂಡ್ನ ಬ್ರೇಕ್ ಮಾಡುತ್ತೆ. ನಮಗೇನಾಗುತ್ತೆ ಅಂದರೆ
ಹೈಡ್ರೋಕಾರ್ಬನ್ ಫಾರ್ಮೇಷನ್ ಆಗತ್ತೆ. ಓಕೆನಾ, ಸೊ ಇಷ್ಟು ನೋಟ್ ಮಾಡ್ಕೊಂಡಿರಿ. ನೆಕ್ಸ್ಟ್ ಪ್ರೊಪೆನಾನ್ ಕ್ಯಾನ್ ಬಿ ರೆಡ್ಯೂಸ್ ಟು ಪ್ರೊಪೇನ್ ಆನ್ ಹೈಡ್ರೋಕಾರ್ಬನ್ ವೆನ್ ಇಟ್ ರಿಯಾಕ್ಟ್ಸ್ ವಿತ್ ಹೈಡ್ರೋಜನ್ ಫಾಲೋಡ್ ಬೈ ಹೀಟಿಂಗ್ ವಿತ್ KOH ಇನ್ ಎಥಿಲಿನ್ ಗ್ಲೈಕಾಲ್ ಟು ಫಾರ್ಮ್ ಹೈಡ್ರೋಕಾರ್ಬನ್ ಅಷ್ಟೇ. ಓಕೆನಾ, ಸೊ ಇಥಿಲಿನ್ ವಿತ್ ಟು ಫಾರ್ಮ್ ಹೈಡ್ರೋಕಾರ್ಬನ್ ಅಂತ ನೀವು ಬರಿಬೋದು, ಆಲ್ರೆಡಿ ಬರ್ದಿದ್ರಿ. ಸೊ ಇಷ್ಟು ನೋಟ್ ಮಾಡ್ಕೊಂಡ್ರೆ ಆಯ್ತು. ಎರಡೂ ಕಡೆನೂ ಸೇಮು, ಜಿಂಕ್ ಅಮಾಲ್ಗಮ್, ವರ್ಫ್ ಕಿಸ್ನ ರಿಡಕ್ಷನ್, ಇಥಿಲಿನ್ ಗ್ಲೈಕಾಲ್ ಮತ್ತು ಹೀಟು ಹೈಡ್ರೋಸಿನ್. ಓಕೆನಾ, ಫಸ್ಟ್ ಡಬಲ್ ಬಾಂಡ್ ರಿಮೂವ್ ಮಾಡಿದ್ರೆ ಡಬಲ್ ಬಾಂಡ್ ಫಾರ್ಮೇಷನ್ ಆಗುತ್ತೆ. ಇವಾಗ ಇದನ್ನ ಕೊಡ್ತೀತಿ ನಿಮಗೆ ಡ್ಯಾಶ್, ಆಮೇಲೆ ಇದು ಕೊಟ್ಟು ಆಮೇಲೆ ಡ್ಯಾಶ್ ಅಂತ ಕೊಟ್ಟರು ಸೇಮ್. ನೀವು ಇದನ್ನು ಕೊಟ್ಟಿದ್ರು ಅಂದರೆ ನೀವು ಹೈಡ್ರೋಜನ್ನ ರಿಮೂವ್ ಮಾಡಬೇಕು, ಡಬಲ್ ಬಾಂಡ್ನ ಕೂಡಿಸ್ಬೇಕು, ಕೂಡಿಸಿ ಡಬಲ್ ಬಾಂಡ್ನ ಮಾಡಿಸಿ ನೆಕ್ಸ್ಟ್ ಏನು ಮಾಡಬೇಕು, ಕನೆಕ್ಟ್ ಮಾಡ್ಬೇಕು, ಅವರಿಗೆ ಹೈಡ್ರೋಜನ್ನ ಕನ್ವರ್ಟ್ ಮಾಡ್ಬೇಕು, ಅಷ್ಟೇ ಸಿಂಪಲ್ ಹೇಳೋದು. ಓಕೆನಾ, ಸೊ ಇದು ಜಸ್ಟ್ ನೋಟ್ ಮಾಡ್ಕೊಂಡ್ರಿ, ಮುಗೀತು. ನೆಕ್ಸ್ಟ್ ಇರೋದೇನಂದ್ರೆ ಇವಾಗ, ಸೊ ಪ್ರೊವೈಡ್ ದ ಜನರಲ್ ರಿಯಾಕ್ಷನ್ ಟು ಪ್ರಿಪೇರ್ ಹ್ಯಾಲೋಫಾರ್ಮ್ ಫ್ರಮ್ ಮಿಥೈಲ್ ಕೀಟೋನ್, ನೇಮ್ ಎ ರಿಯೇಜೆಂಟ್ ವಿಚ್ ಇಸ್ ಯೂಸ್ ಟು ಡಿಟೆಕ್ಟ್ ದ ಪ್ರೆಸೆನ್ಸ್ ಆಫ್ ಆಲ್ಫಾ ಮಿಥೈಲ್ ಗ್ರೂಪ್ ಇನ್ ಅ ಕಾರ್ಬೋನಿಲ್ ಕಾಂಪೌಂಡ್. ಓಕೆನಾ, ಸೊ ಇಲ್ಲಿ ಏನಾಗ್ತಿದೆ ಅಂದರೆ ಅವರೇ ಕೊಟ್ಬಿಟ್ಟಿದ್ದಾರೆ ಆಲ್ಫಾ ಮಿಥೈಲ್ ಗ್ರೂಪ್ ಅಂತ. ಸೊ ಆಲ್ಫಾ ಮಿಥೈಲ್ ಗ್ರೂಪ್ ನೆಕ್ಸ್ಟ್ ಇರೋದೇನು ಹ್ಯಾಲೋಫಾರ್ಮ್ ರಿಯಾಕ್ಷನ್ ಏನಾಗುತ್ತೆ, ಆಲ್ಫಾ ಮಿಥೈಲ್ ಗ್ರೂಪ್ ಬ್ರೇಕ್ ಆಗುತ್ತೆ. ಸೊ ನೆಕ್ಸ್ಟ್ ಯಾವ್ದಾದ್ರು ಅವ್ರು ಹೇಳಿಲ್ಲ ರಿಯೇಜೆಂಟ್, ನಾವೇ ಬರ್ಕೊಬೋದು. NaOX ಹಾಕಿದಾಗ ಆಲ್ಫಾ ಮಿಥೈಲ್ ಬ್ರೇಕ್ ಆಗುತ್ತೆ, ONA ಬಂದು ಸಬ್ಸ್ಟ್ರೇಟ್ ಆಗುತ್ತೆ, CH3 ಅದು ಹ್ಯಾಲೋಫಾರ್ಮ್ ರಿಯಾಕ್ಷನ್. ಇದು ನಮ್ಗೇನಾಗುತ್ತೆ ಅಂದರೆ ಸೋಡಿಯಂ ಹೈಪೋ ಹ್ಯಾಲೈಟಾಗಿ ಕನ್ವರ್ಟ್ ಆಗುತ್ತೆ. ಇವಾಗ ಐಡಿನ್ ಗ್ರೂಪ್ ಇದ್ದರೆ ಏನಾಗೋದು ಅಯೋಡೈಟಾಗಿ ಕನ್ವರ್ಟ್ ಆಗೋದು. ಓಕೆನಾ, ಸಿಂಪಲ್ ಇಷ್ಟಿರೋದು. ಬ್ರೇಕ್ ಮಾಡಬೇಕು, ONA ಆ್ಯಡ್ ಮಾಡಬೇಕು, CH3 ಕನ್ವರ್ಟ್ ಆಗಿ ಏನಾಗುತ್ತೆ ಅಯೋಡೋಫಾರ್ಮಾಗಿ ಕನ್ವರ್ಟ್ ಆಗುತ್ತೆ, ಅಯೋಡೋಫಾರ್ಮಾಗಿ ಕನ್ವರ್ಟ್ ಆಗುತ್ತೆ, ಇಲ್ಲಾಂದರೆ ಬ್ರೋಮೋಫಾರ್ಮ್, ಡಿಪೆಂಡಿಂಗ್ ಆನ್ ದ ರಿಯೇಜೆಂಟ್. ಓಕೆನಾ, ಸಿಂಪಲ್. ಸೊ ಆಲ್ಫಾ CH3 ನೆನ್ಪಿಟ್ಕೊಬೇಕು, ನೋಟ್ ಮಾಡ್ಕೊಂಡಿರಿ. ನೆಕ್ಸ್ಟ್ ಇರೋದು ಅಮಾಂಗ್ ಬ್ಯೂಟೇನ್ 2 and ಪೆಂಟೇನ್ 3 ವಿಚ್ ಕಾಂಪೌಂಡ್ಸ್ ಇಸ್ ಆಕ್ಸಿಡೈಸ್ಡ್ ಬೈ ಸೋಡಿಯಂ ಹೈಪೋಹ್ಯಾಲೈಟ್, ರೈಟ್ ಇಟ್ಸ್ ಕೆಮಿಕಲ್ ಇಕ್ವೇಷನ್. ಸೊ ಈ ರೀತಿಯೂ ಏನು ಮಾಡ್ಬೋದು, ಹ್ಯಾಲೋಫಾರ್ಮ್ ರಿಯಾಕ್ಷನ್ನ ಕೇಳ್ಬೋದು. ಸೊ ಬ್ಯೂಟೇನ್ 2 ಇದೆ, ಪೆಂಟೇನ್ 3 ಇದೆ. ನೀವು ನೋಡ್ಬೋದು CH2 CH3 CH2 CH3 ಇಲ್ಲೇನಿದೆ ಒಂದು CH3 ಗ್ರೂಪ್ ಇದೆ. ಸೊ ಅದಕ್ಕೋಸ್ಕರ ಏನಾಗುತ್ತೆ, ಇದು ಹ್ಯಾಲೋಫಾರ್ಮ್ ರಿಯಾಕ್ಷನ್ ತೋರಿಸುತ್ತೆ. ಸೊ ಹ್ಯಾಲೋಫಾರ್ಮ್ ರಿಯಾಕ್ಷನ್ ಹೇಗೆ ತೋರಿಸುತ್ತೆ, ಸೇಮ್ ರಿಯಾಕ್ಷನ್ನು ಇಲ್ಲಿ R ಬದಲಿಗೆ CH2 CH3 ಹಾಕಿದ್ದೀನಿ, ಬ್ರೇಕ್ ಮಾಡ್ತೀನಿ, NaOSನ ಆ್ಯಡ್ ಮಾಡ್ತೀನಿ. ಸೊ CH3 ರಿಯಾಕ್ಷನ್ ಮುಗೀತು. ಓಕೆನಾ, ಸಿಂಪಲ್. ಇವಾಗ ಇದ್ರ ಬದಲಿಗೆ ನಾನು ಐ ಹಾಕಿದರೆ ಸೋಡಿಯಂ ಹೈಪೋ ಅಯೋಡೈಟ್ನ ಹಾಕಿದ್ರೆ ನಮಗೇನಾಗುತ್ತೆ ಅಂದರೆ ಅಯೋಡೋಫಾರ್ಮ್ ಫಾರ್ಮೇಷನ್ ಆಗುತ್ತೆ. ಸೊ ಅದನ್ನು ಕೂಡ ನೀವು ಬರಿಬೋದು. ನಾನು ಜಸ್ಟ್ ನಿಮಗೆ ಎಕ್ಸಾಂಪಲ್ ಹಾಕಿದ್ದೀನಿ. ಸೊ ನೀವು ಅಯೋಡಿನ್ ರಿಯಾಕ್ಟ್ ಆಗುತ್ತೆ, NaOI ಸೋಡಿಯಂ ಹೈಪೋ ಅಯೋಡೈಟ್ ಬಂದು ರಿಯಾಕ್ಟ್ ಆಗುತ್ತೆ. ಸೊ ನೆಕ್ಸ್ಟ್ ಅಯೋಡೋಫಾರ್ಮ್ ರಿಯಾಕ್ಷನ್ ಆಗುತ್ತೆ ಅಂತ ಬರೆದ್ರೆ ಇನ್ನೂ ಬ್ಯೂಟಿ ಜಾಸ್ತಿ ಆಗುತ್ತೆ. ಓಕೆನಾ, ಸೊ ನೆಕ್ಸ್ಟ್ ಇರೋದು ನೇಮ್ ಎನಿ ಒನ್ ಸಿಂಪಲ್ ಟೆಸ್ಟ್ ಟು ಡಿಸ್ಟಿಂಗ್ವಿಶ್ ಬಿಟ್ವೀನ್ ಎಸಿಟೋಫಿನಾನ್ ಆ್ಯಂಡ್ ಬೆಂಜೋಫಿನಾನ್. ಸೊ ಎಸಿಟೋಫಿನಾನ್ ಆ್ಯಂಡ್ ಬೆಂಜೋಫಿನಾನ್ ಅಂತ ಕೇಳಿದ್ದಾರೆ. ಎಸಿಟೋ ಅಂದ್ರೆ ಏನು, CH3 ಗ್ರೂಪ್ ಇರುತ್ತೆ. ಸೊ ಬೆಂಜೋಫಿನಾನ್ ಇದೆ. ಸೊ ಇವಾಗ ಎರಡನ್ನೂ ಡಿಸ್ಟಿಂಗ್ವಿಶ್ ಮಾಡಬೇಕಾದ್ರೆ ನಮಗೇನು, ಇಲ್ಲಿ CH3 ಗ್ರೂಪ್ ಪ್ರೆಸೆಂಟ್ ಇದೆ, ಇಲ್ಲೇನಿದೆ CH3 ಗ್ರೂಪ್ಗಳು ಪ್ರೆಸೆಂಟ್ ಇಲ್ಲ. ಸೊ ಆಲ್ಡೋಲ್ ಕಂಡೆನ್ಸೇಷನ್ ಮಾಡಬೇಕಂದ್ರೂ ಇಲ್ಲ ಹೈಡ್ರೋಜನ್ ಇಲ್ಲ ನಮ್ಮ ಹತ್ರ. C6H5 ಅಂದ್ರೆ ಏನು, ಸೊ ಇದೇನು ಬೆನ್ಸಿನ್ ರಿಂಗ್, C ಡಬಲ್ ಬಾಂಡು. ಓಕೆನಾ, ಆಯಿತು. ಈ ರೀತಿ ಮತ್ತು ಕನೆಕ್ಷನ್ ಆಯಿತು, ಹಿಂಗೂ ಮಾಡ್ಬೋದಲ್ಲ, ಇದೇನು ಪ್ರಾಬ್ಲಮ್ ಇಲ್ಲ, ಎಲ್ಲ ಏನು ಸೇಮ್ ಬಾಂಡ್ಗಳನ್ನ ಹೊಂದಿರುತ್ತೆ. ಸೊ ಇದನ್ನು ಕೂಡ ಏನು ಮಾಡ್ಬೋದು, ಕನೆಕ್ಷನ್ ಮಾಡ್ಬೋದು. ಓಕೆನಾ, ಸೊ ಇವಾಗ ಏನಾಗುತ್ತೆ ಅಂದರೆ ಆಲ್ಫಾ ಹೈಡ್ರೋಜನ್ ಕೂಡ ಇಲ್ಲ. ಸೊ ಬಟ್ ಇದೇನಾಗ್ಬೋದು, ಇಲ್ಲಿ ನಮಗೆ ಅಕಸ್ಮಾತ್ ಇದೇನಾರು ಹೈಡ್ರೋಜನಿಗೆ ಕನೆಕ್ಟ್ ಆಗಿದ್ರೆ, ಸೊ ಇವೆರಡನ್ನ ತಗ್ನ ಏನಾರು ಹೈಡ್ರೋಜನ್ ಹಾಕಿದಿದ್ರೆ ಅಲ್ಲೇನಾಗೋದು ಪಾಸಿಬಿಲಿಟಿ, ಕ್ಯಾನಿಸರ್ ರಿಯಾಕ್ಷನ್ದು ಪಾಸಿಬಿಲಿಟಿ ಇತ್ತು. ಓಕೆನಾ, ಸೊ ಬೆಂಜಿನ್ ಗ್ರೂಪ್ನ ರಿಮೂವ್ ಮಾಡಿ, ಅಷ್ಟನ್ನ ನೋಟ್ ಮಾಡ್ಕೊಂಡಿರಿ, ಮುಗೀತು. ನೆಕ್ಸ್ಟ್ ಇರೋದು ಇವಾಗ ಇಲ್ಲಿ ಅಮಂಗ್ ಆಲ್ಫಾ ಹೈಡ್ರೋಜನ್ಸ್ ಆಫ್ ಆಲ್ಡಿಹೈಡ್ಸ್ ಅಂಡ್ ಕೀಟೋನ್ಸ್ ಆರ್ ಎಸಿಡಿಕ್, ಗಿವ್ ರೀಸನ್. ಸೊ ಆಲ್ಫಾ ಹೈಡ್ರೋಜನ್ ವೆರಿ ಎಸಿಡಿಕ್ ಯಾಕೆ, ಸೊ ನೀವು ಇಲ್ಲಿಂದ ಒಂದು ಹೈಡ್ರೋಜನ್ ತೆಗೆದ್ರಿ ಅಂದರೆ ಏನಾಗುತ್ತೆ ಅಂದರೆ ಡಿಲೋಕಲೈಸ್ ಆಗುತ್ತೆ. ಸೊ ಡಿಲೋಕಲೈಸ್ ಆಗಿ ಏನಾಗುತ್ತೆ ಅಂದರೆ ಇನೋಲ್ ಫಾರ್ಮೇಷನ್ ಆಗ್ತಾ ಇದೆ. ಸೊ ಇನೋಲೇಟ್ ಫಾರ್ಮೇಷನ್ ಆಗುತ್ತೆ. ಸೊ ಇನೋಲೇಟ್ ಆಗೋನ್ ಏನಿದೆಲ್ಲ ಮೋರ್ ಸ್ಟೇಬಲೈಸ್ಡ್. ಸೊ ಇಲ್ಲಿ ನಾವು ನೋಡ್ಬೋದು ರೆಸೊನೆನ್ಸ್ ಆಗ್ತಾ ಇದೆ. ಸೊ ರೆಸೊನೆನ್ಸ್ ಆಗ್ತಾ ಇದೆ ಅಂದ್ಕೊಳ್ಳಿ ಏನಾಗುತ್ತೆ ಅಂದರೆ ಡಿಲೋಕಲೈಸೇಷನ್ ಇನ್ಕ್ರೀಸಸ್ ದ ಸ್ಟೆಬಿಲಿಟಿ ಆಫ್ ದ ಮಾಲಿಕ್ಯೂಲ್ ಬೈ ಡಿಕ್ರೀಸಿಂಗ್ ದ ಎನರ್ಜಿ ಆಫ್ ದ ಮಾಲಿಕ್ಯೂಲ್. ಓಕೆನಾ, ಸೊ ಡಿಲೋಕಲೈಸೇಷನ್ ಆಗ್ತಿದ್ರೆ ಏನಾಗುತ್ತೆ, ಎಲೆಕ್ಟ್ರಾನ್ ಮೂವ್ಮೆಂಟ್ ಆಗ್ತಿದ್ದಾವೆ. ಸೊ ಎಲೆಕ್ಟ್ರಾನಲ್ಲಿ ರಿಪಲ್ಷನ್ ಏನಾಗ್ತಾ ಹೋಗ್ತಾ ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಅದಕ್ಕೋಸ್ಕರ ಏನಾಗುತ್ತೆ, ಅದರದ್ದು ಸ್ಟೆಬಿಲಿಟಿ ಇನ್ಕ್ರೀಸ್ ಆಗುತ್ತೆ. ಸೊ ಹೈಡ್ರೋಜನ್ ಆಲ್ಡಿಹೈಡ್ಸ್ ಇನ್ ಕೀಟೋನ್ಸ್ ಆರ್ ಎಸಿಡಿಕ್ ಬಿಕಾಸ್ ದ ಇನೋಲೇಟ್ ಅಯಾನ್ ಫಾರ್ಮ್ಡ್ ಆಫ್ಟರ್ ರಿಮೂವಲ್ ಆಫ್ ಹೈಡ್ರೋಜನ್ ಇಸ್ ಸ್ಟೆಬಿಲೈಸ್ ಬೈ ರೆಸೊನೆನ್ಸ್ ವಿತ್ ಕಾರ್ಬೋನಿಲ್ ಗ್ರೂಪ್. ಸೊ ನಿಮ್ಗೊಂದು 2 ಪಾಯಿಂಟ್ ನಾನು ಎಕ್ಸ್ಟ್ರಾ ಹೇಳಿದ್ದೀನಿ. ಸೊ ಸ್ಟೆಬಿಲೈಸ್ ಆಗುತ್ತೆ, ಯಾಕಾಗತ್ತೆ ಅರ್ಥ ಮಾಡ್ಸೋಕ್ಕೆ. ಓಕೆನಾ, ಸೊ ನೀವಿಷ್ಟು ಬರೆದ್ರೆ ಸಾಕು, ಫುಲ್ ಮಾರ್ಕ್ಸ್. ನೆಕ್ಸ್ಟ್ ಇರೋದೇನೆಂದರೆ ಇಲ್ಲಿ, ಸೊ ಎಕ್ಸ್ಪ್ಲೇನ್ ಆಲ್ಡೋಲ್ ಕಂಡೆನ್ಸೇಷನ್ ವಿತ್ ಎನ್ ಎಕ್ಸಾಂಪಲ್. ಆಲ್ಡೋಲ್ ಕಂಡೆನ್ಸೇಷನಲ್ಲಿ ಬೇಕಾಗಿರೋದೇನು, ನಮಗೊಂದು ಆಲ್ಡಿಹೈಡ್ ಅಥವಾ ಕೀಟೋನಲ್ಲಿ ನಮಗೇನಾಗಿರುತ್ತೆ ಅಂದರೆ ಆಲ್ಫಾ ಹೈಡ್ರೋಜನ್ ಇರಬೇಕು. ಓಕೆನಾ, ಸೊ ಆಲ್ಡಿಹೈಡ್ಸ್ ಅಂಡ್ ಕೀಟೋನ್ಸ್ ಕಂಟೈನಿಂಗ್ ಅಟ್ ಲೀಸ್ಟ್ 1 ಆಲ್ಫಾ ಹೈಡ್ರೋಜನ್ ಆಟಮ್ ಅಂಡರ್ಗೋ ರಿಯಾಕ್ಷನ್ ಇನ್ ಪ್ರೆಸೆನ್ಸ್ ಆಫ್ ಡೈಲ್ಯೂಟ್ ಆಲ್ಕಲಿ ಟು ಫಾರ್ಮ್ ಡೈಲ್ಯೂಟ್ NaOH ಇರಬೇಕು. ಡೈಲ್ಯೂಟ್ NaOH ಇರಬೇಕು, ಕಾನ್ಸಂಟ್ರೇಟೆಡ್ ಹಾಕಿಬಿಟ್ರೆ ಮತ್ತೆ ಕ್ಯಾನಿಸರ್ ರಿಯಾಕ್ಷನ್ ಆಗುತ್ತೆ. ಇನ್ ಪ್ರೆಸೆನ್ಸ್ ಆಫ್ ವಿತೌಟ್ ಆಲ್ಫಾ ಹೈಡ್ರೋಜನ್ ಇದ್ದಾಗ ಮಾತ್ರ. ಓಕೆನಾ, ಸೊ ನೆಕ್ಸ್ಟ್ ಬೀಟಾ ಹೈಡ್ರಾಕ್ಸಿ ಆಲ್ಡಿಹೈಡ್ ವಿಲ್ ಫಾರ್ಮ್. ಎಥೆನಾಲ್ ಇದೆ. ಸೊ 2 ಮಾಲಿಕ್ಯೂಲ್ನ ನೀವು ರಿಯಾಕ್ಟ್ ಮಾಡ್ತೀರಿ. ಸೊ ಏನಾಗುತ್ತೆ ಅಂದರೆ ನಮಗೆ 1 ಮಾಲಿಕ್ಯೂಲು
ಒಂದು ಮಾಲಿಕ್ಯೂಲ್ ಆಲ್ಫಾ ಹೈಡ್ರೋ ಪೊಸಿಷನ್ ಬಂದು ಏನಾಗುತ್ತೆ ಅಂದರೆ ಇನ್ನೊಂದು ಮಾಲಿಕ್ಯೂಲ್ ಬಂದು ಅಟ್ಯಾಕ್ ಮಾಡುತ್ತೆ. ಸೊ ಅಟ್ಯಾಕ್ ಮಾಡಿದಾಗ ಏನಾಗುತ್ತೆ ಅಂದರೆ ಡಬಲ್ ಬಾಂಡ್ ಇರೋದು ಬ್ರೇಕ್ ಆಗಿ OH ಆಗಿ ಕನ್ವರ್ಟ್ ಆಗುತ್ತೆ. ಓಕೆನಾ, ಸೊ OH ಆಗಿ ಕನ್ವರ್ಟ್ ಆಗುತ್ತೆ. ನೆಕ್ಸ್ಟ್ ಸೊ ಇದೇನಂತ ಕರಿತೀವಿ ನಾವು ಬೀಟಾ ಹೈಡ್ರಾಕ್ಸಿ ಆಲ್ಡಿಹೈಡ್ ಆರ್ ಕೀಟಾನ್. ಯಾಕೆ ಬೀಟಾ ಆಲ್ಫಾ ಬೀಟಾ ಹೈಡ್ರಾಕ್ಸಿ ಆಲ್ಡಿಹೈಡ್ಸ್ ಆರ್ ಕೀಟೋನ್. ಇವಾಗ ಆಲ್ಡಿಹೈಡ್ ಇದೆ, ಇಲ್ಲಾಂದ್ರೆ ಕೀಟೋನ್ ಇರ್ಬೋದು. ಬೀಟಾ ಹೈಡ್ರಾಕ್ಸಿ ಆಲ್ಡಿಹೈಡ್ಸ್ ಆರ್ ಕೀಟೋನ್ ರೆಸ್ಪೆಕ್ಟಿವ್ಲಿ. ದಿಸ್ ರಿಯಾಕ್ಷನ್ ಇಸ್ ಕಾಲ್ಡ್ ಆಸ್ aldol reaction. The aldol formed on heating with undergoes dehydration to form alpha beta unsaturated compound. ಸೊ ಇಲ್ಲಿಂದ ಒಂದು ಹೈಡ್ರೋಜನ್, ಇಲ್ಲಿಂದ ಒಂದು OH ಗ್ರೂಪ್ ಹೊರಗಡೆ ಹೋಯ್ತು ಅಂದ್ರೆ ನಮ್ಗೆ ಏನಾಗುತ್ತೆ ಅಂದರೆ ಇದು ಕೂಡ ಡಿಲೋಕಲೈಸೇಷನ್ ಆಗುತ್ತೆ, ಸ್ಟೆಬಿಲಿಟಿ ಜಾಸ್ತಿ ಆಗುತ್ತೆ. ಸೊ ಅದಕ್ಕೋಸ್ಕರ ಈ ಫಾರ್ಮೇಷನ್ ಆಗುತ್ತೆ, ಡ್ರೈವಿಂಗ್ ಫೋರ್ಸ್ ಆಗುತ್ತೆ. ಓಕೆನಾ, ಸೊ ಆಲ್ಫಾ ಬೀಟಾ ಅನ್ಸ್ಯಾಚುರೇಟೆಡ್ ಆಲ್ಫಾ ಬೀಟಾ ಅನ್ಸ್ಯಾಚುರೇಟೆಡ್ ಕಾರ್ಬೊನಿಲ್ ಕಾಂಪೌಂಡ್ಸ್ ಅಂತ ನಾವು ಕರಿತೀವಿ. ಓಕೆನಾ, ಸೊ ಇದು ಬ್ಯೂಟಾಟೋಯಿನಲ್ ಸೊ ಫಾರ್ಮೇಷನ್ ಆಗುತ್ತೆ. ಸೊ ದಿಸ್ ರಿಯಾಕ್ಷನ್ ಇಸ್ ಕಾಲ್ಡ್ ಆಸ್ aldol ಕಂಡೆನ್ಸೇಷನ್. ಅಂದ್ರೆ ಏನು, ಲಾಸ್ಟ್ ಸ್ಟೆಪ್ಪಲ್ಲಿ ನಾವೇನು ಮಾಡ್ತೀವಿ ಅಂದರೆ ವಾಟರ್ನ ಹೊರಗಡೆ ಹಾಕ್ತಾ ಇದ್ದೀವಿ ಅಂತ. ಓಕೆನಾ, ಸೊ ಜಸ್ಟ್ ಸಿಂಪಲ್ ನಿಮ್ಗೆ ಇನ್ನೊಂದ್ಸಲ ಬೇಕಾದ್ರೆ ನಾನು ಹೇಳ್ತೀನಿ. ಸೊ CH3 C ಡಬಲ್ ಬಾಂಡು H ಇದೆ. ಓಕೆನಾ, ನೆಕ್ಸ್ಟ್ ಇರೋದೇನೆಂದರೆ ಇನ್ನೊಂದು ಗ್ರೂಪ್ನ ನೀವು ಬರೀಬೇಕು, CH3 C ಡಬಲ್ ಬಾಂಡು H ಇದೆ. ಇವಾಗ ಮಾಡಬೇಕಾಗಿರೋದೇನು, ಒಂದು ಗ್ರೂಪ್ದು ಆಲ್ಫಾ ಪೊಸಿಷನಿಂದ 2 ಹೈಡ್ರೋಜನ್ನ ರಿಮೂವ್ ಮಾಡಬೇಕು, ನೆಕ್ಸ್ಟ್ ಡಬಲ್ ಬಾಂಡನ್ನು ರಿಮೂವ್ ಮಾಡಬೇಕು. ಓಕೆನಾ, ಸೊ ಇವಾಗ 2 ಕಾರ್ಬನ್ ಐಟಮ್ಗೆ ಡಬಲ್ ಬಾಂಡ್ನ ಕನೆಕ್ಟ್ ಮಾಡಿದೆ. ನೆಕ್ಸ್ಟ್ ಕಾರ್ಬನ್ ಐಟಮ್ಗೆ C ಡಬಲ್ ಬಾಂಡ್ H ಇದೆ. ಇದರ ವೇಲೆನ್ಸಿ ನಾನು ಸ್ಯಾಟಿಸ್ಫೈ ಮಾಡಬೇಕು, ಒಂದು ಹೈಡ್ರೋಜನ್ ಹಾಕಿದೆ. ಸೊ ಈ ಕಡೆ ಏನಿದೆ, ಒಂದು CH3 ಗ್ರೂಪ್ ಇದೆ. ಈ ಕಾರ್ಬನ್ ನೆಕ್ಸ್ಟ್ ಏನಿದೆ, ಒಂದು CH3 ಗ್ರೂಪ್ ಇದೆ. ಇದ್ರ ಜೊತೆಗೆ ಒಂದು ಹೈಡ್ರೋಜನ್ ಐಟಮ್ ಇದ್ದೇ ಇರುತ್ತೆ. ಓಕೆನಾ, ಸೊ ಇಷ್ಟೇ ಬೇಕಾಗಿರೋದು. ಸೊ ಇವಾಗ ನೀವು ನೋಡ್ಬೋದು CH3 CH ಡಬಲ್ ಬಾಂಡ್ C ಡಬಲ್ ಬಾಂಡ್ CH ಮುಗೀತು. ಓಕೆ, ಇಷ್ಟೇನಾ? ಜಸ್ಟ್ ಆಲ್ಫಾ ಪೊಸಿಷನ್ದ ಕನೆಕ್ಟ್ ಮಾಡಬೇಕು, ಆಕ್ಸಿಜನ್ ಮತ್ತು 2 ಹೈಡ್ರೋಜನ್ ರಿಮೂವ್ ಮಾಡಬೇಕು, ಕನೆಕ್ಟ್ ಮಾಡಬೇಕು. ಸೊ ಇದು ಏನಾಗುತ್ತೆ ಅಂದರೆ ನಿಮ್ಮ ಇಥೈಲಿನ್ ಗ್ಲೈಕಾಲ್ಗೂ ರಿಲೇಟ್ ಆಗುತ್ತೆ. ಸೊ ಅಲ್ಲಿ ನಾವು ಹಾಕಿದಾಗ ಏನಾಗುತ್ತೆ ಅಂದರೆ ಬಾಂಡ್ ಫಸ್ಟ್ ಇದು ಹೈಡ್ರೋಜನ್ಗೆ ಕನೆಕ್ಷನ್ ಮಾಡ್ಬೋದು. ಸೊ ಹೈಡ್ರೋಜನ್ ನಮ್ಗೆ ಏನಾಗುತ್ತೆ ಅಂದರೆ ಆಲ್ಡಿಹೈಡ್ ಕೀಟೋನ್ ಏನಾಗ್ತಾವೆ ಅಂದರೆ NH2 ಗ್ರೂಪ್ಗಳ ಜೊತೆಗೆ ಬಂದು ಕನೆಕ್ಟ್ ಆಗ್ತವೆ. ಅದೇ ರೀತಿ ಇಲ್ಲಿ ಏನಾಗುತ್ತೆ ಅಂದರೆ 2 ಗ್ರೂಪ್ಗಳು ಬಂದು ಕನೆಕ್ಟ್ ಆಗಿ ವಾಟರ್ ಏನಾಗುತ್ತೆ ಹೊರಗಡೆ ಹೋಗುತ್ತೆ. ಸೊ ಏನಾಗುತ್ತೆ, ಇಂಟ್ರಾಕ್ಷನ್ ಆಗುತ್ತೆ, ಡಬಲ್ ಬಾಂಡ್ ಫಾರ್ಮೇಷನ್ ಆಗುತ್ತೆ. ಓಕೆನಾ, ಸೊ ಇಷ್ಟೇ ಇರೋದು. ಇವಾಗ ನೆಕ್ಸ್ಟ್ ಇರೋದು ಇಲ್ಲಿ ನಮಗೆ write the chemical equation for the reaction when benzaldehyde is slightly heated with acetophenone in the presence of dilute alkali. Give the IUPAC name ಅಂತ ಹೇಳಿದ್ದಾರೆ. ಸೊ ಇಲ್ಲೇನಾಗುತ್ತೆ ಅಂದರೆ ಸೇಮ್, ಇವಾಗ CH3 ಗ್ರೂಪ್ ಇದೆ, ಆಲ್ಡಿಹೈಡ್ ಇದೆ. ಸೊ ಇಲ್ಲಿ ಬೆನ್ಸಾಲ್ಡಿಹೈಡ್ ಇದೆ, ಎಸ್ಟೋಫಿನಾನ್ ಇದೆ. ಸೊ ಇವಾಗ ಏನಾಗುತ್ತೆ ಅಂದರೆ ಇಲ್ಲಿ ಆಲ್ಫಾ ಹೈಡ್ರೋಜನ್ ಇಲ್ಲ, ಸೊ ಇದ್ರ ಹತ್ರ ಆಲ್ಫಾ ಹೈಡ್ರೋಜನ್ ಇದೆ. ಸೊ ಇವಾಗ ಯಾರು ಅಟ್ಯಾಕ್ ಮಾಡಬೇಕಾಗತ್ತೆ, ಇದ್ರ ಹತ್ರ ಇದು ಅಟ್ಯಾಕ್ ಮಾಡಬೇಕಾಗುತ್ತೆ. ಇದ್ರ ಹತ್ರ ಏನಿರುತ್ತೆ, ನೆಗೆಟಿವ್ ಚಾರ್ಜ್ ಇರುತ್ತೆ. ಸೊ ಇವಾಗ ನಾ ಹೈಡ್ರೋಜನ್ನ ಈ ರೀತಿ ಬರೆದ್ರೆ, ಸೊ ಇಲ್ಲಿ ಡಬಲ್ ಬಾಂಡ್ ಇದೆ, ಇಲ್ಲಿಂದ 2 ಹೈಡ್ರೋಜನ್ ರಿಮೂವ್ ಮಾಡಿ ಇವುಗಳ ಮಧ್ಯೆ ಏನು ಮಾಡ್ತೀನಿ, ಕನೆಕ್ಷನ್ ಮಾಡ್ತೀನಿ. ಸೊ ಕನೆಕ್ಷನ್ ಮಾಡಬೇಕಾದ್ರೆ ಫಸ್ಟ್ ಏನಾಗುತ್ತೆ, ಒಂದು ಹೈಡ್ರೋಜನ್ ಹೊರಗಡೆ ಹೋಗುತ್ತೆ. ಸೊ ಒಂದು ಹೈಡ್ರೋಜನ್ ಏನಾಗುತ್ತೆ, ಇದ್ರ ಹತ್ರ ಬರುತ್ತೆ. ಸೊ ಅದಕ್ಕೋಸ್ಕರ ಏನಾಗುತ್ತೆ, ಫಸ್ಟ್ ಅಟ್ಯಾಚ್ಮೆಂಟ್ ಆದಾಗ ಆಲ್ಕೋಹಾಲ್ ಫಾರ್ಮೇಷನ್ ಆಗುತ್ತೆ, OH ಗ್ರೂಪ್ ಆಗುತ್ತೆ. ಒಂದು ಹೈಡ್ರೋಜನ್ ಇದ್ರ ಹತ್ರ ಹೋಗಿದೆ, ಡಬಲ್ ಬಾಂಡ್ ಬ್ರೇಕ್ ಆಗಿದೆ. ಸೊ OH ಇದ್ರ ಹೈಡ್ರೋಜನ್ ಇಲ್ಲಿ ಶಿಫ್ಟ್ ಆಗಿದೆ. ಓಕೆನಾ, ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನಾಗುತ್ತೆ, ಇದ್ರ OH ಇದ್ರ ಹೈಡ್ರೋಜನ್ ಹೊರಗಡೆ ಹೋಗುತ್ತೆ. ಸೊ ನಮಗೇನಾಗುತ್ತೆ, ಡಬಲ್ ಬಾಂಡ್ ಫಾರ್ಮೇಷನ್ ಆಗುತ್ತೆ. ಸೊ ಬೆಂಜೋ ಅಸಿಟೋಫಿನಾನ್ ಅಂತ ಕರಿತೀವಿ. ಸೊ ಇಲ್ಲಾಂದರೆ 1,3 ಡೈಫಿನೈಲ್ ಪ್ರೋಪ್ 2 in 1 1. ಸೊ 1 2 3, ಸೊ 2 in 1 1 ಆಗುತ್ತೆ. ಓಕೆನಾ, ಸೊ ಸಿಂಪಲ್ ರಿಯಾಕ್ಷನು. ಸೊ ನಿಮ್ಗೆ ಆಲ್ಫಾ ಹೈಡ್ರೋಜನ್ ಎಲ್ಲಿದೆ ಅಂತ ಗೊತ್ತಾಗಬೇಕಾಗಿತ್ತು. ನೆಕ್ಸ್ಟ್ ಏನು ಮಾಡ್ಬೇಕಂತ ಇದ್ರ ಜೊತೆ ಕನೆಕ್ಟ್ ಮಾಡಬೇಕಾಯ್ತು. ಇದನ್ನ ಡೈರೆಕ್ಟ್ ಹಿಂಗೆ ಕನೆಕ್ಟ್ ಮಾಡಿಬಿಟ್ರೆ ಆಯಿತು, ಡಬಲ್ ಬಾಂಡ್ ಫಾರ್ಮೇಷನ್ ಮಾಡಿಬಿಟ್ರೆ ಡೈರೆಕ್ಟ್ ಪ್ರಾಡಕ್ಟ್ ಸಿಗುತ್ತೆ. ಓಕೆನಾ, ಸೊ ಸ್ಟೆಪ್ ಬೈ ಸ್ಟೆಪ್ ಬರ್ದಿರೋದು. ಸೊ ಡೈರೆಕ್ಟ್ ನಿಮ್ಗೆ ಅರ್ಥ ಆಗುತ್ತೆ ಇಲ್ಲಿ ಏನು ಮಾಡ್ಬೋದು ಅಂತ. ನೀವು ಜಸ್ಟ್ ಮಧ್ಯ ಸ್ಟೆಪ್ಪಲ್ಲಿ ನಮಗೂ OH. ಸೊ ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೊಂತಂದ್ರೆ ಒಂದು ಸ್ವಲ್ಪ ಬ್ಯೂಟಿ ಜಾಸ್ತಿ ಆಗುತ್ತೆ, ನೋಟ್ ಮಾಡಿಕೊಂಡಿರಿ. ನೆಕ್ಸ್ಟ್ ಇದನ್ನು ಬರೆದ್ರೆ ಆಯ್ತು. ನೆಕ್ಸ್ಟ್ ಇರೋದೇನೆಂದರೆ ಇವಾಗ ಇಲ್ಲಿ, ಸೊ ಅಮಂಗ್ ಮೆಥನಾಲ್ ಆ್ಯಂಡ್ ಎಥನಾಲ್ ವಿಚ್ ಒನ್ ಅಂಡರ್ಗೋಸ್ ಕೆನಿಜಾರೋ ರಿಯಾಕ್ಷನ್. ಸೊ ಕೆನಿಜಾರೋ ರಿಯಾಕ್ಷನ್ ಹೋಗ್ಬೇಕಂದ್ರೆ ನಮಗೇನಾಗಬೇಕು, ಆಲ್ಫಾ ಹೈಡ್ರೋಜನ್ ಇರಲೇಬಾರ್ದು. ಸೊ ಅಂತಗಳನ್ನು ಬರೀಬೇಕು. ಸೊ ಇವಾಗ 3 ರಿಯಾಕ್ಷನ್ ಕೇಳಿದ್ದಾರೆ ಅವರು, 3 ರಿಯಾಕ್ಷನ್ಗೂ ಒಂದೇ ಆನ್ಸರ್ ನೀವು ಬರಿತಾ ಹೋಗ್ಬೋದು. ಸೊ ಅಸಿಟಾಲ್ಡಿಹೈಡ್ ಡಸ್ ನಾಟ್ ಅಂಡರ್ಗೋ ಕೆನಿಜಾರ್ ರಿಯಾಕ್ಷನ್, ವೈ? ನೆಕ್ಸ್ಟ್ ದ ರಿಯಾಕ್ಷನ್ ಬಿಟ್ವೀನ್ ಫಾರ್ಮಾಲ್ಡಿಹೈಡ್ ಆ್ಯಂಡ್ ಕಾನ್ಸಂಟ್ರೇಟೆಡ್ KOH. ಸೊ ಈ ರೀತಿ ಕೇಳಿದ್ದಾರೆ. ಇವಾಗ ನೀವು ನೋಡ್ಬೋದು, ಇದನ್ನ ನೀವು ಫಸ್ಟ್ ಬರಿಬೋದು. ನಾನು ಅದಕ್ಕೋಸ್ಕರ ಇದು ಬರ್ದಿದ್ದೀನಿ, ದ ರಿಯಾಕ್ಷನ್ ಬಿಟ್ವೀನ್ ಫಾರ್ಮಾಲ್ಡಿಹೈಡ್ ಆ್ಯಂಡ್ ಕಾನ್ಸಂಟ್ರೇಟೆಡ್ KOH. ಸೊ ನಿಮಗೆ ರಿಯಾಕ್ಷನ್ ಅಂಡರ್ಸ್ಟ್ಯಾಂಡ್ ಮಾಡಿಸ್ತೀನಿ. ನೆಕ್ಸ್ಟ್ ಅದ್ರ ಮೇಲೆ ಹೇಗೆ ಕ್ವಶನ್ ಕೇಳಿದ್ದಾರೆ, ಸೊ ಅದಕ್ಕೆ ಹೋಗೋಣ. ಓಕೆನಾ, ಸೊ ಇವಾಗ ನೀವು ನೋಡ್ಬೋದು, ಸೊ ಆಲ್ಡಿಹೈಡ್ಸ್ ವಿತೌಟ್ ಆಲ್ಫಾ ಹೈಡ್ರೋಜನ್ ಅಂಡರ್ಗೋ ಆಕ್ಸಿಡೇಷನ್ ರಿಡಕ್ಷನ್ ಇನ್ ಕಾನ್ಸಂಟ್ರೇಟೆಡ್ ಬೇಸ್. ಒನ್ ಮಾಲಿಕ್ಯೂಲ್ ಇಸ್ ಆಕ್ಸಿಡೈಸ್ ಟು ಫಾರ್ಮ್ ಕಾರ್ಬಾಕ್ಸಿಲೇಟ್ ಅಯಾನ್, ದ ಅದರ್ ಮಾಲಿಕ್ಯೂಲ್ ಇಸ್ ರಿಡ್ಯೂಸ್ ಟು ಫಾರ್ಮ್ ಆಲ್ಕೋಹಾಲ್. ಸೊ ಏನಾಗುತ್ತೆ, OH ಬಂದು ಇಲ್ಲಿ ಅಟ್ಯಾಕ್ ಮಾಡುತ್ತೆ, ಇದೇನಾಗುತ್ತೆ, ಒಂದು ಕಾರ್ಬಾಕ್ಸಿಲೇಟ್ ಅಯಾನ್ ಕನ್ವರ್ಟ್ ಆಗುತ್ತೆ, ಪೊಟ್ಯಾಷಿಯಂ ಫಾರ್ಮೇಟು. ನೆಕ್ಸ್ಟ್ ಏನಾಗುತ್ತೆ, ಓಕೆ ಪೊಟ್ಯಾಷಿಯಂ ಫಾರ್ಮೇಟ್ ಅಂತ ನಾವು ಕರಿತೀವಿ. ಓಕೆನಾ, ಸೊ CU ಡಬಲ್ ಬಾಂಡು O- ಸೇಮ್. ನೆಕ್ಸ್ಟ್ ಪೊಟ್ಯಾಷಿಯಂ ಇಲ್ಲಿ ಹೈಡ್ರೋಜನ್ ಇರೋದ್ರಿಂದ ಸೊ ಪೊಟ್ಯಾಷಿಯಂ ಫಾರ್ಮೇಟ್ ಅನ್ನೋ ವರ್ಡ್ನ ನಾವು ಯೂಸ್ ಮಾಡ್ತೀವಿ. ಅಂದರೆ ಫಾರ್ಮಾಲ್ಡಿಹೈಡ್ ಕೇಳ್ತಿರಲ್ಲ, ಸೊ ಅದಕ್ಕೋಸ್ಕರ ಆಗುತ್ತೆ ಪೊಟ್ಯಾಷಿಯಂ ಫಾರ್ಮೇಟಾಗಿ ಕನ್ವರ್ಟ್ ಆಗುತ್ತೆ. ನೆಕ್ಸ್ಟ್ ಇರೋ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಏನಂದರೆ, ಇದಿಷ್ಟು ಅಟ್ಯಾಕ್ ಮಾಡಿದ್ರೆ ಒಂದು ಪ್ರಾಡಕ್ಟ್ ಆಯಿತು. ಇದೇನು ಮಾಡುತ್ತೆ, ಹೈಡ್ರೋಜನ್ ಡೊನೇಟ್ ಮಾಡ್ತೀವಿ, ಇದು ಬಂದು ಅಟ್ಯಾಕ್ ಮಾಡುತ್ತೆ, ಇದೇನಾಗುತ್ತೆ ಆಲ್ಕೋಹಾಲ್ ಕನ್ವರ್ಟ್ ಆಗುತ್ತೆ, 2 ಪ್ರಾಡಕ್ಟ್ ಫಾರ್ಮೇಷನ್ ಆಯಿತು. ಇಲ್ಲಿರೋ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಏನು, ಹೈಡ್ರೋಜನ್ ಪ್ರೆಸೆಂಟ್ ಇರಬೇಕಾಯಿತು. ಎಲ್ಲಿ,
ಡೈರೆಕ್ಟ್ಲಿ ಸಿ ಡಬಲ್ ಬಾಂಡ್ ಗ್ರೂಪ್ಗೆ. ಓಕೆನಾ. ಸೊ ಇವಾಗ ನಾವು ನೋಡ್ಬೋದು ಆಲ್ಫಾ ಪೊಸಿಷನ್ ಯಾವುದೇ ಹೈಡ್ರೋಜನ್ ಇರಬಾರ್ದು. ಸೊ ಅದು ಕಂಡೀಷನ್ ಇತ್ತು. ಇವಾಗ ನೀವು ನೋಡ್ತಾ ಹೋಗ್ಬೋದು, ನಿಮ್ಗೆ ಅರ್ಥ ಆಗಿದೆ ಏನು ರಿಯಾಕ್ಷನ್ ಬಂದು ಅಟ್ಯಾಕ್ ಮಾಡಿದೆ. ಒಂದು ಪೊಟ್ಯಾಷಿಯಂ ಫಾರ್ಮೇಷನ್ ಮಾಡಿದೆ, ಇನ್ನೊಂದೇನಾಗಿದೆ ಮೆಥನಾಲ್ ಫಾರ್ಮೇಷನ್ ಆಗಿದೆ, 2 ಪ್ರಾಡಕ್ಟ್ ಫಾರ್ಮೇಷನ್ ಆಗಿದೆ. ಓಕೆನಾ. ಸೊ ಸಿಂಪಲ್. ಇವಾಗ ನೀವು ನೋಡ್ತಾ ಬರ್ಬೋದು ಅಮಂಗ್ ಮೆಥನಲ್ ಆ್ಯಂಡ್ ಇಥೆನಲ್ ವಿಚ್ ಒನ್ ಅಂಡರ್ಗೋಸ್ ಕ್ಯಾನಿಸರ್ ರಿಯಾಕ್ಷನ್. ಮೆಥನಲ್ ಅಂದ್ರೆ ಏನು? SC ಡಬಲ್ ಬಾಂಡು H. ಎಥೆನಲ್ ಅಂದ್ರೇನು? CS3 C ಡಬಲ್ ಬಾಂಡು H. ಇವಾಗ ಇದು ರಿಯಾಕ್ಷನ್ ಯಾವ್ದು ಕೊಡ್ಬೋದು? CS3 ಗ್ರೂಪ್ ಪ್ರೆಸೆಂಟ್ ಇದೆ, ಅದಕ್ಕೋಸ್ಕರ ನಮ್ಗೆ ಏನಾಗುತ್ತೆ ಅಂದರೆ ಇದು ಆಲ್ಡೋಲ್ ಕಂಡೆನ್ಸೇಷನ್ ಹೋಗೋ ಚಾನ್ಸಸ್ ಜಾಸ್ತಿ ಇದೆ. NaOH ಹಾಕಿದ್ರೆ ಏನಾಗುತ್ತೆ ಅಂದರೆ ಆಲ್ಡೋಲ್ ಕಂಡೆನ್ಸೇಷನ್ ಆಗುತ್ತೆ. ಇಲ್ಲೇನಾಗಿದೆ ಅಲ್ಫಾ ಹೈಡ್ರೋಜನ್ ಪ್ರೆಸೆಂಟ್ ಇಲ್ಲ, ಅದಕ್ಕೋಸ್ಕರ ಏನಾಗುತ್ತೆ ಕೆನೆಸರ್ ರಿಯಾಕ್ಷನ್ ಆಗುತ್ತೆ, ಮೆಥೆನಲ್. ಓಕೆನಾ. ಸೊ ಇದು ಓಕೆ, ಈ ಕ್ವಶನ್ ನಿಮ್ಗೆ ಅರ್ಥ ಆಯಿತು. ನೆಕ್ಸ್ಟ್ ಇರೋದು ಎಸಿಟಾಲ್ಡಿಹೈಡ್ ಡಸ್ ನಾಟ್ ಅಂಡರ್ಗೋ ಕೆನೆಸರ್ ರಿಯಾಕ್ಷನ್. ಎಸಿಟಾಲ್ಡಿಹೈಡ್ ಅಂದ್ರೆ ಏನು? ಇದೇ ಎಸಿಟಾಲ್ಡಿಹೈಡ್. ಸೊ ಇದು ಯಾಕೆ ಹೋಗಲ್ಲ? ಇದೇ ಕೆನೆಸರ್ ರಿಯಾಕ್ಷನ್. ಇದು ಏನಾಗುತ್ತೆ ಅಂದರೆ ಆಲ್ಡೋಲ್ ಕಂಡೆನ್ಸೇಷನ್ಗೆ ಹೋಗುತ್ತೆ, ಯಾಕಂದರೆ ಆಲ್ಫಾ ಹೈಡ್ರೋಜನ್ ಪ್ರೆಸೆಂಟ್ ಇದೆ. ಸೊ ಈ ರಿಮೂವ್ ಮಾಡಿ ಇನ್ನೊಂದು ಮಾಲಿಕ್ಯೂಲ್ದು ಅದ್ರ ಜೊತೆ ರಿಯಾಕ್ಟ್ ಆಗಿ ನಮ್ಗೆ ಏನಾಗುತ್ತೆ ಅಂದರೆ ಲಾಸ್ಟಿಗೆ ಆಲ್ಫಾ ಬೀಟಾ ಅನ್ಸ್ಯಾಚುರೇಟೆಡ್ ಕಾರ್ಬೋನಿಲ್ ಕಾಂಪೌಂಡ್ ಫಾರ್ಮೇಷನ್ ಆಗುತ್ತೆ. ಓಕೆನಾ. ಸೊ ಇವು 3 ರಿಯಾಕ್ಷನ್ ನಿಮ್ಗೆ ಅರ್ಥ ಆಯಿತು. ಫಸ್ಟ್ ಅರ್ಥ ಮಾಡಿಸಿದೆ ಏನಾಗುತ್ತೆ, ನೆಕ್ಸ್ಟ್ ಯಾವ್ಯಾವ ರೀತಿ ಕಂಡೀಷನ್ಗಳಿದ್ದಾವೆ. ಸೊ ನೆಕ್ಸ್ಟ್ ಒಂದು ಸ್ವಲ್ಪ ಚೇಂಜಸ್ ಮಾಡಿ ಹೆಸರಷ್ಟೇ ಕೊಟ್ಟರು, ಅದನ್ನು ನಿಮ್ಗೆ ಅರ್ಥ ಮಾಡಿಸಿದ್ದೀನಿ. ಓಕೆನಾ. ಸೊ ಇದಕ್ಕೂ ನೀವು ಆನ್ಸರ್ ಬರೀಬೋದು, ಎರಡಕ್ಕೂ ಆರಾಮಾಗಿ ಆನ್ಸರ್ ಬರೀಬೋದು ಅಂತ ಅಂದ್ಕೊಂಡಿದ್ದೀನಿ. ಸೊ ಯಾವ್ದು ರೀತಿ ಎಲ್ಲ ನಾ ಹೇಳಿದ್ದು, ಜಸ್ಟ್ ನೀವು ನಾ ಹೇಳಿಲ್ಲ ಅಂದ್ರೆ ನೀವು ಬರೀಬೋದು. ಓಕೆನಾ. ಸಿಂಪಲ್. ನೆಕ್ಸ್ಟ್ ಇರೋದು write the chemical equation for the reaction when benzaldehyde is heated with concentrated alkali, name the ರಿಯಾಕ್ಷನ್. ಸೊ ಏನಾಗುತ್ತೆ, NaOH ನೀವು ಆ್ಯಡ್ ಮಾಡಬೇಕು. ಸೊ ಸೇಮ್ ಇವಾಗ ಇದನ್ನ RCHO ಬೆಂಜಿನ್ ಗ್ರೂಪ್ ಕೇಳಿದ್ದಾರೆ. ಸೊ ಬೆಂಜಿನ್ ಗ್ರೂಪ್ನ ಆ್ಯಡ್ ಮಾಡಿದ್ದೀನಿ, 6 ಗ್ರೂಪ್ನ ಹಾಕ್ಬಿಟ್ಟಿದ್ದಾರೆ, ಇಲ್ಲಿ 6 ಗ್ರೂಪ್ ಆಗೋದು. ಓಕೆನಾ. ಸೊ 6 ಗ್ರೂಪ್ ಅಂದರೆ ನಮ್ಗೆ ಏನಾಗುತ್ತೆ, ಇಲ್ಲಿ ಹೈಡ್ರೋಜನ್ ಅಷ್ಟೇ ಆಗ್ತವೆ. ಸೊ ಇವಾಗ 6 ಗ್ರೂಪ್ ಬದಲಿಗೆ ನಾನು ಬೆಂಜಿನ್ ತೊಗೊಂಡಿದ್ದೀನಿ. ಯಾಕೆ? ಸೊ ಬೆಂಜಿನ್ನ ತೊಗೊಂಡ್ರೆ ನಮ್ಗೆ ಏನಿರುತ್ತೆ, ಇಲ್ಲಿ ಹೈಡ್ರೋಜನ್ ಇರಲ್ಲ, ಅದಕ್ಕೋಸ್ಕರ ನಮ್ಗೆ ಏನಾಗುತ್ತೆ ಕೆನೆಸರ್ ರಿಯಾಕ್ಷನಲ್ಲಿ ಸ್ಪೆಸಿಫಿಕಾಗಿ ಮೆನ್ಷನ್ ಮಾಡ್ಕೊಂಡಿರಿ. ಸೊ ಬೆಂಜಿನ್ ಗ್ರೂಪಲ್ಲೂ ನಮ್ಗೆ ಏನಾಗಿರುತ್ತೆ ಅಂದರೆ ಕನೆಕ್ಟ್ ಆಗಿರೋ ಬೆಂಜಿನ್ ಗ್ರೂಪ್ಗೆ ಆಲ್ಫಾ ಹೈಡ್ರೋಜನ್ ಇರಲ್ಲ, ಅದಕ್ಕೋಸ್ಕರ ನಮ್ಗೆ ಏನಾಗುತ್ತೆ ಅಂದರೆ ನಾವು ಈ ಗ್ರೂಪ್ನನ್ನು ಕನ್ಸಿಡರ್ ಮಾಡ್ತೀವಿ ಈ ರಿಯಾಕ್ಷನಲ್ಲಿ. 2 ಕಂಡೀಷನ್ನು ನೆನ್ಪಿಟ್ಕೊಂಡಿರಿ, ಒಂದು ಮೆಥನಲ್, ಇನ್ನೊಂದೇನಾಗುತ್ತೆ ಅಂದರೆ ಬೆನ್ಸಾಲ್ಡಿಹೈಡ್. ಸೊ ಬೆನ್ಸಾಲ್ಡಿಹೈಡಲ್ಲಿ ನಾವು ಬರೆಯೋದಾದ್ರೂ ಏನಾಗುತ್ತೆ, ಸೊ ಇಲ್ಲೆಲ್ಲರೂ ಬರ್ ತೋರಿಸ್ಲಾ. ಸೊ ಬೆನ್ಜಿನ್. ಓಕೆನಾ. ಸೊ ಕಾರ್ಬನ್ ಎಷ್ಟು ಬಾಂಡ್ನ ಫಾರ್ಮ್ ಮಾಡುತ್ತೆ? 1 2 3 4. ಸೊ ಇವಾಗಿರೋದೇನು ಸಿ ಡಬಲ್ ಬಾಂಡು H. ಸೊ ಆಲ್ಫಾ ಪೊಸಿಷನ್ ನಮ್ಗೆ ಹೈಡ್ರೋಜನ್ ಇಲ್ಲ. ಸೊ ಇದು ಕೂಡ ಏನಾಗುತ್ತೆ ಅಂದರೆ ಕೆನೆಸರ್ ರಿಯಾಕ್ಷನ್ ಶೋ ಮಾಡುತ್ತೆ. ಸೊ ಇವಾಗ ನೀವು ಇಲ್ಲಿ ಬಂದು ಅಟ್ಯಾಕ್ ಮಾಡ್ಬೋದು. OH ಗ್ರೂಪಿಂದ ಒಂದೇನಾಗುತ್ತೆ ಅಂದರೆ ಸೋಡಿಯಂ ಬೆಂಜೋಯಿಡ್ ಕನ್ವರ್ಟ್ ಆಗುತ್ತೆ. ಇವಾಗ ಇಲ್ಲಿಂದ ಹೈಡ್ರೋಜನ್ ರಿಮೂವ್ ಮಾಡ್ತೀನಿ, ಅದೇನು ಮಾಡುತ್ತೆ, ಇನ್ನೊಂದು ಗ್ರೂಪಿಗೆ ಹೋಗಿ ಅಟ್ಯಾಕ್ ಮಾಡುತ್ತೆ. ಸೊ ಅಟ್ಯಾಕ್ ಮಾಡಿದಾಗ ನಮ್ಗೆ ಏನಾಗುತ್ತೆ, ಇನ್ನೊಂದು ಗ್ರೂಪಿಗೆ ಇದೆ ತೊಳೆ ಇದಕ್ಕೆ ಬಂದು ಅಟ್ಯಾಕ್ ಮಾಡುತ್ತೆ. ಸೊ ಅವಾಗ ಏನಾಗುತ್ತೆ ಅಂದರೆ ಆಲ್ಕೋಹಾಲ್ ಫಾರ್ಮೇಷನ್ ಆಗುತ್ತೆ, ಬೆಂಜೈಲ್ ಆಲ್ಕೋಹಾಲ್ ಅಂತ ನಾವು ಇದನ್ನ ಕರಿತೀವಿ. ಓಕೆನಾ. ಸೊ ಇಷ್ಟು ನೋಟ್ ಮಾಡಿಕೊಂಡಿರಿ, ಮುಗೀತು. ಇವಾಗ ನೆಕ್ಸ್ಟ್ ಇರೋದು ಏನಂದರೆ ಇಲ್ಲಿ, ಸೊ ದ PK ವ್ಯಾಲ್ಯೂಸ್ ಆಫ್ 4-methoxy benzoic acid and 4-nitro benzoic acids. So 4.46, 4.119, 3.41 respectively. Arrange them in the increasing order of their strength, acid strength. ಓಕೆನಾ. ಸೊ ಜಸ್ಟಿಫೈ ದ ಅರೇಂಜ್ಮೆಂಟ್. ಸೊ ಈಗ ಎಸಿಡಿಟಿ ಅಂದರೆ ಏನು, ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ಗಳಿರಬೇಕು. ಅವ್ರು ಏನು ಕೊಟ್ಟಿದ್ದಾರೆ, ಬೆಸಿಸಿಟಿ ಆರ್ಡರ್ನ ಕೊಟ್ಟಿದ್ದಾರೆ. ಸೊ ಇದು ಬೆಸಿಸಿಟಿ ಆರ್ಡರ್. So basicity order is inversely proportional to acidity. So B is directly inversely proportional to acidity. So ಇಲ್ಲೇ ನಿಮ್ಗೆ ಗೊತ್ತಾಗುತ್ತೆ ಇವಾಗ ಅವ್ರದ್ದು ಯಾರ್ದು ಎಸಿಡಿಟಿ ಕಮ್ಮಿ ಇರೋದು, ಸೊ ಯಾರ್ದು ಬೆಸಿಸಿಟಿ ಕಮ್ಮಿ ಇರುತ್ತೋ ಅವ್ರದ್ದು ಎಸಿಡಿಟಿ ಏನಿರುತ್ತೆ ಜಾಸ್ತಿ ಇರುತ್ತೆ. ಸೊ PK. ಸೊ ಇದೇನಾಗುತ್ತೆ ಅಂದರೆ PK ಇರೋದು ಕಮ್ಮಿ ಇದೆ ಅಂದರೆ ಎಸಿಡಿಟಿ ಇದ್ರೆ ಜಾಸ್ತಿ ಇರುತ್ತೆ, ಅದಕ್ಕೋಸ್ಕರ ಆರ್ಡರ್ ಏನಾಗುತ್ತೆ, ಇದಾಗತ್ತೆ 1. ಓಕೆನಾ. ಸಿಂಪಲ್, ಅದರಿಂದನೇ ಸಾಲ್ವ್ ಮಾಡ್ಬೋದಾಗಿತ್ತು, ಆ ಸ್ಟ್ರಕ್ಚರ್ಸ್ಗಳನ್ನ ಬರೋದು. ಸೆಕೆಂಡ್ ಇರೋದೇನು, ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ಗಳಿದ್ರೆ ನಮ್ಗೆ ಏನಾಗುತ್ತೆ ಅಂದರೆ ಎಸಿಡಿಟಿ ಜಾಸ್ತಿ ಆಗುತ್ತೆ. ಸೊ ಇಲ್ಲೇನು ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ ಇದೆ, ಇಲ್ಲಿ ಯಾವುದೇ ಗ್ರೂಪ್ಗಳು ಕನೆಕ್ಟ್ ಆಗಿಲ್ಲ. ಸೊ ಅದಕ್ಕೋಸ್ಕರ ಏನಾಗುತ್ತೆ, ಸೆಂಟ್ರಲ್ ಇರುತ್ತೆ. ಇವಾಗ ಎಲೆಕ್ಟ್ರಾನ್ ಜಾಸ್ತಿ ವಿಡ್ರಾಯಿಂಗ್ ಗ್ರೂಪ್ ಇದೆ, ಅದಕ್ಕೋಸ್ಕರ ನಮ್ಗೆ ಏನಾಗುತ್ತೆ ಅಂದರೆ ಹೈಡ್ರೋಜನ್ನ ಮತ್ತೆ ಈಸಿಲಿ ತೆಗಿಬೋದು. ಬಟ್ ಇಲ್ಲಿ ಸೆಂಟ್ರಲ್ ಇದೆ, ಇಲ್ಲೇನಾಗುತ್ತೆ ಅಂದರೆ ಡೊನೇಟಿಂಗ್ ಗ್ರೂಪ್ ಇದೆ, OH ಪೊಲಾರಿಟಿ ಚೆನ್ನಾಗಿರುತ್ತೆ. ಓಕೆನಾ. ಸಿಂಪಲ್, ಮುಗೀತು. ಸೊ ಇದು ಆರ್ಡರ್ ನೀವು ನೆನ್ಪಿಟ್ಕೋಬಹುದು. ನೆಕ್ಸ್ಟ್ ಇರೋದು ವಾಟ್ ಆರ್ ದ ಎಫೆಕ್ಟ್ಸ್ ಆಫ್ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ ಆ್ಯಂಡ್ ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ಸ್ ಆನ್ acidity of carboxylic acid. Electron withdrawing group increases the acidity. ಯಾಕೆ, ಎಲೆಕ್ಟ್ರಾನ್ ಡೆನ್ಸಿಟಿನ ಪುಲ್ ಮಾಡುತ್ತೆ. ಸೊ ಆನ್ ದಿ ಕಾರ್ಬಾಕ್ಸಿಲೇಟ್ ಅಯಾನ್ ಥ್ರೂ -I effect, while electron donating group decreases the acidity by stabilizing the carboxylate ion through -I effect ಅಂತ ನೀವು ಬರಿಬೋದು. ಓಕೆನಾ. ಸೊ ಇದು ಜಸ್ಟ್ ನೀವು ಬರಿಬೋದು. ಸೊ OH ಬಾಂಡ್ ಏನು ಮಾಡುತ್ತೆ, ಪೊಲಾರಿಟಿನ ಕಮ್ಮಿ ಮಾಡುತ್ತೆ ಅಂತಲೂ ಬರಿಬೋದು ನೀವು. ಸೊ OH ಬಾಂಡ್ ಏನು ಮಾಡುತ್ತೆ ಅಂದರೆ ಜಾಸ್ತಿ ಚೆನ್ನಾಗಿ ಇಂಟ್ರಾಕ್ಷನ್ ಮಾಡೋ ಥರ ಮಾಡುತ್ತೆ ಯಾವುದು, ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪು. ಸೊ ಇಲ್ಲಿ ಏನು ಮಾಡುತ್ತೆ ಅಂದರೆ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ ಎಲೆಕ್ಟ್ರಾನ್ಗಳನ್ನ ಪುಲ್ ಮಾಡುತ್ತೆ. ಸೊ ಎಲೆಕ್ಟ್ರಾನ್ ಡೆನ್ಸಿಟಿನ ಎಳ್ಕೊಳ್ಳುತ್ತೆ. ಸೊ H+ ಈಸಿಲಿ ರಿಲೀಸ್ ಆಗುತ್ತೆ ಅಂತಲೂ ಬರಿಬೋದು. ಓಕೆನಾ. ಸೊ ಕರೆಕ್ಟಾಗಿ ಸೆಂಟೆನ್ಸ್ ಫಾರ್ಮೇಷನ್ ಮಾಡಿ ಕ್ಲಿಯರಾಗಿ ಬರೆದ್ಬಿಟ್ರೆ ಫುಲ್ ಮಾರ್ಕ್ಸ್. ನೆಕ್ಸ್ಟ್ ಇರೋದು ಇವಾಗ ಇಲ್ಲಿ ನೆಕ್ಸ್ಟ್ ಇರೋದು ಬಿಟ್ವೀನ್ ಎಸಿಡಿಕ್ ಆಸಿಡ್ ಆ್ಯಂಡ್ ಮೊನೋಕ್ಲೋರೋ ಅಸಿಡಿಕ್ ಆಸಿಡ್ ವಿಚ್ ಇಸ್ ಮೋರ್ ಅಸಿಡಿಕ್. ಸೊ ಎಲ್ಲಿ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ ಪ್ರೆಸೆಂಟ್ ಇದೆ ಅದು ಜಾಸ್ತಿ ಅಸಿಡಿಕ್ ಇರುತ್ತೆ. ಓಕೆನಾ. ಇದು ಒಂದೇ ಕಂಡೀಷನ್ ಬೇಕಾಗಿರೋದು. ಸೊ ಎಸಿಡಿಕ್ ಆಸಿಡ್ ಇದು, ಮೊನೋಕ್ಲೋರೋ ಅಸಿಡಿಕ್ ಆಸಿಡ್ ಇದೆ. ಸೊ Cl ಗ್ರೂಪ್ ಏನು ಮಾಡುತ್ತೆ, ಎಲೆಕ್ಟ್ರಾನ್ ನೆಗೆಟಿವಿಟಿ ಜಾಸ್ತಿ ಇದೆ, ಎಲೆಕ್ಟ್ರಾನ್ಗಳನ್ನ ಪುಲ್ ಮಾಡುತ್ತೆ. ಸೊ OH ಈಸಿಲಿ ಬಿಟ್ಟು ಹೋಗುತ್ತೆ. ಸೊ ಇದ್ರ
ಆಬ್ವಿಯಸ್ಲಿ ಆರ್ಡರ್ ಇದು. ಇವಾಗ ಯಾಕೆ ಅಂತ ಮತ್ತೆ ಡೀಟೇಲ್ ಆಗಿ ಬರ್ತಿದ್ದೀನಿ. ಕಂಟೈನ್ Cl ಮೈನಸ್ ಗ್ರೂಪ್ ವಿಚ್ ಇಸ್ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್. Cl withdraws electron density from COH group, so stabilizes the carboxylate ion formed after ಇದೇನಾಯ್ತಲ್ಲ O ಮೈನಸ್ ಫಾರ್ಮ್ ಆದ್ರೂ ಸೊ ಲಾಸ್ ಆಫ್ H+. ಸೊ ಏನಾಗುತ್ತೆ ಅಂದರೆ ಸ್ಟೆಬಿಲಿಟಿಯಿಂದ ಜಾಸ್ತಿ ಎಲೆಕ್ಟ್ರೋನೆಗೆಟಿವಿಟಿಯಿಂದ ಎಳೆದಿಟ್ಕೊಂಡಿರುತ್ತೆ. ಸೊ ಡಿಲೋಕಲೈಸೇಷನ್ ಆಗ್ತಿರ್ಬೇಕಾದ್ರೆ ಸೊ ಅದೊಂದು. ನೆಕ್ಸ್ಟ್ ಮೋರ್ ಸ್ಟೇಬಲ್ ಕಾಂಜುಗೇಟ್ ಬೇಸ್ ಸ್ಟ್ರಾಂಗರ್ ಆಸಿಡ್. ಸೊ ಮೋರ್ ಸ್ಟೇಬಲ್ ಕಾಂಜುಗೇಟ್ ಬೇಸ್ ಅಂದರೆ ನಮ್ಗೆ ಏನಾಗುತ್ತೆ C ಡಬಲ್ ಬಾಂಡು O-. ಈ ನೆಗೆಟಿವ್ ಚಾರ್ಜ್ನ ಯಾರು ಎಷ್ಟು ಚೆನ್ನಾಗಿ ಸ್ಟೆಬಿಲೈಸ್ ಮಾಡ್ತಾರೋ ಸೊ ಅಷ್ಟು ಸ್ಟೆಬಿಲಿಟಿ ಇನ್ಕ್ರೀಸ್ ಆಗುತ್ತೆ. ನೆಗೆಟಿವ್ ಅಯನ್ನ ಹೇಗೆ ಸ್ಟೆಬಿಲೈಸ್ ಮಾಡ್ಬೋದು ನಾವು? ಬೈ ಪುಟಿಂಗ್ ಒನ್ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್. ಸೊ ಏನು ಮಾಡ್ತದೆ, ಎಲೆಕ್ಟ್ರಾನ್ ಡೆನ್ಸಿಟಿ ಎಳ್ಕೊಳ್ಳುತ್ತೆ. ಸೊ ಎಲೆಕ್ಟ್ರಾನ್ ಡೆನ್ಸಿಟಿ ಜಾಸ್ತಿ ಇದೆ ಕೂಡ ಏನಾಗುತ್ತೆ ಅಂದರೆ ಒಂದು ಸ್ವಲ್ಪ ರಿಪಲ್ಷನ್ ಕೂಡ ಇರುತ್ತೆ. ಆ ರಿಪಲ್ಷನ್ನ ಕಮ್ಮಿ ಮಾಡಬೇಕಂದ್ರೆ ನಾವೇನು ಮಾಡಬೇಕು, ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ಗಳನ್ನ ಆ್ಯಡ್ ಮಾಡಬೇಕು. ಸೊ ಅವೇನು ಮಾಡ್ತವೆ, ಎಲೆಕ್ಟ್ರಾನ್ ಡೆನ್ಸಿಟಿನ ಕಮ್ಮಿ ಮಾಡ್ತವೆ. ಎಲೆಕ್ಟ್ರಾನ್ ಡೆನ್ಸಿಟಿ ಕಮ್ಮಿ ಮಾಡ್ತು ಅಂದ್ಕೊಳ್ಳಿ ಏನಾಯ್ತು, ಇವಾಗ ಎಲೆಕ್ಟ್ರಾನ್ ರಿಪಲ್ಷನ್ ಕಮ್ಮಿ ಆಯಿತು. ಸೊ ಎಲೆಕ್ಟ್ರಾನ್ ರಿಪಲ್ಷನ್ ಕಮ್ಮಿ ಆಯಿತು ಅಂದ್ಕೊಳ್ಳಿ ಏನಾಗುತ್ತೆ, ಮಾಲಿಕ್ಯೂಲ್ ಸ್ಟೆಬಿಲಿಟಿ ಇನ್ಕ್ರೀಸ್ ಆಗುತ್ತೆ. ಓಕೆನಾ, ಸಿಂಪಲ್. ನೆಕ್ಸ್ಟ್ ಇರೋದು ಇವಾಗ CH3 ಗ್ರೂಪ್ ವಿಚ್ ಇಸ್ ಎಲೆಕ್ಟ್ರಾನ್ ರಿಲೀಸಿಂಗ್ ಗ್ರೂಪ್ ಡಿಕ್ರೀಸಸ್ ಎಸಿಡಿಟಿ. ಸೊ ಏನು ಮಾಡುತ್ತೆ, ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ಗಳು ಏನು ಮಾಡ್ತವೆ, ಎಸಿಡಿಟಿನ ಡಿಕ್ರೀಸ್ ಮಾಡ್ತವೆ. ಓಕೆನಾ, ಸಿಂಪಲ್. ನೆಕ್ಸ್ಟ್ ಇರೋದು ಇವಾಗ ಇಲ್ಲಿ. ಸೊ ರೈಟ್ ದ ರಿಯಾಕ್ಷನ್ ಇನ್ವಾಲ್ಡ್ ಇನ್ ದ ಕನ್ವರ್ಷನ್ ಆಫ್ ಬೆನ್ಸಿನ್ 1,2 ಡೈಕಾರ್ಬಾಕ್ಸಿಲಿಕ್ ಆಸಿಡ್ ಟು ಫಾರ್ಮ್ ಥ್ಯಾಲಿಮೈಡ್. ಸೊ ಏನಾಗುತ್ತೆ ಅಂದರೆ ಸಿಂಪಲ್, ನಿಮ್ಗೆ ಏನು ಹೇಳಿದೆ, ಇವಾಗ ಆಸಿಡ್ ಇರುತ್ತೆ, ಅಮೋನಿಯಾ ಹಾಕ್ತೀರಿ, ಅಮೋನಿಯಂ ಥ್ಯಾಲೈಡ್ ಫಾರ್ಮೇಷನ್ ಆಗುತ್ತೆ, OH ಗ್ರೂಪ್ ರಿಪ್ಲೇಸ್ ಆಗುತ್ತೆ, NH3 ಬಂದಿರಾಗುತ್ತೆ, ಅದಕ್ಕೆ ಸಬ್ಸ್ಟಿಟ್ಯೂಟ್ ಆಗುತ್ತೆ. ಸೊ C ಡಬಲ್ ಬಾಂಡ್ OH ಗ್ರೂಪ್ ಹೀಗಿರುತ್ತೆ. ಇವಾಗ OH ಗ್ರೂಪ್ನ ರಿಪ್ಲೇಸ್ ಮಾಡ್ತೀನಿ, NH3 ಗ್ರೂಪ್ನ ಏನು ಮಾಡ್ತೀನಿ, ಆ್ಯಡ್ ಮಾಡ್ತೀನಿ. ಓಕೆನಾ, CONH4+. ನೆಕ್ಸ್ಟ್ ಏನಾಗುತ್ತೆ, ಓಕೆ. ಸೊ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಮಾಡಬೇಕಾಗಿದ್ದು ಜಸ್ಟ್ ನಿಮಗೆ. ಸೊ ಸ್ಟಾರ್ಟಿಂಗ್ ಏನಾಗುತ್ತೆ ಅಂದರೆ ಹೈಡ್ರೋಜನ್ ರಿಮೂವ್ ಮಾಡುತ್ತೆ, ಆಸಿಡ್ ಬೇಸ್ ರಿಯಾಕ್ಷನ್ ಥರ. ನೆಕ್ಸ್ಟ್ ಆಗೋದೇನೆಂದರೆ ಇದು ಬಂದು ಸಬ್ಸ್ಟಿಟ್ಯೂಟ್ ಆಗುತ್ತೆ, ಇಲ್ಲಿ ಬರ್ದಿದ್ದೀನಿ ಥ್ಯಾಲಮೈಡ್. ಓಕೆನಾ, ಸಿಂಪಲ್. ನೆಕ್ಸ್ಟ್ ಇರೋದೇನು, ಸ್ಟ್ರಾಂಗ್ ಹೀಟಿಂಗ್. ಏನಾಗುತ್ತೆ ಅಂದರೆ ಇವಾಗ ಇಲ್ಲಿರೋದು ಇದ್ರ ಜೊತೆಗೆ ಬರುತ್ತೆ, NH3 ಹೊರಗಡೆ ಹೋಗುತ್ತೆ. ಯಾವ್ದಾದ್ರು ಒಂದು ಇಲ್ಲಿಂದ ಇಲ್ಲಿಗೆ ಅಟ್ಯಾಕ್ ಮಾಡ್ಬೋದು, ಇಲ್ಲಿಂದ ಅಟ್ಯಾಕ್ ಮಾಡ್ಬೋದು. ಸೊ ನಮ್ಗೆ ಏನಾಗುತ್ತೆ, ಥ್ಯಾಲಿಮೈಡ್ ಫಾರ್ಮೇಷನ್ ಆಗುತ್ತೆ. ಓಕೆನಾ, ಸೊ ಅದೇ ರೀತಿ ಸೇಮ್ ರಿಯಾಕ್ಷನ್ನು. ಒಂದು ಸೆಕೆಂಡ್. ಏನಾಗುತ್ತೆ ಅಂತ ಇವಾಗ ಬೆನ್ಜೋಯಿಕ್ ಆಸಿಡ್ ಇದೆ. ಸೊ ಬೆನ್ಜೋಯಿಕ್ ಆಸಿಡ್ ಇದ್ದಾಗ ಏನಾಗುತ್ತೆ, NH3 ಇದೆ, ಮತ್ತೆ ಇಲ್ಲಿ ಅಟ್ಯಾಕ್ ಮಾಡ್ತೀರಾ. ಸೊ ಫಸ್ಟ್ ಏನಾಗುತ್ತೆ, ಅಮೋನಿಯಂ ಬೆನ್ಜೋಯೇಟ್ ಆಗುತ್ತೆ, ಅಮೋನಿಯಂ ಬೆನ್ಜೋಯೇಟ್ ಆಯಿತು. ನೆಕ್ಸ್ಟ್ ಇರೋದೇನೆಂದರೆ ಮತ್ತೆ ರಿಪ್ಲೇಸ್ ಆಗುತ್ತೆ, ಬೆನ್ಜಮೈಡ್ ಫಾರ್ಮೇಷನ್ ಆಗುತ್ತೆ. ಓಕೆನಾ, ಸೊ ಇಷ್ಟು ಸೇಮ್ ಆ್ಯಸಿಡ್ ಇರೋದು. ನೆಕ್ಸ್ಟ್ ಏನಾಗುತ್ತೆ, ಸೇಮ್ ಪ್ರಾಸೆಸ್ ಅಮೈಡ್ ಆಗುತ್ತೆ. ಇಲ್ಲಿ ಏನಾಗುತ್ತೆ ಅಂದರೆ ಡೈಕಾರ್ಬಾಕ್ಸಿಕ್ ಆಸಿಡ್ ಇರೋದ್ರಿಂದ ಬಂದು ಅಟ್ಯಾಕ್ ಮಾಡುತ್ತೆ, ಥ್ಯಾಲಿಮೈಡ್ ಫಾರ್ಮೇಷನ್ ಆಗುತ್ತೆ. NH2 ಹೋಗಿ ಅಟ್ಯಾಕ್ ಮಾಡಿ ನಮ್ಗೆ ಏನಾಗುತ್ತೆ, ಥ್ಯಾಲಿಮೈಡ್ ಫಾರ್ಮೇಷನ್ ಆಗ್ತಾಯಿದೆ. ಓಕೆನಾ, ಸೊ ನೆಕ್ಸ್ಟ್ ಇರೋದು ಇವಾಗ ಈ ಬೆಂಜನ್ ಗ್ರೂಪ್ನ ರಿಮೂವ್ ಮಾಡಿ ಅವರೊಂದು ಕ್ವಶನ್ ಕೇಳಿದರೆ, ಪ್ರಿಪೇರ್ ಅಸಿಟಮೈಡ್ ಫ್ರಮ್ ಎಸಿಟಿಕ್ ಆಸಿಡ್. ಎಸಿಟಿಕ್ ಆಸಿಡ್ ಅಂದ್ರೆ ಏನು, CH3 C ಡಬಲ್ ಬಾಂಡ್ OH. ಇವಾಗ ಇದನ್ನ ಅಟ್ಯಾಕ್ ಮಾಡಿದಾಗ ಅಮೋನಿಯಂ ಎಸಿಡೇಟ್ ಫಾರ್ಮೇಷನ್ ಆಗುತ್ತೆ, ವಾಟರ್ನ ರಿಮೂವ್ ಮಾಡಬೇಕು. ಸೊ ಎಸಿಟಮೈಡ್ ಫಾರ್ಮೇಷನ್ ಆಗುತ್ತೆ. ಮತ್ತು ಸೇಮ್ ರಿಯಾಕ್ಷನ್. ಸೊ ನೀವು ನೋಡ್ಬೋದು, NH3 ಫಸ್ಟು H ನ ರಿಮೂವ್ ಮಾಡುತ್ತೆ, NH4+ ಕನ್ವರ್ಟ್ ಆಗುತ್ತೆ, NH3 NH4+, NH4+ O- ಬಾಂಡ್ ಮಾಡ್ಕೊಂಡಿರುತ್ತೆ. ನೆಕ್ಸ್ಟ್ ಏನಾಗುತ್ತೆ ಅಂದರೆ ಮತ್ತೆ ಇವಾಗ ನಾವು ಹೀಟ್ ಮಾಡಿದಾಗ ಏನಾಗುತ್ತೆ ಅಂದರೆ O- ಹೊರಗಡೆ ಹೋಗುತ್ತೆ, NH3 ಒಳಗಡೆ ಬರುತ್ತೆ. ಯಾಕೆ, ಇಲ್ಲಿಂದ 2 ಹೈಡ್ರೋಜನ್, ಇಲ್ಲಿಂದ 1 ಆಕ್ಸಿಜನ್ ಹೊರಗಡೆ ಹೋಗುತ್ತೆ. ಸೊ ನೆಕ್ಸ್ಟ್ ಏನಾಗುತ್ತೆ ಅಂದರೆ ಅಸಿಟಮೈಡ್ ಫಾರ್ಮೇಷನ್ ಆಗುತ್ತೆ. ಸೊ ನೀವು CH3 ಬದಲಿಗೆ ಬೆಂಜಿನ್ ಗ್ರೂಪ್ ಹಾಕ್ಬೋದು, ಬೆಂಜಿನ್ ಗ್ರೂಪ್ಗಳಿಗೆ ಇನ್ನೊಂದು ಬೆಂಜಿನ್ ಗ್ರೂಪ್ ಹಾಕ್ಬೋದು, ಇನ್ನೊಂದು ಬೆಂಜಿನ್ ಗ್ರೂಪ್ಗೆ 2 COH ಹಾಕ್ಬೋದು, 2 COH ಗ್ರೂಪ್ನ ನೀವು ಕನ್ವರ್ಟ್ ಮಾಡ್ಬೋದು, ಥ್ಯಾಲಿಮೈಡ್ ಕನ್ವರ್ಟ್ ಮಾಡ್ಬೋದು. ಓಕೆನಾ, ಸೊ ಜಸ್ಟ್ ಒಂದರಿಂದ ನೀವು ಕನೆಕ್ಟ್ ಮಾಡ್ಕೋಬೋದು, ನೆನ್ಪು ಮಾಡಿ ಇಟ್ಕೊಂಡಿರಿ. ಇದು ಎಸ್ಟರಿಫಿಕ್. ಇದು ನಮ್ಗೆ ಏನಾಗುತ್ತೆ ಅಂದರೆ ಅಮೈಡ್ ಆಗುತ್ತೆ ಫ್ರಮ್ ಆ್ಯಸಿಡ್. ನೆಕ್ಸ್ಟ್ ಇರೋದು ಇವಾಗ ಆಸಿಡ್ ಕ್ಲೋರೈಡ್ ಇದೆ. ಓಕೆ, ಸೊ ರಿಯಾಕ್ಷನ್ ಬಿಟ್ವೀನ್ ಕಾರ್ಬಾಕ್ಸಿಲಿಕ್ ಆಸಿಡ್ ಅಂಡ್ PCl5. ಸೊ PCl5 ಜೊತೆ ರಿಯಾಕ್ಟ್ ಆದ ನಮ್ಗೆ ಏನಾಗುತ್ತೆ, RCOH ಇರೋದು. ಸೊ ಇಲ್ಲಿ ಸಿಂಪಲ್, ಇಲ್ಲಿಂದ ನಮ್ಗೆ ಏನಾಗುತ್ತೆ, OH ಬಾಂಡ್ ಬ್ರೇಕ್ ಆಗುತ್ತೆ, COCl ಆಗುತ್ತೆ. ಸೊ ಇದೊಂದು ನೋಟ್ ಮಾಡ್ಕೊಂಡಿರಿ. ಸೊ ಅದೊಂದು ಆಲ್ಕೋಹಾಲ್ ಇದ್ದಾಗ ನಾನು PCl3 ಬರೆದ್ಬಿಟ್ಟಿದೆ, ಅದು PCl5. ಓಕೆನಾ, ಸೊ PCl5 ಅದೊಂದು ನೀವು ಆ ಕಮೆಂಟಲ್ಲಿ ಹಾಕಿಡ್ರಿ, PCl5 ಇರೋದು. ನೆಕ್ಸ್ಟ್ ಏನಾಗುತ್ತೆ ಅಂದರೆ OH ಬಾಂಡ್ ನಾವೇನು ಮಾಡಬೇಕು, ಬ್ರೇಕ್ ಮಾಡಬೇಕು. ಇದೇನಾಗುತ್ತೆ, RCl ಆಲ್ಕೈಲ್ ಹ್ಯಾಲೈಡ್ ಫಾರ್ಮೇಷನ್ ಆಗುತ್ತೆ. ನೆಕ್ಸ್ಟ್ ಏನಾಗುತ್ತೆ, POCl3 ಫಾರ್ಮೇಷನ್ ಆಗುತ್ತೆ. ನೆಕ್ಸ್ಟ್ ಏನಾಗುತ್ತೆ ಅಂದರೆ HCl ಫಾರ್ಮೇಷನ್ ಆಗುತ್ತೆ. ಓಕೆನಾ, ಸೊ ಇಷ್ಟೇ ಇರೋದು. ಆಲ್ಕೋಹಾಲ್ ಇತ್ತು, ಜಸ್ಟ್ PCl5 ಆ ರಿಯಾಕ್ಷನ್ ರಾಂಗ್ ಅಲ್ಲ, ಆ ರಿಯಾಕ್ಷನ್ ಬರ್ದಿರೋ ಒಂದು ಟರ್ಮು ಹೆಚ್ಚು ಕಡಿಮೆ ಆಗಿತ್ತು, ಕ್ಷಮಿಸಿ, ಅದನ್ನು ನೋಟ್ ಮಾಡಿಕೊಂಡಿರಿ. ಓಕೆನಾ, ಸೊ ಯಾರಾದರೂ ಕಮೆಂಟಲ್ಲಿ ಹೇಳಿದ್ರು ಪರವಾಗಿಲ್ಲ. ಸೊ ಅದನ್ನ ಹೇಳ್ರಿ ನೀವು, ಇದರಲ್ಲಿ ಮತ್ತೆ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಅಂತ. ಓಕೆನಾ, ಸೊ ಒಂದು. ನೆಕ್ಸ್ಟ್ ಇವಾಗ ಗಿವ್ ದ ಪ್ರಿಪ್ರೇಷನ್ ಆಫ್ ಮೆಥನಾಯಿಕ್ ಆ್ಯಸಿಡ್ ಫ್ರಮ್ ಮೆಥನಾಲ್. ಸೊ ಮೆಥನಾಲಲ್ಲಿ ನಾವೇನು ಮಾಡಬೇಕಂದ್ರೆ ಪ್ರಿಪೇರ್ ಮಾಡಬೇಕಂತೆ ಫ್ರಮ್ ಮೆಥನಾಲ್ ನಾವೇನು ಮಾಡಬೇಕು, ಮೆಥನಾಲಿಕ್ ಇಂದ ನಾವು ಪ್ರಿಪೇರ್ ಮಾಡಬೇಕು, ಮೆಥನಾಯಿಕ್ ಆ್ಯಸಿಡಿಂದ. ಓಕೆ, ಫ್ರಮ್ ಮೆಥನಾಲಿಂದ ನಾವು ಪ್ರಿಪೇರ್ ಮಾಡಬೇಕು ಮೆಥನಾಯಿಕ್ ಆ್ಯಸಿಡ್ನ. ಓಕೆನಾ, ಓಕೆ, ಜಸ್ಟ್. ಸೊ ಮೆಥನಾಲ್ ಇಲ್ಲಿದೆ, ಆ್ಯಸಿಡಾಗಿ ಕನ್ವರ್ಟ್ ಮಾಡಬೇಕಂದ್ರೆ ಏನು ಮಾಡಬೇಕು, ಆ್ಯಸಿಡಾಗಿ ಕನ್ವರ್ಟ್ ಮಾಡಬೇಕಂದ್ರೆ ನಾವು ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್ಸ್ಗಳನ್ನ ಯೂಸ್ ಮಾಡಬೇಕು. ಸೊ ನಾವೇನಾಗುತ್ತೆ, KMnO4 ಇದೆ, K2CO2 ಇದೆ, ಜಾನ್ಸ್ ರಿಯೇಜೆಂಟ್ ಇದೆ. ಸೊ ಇವೆಲ್ಲ ಏನು ಮಾಡ್ತಾವೆ ಅಂದರೆ ಡೈರೆಕ್ಟಾಗಿ CH3OH ಇರೋದನ್ನ ಆ್ಯಸಿಡಾಗಿ ಕನ್ವರ್ಟ್ ಮಾಡ್ತವೆ, ಸಿಂಪಲ್. ಓಕೆನಾ, ಸೊ ನಮಗೆ ಆ್ಯಸಿಡ್ ಫಾರ್ಮೇಷನ್ ಆಗಿದೆ, ಫಾರ್ಮಿಕ್ ಅಂತ ಹೇಳಿದರೆ, CH3OH ಇರುತ್ತೆ. ಸೊ HCOOH ಅಂದರೆ ಏನು, ಫಾರ್ಮಿಕ್ ಆ್ಯಸಿಡ್ ಆಗಿ ಕನ್ವರ್ಟ್ ಆಗುತ್ತೆ.
ನೆಕ್ಸ್ಟ್ ಇರೋದು ಇವಾಗ ಎಕ್ಸ್ಪ್ಲೇನ್ ಎಲ್ ವೋಲಾರ್ಡ್ ಜೆಲೆನ್ಸ್ಕಿ ರಿಯಾಕ್ಷನ್ ವಿತ್ ಎನ್ ಕೆಮಿಕಲ್ ಇಕ್ವೇಷನ್. ಸೊ ಇಲ್ಲಿ ನೀವು ಆರ್ ಪಿ ಸರ್ ಹೆಸರು ನೆನ್ಪಿಟ್ಕೋಬೇಕು, ರೆಡ್ ಫಾಸ್ಫರಸ್. ಇಲ್ಲಿ ಹಾಕಿದಾಗ ಏನಾಗುತ್ತೆ ಅಂದರೆ ನಮಗೆ COOH ಗ್ರೂಪ್ ಇರಬೇಕು. SVZ ರಿಯಾಕ್ಷನ್ ಅಂತ ಹೇಳಿದಾಗ ನಮ್ಗೆ ಏನಿರುತ್ತೆ, ಈ ರಿಯಾಕ್ಟೆಂಟ್ ಕೊಟ್ಟರು ಅಂದರೆ ನಿಮ್ಮ ತಲೆಯಲ್ಲಿ ಬಂದ್ಬಿಡಬೇಕು X2 RP ಬಂದ್ಬಿಡ್ತು ಅಂದರೆ ನಮ್ಗೇನಾಗುತ್ತೆ ಅಂದರೆ ಇಲ್ಲಿ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಪ್ರೆಸೆಂಟ್ ಇರಬೇಕು. ಅದ್ರ ನೆಕ್ಸ್ಟ್ ಏನಾಗಿರಬೇಕು, ಕಾರ್ಬನ್ ಜೊತೆಗೆ ಹೈಡ್ರೋಜನ್ ಇರಬೇಕು. ಓಕೆನಾ. ಸೊ ಆ್ಯಸಿಡ್ ಗ್ರೂಪ್ ಇರಬೇಕು, ಆ್ಯಸಿಡ್ ಗ್ರೂಪ್ ಜೊತೆಗೆ ನಮ್ಗೇನಾಗುತ್ತೆ ಅಂದರೆ CH2 ಗ್ರೂಪ್ ಇರಬೇಕು. ಇಲ್ಲಾಂದರೆ ಅಲ್ಡಿಹೈಡ್ ಕೀಟೋನ್ ಇದು ಅದ್ರ ಜೊತೆ CH2 ಗ್ರೂಪ್ ಇದ್ದರೆ ಅಲ್ಡೋಲ್ ಕಂಡೆನ್ಸೇಷನ್ ಆಗುತ್ತೆ. ನಮ್ಗೆ ಇಲ್ಲೇನು ಬೇಕು, ಆ್ಯಸಿಡ್ ಗ್ರೂಪ್ ಬೇಕು. ಸೊ ಆ್ಯಸಿಡ್ ಗ್ರೂಪ್ ನೆಕ್ಸ್ಟ್ ಆಲ್ಫಾ ಹೈಡ್ರೋಜನ್ ಇರಬೇಕು. ಸೊ ಅದೇನಾಗುತ್ತೆ, ರಿಮೂವ್ ಆಗಿ ನಮ್ಗೇನಾಗುತ್ತೆ Cl Br ಯಾವ್ದಾದ್ರು ರಿಪ್ಲೇಸ್ ಆಗ್ಬೋದು. ಇದಕ್ಕೇನಂತ ಕರಿತೀವಿ ನಾವು, HVZ ರಿಯಾಕ್ಷನ್ ಅಂತ ಕರಿತೀವಿ. ಕಾರ್ಬಾಕ್ಸಿಲಿಕ್ ಆಸಿಡ್ containing alpha hydrogen reacts with chlorine or bromine in the presence of small quantities of red phosphorus to form alpha halo acids. This reaction is called as Hell-Wohlard-Zielinski reaction. ಓಕೆನಾ, ಸಿಂಪಲ್. ಇಷ್ಟು ನೀವು ನೋಟ್ ಮಾಡ್ಕೊಂಡ್ಬಿಟ್ರೆ ಮುಗೀತು, ಆರಾಮಾಗಿ ಸಾಲ್ವ್ ಮಾಡ್ಬೋದು. ನಿಮ್ಗೆ ನೆನ್ಪಿಟ್ಕೋಬೇಕಾಗಿರೋದೇನು, ಆಸಿಡ್ ಆಲ್ಫಾ ಹೈಡ್ರೋಜನ್. ಓಕೆನಾ. ಸೊ aldehyde ketone, alpha hydrogen, aldol condensation. Next, alpha CH3 group, haloform reaction. Next, no alpha hydrogen, Cannizzaro reaction. ಓಕೆನಾ, 4 ರಿಯಾಕ್ಷನ್ಗಳು ನೀವು ಆರಾಮಾಗಿ ಬರಿಬೋದು, ಯಾವುದೇ ರೀತಿಯ ಚಿಂತೆ ಇಲ್ಲ. ನೆಕ್ಸ್ಟ್ ಇರೋದು ಇವಾಗ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಟೈಪ್ ಕ್ವಶನ್ಸ್ಗಳು. ಸೊ ನೀವು ಇವಾಗ ಎಲ್ಲ ರಿವಿಷನ್ ಆಗಿದೆ ನಿಮಗೆ, ನೀವೇ ಬರಿತಾ ಹೋಗ್ಬೋದು. ಸೊ ಬೆಂಜೈಲ್ ಕ್ಲೋರೈಡ್ ಇತ್ತು, H2PDBSO4 ಇತ್ತು, ಬೆಂಜಾಲ್ಡಿಹೈಡ್ ಇತ್ತು. ಇದು ಯಾವ ರಿಯಾಕ್ಷನ್ನು, RBI ಬ್ಯಾಂಕು, ರೋಸನ್ಮಂಡ್ ರಿಡಕ್ಷನ್, ಪಾಯ್ಸನಸ್ ಆಗುತ್ತೆ. ಸೊ ಏನಾಗುತ್ತೆ, BSO4 ಹಾಕ್ತೀವಿ. ಓಕೆನಾ, ಸಿಂಪಲ್. ನೆಕ್ಸ್ಟ್ ಇರೋದೇನು, ಆ್ಯನಹೈಡ್ರೈಡ್ AlCl3. ಸೊ ಇಲ್ಲೇನಾಗುತ್ತೆ ಅಂದರೆ RC ಡಬಲ್ ಬಾಂಡು Cl ಇದೆ, C ಡಬಲ್ ಬಾಂಡು ಬಂದು ಕೂರುತ್ತೆ. ಇದೇನಿದು, ಫ್ರಿಡಲ್ ಕಾಪ್ಸ್ ರಿಯಾಕ್ಷನ್. ಓಕೆನಾ. ನೆಕ್ಸ್ಟ್ ಇರೋದು ಇವಾಗ C ಡಬಲ್ ಬಾಂಡು ಇದೆ, ಹೈಡ್ರೋಕಾರ್ಬನ್ ಕನ್ವರ್ಟ್ ಆಗುತ್ತೆ, ಕ್ಲೆಮೆನ್ಸನ್ ರಿಡಕ್ಷನ್ ಆಗುತ್ತೆ. ನೆಕ್ಸ್ಟ್ ಇರೋದೇನು, ಬೆಂಜಿನ್ ಗ್ರೂಪ್ ಕೊಟ್ಟಿದ್ದಾರೆ, COHCl ಕೊಟ್ಟಿದ್ದಾರೆ. ಸೊ ಇವೇನಾಗುತ್ತೆ, C ಡಬಲ್ ಬಾಂಡು ಫ್ರಿಡಲ್ ಕಾಪ್ಸ್ ರಿಯಾಕ್ಷನ್. ಇದು ಏನಾಗುತ್ತೆ ಅಂದರೆ ಇಲ್ಲಿ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ಸೊ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಂದರೆ ಏನಾಗುತ್ತೆ, C ಡಬಲ್ ಬಾಂಡ್ H ಇವಾಗ ಅಟ್ಯಾಕ್ ಮಾಡುತ್ತೆ, ಬಂದು ಫಾರ್ಮೇಷನ್ ಆಗುತ್ತೆ. ಓಕೆನಾ. ಸೊ ಇಷ್ಟು ನೋಟ್ ಮಾಡ್ಕೊಂಡ್ಬಿಟ್ರೆ ಮುಗೀತು. ನೆಕ್ಸ್ಟ್ ಇರೋದೇನು, ಇಲ್ಲಿ ಮತ್ತೆ ಇದೇ ರಿಯಾಕ್ಷನ್ನ ನೇಮ್ ಏನಂತ ಕೇಳಿದ್ದಾರೆ. ನೆಕ್ಸ್ಟ್ ಇದೇ ರಿಯಾಕ್ಷನ್ನ ಇನ್ನೊಂದು ಪೇಪರಲ್ಲಿ ಸೊ ಜಸ್ಟ್ ಬರೆದು ಪ್ರಾಡಕ್ಟ್ನ ನೀವು ಬರೀರಿ ಅಂತ ಹೇಳಿದ್ದಾರೆ. ಸೊ ಎರಡನ್ನೂ ನಿಮಗೆ ಬರೆಯೋಕ್ಕೆ ಗೊತ್ತಾಗಿರಬೇಕು. ಓಕೆನಾ. ಸೊ ಇಲ್ಲಿ ನಾವು ನೋಡ್ಬೋದು, ಸಿಂಪಲ್ ಆಗಿ C ಡಬಲ್ ಬಾಂಡ್ ಇದನ್ನು ಕನೆಕ್ಟ್ ಮಾಡಿಬಿಟ್ರೆ ಮಾರ್ಕ್ಸ್ ಬಂದ್ಬಿಡೋದು, ಮತ್ತೇನಿಲ್ಲ, ಎಸ್ಟೋಫಿನಾನ್ ಸ್ಟ್ರಕ್ಚರ್. ನೆಕ್ಸ್ಟ್ ಇಲ್ಲಿ C ಡಬಲ್ ಬಾಂಡ್ ಇದೆ, NH2OH ಇದೆ. ಏನು ಮಾಡ್ಬೇಕಂತ ಹೇಳಿದೆ ಈ ಸಿಚುವೇಷನಲ್ಲಿ, 2 ಹೈಡ್ರೋಜನ್ನ ರಿಮೂವ್ ಮಾಡಿರಿ, 1 ಆಕ್ಸಿಜನ್ ರಿಮೂವ್ ಮಾಡಿರಿ, ಕನೆಕ್ಟ್ ಮಾಡಿರಿ, ಎಸಿಟಾಕ್ಸಮ್ ವಾಟರ್ ಫಾರ್ಮೇಷನ್ ಆಗುತ್ತೆ, ಮುಗೀತು, ಅಷ್ಟೇ ಇದ್ದಿದ್ದು. ನೆಕ್ಸ್ಟ್ ಹೈಡ್ರೋಜನ್ ಜೊತೆಗೆ ರಿಯಾಕ್ಟ್ ಆದಾಗ ಏನಾಗುತ್ತೆ ಅಂತ, ಸೊ ಇದೇನು ಓಫ್-ಕಿರ್ಚ್ನರ್ ರಿಡಕ್ಷನ್. ಸೊ ಇಲ್ಲೇನಾಗುತ್ತೆ, ಫಸ್ಟ್ ಹೈಡ್ರೋಜನ್ನ ನೀವು ರಿಮೂವ್ ಮಾಡಿದ್ರೆ ಸಾಕಾಗಿತ್ತು, 2 ಹೈಡ್ರೋಜನ್ನ ಕನೆಕ್ಟ್ ಮಾಡಿದ್ರೆ ಸಾಕಾಯಿತು, 1 ಮಾರ್ಕ್ಸ್ ಬರೋದು. ನೆಕ್ಸ್ಟ್ KOH ಇಥೈಲಿನ್ ಗ್ಲೈಕಾಲ್ ಹೀಟ್ನ ಮಾಡಿದ್ರೆ ನಮಗೇನಾಗುತ್ತೆ, ಬಾಂಡ್ ಬ್ರೇಕ್ ಆಗುತ್ತೆ. ಸೊ ಓಫ್-ಕಿರ್ಚ್ನರ್ ರಿಡಕ್ಷನ್ ನೆನಪಿದ್ರು. ಇಲ್ಲಿ ಇನ್ನೊಂದು N2 ಪ್ರೊಡ್ಯೂಸ್ ಆಗುತ್ತೆ. ಸೊ ಇದಿಷ್ಟು ಬರೆದ್ಬಿಟ್ರೆ ಮುಗಿದೋಗಿತ್ತು, ಫುಲ್ ಮಾರ್ಕ್ಸ್. ಓಕೆನಾ. ನೆಕ್ಸ್ಟ್ ಅದೇ ರೀತಿ NH2 ಇದೆ, H+OH- ಇದೆ. ಸೊ ಅಮೈಡ್ ಇದ್ದಾಗ ಏನಂತ ಹೇಳಿದೆ, ನಮಗೆ ಆ್ಯಸಿಡಾಗಿ ಕನ್ವರ್ಟ್ ಆಗುತ್ತೆ. ಸೊ ಬೆಂಜಮೈಡ್ ಇರೋದು ಬೆಂಜೋಯಿಕ್ ಆ್ಯಸಿಡ್ ಕನ್ವರ್ಟ್ ಆಗಿದೆ. ಓಕೆನಾ. ಸೊ ನೆಕ್ಸ್ಟ್ ಇರೋದು ಮತ್ತೆ ZNHG, ಅದನ್ನೇ ಮತ್ತೆ ಕೊಟ್ಟಿದ್ದಾರೆ. ಇಲ್ಲಿ ನೇಮ್ ರಿಯಾಕ್ಷನ್ ಕೇಳಿದ್ರು, ನೇಮ್ ಆಫ್ ದ ರಿಯಾಕ್ಷನ್. ಇವಾಗ ಏನು ಕೇಳಿದ್ದಾರೆ, ಪ್ರಾಡಕ್ಟ್ನ ಬರೀರಿ ಅಂತ ಕೇಳಿದ್ದಾರೆ. ಇಷ್ಟು ಬರೆದ್ರೆ ಒನ್ ಮಾರ್ಕ್ಸು, ಫುಲ್ ಮುಗಿತ್ತು. ನೆಕ್ಸ್ಟ್ NaOH ಇದೇನು ಡಿಕಾರ್ಬಾಕ್ಸಿಲಿಕ್ ಏಜೆಂಟ್, ಇದರಿಂದನೂ ಏನಾಗುತ್ತೆ, ಹೈಡ್ರೋಕಾರ್ಬನ್ ಫಾರ್ಮೇಷನ್ ಆಗುತ್ತೆ. ಸೊ ಇದನ್ನ ತೆಗಿತೀನಿ, ಹೈಡ್ರೋಜನ್ ಕನೆಕ್ಟ್ ಮಾಡ್ತೀನಿ. ಸೊ ಇದು ಈ ರೀತಿ ರಿಯಾಕ್ಷನ್ ಮಧ್ಯ ಕೊಡ್ತಾ ಹೋಗಿದ್ದಾರೆ. ಆರಾಮಾಗಿ ಬರಿಬೋದು, ಏನು ತೊಂದರೆನೇ ಇಲ್ಲ. ನೆಕ್ಸ್ಟ್ ಇರೋದೇನು ಇಲ್ಲಿ, ಸೊ ಐಡೆಂಟಿಫೈ ABC ಇಂದ ಫಾಲೋವಿಂಗ್ ರಿಯಾಕ್ಷನ್. ಸೊ KMnO4 ಹಾಕಿದ್ದಾರೆ. ಸೊ ಇದೇನು ಮಾಡುತ್ತೆ, ಆಕ್ಸಿಡೈಸಿಂಗ್ ಏಜೆಂಟ್. ಸೊ ಆಲ್ಫಾ ಹೈಡ್ರೋಜನ್ ಪ್ರೆಸೆಂಟ್ ಇದೆ. ಸೊ ಇಲ್ಲ ಇದು ಬೆಂಜಿನ್ ಗ್ರೂಪ್. ನೆಕ್ಸ್ಟ್ ಕಾರ್ಬನ್ ಆಟಮ್ಗೆ ಹೈಡ್ರೋಜನ್ ಪ್ರೆಸೆಂಟ್ ಇದೆ. ಸೊ ಕಾರ್ಬನ್ ಆಟಮ್ ಬೆಂಜಿನ್ ರಿಂಗ್ ನೆಕ್ಸ್ಟ್ ಕಾರ್ಬನ್ ಆಟಮ್ಗೆ ಹೈಡ್ರೋಜನ್ ಪ್ರೆಸೆಂಟ್ ಇದೆ ಅಂದರೆ ನಮಗೇನಾಗುತ್ತೆ, ಎಲ್ಲವೂ ಆಕ್ಸಿಡೈಸ್ ಆಗೋಗುತ್ತೆ. ಸೊ ಏನಾಗುತ್ತೆ ಅಂದರೆ ನಮಗೆ ಪೊಟ್ಯಾಷಿಯಂ ಬೆಂಜೋಯಿಡ್ ಫಾರ್ಮೇಷನ್ ಆಗುತ್ತೆ. ಓಕೆನಾ. ಸೊ ಇವಾಗ ನಮಗೇನಾದ್ರು ಇಲ್ಲ 3 ಡಿಫ್ರೆಂಟ್ ಇಲ್ಲೇನಾರು ಆರ್ ಇದ್ದಿದ್ರೆ, R ಇದ್ದಿದ್ರೆ ಆಗಲಾಗಿತ್ತು. ಇವಾಗ ಏನಿದೆ, ಒಂದು ಹೈಡ್ರೋಜನ್ ಬೇರೆ ಪ್ರೆಸೆಂಟ್ ಇದೆ, ಎಷ್ಟೇ ದೊಡ್ಡ ಗ್ರೂಪ್ ಇದ್ರೂ ಏನಾಗುತ್ತೆ, ಆಕ್ಸಿಡೈಸ್ ಆಗಿ ನಮ್ಗೆ ಪೊಟ್ಯಾಷಿಯಂ ಬೆಂಜೋಯೇಟ್ ಆಗುತ್ತೆ. ಆ್ಯಸಿಡ್ ಮೀಡಿಯಂ ಹಾಕಿದಾಗ ನಮಗೇನಾಗುತ್ತೆ, ಬೆಂಜೋಯಿಕ್ ಆ್ಯಸಿಡ್ ಆಗುತ್ತೆ. ನೆಕ್ಸ್ಟ್ Br to FeBr3 ಹಾಕಿದಾಗ ನಮಗೇನಾಗುತ್ತೆ ಅಂದರೆ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ಫ್ರಿಡಲ್ ಕಾಪ್ಸ್ ರಿಯಾಕ್ಷನ್ನ ಕೊಡಲ್ಲ. ಸೊ ಇದೇನು ಮೋರ್ ಎಲೆಕ್ಟ್ರೋಫೈಲ್, ಅದಕ್ಕೋಸ್ಕರ ಏನಾಗುತ್ತೆ ಅಂದರೆ ಮೆಟಾಬ್ರೋಮೋ ಬೆಂಜೋಯಿಕ್ ಆ್ಯಸಿಡ್ನ ಕೊಡುತ್ತೆ. ಎಲೆಕ್ಟ್ರೋ ವಿಡ್ರಾಯಿಂಗ್ ಗ್ರೂಪ್ ಇದ್ದಾಗ ನಮಗೇನಾಗುತ್ತೆ, ಆರ್ಥೋ ಮೆಟಾ ಪೊಸಿಷನ್ ನಮಗೇನಾಗುತ್ತೆ ಅಂದರೆ ಎಲೆಕ್ಟ್ರೋ ವಿಡ್ರಾಯಿಂಗ್ ಗ್ರೂಪ್ ಇದ್ದಾಗ ಮೆಟಾ ಪೊಸಿಷನ್ ನಮಗೇನಾಗುತ್ತೆ ಅಂದರೆ ಸಬ್ಸ್ಟಿಟ್ಯೂಷನ್ ಆಗುತ್ತೆ. ಓಕೆನಾ. ಸೊ ಇದೇಂತ ಕರಿತೀವಿ, ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಂತ ಕರಿತೀವಿ. ನೆಕ್ಸ್ಟ್ ಇರೋದು CHO ಇದೆ. ಸೊ HNO3 H2SO4 ಇದೆ. ಸೊ HNO3 H2SO4 ಹಾಕಿದಾಗ ಇದೇನು ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ ಇದ್ರೆ ನಮಗೇನಾಗುತ್ತೆ, ಮೆಟಾ ಪೊಸಿಷನ್ ಏನಾಗುತ್ತೆ, ಸಬ್ಸ್ಟಿಟ್ಯೂಟ್ ಆಗುತ್ತೆ. ಸೊ
ಆರ್ಥೋ ಮೆಟಾ ಪೊಸಿಷನ್ ನಾನು ಮಾಡಿದ್ದೀನಿ N2 ಗ್ರೂಪ್ನ ಹಾಕಿದ್ದೀನಿ. ಸೊ ಏನಾಗುತ್ತೆ ಮೆಟಾ ನೈಟ್ರೋ ಬೆನ್ಸಾಲ್ಡಿಹೈಡ್, ಮೆಟಾ ಬ್ರೋಮೋ ಬೆನ್ಸಾಯಿಕ್ ಆಸಿಡ್, ಅದಕ್ಕೋಸ್ಕರ ಮಾಡಿದ್ದೀನಿ. ಎಲೆಕ್ಟ್ರೋ ವಿಡ್ರಾಯಿಂಗ್ ಗ್ರೂಪ್ಗಳು ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್, ಮೆಟಾ ಗ್ರೂಪ್ ಸಬ್ಸ್ಟಿಟ್ಯೂಷನ್, ಓಕೆನಾ. ಸೊ ಈಗ ನೆನ್ಪಿಟ್ಕೊಬೋದು, ಸಿಂಪಲ್. ನೆಕ್ಸ್ಟ್ ಇರೋದು ಇವಾಗ ಇಲ್ಲಿ, ಸೊ CH3MgX ಇತ್ತು, CO2 ಹಾಕಿದ್ದಾರೆ, ಡ್ರೈ ಥರ ಹಾಕಿದ್ದಾರೆ. ನೆಕ್ಸ್ಟ್ ನೀವು ಪ್ರಾಡಕ್ಟ್ ಬರಿಬೇಕಂತ ಏನಾಗುತ್ತೆ, CH3 ಮೈನಸ್ ಇರುತ್ತೆ ಇಲ್ಲಿ. ಸೊ ಇದು ಬಂದು ಇಲ್ಲಿ ಅಟ್ಯಾಕ್ ಮಾಡಿದಾಗ ನಮ್ಗೆ ಏನಾಗುತ್ತೆ CH3COH ಆಗುತ್ತೆ. CH3M ಮಧ್ಯೆ ಬಾಂಡ್ ಏನಾಗಿರುತ್ತೆ, ಕೋಲೆಂಟ್ ಬಾಂಡಿಂಗ್ ಇರುತ್ತೆ, ಕ್ಯಾರೆಕ್ಟರಿಸ್ಟಿಕ್ಸ್ ಅಯೋನಿಕ್ ಶೋ ಮಾಡುತ್ತೆ, ಸಿಂಪಲ್, ಓಕೆನಾ. ಸೊ ಅದು ನೋಟ್ ಮಾಡ್ಕೊಂಡಿರಿ. ನೆಕ್ಸ್ಟ್ ಇರೋದು CH3MgBr ಇರುತ್ತೆ. ಸೊ ನೆಕ್ಸ್ಟ್ ಪ್ಲಸ್ ಹಾಕಿದ್ದಾರೆ, ಡೈ ಥರ ಹಾಕಿದ್ದಾರೆ, Cl2 ರೆಡ್ ಫಾಸ್ಫರಸ್ H2 ಹಾಕಿದ್ದಾರೆ. ಸೊ ನಿಮ್ಗೆ ನೆನ್ಪಿಟ್ಕೋಬೇಕಾಗಿದ್ದೇನು, ಇದು ಹೇಳಿದಾಗ ನಾನು ಏನು ಹೇಳಿದ್ದೇನೆ, ಒಂದು ಆಸಿಡ್ ಗ್ರೂಪ್ ಇರಬೇಕು, ಅದ್ರ ಜೊತೆಗೆ ಒಂದು CH2 ಗ್ರೂಪ್ ಇರಬೇಕು. ಸೊ ಇಷ್ಟನ್ನು ನೀವು ಗೆಸ್ ಮಾಡ್ಬೋದಾಗಿತ್ತಾ, ಸೊ ಇಷ್ಟನ್ನು ನೀವು ಬರೀಬೋದಾಗಿತ್ತು. ಇದ್ರ ಜೊತೆಗೆ ನಮ್ಗೆ ಏನಾಗುತ್ತೆ Cl ಹಾಕಿದ್ದಾರೆ, ಈ ಗ್ರೂಪ್ನ ನೀವೇನು ಮಾಡ್ಬೋದಾಯಿತು, ಗೆಸ್ ಮಾಡ್ಬೋದಾಯಿತು. ಇವಾಗ ಈ ಗ್ರೂಪ್ ಇಲ್ಲಿ ಬಂದಿದೆ ಅಂದರೆ, ಸೊ ಇಲ್ಲೂ ಕೂಡ ನಮ್ಗೆ ಏನಾಗಬೇಕು, ಕಾರ್ಬಾಕ್ಸಿಲಿಕ್ ಆಸಿಡ್ ಪ್ರೆಸೆಂಟ್ ಇರಬೇಕು. ಇವಾಗ ಇಲ್ಲಿ ಕಾರ್ಬಾಕ್ಸಿಲಿಕ್ ಆಸಿಡ್ನ ಪ್ರೆಸೆಂಟ್ ಮಾಡಬೇಕಂದ್ರೆ ಏನು ಮಾಡಬೇಕು, ಸೊ ಇಲ್ಲಿ ಇರೋದು CH3 ಗ್ರೂಪ್ ಅಷ್ಟೇ. ಇವಾಗ ನಾನು ಆಸಿಡಾಗಿ ಕನ್ವರ್ಟ್ ಮಾಡಬೇಕಂದ್ರೆ ನಮ್ಗೆ ಹಿಡಿದಿರೋ ಒಂದೇ ಆಪ್ಷನ್ನು, ನಾವು ಇಡೀ ಚಾಪ್ಟರ್ ಕಲ್ತಿರೋದು ಕಾರ್ಬನ್ ಡೈಆಕ್ಸೈಡ್. ಸೊ ಅದಕ್ಕೋಸ್ಕರ ಏನು ಮಾಡಿದೆ, ಕಾರ್ಬನ್ ಡೈಆಕ್ಸೈಡ್ ಹಾಕಿದೆ. ಇವಾಗ ಇದಕ್ಕೆ ಬಂದು ಅಟ್ಯಾಕ್ ಮಾಡಿದಾಗ ನಮ್ಗೆ ಏನಾಗುತ್ತೆ ಅಂದರೆ ಎಸಿಟಿಕ್ ಆಸಿಡ್ ಆಗುತ್ತೆ. ನೆಕ್ಸ್ಟ್ ನಾವು ಇದನ್ನ ಹಾಕಿದಾಗ ಇದೇನಾಗುತ್ತೆ, ಇಲ್ಲಿಂದ ಹೈಡ್ರೋಜನ್ ರಿಮೂವ್ ಆಗುತ್ತೆ, ಒಂದು ಕ್ಲೋರಿನ್ ರಿಪ್ಲೇಸ್ ಆಗುತ್ತೆ. ನಮ್ಗೆ ಏನಾಗುತ್ತೆ ಅಂದರೆ ಮೋನೋಕ್ಲೋರೋಬ್ರೋಮಿಕ್ ಆಸಿಡ್ ಎಥೆನಾಯಿಕ್ ಆಸಿಡ್ ಆಗಿ ಕನ್ವರ್ಟ್ ಆಗುತ್ತೆ, ಓಕೆನಾ. ಸೊ ಇದಿಷ್ಟು ನೋಡ್ಕೊಂಬರ್ರಿ. ನೆಕ್ಸ್ಟ್ ಇರೋದು ಐಡೆಂಟಿಫೈ ದ ಕಾಂಪೌಂಡ್ ABC ಇನ್ ದ ರಿಯಾಕ್ಷನ್. ಸೊ ಇದು 5 ಮಾರ್ಕ್ಸ್ ಕೇಳಿರೋದು. ABC ಅಂದರೆ ಏನು ಬರೆದಿರಿ ನೀವು, ಇಲ್ಲ, ಓಕೆ. ಐಡೆಂಟಿಫೈ ದ ಕಾಂಪೌಂಡ್ ABC ಇನ್ ದ ರಿಯಾಕ್ಷನ್, ಓಕೆ, ABC. ನೆಕ್ಸ್ಟ್ ನೇಮ್ ದ ರಿಯಾಕ್ಷನ್ ಫಾರ್ ದ ಕನ್ವರ್ಷನ್ ಆಫ್ ಕಾಂಪೌಂಡ್ B2C. ಸೊ B2C ಇದೇನು, ಇದು ಯಾವ ರಿಯಾಕ್ಷನ್, ಇದು SVZ ರಿಯಾಕ್ಷನ್ನು, ಹೆಲ್ವಾಲಾರ್ಡ್ ಜೆಲೆನ್ಸ್ಕಿ ರಿಯಾಕ್ಷನ್ನು. ನೆಕ್ಸ್ಟ್ ಇರೋದು ಕಾಂಪೌಂಡ್ C is more acidic than B, give reason ಅಂತ ಹೇಳಿದ್ದಾರೆ. ಸೊ ಇಲ್ಲೇನಾಯ್ತಂದ್ರೆ ಮೈನಸ್ ಎಫೆಕ್ಟ್ ಇಂದ ಜಾಸ್ತಿ ಎಲೆಕ್ಟ್ರಾನ್ ಡೆನ್ಸಿಟಿನ ಪುಲ್ ಮಾಡುತ್ತೆ ಕಂಪೇರ್ ಟು ಇಲ್ಲಿ CH3 ಡೊನೇಟಿಂಗ್ ಗ್ರೂಪು, ಇದೇನು ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪು. ಸೊ ಅದಕ್ಕೋಸ್ಕರ ಏನಾಗುತ್ತೆ ಮೈನಸ್ ಎಫೆಕ್ಟ್ ಇಂದ, ಸೊ ಇದು ಮೋರ್, ಓಕೆನಾ. ಸೊ ಅದಕ್ಕೋಸ್ಕರ ನಮ್ಗೆ ಏನಾಗುತ್ತೆ ಅಂದರೆ ಅವರೇ ಕೊಟ್ಟಿದ್ದಾರೆ C is more acidic ಅಂತ. ನೀವೇನು ಬರೆಯೋದು ಬೇಡ, ನೀವೇನು ರೀಸನ್ ಅಂತ ಬರೆದ್ರೆ ಆಯಿತು, 5 ಮಾರ್ಕ್ಸ್ ಬರೋದು. ಸೊ A ಅಂದರೆ ಯಾವುದು, B ಅಂದರೆ ಯಾವುದು, C ಅಂದರೆ ಯಾವುದು ನಾನು ಇಲ್ಲೇ ಬರೆದಿದ್ದೀನಿ. ನೀವೇನು ಮಾಡ್ಬೇಕಂದ್ರೆ ಸಪ್ರೇಟಾಗಿ ಬರ್ದು ತೋರಿಸ್ಬೇಕು. ಅವಾಗೇನಾಗುತ್ತೆ ಅಂದರೆ ಓಕೆ ನೋಡೋಕ್ಕೂ ಈಸಿ ಆಗುತ್ತೆ, ಓಕೆನಾ. ಸಪ್ರೇಟಾಗಿ ಬರ್ದು ತೋರಿಸಿ. ನೆಕ್ಸ್ಟ್ ಇರೋದು ಐಡೆಂಟಿಫೈ ದ ಕಾಂಪೌಂಡ್ ABC ಇನ್ ದ ಫಾಲೋವಿಂಗ್ ರಿಯಾಕ್ಷನ್. ಸೊ ಏನು ಮಾಡಿದ್ದಾರೆ ಅಂದರೆ ಮತ್ತೆ ಮಿಥೈಲ್ ಇದು ಆ್ಯಸಿಡ್ ಕ್ಲೋರೈಡ್ನ ಕೊಟ್ಟಿದ್ದಾರೆ. ಸೊ ಆ್ಯಸಿಡ್ ಕ್ಲೋರೈಡಲ್ಲಿ ನಮ್ಗೆ ಏನಾಗಿದೆ ಅಂದರೆ ಮತ್ತೆ ನಮಗೇನು ಗ್ರಿಗ್ನೈಡ್ ರಿಯೇಜೆಂಟ್ ಟೈಪ್ ರಿಯೇಜೆಂಟ್, ಇದು ಮೆಟಲ್ ಐಟಮ್ಗೆ ಕಾರ್ಬನ್ ಕನೆಕ್ಟ್ ಆಗಿದೆ ಅಂದರೆ ಇದಕ್ಕೆ ಏನಾಗಿರುತ್ತೆ ನೆಗೆಟಿವ್ ಚಾರ್ಜ್ ಇರುತ್ತೆ, ಇದಕ್ಕೂ ನೆಗೆಟಿವ್ ಚಾರ್ಜ್ ಇರುತ್ತೆ. 2 ಮೋಲ್ಸ್ ಕೊಟ್ಟಿದ್ದಾರೆ, 2 ಸಲ ಬಂದು ಅಟ್ಯಾಕ್ ಮಾಡುತ್ತೆ 2 ಮಾಲಿಕ್ಯೂಲ್ಗಳಿಗೆ. ಸೊ ಅದಕ್ಕೋಸ್ಕರ ನಮ್ಗೆ ಏನಾಗುತ್ತೆ ಒಂದು ಎಸಿಟೋನ್ ಫಾರ್ಮೇಷನ್ ಆಗುತ್ತೆ. NaON ಹಾಕಿದ್ದಾರೆ. ಸೊ ಇದೇನು ಮಾಡುತ್ತೆ, ಬಂದು CHನ ರಿಪ್ಲೇಸ್ ಮಾಡುತ್ತೆ, ನಮಗೇನು ಹ್ಯಾಲೋಫಾರ್ಮ್ ರಿಯಾಕ್ಷನು. ಇದರಲ್ಲಿ ಏನಾಗುತ್ತೆ ಒಂದು ಸೋಡಿಯಂ ಎಸಿಡೇಟ್, ಇನ್ನೊಂದು ಐಡೋಫಾರ್ಮ್ ಫಾರ್ಮೇಷನ್ ಆಗುತ್ತೆ, ಓಕೆನಾ. ಸೊ ನೀವು ಇಷ್ಟು ನೆನ್ಪಿಟ್ಕೊಬೇಕು, ಇದೇನು ಹ್ಯಾಲೋಫಾರ್ಮ್ ರಿಯಾಕ್ಷನ್ ಅಂತ. ಸೊ ಇದು ಒಂದು. ನೆಕ್ಸ್ಟ್ ಏನಾಗುತ್ತೆ ಅಂದರೆ ಇದು SVZ ರಿಯಾಕ್ಷನ್ನು. ಸೊ ಇಲ್ಲೇನೋ RBZ ನೆನ್ಪಿಟ್ಕೋಬೇಕು. ನೆಕ್ಸ್ಟ್ NaOI. ಸೊ ಇಲ್ಲೇನಾಗುತ್ತೆ ಅಂದರೆ ಆಲ್ಫಾ CH3. ನೆಕ್ಸ್ಟ್ ಇಲ್ಲೇನಾಗುತ್ತೆ ಅಂದರೆ ಗ್ರಿಗ್ನೈಡ್ ರಿಯೇಜೆಂಟ್ ಸಿಂಪ್ಲಿ ಬಂದು ಅಟ್ಯಾಕ್ ಮಾಡುತ್ತೆ. ಸೊ ಇದೇನಾಗುತ್ತೆ ಅಂದರೆ Cl ಹೊರಗಡೆ ಕಳಿಸುತ್ತೆ, ಇದು ಬಂದು ಇದು ಕನೆಕ್ಟ್ ಆಗುತ್ತೆ, ಅಷ್ಟೇ ಸಿಂಪಲ್, ಓಕೆನಾ. ಸೊ ಇದು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕ್ವಶನ್ಸ್ಗಳು. ನೆಕ್ಸ್ಟ್ ನಾವು ನೋಡ್ತಾ ಹೋಗ್ಬೋದು ಇವಾಗ ಒಂಥರ ಈ ಡೆಫಿನೇಷನ್ ಟೈಪ್ಸ್. ಸೊ ಇಲ್ಲೇನಾಗುತ್ತೆ ಅಂದರೆ ಕಾಂಪೌಂಡ್ ಎ ಅಂಡರ್ಗೋಸ್ ರೆಸೊನೆಂಟ್ ರಿಡಕ್ಷನ್ ಟು ಗಿವ್ ಕಾಂಪೌಂಡ್ ಬಿ ವಿತ್ ಮಾಲಿಕ್ಯುಲರ್ ಫಾರ್ಮುಲಾ C7H6O. ಕಾಂಪೌಂಡ್ ಬಿ ಡಸ್ ನಾಟ್ ಆನ್ಸರ್ ಫಿಲ್ಲಿಂಗ್ ಟೆಸ್ಟ್ ಬಟ್ ರಿಯಾಕ್ಟ್ಸ್ ವಿತ್ ಕಾನ್ಸಂಟ್ರೇಟೆಡ್ NaOH ಟು ಗಿವ್ ಕಾಂಪೌಂಡ್ C and D. ರೈಟ್ ದ ಇಕ್ವೇಷನ್ ಇನ್ವಾಲ್ವ್ಡ್ ಇನ್ ದಿಸ್, ಓಕೆನಾ. ಸೊ ಅವ್ರೇನು ಹೇಳಿದ್ದಾರೆ ಅಂದರೆ ನೀವು ನೋಡ್ಬೋದು ಒಂದೊಂದೇ ಟರ್ಮ್ನ ನೀವು ನೋಡ್ತಾ ಹೋದರೆ ಫಸ್ಟ್ ಏನು ಹೇಳಿದ್ದಾರೆ, ರೋಸನ್ಮೆಂಟ್ ರಿಡಕ್ಷನ್. ಸೊ ರೋಸನ್ಮೆಂಟ್ ರಿಡಕ್ಷನ್ದಾಗ ನೀವೇನು ಥಿಂಕ್ ಮಾಡ್ಬೋದು, PDBSO4, ಓಕೆನಾ, H2PD BSO4. ಸೊ ಇಲ್ಲೇನಾಗಬೇಕು ನಮಗೆ ಒಂದೇ ಎಸ್ಟೈಲ್ ಕ್ಲೋರೈಡ್ ಇರಬೇಕು, ಇಲ್ಲಾಂದರೆ ಏನಿರಬೇಕು ಎಸ್ಟೈಲ್ ಕ್ಲೋರೈಡ್ ಅಥವಾ ಬೆನ್ಸೈಲ್ ಕ್ಲೋರೈಡ್ ಇರಬೇಕು, ಓಕೆನಾ. ಎಸ್ಟೈಲ್ ಕ್ಲೋರೈಡ್ ಅಥವಾ ಬೆನ್ಸೈಲ್ ಕ್ಲೋರೈಡ್ ಇರುತ್ತೆ. ಸೊ ಅದೇನಾಗುತ್ತೆ ಅಂದರೆ ಎಸ್ಟಲ್ಡಿಯೈಡ್ ಅಥವಾ ಬೆನ್ಸೈಲ್ಡಿಯೈಡ್ ಕನ್ವರ್ಟ್ ಆಗುತ್ತೆ. ಸೊ ಇಷ್ಟನ್ನು ಥಿಂಕ್ ಮಾಡ್ಬೋದು. ನೆಕ್ಸ್ಟ್ ಏನು ಹೇಳಿದರೆ ಫಸ್ಟ್ ರೋಸನ್ಮೆಂಟ್ ರಿಯಾಕ್ಷನ್ ಅಂತ ಅವ್ರು ಕೊಟ್ಟ ಮೇಲೆ ಕಾಂಪೌಂಡ್ ಹೆಸರನ್ನ ಕೊಟ್ಟಿದ್ದಾರೆ C7H6O. ಸೊ C7H6O ಇದ್ದಾಗ ನೀವು ಫಸ್ಟ್ ಏನು ಮಾಡ್ಬೇಕಂತ ಹೇಳಿದ್ದೆ ನಾನು, ಒಂದು ನಾರ್ಮಲ್ ಆಗಿ C6 ಕಾರ್ಬನ್ C6 ಜಾಸ್ತಿ ಇದೆ ಅಂದ್ಕೊಳ್ಳಿ, ಏನು ಮಾಡಬೇಕು, C6 ಇದೆ ಅಂದರೆ ಬೆಂಜಿನ್ ಗ್ರೂಪ್ನ ಬರೀಬೇಕು. ಇವಾಗ ಎಷ್ಟು ಕಾರ್ಬನ್ ಐಟಮ್ ಉಳಿದಿದೆ, ಎಷ್ಟು ಆಕ್ಸಿಜನ್ ಉಳಿದಿದ್ದಾವೆ ಅಂತ. C6 ಅಂದಾಗ ನಮ್ಗೇನಾಗುತ್ತೆ ಅಂದರೆ ಒಂದು ಕಾರ್ಬನ್ ಉಳಿತು, ಇಲ್ಲೇನಾಗುತ್ತೆ ಅಂದರೆ ಒಂದು ಹೈಡ್ರೋಜನ್ ಒಂದು ಆಕ್ಸಿಜನ್. ಸೊ ಒಂದು ಕಾರ್ಬನ್ ಒಂದು ಆಕ್ಸಿಜನ್ ಒಂದು ಹೈಡ್ರೋಜನ್. ಸೊ ಈ ರೀತಿ ನೀವು ಬರಿಬೋದಾಗಿತ್ತು, ಒಂದು ಕಾರ್ಬನ್ ಒಂದು ಹೈಡ್ರೋಜನ್. ಸೊ ಇದೇ ರೀತಿ ಸ್ಟ್ರಕ್ಚರ್ ಆಗಬೇಕು. ಸೊ ಇದನ್ನ ನೀವು ಚೆಕ್ ಮಾಡಿದ್ರು, ಇದನ್ನ ನೀವು H2PD BSO4 ಹಾಕಿ ರಿವರ್ಸ್ ಚೆಕ್ ಮಾಡಿದ್ರು, ಸೊ ಇದು ಒಂದು Cl ಗ್ರೂಪ್ನ ಹಾಕಿ, ಸೊ ಇದೇನಾಗುತ್ತೆ ಬೆನ್ಸೈಲ್ ಕ್ಲೋರೈಡ್ ಆಗುತ್ತೆ, ಬೆನ್ಸೈಲ್ ಕ್ಲೋರೈಡಿಂದ ಬೆನ್ಸೈಲ್ಡಿಯೈಡ್ ಆಗುತ್ತೆ, ಓಕೆನಾ. ಸೊ ನೆಕ್ಸ್ಟ್ ಏನು ಹೇಳಿದ್ದಾರೆ ಅಂದರೆ ಅವರು ಕಾನ್ಸಂಟ್ರೇಟ್ NaOH ಹಾಕಿದ್ದಾರೆ. ಸೊ ಕಾನ್ಸಂಟ್ರೇಟ್ NaOH ಹಾಕಿದಾಗ ನಮ್ಗೆ ಏನಾಗುತ್ತೆ, ಇದು ಕ್ಯಾನಿಸಾರ್ ರಿಯಾಕ್ಷನ್. ಸೊ ಅದರಲ್ಲಿ ನಮ್ಗೆ ಏನಾಗುತ್ತೆ C ಮತ್ತು D 2 ಪ್ರಾಡಕ್ಟ್ಗಳು ಫಾರ್ಮ್ ಆಗುತ್ತೆ ಅಂತ ಹೇಳಿದ್ದಾರೆ. ಸೊ ಕ್ಯಾನಿಸಾರ್ ರಿಯಾಕ್ಷನ್ ನಮ್ಗೆ ಏನಾಗುತ್ತೆ 2 ಪ್ರಾಡಕ್ಟ್ಗಳು ಫಾರ್ಮ್ ಆಗ್ತವೆ.
ಸೊ ರೈಟ್ ಟು ಇಕ್ವೇಷನ್ ಇವಾಲ್ವ್ ಇನ್ ದಿಸ್. ಸೊ ಬೆಂಜೈಲ್ ಆಲ್ಕೋಹಾಲ್ ಮತ್ತು ಸೋಡಿಯಂ ಬೆಂಜೋಯೇಟ್ ಅಂತ ಬರಿಬೋದಾಗಿತ್ತು. ಸೊ ಇಲ್ಲಿರೋ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಏನು, ಒಂದು ಕ್ಲೂ ಕೊಟ್ಟಿದ್ರು ಅವರು, ಒಂದು ರೋಸನ್ಮೆಂಟ್ ರಿಡಕ್ಷನ್ ಅಂತ ಕೊಟ್ಟಿದ್ರು, ಇನ್ನೊಂದು ಕಾನ್ಸಂಟ್ರೇಟೆಡ್ NaOH ಅಂತ ಕೊಟ್ಟಿದ್ರು. ಸೊ ರೋಸನ್ಮೆಂಟ್ ರಿಡಕ್ಷನ್, ನೆಕ್ಸ್ಟು ನಿಮಗೆ ಕೆನಿಸಾರ್ ರಿಯಾಕ್ಷನ್, 2 ಕ್ಲೂ ಕೊಟ್ಟಿದ್ರು. ಸೊ C+D ಆಗತ್ತಂತ. ನೀವು ಬೇಕಾಗಿರೋದು ಒಂದೇ ಒಂದು ಕ್ಲೂ ಪಾಯಿಂಟ್ ಎಲ್ಲಿತ್ತು, ಇಲ್ಲಿ. ಸೊ ಇದೇನು ಸ್ಟ್ರಕ್ಚರ್. ಸೊ ಸ್ಟ್ರಕ್ಚರ್ನ ಹೇಗೆ ಹುಡುಕಿದೆ, ಸೊ ನಾರ್ಮಲಿ ಬೆಂಜಿನ್ ರಿಂಗ್ನ ಬರದೆ, ಸೊ ನಾರ್ಮಲ್ ಬೆಂಜಿನ್ ರಿಂಗ್ನ ಬರೆದು ಒಂದು ಕಾರ್ಬನ್ ಏನು ಮಾಡಿದೆ, ಇನ್ನೆಷ್ಟು ಕಾರ್ಬನ್ ಉಳಿತು ಅಂತ ಚೆಕ್ ಮಾಡಿದೆ, ಒಂದು ಕಾರ್ಬನ್ ಎಷ್ಟು ಹೈಡ್ರೋಜನ್ ಉಳಿತು ಅಂತ ಮಾಡಿದೆ, ಒಂದು. ನೆಕ್ಸ್ಟು ಇಲ್ಲ ಎಷ್ಟು ಆಕ್ಸಿಜನ್ ಉಳಿತು ಅಂತ ನೋಡಿದೆ, ಒಂದು ಆಕ್ಸಿಜನು. ಸೊ ಇವಾಗ ನಾವು ಒಂದು ಹೈಡ್ರೋಜನ್ ರಿಮೂವ್ ಮಾಡಿದೆ, ಇಲ್ಲ ಅಟ್ಯಾಚ್ ಮಾಡಿದೆ, C+H. ಸೊ ಅದೇ ಸ್ಟ್ರಕ್ಚರ್ ಆಗಬೇಕು, ಓಕೆನಾ. ಸೊ ನಮ್ಗೆ ಬೇಸಿಕ್ ನಾಲೆಜ್ ಆದರೂ ಗೊತ್ತಿದೆ, ಬೆಂಜೈಲ್ ಕ್ಲೋರೈಡಿಂದ ಬೆಂಜೈಲ್ ಡಿಐಡ್ ಕನ್ವರ್ಟ್ ಆಗುತ್ತೆ ಅಂತ. ಸೊ ಅದರಿಂದ ಈ ರಿಯಾಕ್ಷನ್ ಬರ್ದಿದ್ದೀನಿ. ಇದು ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ, ಸಿಂಪಲ್ ರಿಯಾಕ್ಷನ್. ಸೊ ಇದು ನೀವು ನೋಡಿಟ್ಕೋಬೇಕು, ಅದಕ್ಕೋಸ್ಕರ ನೀವು ಸ್ಟಾರ್ಟಿಂಗಲ್ಲೂ ಬರ್ಸಿದ್ದೀನಿ. ಸೊ ನಿಮ್ಗೆ ಯಾವುದೇ ರೀತಿ ಅಂದರೆ ಹುಡ್ಕೊಂಡು ಚೆಕ್ ಬರಿಬೇಕಂತಿಲ್ಲ, ಜಸ್ಟ್ ಒಂದ್ಸಲ ಗ್ಲಾನ್ಸ್ ಮಾಡ್ಕೊಂಡು ಹೋಗಿ, ರಿವೈಸ್ ಮಾಡ್ಕೊಂಡು ಹೋಗ್ರಿ. ಸೊ ಇದು ಸ್ಟ್ರಕ್ಚರ್ಗಳು ಇದ್ದಾವೆ. ಸೊ ಅದು ನೀವು ನೋಡಿದ ಕೂಡಲೇ ಟಕ್ ಟಕ್ ಅಂತ ಬರೆದ್ಬಿಟ್ರೆ ಮುಗೀತು, ಓಕೆನಾ. ಸೊ ಇದರಲ್ಲಿ ಯಾವುದೇ ಇರಲಿಲ್ಲ, ಮತ್ತು 3 ಮಾರ್ಕ್ಸ್ ಆರಾಮಾಗಿ ಸಿಗೋದು. 1, 2, 3 ಮಾರ್ಕ್ಸ್ ಆರಾಮಾಗಿ ಸಿಗೋದು, ಓಕೆನಾ. ಸೊ ನೆಕ್ಸ್ಟ್ ಇರುತ್ತೆ ಆನ್ ಆರ್ಗಾನಿಕ್ ಕಾಂಪೌಂಡ್ ಎ ಆನ್ ಮಾಲಿಕ್ಯುಲರ್ ಫಾರ್ಮುಲಾ CA4H8O2 ಆನ್ ಹೈಡ್ರೋಲೈಸಿಸ್ ವಿತ್ ಡೈಲ್ಯೂಟ್ ಸಲ್ಫ್ಯೂರಿಕ್ ಆಸಿಡ್ ಟು ಗಿವ್ ಕಾರ್ಬಾಕ್ಸಿಲಿಕ್ ಆಸಿಡ್ ಆ್ಯಂಡ್ ಆನ್ ಆಲ್ಕೋಹಾಲ್ ಆಕ್ಸಿಡೇಷನ್ C ವಿತ್ ಜೋನ್ಸ್ ರಿಯಾಜೆಂಟ್ ಪ್ರೊಡ್ಯೂಸ್ B. ಸೊ 1 by 1 ನಾವು ಬರಿತಾ ಹೋಗೋಣ, ಓಕೆನಾ. ಸೊ ಅವಾಗ ನಿಮ್ಗೆ ಈಸಿ ಆಗುತ್ತೆ. ಸೊ ಆನ್ ಆರ್ಗಾನಿಕ್ ಕಾಂಪೌಂಡ್ ಎ ಆನ್ hydrolysis with dilute sulfuric acid to give carboxylic acid B and an alcohol. So B carboxylic acid, A an alcohol, okay na. So C idu C. So carboxylic acid B and alcohol C. Oxidation of C with Jones reagent. Ideno strong oxidizing agent. So gives ಪ್ರೊಡ್ಯೂಸಸ್ B ಅಂತೆ, ಮತ್ತು ಇದು B ನ ಕೊಡುತ್ತೆ. ಸೊ ಇದೇನು ಆ್ಯಸಿಡೇ ಆಗಿರಬೇಕು, ಸೊ ಇದೇನು ಆಲ್ಕೋಹಾಲ್ ಆಗಿರಬೇಕು, ಓಕೆನಾ. ಸೊ ನೆಕ್ಸ್ಟ್ ಇರೋದೇನು, ವಿತ್ ಜೋನ್ಸ್ ರಿಯೇಜೆಂಟ್ ಪ್ರೊಡ್ಯೂಸ್ B. C ಆನ್ ಡಿಹೈಡ್ರೇಷನ್ ವಿತ್ ಕಾನ್ಸಂಟ್ರೇಟೆಡ್ H2SO4 ಗಿವ್ಸ್ ಈಥೀನ್. C ನೀವು ಕಾನ್ಸಂಟ್ರೇಟೆಡ್ H2SO4 ಹಾಕಿದಾಗ ಇದೇನಾಗುತ್ತೆ, ಈಥೀನ್ ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ, ಓಕೆನಾ. ಸೊ ಈಥೀನ್ ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ರೈಟ್ ದ ಈಕ್ವೇಷನ್ ಫಾರ್ ದ ರಿಯಾಕ್ಷನ್ ಇನ್ವಾಲ್ವ್ಡ್ ಇನ್ ದಿಸ್. ಸೊ ಇವಾಗ ನೀವೇನು ಮಾಡಬೇಕು, ಒಂದು ಸ್ಟ್ರಕ್ಚರ್ನ ಕೊಟ್ಟಿದ್ದಾರೆ, ಸಿಂಪಲ್ ಒಂದ್ಸಲ ನೋಡಿರಿ, ಟಕ್ 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 ಅಂತ 5 ಮಾರ್ಕ್ಸ್ ಸಾಲ್ವ್ ಮಾಡ್ಬೋದು. ಹೇಗೆ, ಈಥೀನ್ ನಾವು ಕೊಟ್ಟಿದ್ದಾರೆ. ಸೊ ನಮಗೇನಾಗುತ್ತೆ, ಕಾನ್ಸಂಟ್ರೇಟ್ H2SO4 ಇದೆ. ಈಥೀನ್ ನಾವು ಹೇಗೆ ಮಾಡ್ಬೋದು, ಎಥನಾಲಿಂದ ಮಾಡ್ಬೋದು. ಸೊ ಏನಾಗುತ್ತೆ ಅಂದರೆ ಎಥನಾಲ್ನ ನಾವು ಹೀಟ್ ಮಾಡಿದಾಗ ಏನಾಗುತ್ತೆ ಅಂದರೆ ಈಥೀನ ಕನ್ವರ್ಟ್ ಆಗುತ್ತೆ. ಯಾಕೆ, ಎಥನಾಲ್ ಅನ್ನೋ ಒಂದು ರೀಸನ್ ಅವ್ರು ಕೊಟ್ಟಿದ್ದಾರೆ. ಸೊ ಒಂದು ಆ್ಯಸಿಡ್ ಫಾರ್ಮೇಷನ್ ಆಗುತ್ತೆ, ಒಂದು ಆಲ್ಕೋಹಾಲ್ ಫಾರ್ಮೇಷನ್ ಆಗುತ್ತೆ ಅಂತ ಹೇಳಿದ್ದಾರೆ. ಸೊ ನೆಕ್ಸ್ಟ್ ಅದೇ ಆಲ್ಕೋಹಾಲ್ ಆಕ್ಸಿಡೇಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಇವಾಗ C ಕೂಡ ಏನಾಗಿರುತ್ತೆ, ಆಲ್ಕೋಹಾಲೇ ಆಗಿರುತ್ತೆ. ಸೊ ಇವಾಗ ಒಂದು OH ಗ್ರೂಪ್ ಇದ್ದೇ ಇರುತ್ತೆ. ಸೊ ಅದಕ್ಕೋಸ್ಕರ ಏನಾಗುತ್ತೆ, C2 OH ಗ್ರೂಪ್ ಇದೆ ಅಂತ ಅಂದ್ಕೊಳ್ಳೋಣ, ಹೈಡ್ರೋಜನ್. ಸೊ ಏನು ಮಾಡ್ತೀನಿ, ಆಲ್ಕೋಹಾಲಿಂದ ನಾನು ಮಾಡ್ತೀನಿ ಇಥನಾಲಿಂದ ಈಥೀನ್ ಮಾಡ್ಬೋದು. ಸ್ಟ್ರಕ್ಚರ್ನ 2 ಕಾರ್ಬನ್ ಇದೆ, ಒಂದು OH ಗ್ರೂಪ್ನ ಹಾಕಿದ್ದೀನಿ. ಸೊ ಅದರಿಂದನೇ ನಮ್ಗೆ ಏನಾಗಬೇಕು, ಎಥನಾಲಿಂದನೇ ಒಂದೇ ಒಂದು ಪಾಸಿಬಿಲಿಟಿ, ಎಥನಾಲಿಂದ ನಮ್ಗೆ ಏನಾಗುತ್ತೆ ಅಂದರೆ ಈಥೀನ್ ಫಾರ್ಮೇಷನ್ ಆಗುತ್ತೆ. ಇವಾಗ ಎಥನಾಲ್ ಬಂದಿದೆ ಅಂದರೆ, ಸೊ ಈ ಆಪ್ಷನ್ C ಕೂಡ ಏನಾಗಿರುತ್ತೆ, ಎಥನಾಲ್ ಆಗಿರುತ್ತೆ. ಸೊ ಎಥನಾಲ್ನ ಹೀಟ್ ಮಾಡಿದಾಗ ಏನಾಗುತ್ತೆ, ಸೊ ಜಾನ್ಸ್ ರಿಯೇಜೆಂಟ್ನ ಹಾಕಿದಾಗ ಎಥನಾಯಿಕ್ ಆ್ಯಸಿಡಾಗಿ ಕನ್ವರ್ಟ್ ಆಗುತ್ತೆ, CH3 C+OH. ಇವಾಗ ಇದು ಎಥನಾಲ್ ಅಂದರೆ, ಸೊ ಇದೇನು ಎಥನಾಲು, ಇದು ಏನಾಗುತ್ತೆ, ಎಥನಾಲ್ ಆಗುತ್ತೆ. ಇವಾಗ B ಆಲ್ರೆಡಿ ನಾವು ಹುಡುಕಿದ್ದೀನಿ, ಇದೇನೋ ಆ್ಯಸಿಡ್ ಆಗುತ್ತೆ, ಇದೇನೋ ಆ್ಯಸಿಡ್ ಆಯಿತು. ಸೊ ಇದು ಕ್ಲಿಯರಾ, ಎಥನಾಲ್ನ ನಾನು ಇಲ್ಲಿಂದ ಹುಡುಕಿದೆ, ಇಲ್ಲಿಂದ ಎಥನಾಲ್ನ ಹುಡುಕಿದೆ. ಸೊ ಈ C ಅಂದರೆ ಇದು ಸಿನೇನಾ, ಎಥನಾಲ್, ಇದನ್ನ ಆಕ್ಸಿಡೈಸ್ ಮಾಡಿದ ಆ್ಯಸಿಡ್ ಆಯಿತು. ಇವಾಗ ಆ್ಯಸಿಡ್ B ಅಂದರೆ ಇವು Bನೂ ಪ್ರಾಡಕ್ಟ್ B ಇದೆ. ಸೊ ಇದು ಕೂಡ ಏನಾಗಿರುತ್ತೆ, ಆ್ಯಸಿಡ್ ಆಗಿರುತ್ತೆ. ಸೊ ಇದು ಎಥನಾಯಿಕ್ ಆ್ಯಸಿಡ್, ನೆಕ್ಸ್ಟ್ ಎಥನಾಲ್ ಆಗಿರುತ್ತೆ. ಎಥನಾಯಿಕ್ ಆ್ಯಸಿಡ್ ಎಥನಾಲ್ನ ಕನೆಕ್ಟ್ ಮಾಡಿದ್ರೆ ನಮ್ಗೆ ಏನಾಗುತ್ತೆ, ಎಸ್ಟರ್ ಫಾರ್ಮೇಷನ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಮ್ಗೆ ಏನಾಗುತ್ತೆ, ಇಲ್ಲಿ C4H8O2 CH3CO C2H5 ಎಥನಾಯಿಕ್ ಆ್ಯಸಿಡ್ ಕಂಬೈನ್ ಮಾಡಿದೆ, ಎಸ್ಟರ್ ಆಯಿತು. ನೆಕ್ಸ್ಟ್ ಅವ್ರು ಏನು ಹೇಳಿದ್ದಾರೆ, ಎಥನಾಲ್ನ ನಾವೇನು ಮಾಡಬೇಕು, ಹೀಟ್ ಮಾಡಬೇಕು. ಎಥನಾಲ್ನ ಹೀಟ್ ಮಾಡಿದಾಗ ನಮಗೇನಾಗುತ್ತೆ, ಆ್ಯಸಿಡ್ ಆಗುತ್ತೆ. ಎಥನಾಲ್ನ ನಾನು ಹೀಟ್ ಮಾಡಬೇಕು, ಎಥನಾಲ್ ನಾನು ಆಕ್ಸಿಡೈಸ್ ಮಾಡಿದೆ, ನೆಕ್ಸ್ಟ್ ಎಥನಾಲ್ನ ಹೀಟ್ ಮಾಡಿದೆ, ಆಲ್ಕಿನ್ ಆಯಿತು. ಸೊ ಈ ಸ್ಟ್ರಕ್ಚರ್ನ ಅವ್ರು ಕೊಟ್ಟಿಟ್ಟಿದ್ರು, ಅದರಿಂದ ನಾನು ಏನು ಮಾಡಿದೆ, ಒಂದನ್ನು ಹುಡುಕಿದೆ. ಆಲ್ಕೋಹಾಲ್ ಫಾರ್ಮೇಷನ್ ಆಗಿರ್ಬೇಕಂತ ಸ್ಟಾರ್ಟಿಂಗಲ್ಲೂ ಕೂಡ ಕೊಟ್ಟಿದ್ರು ಅವರು. ಸೊ ಸೊ ಅದಕ್ಕೋಸ್ಕರ ಆಲ್ಕೋಹಾಲ್ ಇರಲೇಬಹುದು, ಇದ್ದೇ ಇರುತ್ತೆ. ಅದಕ್ಕೋಸ್ಕರ ಏನು ಮಾಡಿದೆ, ಆಲ್ಕೋಹಾಲ್. ಸೊ ಅದರಿಂದ ಒಂದೊಂದೇ ಸಾಲ್ವ್ ಮಾಡ್ತಾ ಬಂದೆ, ಆರಾಮಾಗಿ ಎಲ್ಲದೂ ಸಾಲ್ವ್ ಮಾಡಿದೆ. ಸೊ ಒಂದೇ ಒಂದು ಈ ರೀತಿ ಕ್ಲೂನ ನೀವು ಹುಡುಕಿ ನಾವು ಮಾಡಬೇಕು, ಆನ್ಸರ್ನ ಸಾಲ್ವ್ ಮಾಡಬೇಕು. ಸೊ ಅದೇ ರೀತಿ ನಿಮ್ಗೆ ಇವಾಗ ಬೇರೆ ರಿಯಾಕ್ಷನ್ ಮಾಡ್ತಾ ಹೋಗ್ತೀನಿ, ಆರಾಮಾಗಿ ಸಾಲ್ವ್ ಮಾಡ್ಬೋದು. ಪ್ಯಾರಾಗ್ರಾಫ್ ಕ್ವಶನ್, ಸೊ ಒಂದೇ ಒಂದು ಟರ್ಮಿಂದ ಎಲ್ಲವೂ ಸಾಲ್ವ್ ಮಾಡ್ತಾ ಹೋಗ್ಬೋದು, ಓಕೆನಾ. ಸೊ ಆರಾಮಾಗಿ ಸಾಲ್ವ್ ಮಾಡ್ಬೋದು. ನೆಕ್ಸ್ಟ್ ಇರೋದಿಲ್ಲಿ, ಸೊ ಇಲ್ಲಿ ನಾವು ನೋಡೋದಾದರೆ,
The compound A has a molecular formula C7H8 is heated with alkaline KMnO4 followed by acidification gives compound B of the molecular formula C7H6O2. This compound B turns blue litmus to red. A sodium salt of compound B is heated with reagent X gives hydrocarbon C of molecular formula 78 gram. So ಅವರೇನೇನು ಕೊಟ್ಟಿದ್ದಾರೆ ಬರ್ಕೊಂತ ಹೋಗ್ತೀನಿ. C7H8 ಇದೆ. ನೆಕ್ಸ್ಟ್ ಏನಾಗತ್ತೆ ಅಂದರೆ KMnO4 ಹಾಕ್ತೀರಿ. ಸೊ KMnO4 ಹಾಕಿದಾಗ ನಮಗೇನಾಗತ್ತೆ ಫಾಲೋಡ್ ಬೈ acidification gives compound B. ಸೊ ಕಾಂಪೌಂಡ್ ಬಿದು ಮಾಲಿಕ್ಯುಲರ್ ಫಾರ್ಮುಲಾ C7H6O2. ಇದಕ್ಕೆ ಎಸಿಡಿಕ್ ಮೀಡಿಯಮ್ನ ಹಾಕಿದ್ದಾರೆ. ನೆಕ್ಸ್ಟ್ ಇರೋದೇನು ಟರ್ನ್ಸ್ ಬ್ಲೂ ಲಿಟ್ಮಸ್ ಟು ರೆಡ್. ಸೊ ಬ್ಲೂ ಲಿಟ್ಮಸ್ ಟು ರೆಡ್ ಅಂದರೆ ನಮಗೇನಿದು ಆ್ಯಸಿಡ್ ಇರಬೇಕು. ಮೋಸ್ಟ್ಲಿ ಏನಿರುತ್ತೆ ಆ್ಯಸಿಡ್ ಇರುತ್ತೆ. ನೆಕ್ಸ್ಟ್ ಇರೋದೇನು ಸೋಡಿಯಂ ಸಾಲ್ಟ್ ಆಫ್ ಕಾಂಪೌಂಡ್ ಬಿ ಈಸ್ ಹೀಟೆಡ್ ವಿತ್ ರಿಯೇಜೆಂಟ್ ಎಕ್ಸ್. ಸೊ ರಿಯೇಜೆಂಟ್ ಎಕ್ಸ್ ಜೊತೆ ರಿಯಾಕ್ಟ್ ಮಾಡ್ತೀನಿ. ಸೊ ಇದೇನು ಮಾಡುತ್ತೆ ಅಂದರೆ ಮಾಲಿಕ್ಯುಲರ್ ಫಾರ್ಮುಲಾ 78 ಗ್ರಾಮ್ನ ಕೊಡುತ್ತೆ. ಓಕೆನಾ, 78 ಗ್ರಾಮ್ನ ಕೊಡುತ್ತೆ. ಸೊ ಇವಾಗ ಇದನ್ನ ಹೇಗೆ ಸಾಲ್ವ್ ಮಾಡ್ಬೋದು, ಇವಾಗ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಅದೇ ರೀತಿ ಸೇಮ್ ಫಾರ್ಮುಲಾ ಇವಾಗ C7H8 ಇದೆ. ಸೊ C6H6 ನಾನು ಏನು ಮಾಡಿದೆ ಬೆಂಜಿನ್ ರಿಂಗ್ ಬರೆದೆ. ಉಳಿದಿರೋದೆಷ್ಟು 1 ಕಾರ್ಬನ್ 3 ಹೈಡ್ರೋಜನ್. ಸೊ ಈಗ 1 ಕಾರ್ಬನ್ ಅಂದಾಗ ಏನಾಗುತ್ತೆ, 1 ಹೈಡ್ರೋಜನ್ ರಿಮೂವ್ ಮಾಡಿದೆ. 3 ಹೈಡ್ರೋಜನ್ ಅಂದರೆ ಈ ರೀತಿ ಸ್ಟ್ರಕ್ಚರ್ಗಳು ಫಾರ್ಮೇಷನ್ ಆಗ್ಬೋದು. ಇದನ್ನ ಹೇಗೆ ಚೆಕ್ ಮಾಡ್ಬೋದು, ಇದನ್ನ ಹೀಟ್ ಮಾಡ್ತೀನಿ KMnO4 ಜೊತೆ. ಇದೇನಾಗುತ್ತೆ ಅಂದರೆ ಆ್ಯಸಿಡಾಗಿ ಕನ್ವರ್ಟ್ ಆಗುತ್ತೆ. ಸೊ ಈಗ ಆ್ಯಸಿಡಾಗಿ ಕನ್ವರ್ಟ್ ಆಯಿತು ಅಂದ್ಕೊಳ್ಳಿ ನಮ್ಗೇನಾಗುತ್ತೆ ಅಂದರೆ ಇಲ್ಲಿ COOH ಇದೆ. CS3 ಇರೋದೇನಾಗುತ್ತೆ COH ಆಗುತ್ತೆ. ಇವಾಗ ಇದ್ರದ್ದು ಮಾಲಿಕ್ಯುಲರ್ ಫಾರ್ಮುಲಾ ಚೆಕ್ ಮಾಡ್ತೀನಿ, ಇದ್ರದ್ದು ಮಾಲಿಕ್ಯುಲರ್ ಫಾರ್ಮುಲಾ ಚೆಕ್ ಮಾಡ್ತೀನಿ. ಸೊ 7 ಕಾರ್ಬನ್ ಆಟಮ್ಗಳು. ಸೊ COH ಅಂದಾಗ ಏನಾಗುತ್ತೆ ಅಂದರೆ 6 ಹೈಡ್ರೋಜನ್ಗಳು, 1 2 3 4 5 6 ಹೈಡ್ರೋಜನ್ಗಳು. ನೆಕ್ಸ್ಟ್ 2 ಆಕ್ಸಿಜನ್ಗಳು ಇದ್ದಾವೆ, 2 ಆಕ್ಸಿಜನ್ಗಳಿದ್ದಾವೆ. ಸೊ ಅದಕ್ಕೋಸ್ಕರ ನಮಗೇನಾಗುತ್ತೆ ಇದು ಕನ್ಫರ್ಮ್ ಆಯಿತು. ಇವಾಗ ಇದನ್ನು ಕನ್ಫರ್ಮ್ ಮಾಡ್ಬೋದು. 7 ಕಾರ್ಬನ್ಗಳು, ನೆಕ್ಸ್ಟ್ 3 ಹೈಡ್ರೋಜನ್ಗಳು. ಸೊ ಅದಕ್ಕೋಸ್ಕರ ಏನಾಗುತ್ತೆ ಇಲ್ಲಿ 5 ಹೈಡ್ರೋಜನ್ಗಳು ಏನಾಗುತ್ತೆ ಅಂದರೆ C7H8 ಆಗುತ್ತೆ. ಇದು ಆಯಿತು. ನೆಕ್ಸ್ಟ್ ಏನಾಗುತ್ತೆ ಎಸ್. ಸೊ ಎಸ್ ಎಲ್ಲಿ ನಮಗೇನಾಗುತ್ತೆ ಅಂದರೆ ಎಲ್ಲ ಹೈಡ್ರೋಕಾರ್ಬನ್ ಫಾರ್ಮೇಷನ್ ಆಗಬೇಕಂತ ಹೇಳಿದ್ದಾರೆ. ಸೊ ಹೈಡ್ರೋಕಾರ್ಬನ್ ಫಾರ್ಮೇಷನ್ ಆಗಬೇಕು ಅಂತ ಹೇಳಿದ್ಮೇಲೆ ನೆಕ್ಸ್ಟ್ ಏನು ಕೇಳಿದ್ದಾರೆ ಹೀಟ್. ಸೊ ಇವಾಗ ಹೈಡ್ರೋಕಾರ್ಬನ್ ಫಾರ್ಮೇಷನ್ ಆಗಬೇಕಂದ್ರೆ ನಾನು ಏನು ಮಾಡಬೇಕು, COHನ ರಿಮೂವ್ ಮಾಡಬೇಕು. COHನ ರಿಮೂವ್ ಮಾಡಬೇಕಂದ್ರೆ ಹೇಗೆ ಮಾಡ್ಬೋದು ನಾವು. ಸೊ ನಮಗಿರೋದು ಒಂದೇ ಒಂದು ರಿಯೇಜೆಂಟ್. COHನ ರಿಮೂವ್ ಮಾಡಬೇಕಂದ್ರೆ NaOH ಆ್ಯಂಡ್ CaO. ಸೊ ಅದಕ್ಕೋಸ್ಕರ ಓಕೆನಾ. ಸೊ ಇದು ಒಂದು ಜಸ್ಟ್ ಚೆಕ್ ಮಾಡಿದೆ, ಇದನ್ನ ಬರ್ಕೊಂತೋದೆ, ಚೆಕ್ ಮಾಡ್ತಾ ಬಂದರೆ ಕ್ರಾಸ್ ಚೆಕ್ ಮಾಡಿದೆ. ಸೊ ನೆಕ್ಸ್ಟ್ ಪ್ರಾಡಕ್ಟ್ ಫಾರ್ಮೇಷನ್ ಆಗುತ್ತೆ. ಇದನ್ನು ನಾವು ಚೆಕ್ ಮಾಡ್ಬೋದು. 1 2 3 4 5 6 ಕಾರ್ಬನ್ ಅಂದರೆ 12 72, 6 ಹೈಡ್ರೋಜನ್ ಇರ್ತವೆ. ಸೊ 72 6 78. ಸೊ 78 ಗ್ರಾಮು. ಸೊ ಇದು C, ಇದು B, ನೆಕ್ಸ್ಟ್ ಇದು A. ಓಕೆನಾ. ಸೋಡಾ ಲೈಮ್ ಆ್ಯಂಡ್ ಡಿಕಾರ್ಬಾಕ್ಸಿಲೇಷನ್ NaOH ಆ್ಯಂಡ್ CO ಬರೆದ್ರೆ 5 ಮಾರ್ಕ್ಸ್ ಫಿಕ್ಸ್. ಓಕೆನಾ. ಸೊ ಹೇಗೆ ಅಂತ ನಿಮ್ಗೆ ಬರ್ತಾಯಿತ್ತು. ಸೊ ಒಂದೊಂದೇ ಚೆಕ್ ಮಾಡ್ತಾ ಹೋಗ್ಬೇಕು ಸ್ಟ್ರಕ್ಚರ್. ಇದರ ಸ್ಟ್ರಕ್ಚರ್ ನಾನು ಸ್ಟಾರ್ಟಿಂಗಲ್ಲೇ ಬರೆದಿಟ್ಟಿದ್ದೀನಿ, ನಿಮ್ಗೆ ಆರಾಮಾಗಲಿ ಅಂತ. ಸೊ ನೋಟ್ ಮಾಡ್ಕೊಂಡ್ರೆ ನೆಕ್ಸ್ಟ್ ಇರೋದು ಇವಾಗ ಇಲ್ಲಿ an organic compound C7H6O2 reacts with thionyl chloride, gives product Q. On the further undergoes hydrogenation in presence of PDBSO4 to form compounds R. Write the equation involved in the chemical reaction. So ಏನು ಹೇಳಿದ್ದಾರೆ ಅವರು, C7H6O2 reacts with SOCl2 gives PDBSO4. ಓಕೆನಾ. ಸೊ PDBSO4 ಜೊತೆ ರಿಯಾಕ್ಟ್ ಆಗುತ್ತೆ ಅಂದರೆ ನಮಗಿರೋದೇನೋ ಒಂದು ಕಂಡೀಷನ್ನು ಬೆಂಜೈಲ್ ಕ್ಲೋರೈಡ್ ಇರ್ಬೋದು, ಅದೇನಾಗುತ್ತೆ ಬೆಂಜೈಲ್ ಡಿಯಾಡ ಕನ್ವರ್ಟ್ ಆಗುತ್ತೆ. ಸೊ ಅವ್ರೇನು ಹೇಳಿದ್ದಾರೆ PDBSO4. ಸೊ ಬೆಂಜೈಲ್ ಕ್ಲೋರೈಡ್ ಇರ್ಬೋದು, ಬೆಂಜೈಲ್ ಡಿಯಾಡ್ ಆಗಿರುತ್ತೆ. ನೆಕ್ಸ್ಟ್ ಏನು ಹೇಳಿದ್ದಾರೆ ಅಂದರೆ ಅವರು ಥೈನಿಲ್ ಕ್ಲೋರೈಡ್ ಜೊತೆ ರಿಯಾಕ್ಟ್ ಆಗ್ತಿದೆ ಅಂತ. ಸೊ 2 ಆಕ್ಸಿಜನ್ ಇದಾವೆ ಅಂದ್ಕೊಳ್ಳೆ ಜಸ್ಟ್ ಥಿಂಕ್ ಮಾಡಬೇಕು ವೆದರ್ ಇಟ್ ಕ್ಯಾನ್ ಬಿ ಒಂದು ಎಸ್ಟರ್, ಇಲ್ಲಾಂದ್ರೆ ಏನಾಗುತ್ತೆ ಅಂದರೆ ಒಂದು ಆ್ಯಸಿಡ್ ಆಗ್ಬೋದು. ಸೊ ಇಲ್ಲಾಂದರೆ ಎಸ್ಟಿಕ್ ಹೈಡ್ರೈಡ್ ಆಗೋ ಚಾನ್ಸಸ್ ಇಲ್ಲ. ಎಸ್ಟಿಕ್ ಅನೈಡ್ರೈಡ್ ಆಗ್ಬೋದು, ಬಟ್ ಏನಾಗುತ್ತೆ ಅಂದರೆ 3 ಆಕ್ಸಿಜನ್ ಬೇಕಾಗುತ್ತೆ. ಎಸ್ಟಿಕ್ ಅನೈಡ್ರೈಡ್ ಅಂದರೆ 3 ಆಕ್ಸಿಜನ್ ಆಗಬೇಕು. ಸೊ ಎರಡೇ ಕಂಡೀಷನ್ನು ಆ್ಯಸಿಡ್ ಅಥವಾ ಎಸ್ಟರ್ ಆಗಿರ್ಬೋದು. ಇವಾಗ ಆ್ಯಸಿಡ್ ಅಥವಾ ಎಸ್ಟರ್ ಅಂದಾಗ ನಮಗೇನಾಗುತ್ತೆ ಅಂದರೆ ಥಯೋನಿಲ್ ಕ್ಲೋರೈಡ್ ರಿಯಾಕ್ಟ್ ಆಗ್ತದೆ. ಥಯೋನಿಲ್ ಕ್ಲೋರೈಡ್ ಯಾರ ಜೊತೆ ರಿಯಾಕ್ಟ್ ಆಗ್ಬೋದು, ಸೊ ಥೈನಿಲ್ ಕ್ಲೋರೈಡ್ ಒಂದೇ ಜೊತೆ ರಿಯಾಕ್ಟ್ ಆಗ್ಬೋದು ಆ್ಯಸಿಡ್ ಜೊತೆಗೆ. ಓಕೆನಾ. ಸೊ ಆ್ಯಸಿಡಿಂದನೇ ನಾವು ಥೈನಿಲ್ ಕ್ಲೋರೈಡ್ ಜೊತೆ ಇದು ಆ್ಯಸಿಡ್ ಕ್ಲೋರೈಡ್ನೇ ನಾವು ಥೈನಿಲ್ ಕ್ಲೋರೈಡ್ ಜೊತೆ ರಿಯಾಕ್ಟ್ ಇದು ಆ್ಯಸಿಡ್ನೇ ನಾವು ಥಯೋನಿಲ್ ಕ್ಲೋರೈಡ್ ಜೊತೆ ರಿಯಾಕ್ಟ್ ಆದಾಗ ಏನಾಗುತ್ತೆ ಅಂದರೆ Cl ರಿಪ್ಲೇಸ್ ಆಗೋದು. ಎಷ್ಟರ ಜೊತೆಗೆ ಇದು ರಿಯಾಕ್ಟ್ ಆಗಲ್ಲ. ಸೊ ಮೇ ಬಿ ಫಸ್ಟ್ ಪ್ರಾಡಕ್ಟ್ ಯಾವುದಿರುತ್ತೆ, ಆ್ಯಸಿಡ್ ಇರುತ್ತೆ. ಸೊ ಈಗ ಆ್ಯಸಿಡ್ನ ಹುಡ್ಕೋದು ಹೆಂಗೆ, C7H6O2 ಇದೆ, ಬೆಂಜಿನಿಂಗ್ನ ಬರದೆ. ನೆಕ್ಸ್ಟ್ ಏನಾಗುತ್ತೆ ಅಂದರೆ 1 ಕಾರ್ಬನ್ ಉಳಿತು, ನೆಕ್ಸ್ಟ್ 2 ಆಕ್ಸಿಜನ್ 1 ಹೈಡ್ರೋಜನ್, ಅದಕ್ಕೋಸ್ಕರ ಆಗಿದೆ ಬೆಂಜೋಯಿಕ್ ಆ್ಯಸಿಡ್. ಈ ಸ್ಟ್ರಕ್ಚರ್ ನಾನು ಲಾಸ್ಟಲ್ಲೂ ಡಿಸ್ಕಸ್ ಮಾಡಿದೆ. ಅದೇ ರೀತಿ C7H6O2 ಅಂತ ನೀವು ಅದರನ್ನು ನೆನ್ಪಿಟ್ಕೊಂಡು ಬರಿಬೋದು. ನೆಕ್ಸ್ಟ್ ಏನಾಗುತ್ತೆ ಇದನ್ನ ಬರದೆ ನೆಕ್ಸ್ಟ್ ಇದು ಬೆಂಜೈಲ್ ಡಿಯೈಡ್ ಫಾರ್ಮೇಷನ್ ಆಯಿತು. ಸೊ ಈಗ ಬೆಂಜೈಲ್ ಕ್ಲೋರೈಡ್ ಫಾರ್ಮೇಷನ್ ಆಯಿತು. ಇದಕ್ಕೆ H2PDBSO4 ಆಗಿದಾಗ ಮತ್ತೇನಾಗುತ್ತೆ ಅಂದರೆ ಬೆಂಜೈಲ್ ಡಿಯೈಡ್ ಫಾರ್ಮೇಷನ್ ಆಗುತ್ತೆ. ಓಕೆನಾ. ಸೊ ಇಷ್ಟು. ನೆಕ್ಸ್ಟ್ ಇರೋದೇನಂದ್ರೆ ಇವಾಗ ಕಾಂಪೌಂಡ್ ಎ ವಿತ್ ಮಾಲಿಕ್ಯುಲರ್ ಫಾರ್ಮುಲಾ C7H8 ಆಲ್ರೆಡಿ ನಿಮ್ಗೆ ಹೆಂಗೆ ಕಂಡುಹಿಡಿಬೇಕಂತಲೂ ಹೇಳಿದ್ದೀನಿ. ಸೊ ಇದನ್ನು ಟಾಲ್ವಿನ್ ವಿತ್ KMnO4 ಆ್ಯಂಡ್ ಎಸಿಡಿಫಿಕೇಶನ್ ಪ್ರೊಡ್ಯೂಸಸ್ ಎ ಕಾಂಪೌಂಡ್ ಬಿ. ಸೊ ಆಲ್ಕಲೈನ್ KMnO4 ಟಾಲ್ವಿನ್ ಹಾಕಿದಾಗ ಏನಾಗುತ್ತೆ ಅಂದರೆ ಬೆಂಜಾಯಿಕ್ ಆ್ಯಸಿಡ್ ಆಗುತ್ತೆ. ಬಿಯಾನ್ ಹೀಟಿಂಗ್ ವಿತ್ ಅಮೋನಿಯಾ. ಸೊ ಅಮೋನಿಯಾ ಜೊತೆ ಆ್ಯಸಿಡ್ ಜೊತೆ ಅಮೋನಿಯಾ ಹಾಕಿದ್ರೆ ನಮ್ಗೆ ಏನಾಗುತ್ತೆ ಬೆನ್ಜಮೈಡ್ ಫಾರ್ಮೇಷನ್ ಆಗುತ್ತೆ. ಸೊ ಕಾಂಪೌಂಡ್ C ವಿತ್ ಮಾಲಿಕ್ಯುಲರ್ ಫಾರ್ಮುಲಾ C ಇದನ್ನು ಕೊಟ್ಟಿದ್ದಾರೆ ಅವರು, ಬೇಕಾದ್ರೆ ನೀವು ಚೆಕ್ ಮಾಡ್ಬೋದು. ರೈಟ್
ದ ಸ್ಟ್ರಕ್ಚರ್ ಆಫ್ ಕಾಂಪೌಂಡ್ಸ್ ABC ನೀವು ನೋಡ್ಬೋದು. ಟಾಲ್ವಿನ್ ಇದೆ. ನೆಕ್ಸ್ಟ್ ಏನು ಮಾಡಿದ್ದಾರೆ ಅವರು C7H8 ಅಂದರೆ ಟಾಲ್ವಿನ್ ಇರುತ್ತೆ. ಕೆಮಿನ್ ಆಫ್ ಹೀಟ್ ಮಾಡಿದಾಗ ಬೆಂಜೋಯಿಕ್ ಆಸಿಡ್ ಆಗುತ್ತೆ. NH3 ಹಾಕ್ತೀರಿ. ಸೊ ಏನಾಗುತ್ತೆ ಅಂದರೆ ಫಸ್ಟ್ OH ಹೀಟ್ ಮಾಡೋಕೆ ಹೇಳಿದ್ದಾರೆ. ಸೊ NH3 ಸೊ ಏನಾಗುತ್ತೆ ಫಸ್ಟ್ NH4+ ಆಗುತ್ತೆ. ನೆಕ್ಸ್ಟ್ NH4+ ಆಗಿದ್ದು ನೆಕ್ಸ್ಟ್ ಏನಾಗುತ್ತೆ ಅಂದರೆ ವಾಟರ್ ಹೀಟ್ ಮಾಡಿದಾಗ ಏನಾಗುತ್ತೆ ವಾಟರ್ ಹೊರಗಡೆ ಹೋಗುತ್ತೆ. ಸೊ ಬೆನ್ಜಾಮೈಡ್ ಆಗಿ ಕನ್ವರ್ಟ್ ಆಗುತ್ತೆ. ಓಕೆನಾ, ಸಿಂಪಲ್. ಸೊ ಇದು ಅದಕ್ಕೋಸ್ಕರ ಈ ಸ್ಟ್ರಕ್ಚರ್ಗಳನ್ನ ನೆನ್ಪಿಟ್ಕೋಬೋದು. ಅದನ್ನ ಬರೆದು C6H6 ಬರೆದು ನೆಕ್ಸ್ಟ್ ಏನಾಗುತ್ತೆ ಎಷ್ಟು ಕಾರ್ಬನ್ ಐಟಮ್ಗಳನ್ನ ನಾವು ಜಾಯಿನ್ ಮಾಡ್ಬೋದು ಅಂತ ನೋಡ್ತಾ ಹೋದ್ರೆ ಸಿಂಪಲ್ ಮುಗೀತು. ಓಕೆನಾ. ಸೊ ನೆಕ್ಸ್ಟ್ ಇರೋದು ಇವಾಗ ಇಲ್ಲಿ. ಸೊ ಆರ್ಗ್ಯಾನಿಕ್ ಕಾಂಪೌಂಡ್ ಏನು ಟ್ರೀಟ್ಮೆಂಟ್ ವಿತ್ ಇಥನೋಯಿಕ್ ಆಸಿಡ್ ಇನ್ ಪ್ರೆಸೆನ್ಸ್ ಆಫ್ ಹೈಡ್ರೋಕ್ಲೋರಿಕ್ ಆಸಿಡ್ ಗ್ಯಾಸ್ ಆಸ್ ಅ ಕ್ಯಾಟಲಿಸ್ಟ್ ಪ್ರೊಡ್ಯೂಸಸ್ ಆನ್ ಎಸ್ಟರ್ B. ಓಕೆನಾ, ಸಿಂಪಲ್ ಆಗಿ ಒಂದೊಂದು ಸೆಂಟೆನ್ಸ್ನ ಬರೀತಾ ಹೋಗ್ತೀನಿ. ಆ್ಯನ್ ಆರ್ಗ್ಯಾನಿಕ್ ಕಾಂಪೌಂಡ್ A ಆನ್ ಟ್ರೀಟ್ಮೆಂಟ್ ವಿತ್ ಎಥನೋಯಿಕ್ ಆಸಿಡ್. ಸೊ ಎಥನೋಯಿಕ್ ಆಸಿಡ್ ಅಂದರೆ ಏನಾಗುತ್ತೆ CH3 C ಡಬಲ್ ಬಾಂಡ್ OH ಇನ್ ಪ್ರೆಸೆನ್ಸ್ ಆಫ್ ಎ ಹೈಡ್ರೋಕ್ಲೋರಿಕ್ ಆಸಿಡ್ HCl ಗ್ಯಾಸ್ ಪ್ರೊಡ್ಯೂಸಸ್ ಆಸ್ ಅ ಕ್ಯಾಟಲಿಸ್ಟ್ ಪ್ರೊಡ್ಯೂಸ್ ಇನ್ ಎಸ್ಟರ್. ಓಕೆನಾ. ಸೊ ಇಲ್ಲಿ ಏನಾಗುತ್ತೆ ಅಂದರೆ ಎಸ್ಟರ್ ಪ್ರೊಡ್ಯೂಸ್ ಆಗ್ತಿದೆ. ಸೊ ಎಸ್ಟರ್ ಯಾವಾಗ ಪ್ರೊಡ್ಯೂಸ್ ಆಗುತ್ತೆ? ಇಟ್ ಮಸ್ಟ್ ಬಿ ಎನ್ ಆಲ್ಕೋಹಾಲ್ ಪ್ಲಸ್ ಆಸಿಡ್ ಇಸ್ ಎಸ್ಟರ್. ಸೊ ಇದೇನಾಗುತ್ತೆ ಅಂದರೆ ಆಲ್ಕೋಹಾಲ್ ಆಗುತ್ತೆ. ಒಂದು ಕ್ಲೂ ಸಿಕ್ತು. ಓಕೆನಾ. ಸೊ ಇವಾಗ ನೆಕ್ಸ್ಟ್ ಆಕ್ಸಿಡೇಷನ್ ವಿತ್ A ಆನ್ ಆಕ್ಸಿಡೇಷನ್ ವಿತ್ CrO3 ಇನ್ ಆನ್ಹೈಡ್ರಸ್ ಮೀಡಿಯಂ. CrO3 ಇನ್ ಆನ್ಹೈಡ್ರಸ್ ಮೀಡಿಯಂ ಗಿವ್ಸ್ C ಅಂತೆ. ಓಕೆ, ನೆಕ್ಸ್ಟ್ ಇರೋದು C is heated with concentrated KOH. C is heated with concentrated KOH. ಕಾನ್ಸಂಟ್ರೇಟೆಡ್ KOH ಅಂದರೆ ಯಾವ್ದಿರ್ಬೋದು? ಕೆನಿಜಾರೋ ರಿಯಾಕ್ಷನ್. ಸೊ ಇದೇನೋ ಕೆನಿಜಾರೋ ರಿಯಾಕ್ಷನ್. ಇದ್ಯಾವುದು? CrO3 ಅಂದರೆ ಆಕ್ಸಿಡೇಷನ್, ಸ್ಟ್ರಾಂಗ್ ಆಕ್ಸಿಡೇಷನ್. ಓಕೆನಾ, ಆಕ್ಸಿಡೈಸಿಂಗ್ ಏಜೆಂಟ್. C on KOH ಪ್ರೊಡ್ಯೂಸಸ್ A and D. ಓಕೆನಾ. ಸೊ ಕಾನ್ಸಂಟ್ರೇಟೆಡ್ KOH ಎರಡು ಪ್ರಾಡಕ್ಟ್ ಬರ್ತಿದೆ ಅಂದರೆ ಪಕ್ಕ ಕೆನಿಜಾರೋ ರಿಯಾಕ್ಷನ್ ಇರುತ್ತೆ. ನೆಕ್ಸ್ಟ್ 3 moles of D reacts with PCl3 gives compound molecular formula HCOCl. HC double bond Cl plus E. ಓಕೆನಾ. ಸೊ ಅಲ್ಲಿ E ಹಾಕಿದ್ದಾರೆ. D is reduced to A. D is reduced to A lithium aluminum hydride. So LiLH4. ಸೊ ಹೈಡ್ರೋಲಿಸಿಸ್ ರೈಟ್ ದ ಮಾಲಿಕ್ಯುಲರ್ ಫಾರ್ಮುಲಾ ಆಫ್ ದ ಕಾಂಪೌಂಡ್ ABCDE. ಓಕೆನಾ. ಸೊ ಇಷ್ಟಿದೆ. ಇವಾಗ ಏನು ಮಾಡ್ಬೋದು ನೀವು? ಸೊ ಎಲ್ಲ ಕಡೆ ನೀವು ನೋಡಬೇಕು ಒಂದು ಸ್ಟ್ರಕ್ಚರ್ ಮಾತ್ರ ಫಾರ್ಮೇಷನ್ ಆಗಿರೋ ಕೊಟ್ಟಿದ್ದಾರೆ. ಏನು? HC ಡಬಲ್ ಬಾಂಡು Cl. ಸೊ HC ಡಬಲ್ ಬಾಂಡು Cl ಯಾವ ರೀತಿ ಫಾರ್ಮೇಷನ್ ಆಗ್ಬೋದು? PCl3 ಜೊತೆಗೆ ನಾವು ನೋಡಿದ್ವಿ ಒಂದು ಆಲ್ಕೋಹಾಲು ಇನ್ನೊಂದು ಆ್ಯಸಿಡ್ ಫಾರ್ಮೇಷನ್. ಆ್ಯಸಿಡ್ ಜೊತೆ ರಿಯಾಕ್ಟ್ ಆದಾಗ ಮಾತ್ರ ನಮ್ಗೆ ಏನಾಗುತ್ತೆ ಅಂದರೆ ಕ್ಲೋರೈಡ್ಗಳು ಸಿಗೋವಂಥದ್ದು. ಓಕೆನಾ. ಸೊ ಇವಾಗ ನಾವು ನೋಡೋದಾದರೆ SC ಡಬಲ್ ಬಾಂಡು Cl ಇವಾಗ ROH PCl3 ಇಲ್ಲಾಂದರೆ RC ಡಬಲ್ ಬಾಂಡು OH PCl3. ಇವಾಗ ಈ ಪ್ರಾಡಕ್ಟ್ ರಿಯಾಕ್ಟ್ ಆಗೋದು ಎರಡೇ ಕಂಡೀಷನ್ ಇರೋದ್ರಿಂದ ಸೊ ಇವಾಗ ಇಲ್ಲಿ ನಾವು ನೋಡ್ಬೋದು C ಡಬಲ್ ಬಾಂಡು OH ಇದ್ದಾಗ Cl ರಿಮೂವ್ ಮಾಡಿದ್ರೆ ಮಾತ್ರ ಈ ಕಂಡೀಷನ್ ಬರೋಕ್ಕೆ ಸಾಧ್ಯ. ಈ ಕಂಡೀಷನ್ ಇದ್ರೆ ನಮ್ಗೇನಾಗೋದು ಆಲ್ಕೋಹಾಲ್. ಸೊ ಏನಾಗುತ್ತೆ ಅಂದರೆ ಆಲ್ಕೈಲ್ ಹ್ಯಾಲೈಡ್ ಆಗೋದು. ಇವಾಗ C ಡಬಲ್ ಬಾಂಡು Cl ಫಾರ್ಮೇಷನ್ ಇದೆ. ಅದಕ್ಕೋಸ್ಕರ ನಮಗೇನಾಗುತ್ತೆ ಇದನ್ನ ರಿಮೂವ್ ಮಾಡಿದೆ. ಇದು ಕಂಡೀಷನ್ ಪಾಸಿಬಿಲಿಟಿ ಇದೆ. ಸೊ ಅದಕ್ಕೋಸ್ಕರ ಬರದೆ ಇದು ಬರದೆ. ಇವಾಗ ಇದನ್ನು ಬರದೆ ಅಂದರೆ ಮುಗೀತು. ಇದನ್ನ ನಿಮ್ಗೆ ಅರ್ಥ ಆಯ್ತು ಅಂದರೆ ಮುಗೀತು. ಇವಾಗ 3D ಯಾವ್ದಿರ್ಬೋದಾಗಿತ್ತು? ಸೊ 3D ಏನಾಗುತ್ತೆ ಇವಾಗ HC ಡಬಲ್ ಬಾಂಡು OH ಇತ್ತು. ಇವಾಗ 3D SC ಡಬಲ್ ಬಾಂಡ್ OH ಇದ್ದೆ. ಸೊ ಇದಕ್ಕೆ ನಾನು ಏನು ಮಾಡ್ತೀನಿ PCl3 ಹಾಕಿದಾಗ ಅವ್ರು ರಿಮೂವ್ ಮಾಡುತ್ತೆ, Cl ಆ್ಯಡ್ ಮಾಡುತ್ತೆ, ಈ ಪ್ರಾಡಕ್ಟ್ ಫಾರ್ಮೇಷನ್ ಆಗಿದೆ. ಇವಾಗ ಈ ಪ್ರಾಡಕ್ಟ್ ಫಾರ್ಮೇಷನ್ ಆಗಿದೆ ಅಂದ್ಕೊಳ್ಳಿ ನಮಗೇನಾಗುತ್ತೆ PCl3 ಹಾಕಿದಾಗ PX3 ಹಾಕಿದಾಗ S3PO4 ಫಾರ್ಮೇಷನ್ ಆಗುತ್ತೆ. ಸೊ ಇದೇನು E ಆಯಿತು. ಇವಾಗ ಸಿಂಪಲ್. ನೆಕ್ಸ್ಟು ಇವಾಗ D ಸಿಕ್ಕಿದೆ ಅಂದರೆ D ಇಲ್ಲಿ ಸಿಕ್ಕಿದೆ HC ಡಬಲ್ ಬಾಂಡು O ಮೈನಸ್ ಇರುತ್ತೆ ಅಂತ ಅನ್ಕೊಳ್ಳೋಣ. ಇವಾಗ SC ಡಬಲ್ ಬಾಂಡು ಸಿಗಿದೆ ಅಂದರೆ ಏನು ಕೂಡ ಅದೇ ರೀತಿ ಇರುತ್ತೆ, ಬಟ್ ಇಲ್ಲೇನಾಗಿರುತ್ತೆ ಆಲ್ಕೋಹಾಲ್ ಆಗಿರುತ್ತೆ. ಸೊ ಅದಕ್ಕೋಸ್ಕರ ಏನಾಗುತ್ತೆ ಹೈಡ್ರೋಜನ್ ಆಲ್ಕೋಹಾಲ್. ಇವಾಗ ಇವೆರಡು ಹೆಂಗೆ ಇದಾವೆ ಅಂದರೆ ನೆಕ್ಸ್ಟ್ ಇದ್ರ ಜೊತೆ ರಿಯಾಕ್ಟ್ ಆಗಿರೋದು ಏನಾಗುತ್ತೆ ಮೆಥನಾಲ್ ಆಗಿರುತ್ತೆ. ಸೊ HC ಡಬಲ್ ಬಾಂಡು H ಆಗಿರುತ್ತೆ. ಇವಾಗ ಇದು ಹೀಗಿದೆ ಅಂದರೆ ಇದನ್ನ ಆಕ್ಸಿಡೈಸ್ ಮಾಡೋಕ್ಕೆ C ಇಲ್ಲಿ ಸಿಕ್ತು SC ಡಬಲ್ ಬಾಂಡು H. ಇವಾಗ ಇದು ಈ ರೀತಿ ಇದೆ ಅಂದರೆ ಸೊ ಇದ್ರ ಜೊತೆ ಇರೋದು ಯಾವುದು CH3OH ಇದ್ರಾಗ ಮಾತ್ರ ನಮ್ಗೆ ಏನಾಗುತ್ತೆ ಅಂದರೆ ಆಲ್ಕೋಹಾಲ್ ಇರೋದು ಆಲ್ಡಿಹೈಡ್ ಕನ್ವರ್ಟ್ ಆಗುತ್ತೆ. ಓಕೆನಾ. ಇವಾಗ ಆಲ್ಕೋಹಾಲ್ ಆಲ್ಡಿಹೈಡ್ ಇದೆ. ನೆಕ್ಸ್ಟ್ ನಾವು ನೋಡ್ಬೋದು CH3OH ನಾನು ಆಲ್ಕೋಹಾಲ್ ಪ್ಲಸ್ ಆ್ಯಸಿಡ್ ಜೊತೆ ರಿಯಾಕ್ಟ್ ಮಾಡಿದಾಗ ನಮಗೇನಾಗುತ್ತೆ ಎಸ್ಟರ್ ಫಾರ್ಮೇಷನ್ ಆಗುತ್ತೆ. ಸೊ ಏನಾಗುತ್ತೆ ಆಲ್ಕೋಹಾಲ್ ಎಥೆನಾಯಿಕ್ ಆ್ಯಸಿಡ್ ರಿಯಾಕ್ಟ್ ಮಾಡಿದಾಗ ನಮಗೇನಾಗುತ್ತೆ ಎಸ್ಟರ್ ಆಗುತ್ತೆ. ಸೊ ನೆಕ್ಸ್ಟ್ ಏನಾಗುತ್ತೆ ಅಂದರೆ ನೀವು ನೋಡ್ಬೋದು CrO3 ಜೊತೆ ರಿಯಾಕ್ಟ್ ಮಾಡ್ತೀನಿ. ಸೊ ನಮಗೇನಾಗುತ್ತೆ ಮೆಥನಾಲ್ ಆಗುತ್ತೆ. ಸೊ ಮೆಥನಾಲ್ ಆಗಿರೋದು ನಾನು ಏನಾದರೂ KO ಜೊತೆ ಆಗುತ್ತೆ ಮೆಥನಾಯಿಕ್ ಆ್ಯಸಿಡ್ ಆಗುತ್ತೆ ಮೆಥನಾಲ್ ಆಗುತ್ತೆ. ನೆಕ್ಸ್ಟ್ LiLH4 ಜೊತೆಗೆ ಓಕೆ. ಸೊ ಲಾಸ್ಟ್ ಸ್ಟೆಪ್ಪಲ್ಲಿ ಒಂದಿದೆ ಈ LiLH4 ಆಗದೆ ಏನಾಗುತ್ತೆ ಆಲ್ಕೋಹಾಲ್ ಕನ್ವರ್ಟ್ ಆಗುತ್ತೆ. ಸೊ ಅದು ಕೂಡ ಮತ್ತೇನು ಮಾಡುತ್ತೆ CH3OH ಇಂಡಿಕೇಟ್ ಮಾಡುತ್ತೆ ಆಲ್ಕೋಹಾಲ್ ಕನ್ವರ್ಟ್ ಆಗಿದೆ. ನೆಕ್ಸ್ಟ್ ಅದನ್ನೇ PCl3 ಆಗಿದಾಗ ಫಾರ್ಮಲ್ ಕ್ಲೋರೈಡ್ ಮತ್ತು H3PO4 ಫಾಸ್ಫೇಟ್
ಫಾಸ್ಫರಸ್ ಆ್ಯಸಿಡ್ನ ಕನ್ವರ್ಟ್ ಮಾಡಿದೆ. ಸೊ ಒಂದೇ ಒಂದು ರಿಯೇಜೆಂಟಿಂದ ಎಲ್ಲದನ್ನೂ ಸಾಲ್ವ್ ಮಾಡ್ತಾ ಹೋಗ್ಬೋದು. ಸೊ ಅದಕ್ಕೋಸ್ಕರ ವೆರಿ ಇಂಪಾರ್ಟೆಂಟ್. ಓಕೆನಾ. ಸೊ ಜಸ್ಟ್ ನೋಡಿಟ್ಕೊಂಡ್ರೆ ನೀವು ಆರಾಮಾಗಿ ಸಾಲ್ವ್ ಮಾಡ್ಬೋದು. ಎಲ್ಲಿ ಇಂಥ ಪ್ರಾಡಕ್ಟ್ಗಳನ್ನ ಕೊಟ್ಟಿದ್ದಾರೆ ಹುಡುಕಬೇಕು, ಅದಕ್ಕಿರೋ ಕನೆಕ್ಷನ್ಗಳನ್ನ ಸೊಕಾಸು ಹುಡುಕ್ತಾ ಆಯಿತು ಆರಾಮಾಗಿ ಸಾಲ್ವ್ ಮಾಡ್ಬೋದು. ಇದಿಷ್ಟೂ 5 ಮಾರ್ಕ್ಸು 1 ಸೆಕೆಂಡಲ್ಲಿ ನೀವು ಹುಡುಕ್ಬೋದು, 1 ಸೆಕೆಂಡಲ್ಲಿ ನೀವು ಹುಡುಕ್ಬೋದು. ಬಟ್ ಏನಾಗುತ್ತೆ, ಕೂಲಾಗಿ ಕಾಮಾಗಿ ಸೊಕಾಸ ಬರ್ಕೊಂಡು 1 by 1 ಥಿಂಕ್ ಮಾಡಿ ಏನಾಗತ್ತೆ ಅಂತ ನೋಡ್ಕೊತ ಹೋಗ್ಬೇಕು, ಸಾಲ್ವ್ ಮಾಡಬೇಕು. ಓಕೆನಾ, ಸಿಂಪಲ್. ಸೊ ಕ್ಯಾನಿಸರ್ ರಿಯಾಕ್ಷನ್, ಆಕ್ಸಿಡೇಷನ್. ಸೊ ಇವಾಗ ಅದಕ್ಕೋಸ್ಕರ ಹೇಳ್ತಿರ್ತೀನಿ, ಪದೇ ಪದೇ ರಿಪೀಟ್ ಮಾಡ್ತಿರೋದು ಇದೊಂದೇ ರೀಸನ್ಗೋಸ್ಕರ. ಸೊ ನಿಮ್ಮ ತಲೆಯಲ್ಲಿ ಕುತ್ಕೊಂಡ್ಬಿಡ್ಬೇಕು. ಕಾನ್ಸಂಟ್ರೇಟ್ KOH ಬಂದ್ಕೊಳ್ಳಿ ಕ್ಯಾನಿಸರ್ ರಿಯಾಕ್ಷನ್, ಆಕ್ಸಿಡೇಷನ್ CrO3 ಬಂದ್ಕೊಳ್ಳಿ ಆಕ್ಸಿಡೇಷನ್. ನೆಕ್ಸ್ಟ್ ಆಲ್ಕೋಹಾಲ್ ಪ್ಲಸ್ ಆ್ಯಸಿಡ್ ಗಿವ್ಸ್ ಎಸ್ಟರ್. ಸೊ ಯಾಕೆ ರಿಪೀಟ್ ಮಾಡ್ತಾ ಇದ್ದೀನಿ, ಸೊ ನಿಮ್ಮ ತಲೆಯಲ್ಲಿ ಕುತ್ಕೊಂಡ್ಬಿಡ್ಬೇಕು ಇಷ್ಟೊತ್ತಿಗೆ. ಓಕೆನಾ. ಸೊ ಇಷ್ಟು. ನೆಕ್ಸ್ಟ್ ಇರೋದು ಇವಾಗ ಇಲ್ಲಿ ಆರ್ಗಾನಿಕ್ ಕಾಂಪೌಂಡ್ A C2H6O heated with acidic ammonophore gives compound B. Compound B on reaction with NaOH gives compound C. When compound C is heated with mixture of NaOH with NaOH and CaO, so idenu decarboxylation gives compound D. Write the chemical reaction with the name of AB. So first ಏನು ಮಾಡಿದ್ದಾರೆ ಅಂದರೆ C2H6O ನ ಹೇಳಿದ್ದಾರೆ. ಸೊ ಅವ್ರೇನು ಮಾಡಿದ್ದಾರೆ ಅಂದರೆ KMnO4 ಹಾಕಿದಾಗ ಇದೇನಾಗುತ್ತೆ, ಆ್ಯಸಿಡ್ ಆಗಿ ಕನ್ವರ್ಟ್ ಆಗಬೇಕು. ಅದರದ್ದು ಮಾಲಿಕ್ಯುಲರ್ ಫಾರ್ಮುಲಾ ಅವ್ರು ಕೊಟ್ಟಿದ್ದಾರೆ C2H4O2 ಅಂತ. ನೆಕ್ಸ್ಟ್ ಏನು ಮಾಡಿದ್ದಾರೆ ಅಂದರೆ ರಿಯಾಕ್ಷನ್ ವಿತ್ NaOH. ಸೊ NaOH ಜೊತೆ ರಿಯಾಕ್ಟ್ ಮಾಡಿದ್ದಾರೆ. ನೆಕ್ಸ್ಟ್ ಏನು ಮಾಡಿದ್ದಾರೆ ಅಂದರೆ ಇಟ್ ಗಿವ್ಸ್ ಕಾಂಪೌಂಡ್ ಡಿ. ಸೊ ಕಾಂಪೌಂಡ್ ಡಿ, ರೈಟ್ ದ ಕೆಮಿಕಲ್ ರಿಕ್ವೇಷನ್ ಆಫ್ A plus B ಅಂತ ಹೇಳಿದ್ದಾರೆ. ಏನಿದು ಕಾಂಪೌಂಡ್ ಬಿ, ಕಾಂಪೌಂಡ್ ಇದು ಯಾವುದಿದು ಕಾಂಪೌಂಡ್ A, ನೆಕ್ಸ್ಟು ಕಾಂಪೌಂಡ್ ಬಿ, ನೆಕ್ಸ್ಟು ಕಾಂಪೌಂಡ್ ಬಿ ಆನ್ ರಿಯಾಕ್ಷನ್ ವಿತ್ NaOH gives compound C. Sorry, okay, compound C. When compound C is heated with NaOH and CaO gives ಇದೇನಂತೆ ಕಾಂಪೌಂಡ್ ಡಿ, ಸಿ ಡಿ. ನೆಕ್ಸ್ಟ್ ರೈಟ್ ದ ಕೆಮಿಕಲ್ ಇಕ್ವೇಷನ್ ಫಾರ್ ABCD. ಓಕೆನಾ. C2H6O ಇದೆ. ಇವಾಗ ಒಂದು ಆಕ್ಸಿಜನ್ ಇದೆ ಅಂದರೆ ಪಾಸಿಬಿಲಿಟಿ ಏನಿರ್ಬೋದು, ಒಂದೇ ಎಥನಾಲ್ ಇರ್ಬೋದು, ಇಲ್ಲಾಂದರೆ ಈ ಥರ ಆಗೋ ಚಾನ್ಸಸ್ ಇದೆ. ಸೊ ಓಕೆನಾ, ನಿಮ್ಗೆ ಸ್ವಲ್ಪ ಕನ್ಫ್ಯೂಷನ್ ಇರ್ಬೋದು. ಬಟ್ ಏನಾಗುತ್ತೆ, ಬೇಸಿಕ್ಲಿ ಇರೋದು KMnO4 ಅನ್ನೋದೇನು ಒಂದು ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್. ಸೊ ಇಲ್ಲೇನಿರಬೇಕು, ಪಾಸಿಬಿಲಿಟಿ ಆಲ್ಕೋಹಾಲೇ ಇರಬೇಕು. ಸೊ ನೆಕ್ಸ್ಟ್ ಏನಾಗುತ್ತೆ, ಆಲ್ಕೋಹಾಲ್ ಇದ್ದರೆ ಆ್ಯಸಿಡಾಗಿ ಕನ್ವರ್ಟ್ ಆಗುತ್ತೆ. ಇದ್ರ ಸ್ಟ್ರಕ್ಚರ್ ನಾವು ಬರೆಯೋದಾದರೆ 2 ಕಾರ್ಬನ್ ಐಟಮ್ಗಳಿದ್ದಾವೆ, 2 ಆಕ್ಸಿಜನ್ ಇದ್ದಾವೆ. ಇದು ನಾನು ಕನೆಕ್ಟ್ ಮಾಡಿದೆ, ಒಂದು ಹೈಡ್ರೋಜನ್ ಇರಲೇಬೇಕು. ಇವಾಗ ನಾವು ನೋಡಬೇಕು ಎಷ್ಟು ಹೈಡ್ರೋಜನ್ ಉಳಿತು, 3 ಹೈಡ್ರೋಜನ್. ಸೊ ಇದು ಪ್ರಾಬಬಿಲಿಟಿ ಇದೆ. ಇವಾಗ ಇದು ಪ್ರಾಬಬಿಲಿಟಿ ಇದೆ ಅಂದರೆ ಸೊ ಇದೇನಾಗಿರಬೇಕಾಗಿತ್ತು, ಎಥನಾಲ್ ಆಗಿರಬೇಕು. CH3 CH2 C2H5OH. ಸೊ ಇದೇನು C2H6O. ಓಕೆನಾ. ಸೊ ಇವೆರಡು ಕನ್ಫರ್ಮ್ ಆಯಿತು. ನೆಕ್ಸ್ಟ್ ಉಳಿದಿರೋದೇನು NaOH. ಸೊ ಇಲ್ಲಿಂದ ಒಂದು ಹೈಡ್ರೋಜನ್ನ ರಿಮೂವ್ ಮಾಡಿದೆ. ಇವಾಗ ಹೈಡ್ರೋಜನ್ ರಿಮೂವ್ ಮಾಡಿದ್ರೆ NaOH CO ಹಾಕಿದ್ರೆ ಏನಾಗುತ್ತೆ, ಇದು ಕೂಡ ಏನಾಗುತ್ತೆ, ರಿಮೂವ್ ಆಗುತ್ತೆ. ಸೊ ನಮಗೇನಾಗುತ್ತೆ ಅಂದರೆ ಮೆಥನಾಲ್ ಫಾರ್ಮೇಷನ್, ಇದು CH4, ಇಲ್ಲಿಂದ ಹೈಡ್ರೋಜನ್ ಬರುತ್ತೆ, CH4 ಆಗುತ್ತೆ, ಮೆಥೇನ್ ಆಗುತ್ತೆ. ಓಕೆನಾ. ಸೊ ಇಷ್ಟೇ ಬೇಕಾಗಿದ್ದು, ಜಸ್ಟ್ ಬರದೆ ಸ್ಟ್ರಕ್ಚರ್ನ ನೋಡಿದೆ. ಸೊ ಅದನ್ನ ಮಾಡಿದಾಗ ಒಂದು ಐಡಿಯಾ ಸಿಕ್ತು, ಆಲ್ಕೋಹಾಲಿಂದನೇ ನಮ್ಗೆ ಆ್ಯಸಿಡ್ ಆಗಬೇಕು, ಯಾಕಂದರೆ ಆಕ್ಸಿಡೈಸಿಂಗ್ ಏಜೆಂಟ್ ಆಗಿದ್ದಾರೆ. ಇವಾಗ ಸ್ಟ್ರಕ್ಚರ್ನ ಬರದೆ. ಸೊ ಇವಾಗ 2 ಕನ್ಫ್ಯೂಷನ್ ಇತ್ತು, ಆಲ್ಕೋಹಾಲ್ ಅಥವಾ ಈ ಥರ. ಬಟ್ ಆದ್ರೂ ಇದು ಆಲ್ಕೋಹಾಲಿಂದನೇ ಆಗಬೇಕಾಗಿರೋದ್ರಿಂದ ಇವಾಗ ಇದಿಷ್ಟು ನಾನು ಆ್ಯಸಿಡ್ ಅಂತ ಬರೆದ್ರೆ ಆ್ಯಸಿಡ್ ಎಲ್ಲಿಂದ ಬರುತ್ತೆ, ಆಲ್ಕೋಹಾಲಿಂದ ಬರುತ್ತೆ, ಸಿಂಪಲ್ ಆಗಿ ಬರದೆ. ಸೊ ಅದು ನೆಕ್ಸ್ಟ್ NaOH NaCO ನಮ್ಗೆ ಗೊತ್ತಿದೆ, ಡಿಕಾರ್ಬಾಕ್ಸಿಲೇಷನ್ ಆಗುತ್ತೆ, ಒಂದು ಹೈಡ್ರೋಕಾರ್ಬನ್ ಫಾರ್ಮೇಷನ್ ಆಗುತ್ತೆ ಅಂತ. ಓಕೆನಾ. ಸೊ ಇದಿಷ್ಟು ಬರೆದಿದ್ದೀನಿ. ನೆಕ್ಸ್ಟ್ ಇರೋದು ಇವಾಗ ಇಲ್ಲಿ. ಸೊ ಇವಾಗ ಲಾಸ್ಟ್ organic compound with molecular formula C9H10O 2,4 dinitrophenol reduces Tollens reagent and undergoes Cannizzaro reaction. On vigorous oxidation, it gives benzene 1,2 dicarboxylic acid. Identify the compound and write all the reaction mentioned. So our organic compound with molecular formula C9H10O forms DNP derivative. DNP ಜೊತೆಗೆ ರಿಯಾಕ್ಟ್ ಆಗಬೇಕಂದ್ರೆ ನಮ್ಗೆ ಏನಿರಬೇಕು, ಒಂದೇ ಆಲ್ಡಿಹೈಡ್ ಇರಬೇಕು, ಇಲ್ಲಾಂದರೆ ಕೀಟೋನ್ ಆಗಿರಬೇಕು. ಒಂದು ಕಂಡೀಷನ್ ಫಿಕ್ಸು. ನೆಕ್ಸ್ಟ್ ರೆಡ್ಯೂಸಸ್ ಟಾಲೆನ್ಸ್ ರಿಯೇಜೆಂಟ್ಸ್. ಟಾಲೆನ್ಸ್ ರಿಯೇಜೆಂಟ್ನ ಅದು ರೆಡ್ಯೂಸ್ ಮಾಡುತ್ತೆ ಅಂದರೆ ಸೊ ಅದೇನಾಗಿರಬೇಕು, ಕೀಟೋನ್ ಅಂತೂ ಆಗಿರೋಕ್ಕೆ ಚಾನ್ಸೇ ಇಲ್ಲ. ಸೊ ಮೇ ಬಿ ಆಲ್ಡಿಹೈಡ್ ಆಗಿರಬೇಕು. ಆಲ್ಡಿಹೈಡ್ ಆಗಿರಬೇಕು ಅಂದರೆ ನೆಕ್ಸ್ಟ್ ಇರೋ ಇನ್ನೊಂದು ಚಾನ್ಸಸ್ ಏನು ಕೊಟ್ಟಿದ್ರು ಟಾಲೆನ್ಸ್ ರಿಯೇಜೆಂಟು. ಸೊ ಇಟ್ ಕ್ಯಾನ್ ಬಿ ಬೆನ್ಸಾಲ್ಡಿಹೈಡ್ ಆರ್ ಎಸಿಟಾಲ್ಡಿಹೈಡ್. ಸೊ ಬೆನ್ಸಾಲ್ಡಿಹೈಡ್ ಆಗೋ ಪಾಸಿಬಿಲಿಟಿನೂ ಇದೆ. ಇವಾಗ C6ಗಿಂತ ಜಾಸ್ತಿ ಇದೆ, ಅದಕ್ಕೋಸ್ಕರ ಮಾಡ್ತೀನಿ ನಾನು. ಬೆನ್ಸಾಲ್ಡಿಹೈಡ್ ಆಗೋ ಪಾಸಿಬಿಲಿಟಿ ಇರೋದ್ರಿಂದ C ಡಬಲ್ ಬಾಂಡು Hನ ಬರ್ತಿದ್ದೀನಿ. ಓಕೆನಾ. ಬೆನ್ಸಾಲ್ಡಿಹೈಡ್ ಆಗೋ ಪಾಸಿಬಿಲಿಟಿ ಇರೋದ್ರಿಂದ ನೆಕ್ಸ್ಟ್ ಅವ್ರೇನು ಹೇಳಿದ್ರು ಅಂದರೆ ಕ್ಯಾನಿಝಾರೋ ರಿಯಾಕ್ಷನ್ ಕೂಡ ಹೋಗುತ್ತೆ ಅಂತ. ಇವಾಗ ಕ್ಯಾನಿಝಾರೋ ರಿಯಾಕ್ಷನ್ ಹೋಗುತ್ತೆ ಅಂದರೆ ನಾ ಈ ಪ್ರಾಡಕ್ಟ್ನ ರಿಯಾಕ್ಟ್ನ ಬರ್ದಿರೋದು. ಸೊ ನೋಡ್ಬೋದು ಅರೋಮೆಟಿಕ್ ಹೈಡ್ರೋಜನ್ ಕೂಡ ಇಲ್ಲ. ಸೊ ಈ ಆಲ್ಫಾ ಹೈಡ್ರೋಜನ್ ಕೂಡ ಇಲ್ಲ. ಸೊ ಇವಾಗ ಇಲ್ಲ ಹೇಗತ್ತೆ ಅಂದರೆ ಇಲ್ಲಿ ಆಲ್ಫಾ ಹೈಡ್ರೋಜನ್ ಇಲ್ಲ ಅಂದ್ಕೊಳ್ಳೆ ನಮಗೇನಾಗುತ್ತೆ, ಕ್ಯಾನಿಝಾರೋ ರಿಯಾಕ್ಷನ್ಗೂ ಸ್ಯಾಟಿಸ್ಫೈ ಆಗ್ತಾ ಇದೆ. ನೆಕ್ಸ್ಟ್ ಆನ್ ವಿಗರಸ್ ಕಂಡೀಷನ್ ಇಟ್ ಗಿವ್ಸ್ ಬೆನ್ಝೀನ್ 1,2 ಡೈಕಾರ್ಬಾಕ್ಸಿಲಿಕ್ ಆ್ಯಸಿಡ್. ಇವಾಗ ಡೈಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಕೊಡಬೇಕು ಅಂದರೆ ಒಂದು ಆಲ್ಡಿಹೈಡ್ ಇದೆ, ಇದನ್ನ ಆ್ಯಸಿಡಾಗಿ ಕನ್ವರ್ಟ್ ಮಾಡ್ಬೋದು. ಇವಾಗ ಇನ್ನೊಂದು ಕಾರ್ಬನ್ ನಾವು ಆ್ಯಡ್ ಮಾಡಬೇಕು. ಸೊ ಅದಕ್ಕೋಸ್ಕರ ಏನು ಮಾಡ್ತೀನಿ, ಇನ್ನೊಂದು ಗ್ರೂಪ್ ಎಷ್ಟು ಕಾರ್ಬನ್ ಐಟಮ್ ಉಳಿದಿದೆ ಅಂತ ಚೆಕ್ ಮಾಡ್ತಾ ಹೋಗ್ತೀನಿ. ಸೊ ಇವಾಗ ನಾವು ನೋಡೋದಾದ್ರೆ 7 ಕಾರ್ಬನ್ ಆಯಿತು, ಉಳಿದಿರೋದೇನು 2 ಕಾರ್ಬನ್ ಐಟಮ್ಗಳು. ಇವಾಗ ಇಲ್ಲಿ ನಾವು ನೋಡಿದ್ರೆ 6 ಹೈಡ್ರೋಜನ್ ಆಯಿತು, ಉಳಿದಿರೋದೇನು 4 ಹೈಡ್ರೋಜನ್ಗಳು.
6 1 2 3 4 5 ಆಯಿತು. ಉಳಿದಿರೋದೇನು 6 10 ಸೊ ಏನಾಗತ್ತಂದರೆ 1 2 3 4 5 6. ಸೊ ಉಳಿದಿರೋದೇನು 1 2 3 4 5 6 6 ಅಂದರೆ 4 ಉಳಿತು. ಓಕೆನಾ. ನೆಕ್ಸ್ಟ್ ಇರೋದೇನು ಒಂದು ಆಕ್ಸಿಜನ್. ಸೊ ಅದಕ್ಕೋಸ್ಕರ ನಮಗೇನಾಗತ್ತಂದರೆ C2H5. ಸೊ ಅದು ಒಂದು ಜಾಸ್ತಿ ಆಗ್ಬೇಕಾಯ್ತು ನಾವು ಒಂದು. ಓಕೆ ಒಂದು ಹೈಡ್ರೋಜನ್ ನಾವು ರಿಪ್ಲೇಸ್ ಮಾಡ್ತೀವಲ್ಲ, ಸೊ ಅದಕ್ಕೋಸ್ಕರ ಏನಾಗುತ್ತೆ ಇಲ್ಲಿಂದ ಒಂದು ಹೈಡ್ರೋಜನ್ ರಿಮೂವ್ ಮಾಡಿದೆ C2H5 ಆಯಿತು. ಇವಾಗ ನಾನು ಈ C2H5 ನಾನು ವಿಗರಸ್ ಕಂಡೀಷನಲ್ಲಿ ಹೀಟ್ ಮಾಡಿದ್ರೆ ನಮಗೇನಾಗುತ್ತೆ, ಇವಾಗ ನಾನು ಇಲ್ಲಿ C2H5 ಹಾಕಿ ವಿಗರಸ್ ಕಂಡೀಷನ್ ಹೀಟ್ ಮಾಡಿದ್ರೆ ಏನಾಗುತ್ತೆ, ಡೈಕಾರ್ಬಾಕ್ಸಿಲಿಕ್ ಆಸಿಡ್ ಫಾರ್ಮೇಷನ್ ಆಗುತ್ತೆ. ಎಲ್ಲಿದೆ ಡೈಕಾರ್ಬಾಕ್ಸಿಲಿಕ್ ಆಸಿಡ್? ಇಲ್ಲಿದೆ. ಓಕೆನಾ. ಸೊ ಆ ರೀತಿ ಗೆಸ್ ಮಾಡಿ ಬರ್ದಿರೋದು. ಸೊ ಇವಾಗ ನೀವು ಇದೇ ರಿಯಾಕ್ಷನ್ ನೀವು ಮಾಡ್ಬೋದು. ಇಲ್ಲಿ ಆಲ್ರೆಡಿ ಸೊಲ್ಯೂಷನ್ ಬರ್ದಿಟ್ಟಿದ್ದೀನಿ, ನೀವು ಬೇಕಾದ್ರೆ ಒಂದ್ಸಲ ಟ್ರೈ ಮಾಡ್ಬೋದು. ಸೊ NH2 ಇದೆ, ಕನೆಕ್ಟ್ ಮಾಡಿದೆ, ಕನೆಕ್ಷನ್ ಆಯಿತು. ನೆಕ್ಸ್ಟ್ ಏನಾಗುತ್ತೆ NH3 ಟ್ವೈಸ್ ಇದೆ. ಸೊ ಇದೇನು ಮಾಡುತ್ತೆ, ಒಂದು ಆಕ್ಸಿಡೈಸಿಂಗ್ ಏಜೆಂಟ್. ಸೊ ಇದೇನು ಮಾಡುತ್ತೆ, ಕಾರ್ಬಾಕ್ಸ್ ಬೆಂಜಾಯಿಟ್ ಆಗಿ ಕನ್ವರ್ಟ್ ಮಾಡಿದೆ. ನೆಕ್ಸ್ಟ್ ಏನಾಗುತ್ತೆ ಅಂದರೆ ಬೆಂಜಾಯಿಕ್ ಸೋಡಿಯಂ ಬೆಂಜಾಯಿಟ್ ಆಗಿ ಕನ್ವರ್ಟ್ ಮಾಡಿದೆ. ನೆಕ್ಸ್ಟ್ ಏನಾಗುತ್ತೆ ಅಂದರೆ ಆಲ್ಡಿಹೈಡ್. ವಿಗರಸ್ ಕಂಡೀಷನ್ ನಮ್ಗೆ ಏನಾಗುತ್ತೆ ಅಂದರೆ 2 ಆ್ಯಸಿಡ್ ಗ್ರೂಪ್ಗಳ ಕನ್ವರ್ಟ್ ಆಗ್ತವೆ. ನೆಕ್ಸ್ಟ್ ಇರೋದೇನು C ಬಾಂಡು H ಕಾನ್ಸಂಟ್ರೇಟೆಡ್ NaOH ಆಗಿದಾಗ ನಮ್ಗೆ ಏನಾಗುತ್ತೆ, ಈ ಪ್ರಾಡಕ್ಟ್ ಫಾರ್ಮೇಷನ್ ಆಗ್ತವೆ. ಸೊ 2 ಬೆಂಜಾಯಿಲ್ ಆಲ್ಕೋಹಾಲ್ ಮತ್ತು ಬೆಂಜಾಯಿಟ್ ಆಗುತ್ತೆ, ಸೋಡಿಯಂ ಬೆಂಜಾಯಿಟ್. ಸೊ ಇದರ ಸ್ಟ್ರಕ್ಚರು ನಿಮಗೆ ಸ್ಟಾರ್ಟಿಂಗಲ್ಲೇ ಕೊಟ್ಟಿಟ್ಟಿದೆ, ಅದಕ್ಕೋಸ್ಕರ ನಿಮ್ಗೆ ಈಸಿ ಆಗಲಿ ಅಂತ. ಸೊ ಇದು ನೋಟ್ ಮಾಡಿಕೊಂಡ್ರೆ ಇಷ್ಟೇ ಇರೋದು. ವೆರಿ ಇಂಪಾರ್ಟೆಂಟ್ ಇರೋ ಎಲ್ಲ ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡ್ತಾ ಹೋಗಿದ್ದೀನಿ. ಸೊ ಈ ಕ್ವಶನ್ ನೀವು ಸಾಲ್ವ್ ಮಾಡ್ಬೋದು, ಬೇಕಾದ್ರೆ ಒಂದ್ಸಲ ನೋಟ್ ಮಾಡಿಕೊಂಡ್ರೆ ನಾನು ಸರಿಗೆ ಬರ್ತೀನಿ. ಸೊ ಎಲ್ಲನೂ 1 by 1 ಎಲ್ಲ ಕ್ವಶನ್ಗಳನ್ನು ಸಾಲ್ವ್ ಮಾಡ್ತಾ ಹೋಗಿದ್ದೀನಿ. ಸೊ ಎಲ್ಲ ಕ್ವಶನ್ ನೀವು ನೋಡ್ಬೋದು, ಈ ಥರದೇ ಒಂದು 10 ಕ್ವಶನ್ಸ್ಗಳಿದ್ವೇನೋ. ಸೊ 1 by 1 ಕನೆಕ್ಟ್ ಮಾಡ್ತಾ ಹೋಗೋದು, ಪ್ಯಾರಾಗ್ರಾಫ್ ಆಗಿರ್ಬೋದು, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇರ್ಬೋದು, ಥಿಯರಿ ಬೇಸ್ ಕ್ವಶನ್ ಆಗಿರ್ಬೋದು, MCQs ಆಗಿರ್ಬೋದು, ಎಲ್ಲ ಸಾಲ್ವ್ ಮಾಡಿದ್ದೀನಿ. ಸೊ ಎಲ್ಲದೂ ನೋಡ್ಕೊಂಬರ್ರಿ, ನೀವು ಆರಾಮಾಗಿ ಎಕ್ಸಾಮ್ ಬರಿಬೋದು. ಓಕೆನಾ. ಸೊ ಅರೌಂಡ್ 70% ಇಲ್ಲಿ ಕವರ್ ಆಗೋದು ನಿಮ್ಮದು ಆರ್ಗ್ಯಾನಿಕ್ ಪಾರ್ಟು. ಇನ್ನೊಂದು 2 ಚಾಪ್ಟರ್ ಇದಾವೆ, ಅವಕ್ಕೂ ಮಾಡ್ಕೊಡ್ತೀನಿ ನಾನು. ಸೊ ಉಳಿದಿರೋ ಚಾಪ್ಟರ್ಗೂ ಮಾಡ್ತೀನಿ. ಸೊ ನೀವು ಟೆನ್ಷನ್ ತೊಗೊಬೇಡ್ರಿ, ಆರಾಮಾಗಿರ್ರಿ, ಆರಾಮಾಗಿ ಪ್ರಾಕ್ಟೀಸ್ ಮಾಡಿರಿ, ಚಿಂತೆ ಮಾಡಬೇಡ್ರಿ. ಓಕೆನಾ. ಸಿ ಯು, ಟೇಕ್ ಕೇರ್, ಬೈ ಬೈ, ಆಲ್ ದ ಬೆಸ್ಟ್, ಟೇಕ್ ಕೇರ್, ಬೈ ಬೈ.